ನಮಗಂತೂ IT ಇದೆ ಅಂತಾನೆ ಗೊತ್ತಿಲ್ಲ. ಅವರು ಹಾಸನದವರು, ಓದಿದ್ದು CA, ಆದರೆ ಆನಂತರದ ದಿನಗಳಲ್ಲಿ ಕಟ್ಟಿದ್ದು ಬೆಂಗಳೂರು ಮತ್ತೆ ಭಾರತ ಕೂಡ ಬೆರಗಾಗುವಂತಹ ಒಂದು ದೊಡ್ಡ ಸ್ಟಾರ್ಟ್ಅಪ್. ಸೊ ಬೌನ್ಸ್ ಇಸ್ ಫಾರ್ ಎವ್ರಿವನ್. ಆಯುಧ ಪೂಜೆ ದಿನ ಗಾಡಿ ತೊಳೆದ್ಬಿಟ್ಟು ಪೂಜೆ ಮಾಡಿ ವಿಡಿಯೋ ಕಳ್ಸೋರು ಇದ್ರು. ಸೊ ಪೀಪಲ್ ಯೂಸ್ ಟು ರಿಯಲಿ ಲವ್ ಬೌನ್ಸ್. ಸ್ಲಿಮ್ ಆಗಿ ಕಾಣಿಸ್ತೀರಾ ನೀವು, ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ. ಫೀಮೇಲ್ ಫ್ಯಾನ್ಸ್ ಎಲ್ಲ ನಮ್ ನೋಡೋರೇನೋ ಮಗು ಬೇರೆ ಇದೆ ಅಂತ ಹೇಳ್ಬಿಟ್ಟು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಪ್ರಾಂಪ್ಟ್ ಬಲ್ಲವನಿಗೆ ಅಜ್ಞಾನವಿಲ್ಲ. ಸಖತ್ ಸ್ಟ್ರಗಲ್ ಇತ್ತು, ಸಖತ್ ಟೈಟು ಇತ್ತು, ಸಖತ್ ವಿ ಗಾನ್ ಥ್ರೂ ಅವರ್ ಓನ್ ಅಪ್ಸ್ ಅಂಡ್ ಡೌನ್ಸ್. ಆಮೇಲೆ ಮೆಟ್ರೋ ಬೈಕ್ಸ್ ಅಂತ ಓವರ್ನೈಟ್ ಚೇಂಜ್ ಮಾಡ್ಬಿಟ್ವಿ ಸುಮ್ಮನೆ. ಅದು ಅಪ್ನಾರೈಡ್ ಅಂದಾಗ ಫುಲ್ ಗಲಾಟೆ ಆಗ್ತಾ ಇತ್ತು, ಯಾಕೆ ಕರ್ನಾಟಕ ಸ್ಟಾರ್ಟಪ್ಪು ಅಪ್ನಾರೈಡ್ ಅಂತ ಏನಂತಾರ. ಕೋವಿಡ್ ಜರ್ನಿ ಹೇಗೆ ಸರ್? ಅಂದ್ರೆ ಡೆಡ್ ಒಂದು ಇನ್ನು ಕೆಲವು ತಿಂಗಳು ಏನ್ ಮಾಡಕ್ಕೂ ಆಗಲ್ಲ ಅನ್ನೋ ಸ್ಥಿತಿ ಆಗೋಯ್ತು. ಕೋವಿಡ್ ವಾಸ್ ವೆರಿ ಟಫ್. ಜಸ್ಟ್ ಬಿಫೋರ್ ಕೋವಿಡ್ ಒಂದು $100 million ರೇಸ್ ಮಾಡಿದ್ವಿ ನಾವು. ಆ ಬೈಕ್ ನ ತಗೊಂಡು ಹೋದ್ರು, ಎಲ್ಲ ಎಸ್ಬಿಟ್ರು, ಹಾಳು ಮಾಡಿದ್ರು, ಈ ತರ ತುಂಬಾ ಬೇಜಾರು ಮಾಡ್ಕೊಂಡು ಸಾಕಷ್ಟು ಜನ ಟ್ವೀಟ್ಸ್ ಮಾಡ್ತಾ ಇದ್ರು. ಯಾಕೆ ಆ ತರದ ಆಗ್ತಾ ಇತ್ತು? ಸೊ ನಾವೇನ್ ಸ್ಟಾರ್ಟ್ ಮಾಡಿದಾಗ ಕದಿಯೋದೇ ಇಲ್ಲ ಯಾರು ಅನ್ಕೊಂಡು ಶುರು ಮಾಡ್ಲಿಲ್ಲ. ನಮಗೆ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅಂತ. ಕಳ್ಳನ ಕಡೆಯಿಂದ ಯೋಚನೆ ಮಾಡಿದ್ರೆ ಕಳ್ಳ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್. ನಿಮ್ ಫೇವರೇಟ್ ಆಕ್ಟರ್ ಯಾರು ಕನ್ನಡದಲ್ಲಿ? ಕನ್ನಡ ರಾಜ್ಕುಮಾರ್. ತುಂಬಾ ಮಾತಾಡೋದಿದೆ. ಮುಂದೆ ಬನ್ನಿ ಪಾಡ್ಕಾಸ್ಟ್ ನ ಮೊಟ್ಟ ಮೊದಲನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಮೊಟ್ಟ ಮೊದಲನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ಹಾಗೂ ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಕರ್ನಾಟಕದ ಉದ್ಯಮ ಮತ್ತು ಸ್ಟಾರ್ಟಪ್ ಲೋಕದ ಸಾಧಕರನ್ನ ಕನ್ನಡದಲ್ಲಿ ಮಾತನಾಡಿಸ್ತಾ ಅವರ ಪ್ರಯಾಣ, ಅವರ ಜರ್ನಿ, ಅವರ ಸಾಧನೆ, ಅವರ ಸ್ಟ್ರಗಲ್ ನಮ್ಮ ಯುವ ತಲೆಮಾರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಈ ಮುಂದೆ ಬನ್ನಿ ಅನ್ನೋ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಒಬ್ಬರು ವೆರಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮೊಟ್ಟ ಮೊದಲನೇ ಸಂಚಿಕೆಗೇ ಅವರು ನಮ್ಮ ಜೊತೆ ಸೇರಿದ್ದಾರೆ. ಅವರು ಹಾಸನದವರು, ಓದಿದ್ದು CA, ಆದರೆ ಆನಂತರದ ದಿನಗಳಲ್ಲಿ ಕಟ್ಟಿದ್ದು ಬೆಂಗಳೂರು ಮತ್ತು ಭಾರತ ಕೂಡ ಬೆರಗಾಗುವಂತಹ ಒಂದು ದೊಡ್ಡ ಸ್ಟಾರ್ಟಪ್. ಒಂದು ಕಾಲದಲ್ಲಿ ಬೈಕ್ ಬಗ್ಗೆ ಮತ್ತು ಕಾರ್ ಬಗ್ಗೆ ಇದ್ದಂಥ ಕ್ರೇಜನ್ನು ಒಂದು ಬೈಕ್ ರೆಂಟಲ್ನ ರೂಪದಲ್ಲಿ ಅವರೊಂದು ಸ್ಟಾರ್ಟಪ್ ಆಗಿ ಶುರು ಮಾಡ್ತಾರೆ. ಆ ಸ್ಟಾರ್ಟಪ್ನ ಬೆಳೆಸ್ತಾ ಬೆಂಗಳೂರಿನಲ್ಲಿ 1,20,000 ರೈಡರ್ಸ್ ಅದನ್ನು ದಿನನಿತ್ಯವೂ ಬಳಸುವಂತಹ ರೂಪಕ್ಕೆ ತೊಗೊಂಡು ಬರ್ತಾರೆ. ಅದರಲ್ಲಿ ಸುಮಾರು ಒಂದು 30,000 ಸ್ಕೂಟರ್ಗಳನ್ನ ಇಟ್ಕೊಂಡು ಆ ಒಂದು ಸಂಸ್ಥೆನ ಕಟ್ತಾರೆ. ಅದಾದ ನಂತರ ಕೋವಿಡ್ ಬರುತ್ತೆ. ಕೋವಿಡ್ ಬಂದ ನಂತರನೂ ಅವರು ಛಲ ಬಿಡದೆ ಅದನ್ನು ಇನ್ನೊಂದು ರೂಪಕ್ಕೆ ತಗೊಂಡು ಹೋಗಿ ಇವತ್ತು ನಮ್ಮ ಮುಂದೆ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಭಾರತದಾದ್ಯಂತ ಹರಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅವರು ನಿಮ್ಮೆಲ್ಲರ ಸಾಕಷ್ಟು ಜನಕ್ಕೆ ಅವ್ರ ಪರಿಚಯನೇ ಇರುತ್ತೆ. ನಮ್ಮ ಮೆಚ್ಚಿನ ಸ್ಟಾರ್ಟಪ್ ಫೌಂಡರ್ ಕೂಡ ಒಬ್ಬರು. ಅವರು ಇನ್ಯಾರೂ ಅಲ್ಲ, ವಿವೇಕಾನಂದ ಹಳ್ಳಿಕೆರೆ. ವಿವೇಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪಾಡ್ಕಾಸ್ಟ್ನ ಮೊದಲನೇ ಸಂಚಿಕೆಗೆ ನೀವು ಗೆಸ್ಟ್ ಆಗಿ ಬಂದಿರೋದು ನಮ್ಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ವೆಲ್ಕಮ್ ವಿವೇಕ್. ಸೊ ತುಂಬ ಮಾತಾಡೋದಿದೆ. ಫಸ್ಟಾಗಿ ನಿಮ್ಮ ನಾರ್ಮಲ್ ಡೇ ಹೆಂಗಿರುತ್ತೆ? ಎಷ್ಟೊತ್ತಿಗೆ ಹೇಳ್ತೀರಾ? ಹೆಂಗೆ ಪ್ಯಾಕಪ್ ಆಗಿರುತ್ತೆ? ಒಂದು ಸ್ವಲ್ಪ ಹೇಳ್ಬೋದು ಅದ್ರ ಸುತ್ತ. ಮದುವೆ ಹಾಕಿಂತ ಮುಂಚೆ, ಮದುವೆ ಆಗಿ ಮಗು ಆದಮೇಲೆ ಬೇರೆ ಥರ ಅದು. ಸೊ ಆಮೇಲೆ ಪ್ರೀ ಕೋವಿಡ್ ಮತ್ತು ಇವಾಗ ಬಿಸ್ನೆಸ್ಸು ಬೇರೆ ಬೇರೆ ಸ್ಕೇಲಲ್ಲಿದೆ, ಬೇರೆ ಕಾಂಪ್ಲೆಕ್ಸಿಟಿಲಿದೆ. ಇವಾಗ ಅದತ್ರ ಒಂದು 6:30ಗೆ ಹೇಳ್ತೇನೆ. 6:30ಗೆ ಎದ್ದು ಆಲ್ಮೋಸ್ಟ್ 1 ವರ್ಷದ ಪಾಪು ಇದೆ ನಮ್ಮ ಹತ್ರ. ಸೊ ಪಾಪು ಜೊತೆ ಬೆಳಿಗ್ಗೆ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಆಫೀಸ್ಗೆ ಹೋಗೋವರೆಗೂ. ಸೊ ಹತ್ತತ್ರ 6:30ಇಂದ ಹತ್ತತ್ರ ಒಂದು 8-8:30ವರೆಗೂ ಪಾಪು ಜೊತೆಗೇ ತಿಂಡಿ, ಕಾಫಿ ಅದೆಲ್ಲ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಯೂಶಲಿ ಅರ್ಲಿ ಮಾರ್ನಿಂಗ್ ಮೀಟಿಂಗ್ಸು ಆ ಥರ ಏನಾರು ಇದ್ದರೆ ಡಿಪೆಂಡ್ಸ್. ಅಂದರೆ ಇನ್ ಪರ್ಸನ್ ಹೋಗ್ಬೇಕಾ ಅಥವಾ ಆಫ್ಲೈನ್ ಮಾಡ್ಬೋದಾ, ಅಂದರೆ ವರ್ಚುವಲಾಗಿ ಮಾಡ್ಬೋದಾ ಅನ್ನೋದ್ರ ಮೇಲೆ ಕಾಲ್ಸ್ ಡಿಪೆಂಡ್ ಆಗುತ್ತೆ. ಆಮೇಲೆ ಯಾರು ಮೀಟಿಂಗ್ ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಇನ್ವೆಸ್ಟರ್ಸು ಅಥವಾ ಹೊಸ ಇನ್ವೆಸ್ಟರ್ಸು ಆ ಥರ ಎಲ್ಲ ಕೇಳಿದ್ರೆ ಯಾವಾಗ ಬೇಕೋ ಅವು ಅಂತೀವಿ. ರೈಟ್. ಇಲ್ಲಾಂದರೆ ಯೂಶಲಿ ನಾನು ಒಂದು 10:30-11 ಗಂಟೆಗೆ ಆಫೀಸ್ಗೆ ಹೋಗೋದು. ಅಲ್ಲಿವರೆಗೂ ಆಫೀಸಲ್ಲಿ ಮನೇಲೆ ಏನೇನಾಗುತ್ತೋ ಮೀಟಿಂಗ್ಗಳು ತೊಗೊತೀನಿ. ಅದಾದಮೇಲೆ ಆಫೀಸ್ಗೆ ಹೋಗ್ತೀನಿ. ಅದಾದಮೇಲೆ ಕೆಲಸ ಇಲ್ಲಿ ಏನಂದರೆ ಕ್ಯಾಲೆಂಡರ್ ರನ್ಸ್ ಆರ್ ಲೈಫ್ ಅನ್ನಂಗೆ. ಕ್ಯಾಲೆಂಡರ್ ಹೆಂಗೆ ಬ್ಲಾಕ್ ಆಗಿರುತ್ತೋ ಹಂಗೆ. ಬಟ್ ನಾನು ಲಾಸ್ಟ್ ಮೆನಿ ಇಯರ್ಸಿಂದ ಅದತ್ರ 10:30-11 ಗಂಟೆಗೆ ಆಫೀಸ್ಗೆ ಹೋಗೋದು. ಅಲ್ಲಿವರೆಗೂ ಬೆಳಗ್ಗೆ ವರ್ಕೌಟು ಆಲ್ಟರ್ನೇಟ್ ಡೇಸ್ ಅನ್ನಂಗೆ ಮಾಡ್ತಾಯಿದ್ದೀನಿ. ಸೊ ಅದು 7:30 ಹಂಗೆ ಆಲ್ಟರ್ನೇಟ್ ಡೇಸ್ 7:30ಇಂದ 8:30ವರೆಗೂ ಅದಾಗುತ್ತೆ.
ಆಮೇಲೆ ಆಫೀಸ್ಗೆ ಹೋದಾದ್ಮೇಲೆ ಆಫೀಸಲ್ಲಿ ಏನು ಶೆಡ್ಯೂಲ್ ಆಗಿದೆಯೋ ಅದೇ ರೀತಿ ಟೀಮ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಗೇನ್ ಇಟ್ಸ್ ನಾಟ್ ಪ್ರೀ ಡಿಫೈನ್ಡ್ ಅಲ್ಲ, ಅಂದರೆ ಡಿಪೆಂಡ್ಸ್ ಯಾವ ಸೀಸನಲ್ಲಿ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಕಷ್ಟಗಳಿದೆ ಅದ್ರ ಮೇಲೆ ನೋಡಿಕೊಂಡು ಟೈಮ್ ಹೋಗ್ತಾ ಇರುತ್ತೆ. ನೈಸ್ ನೈಸ್. ಎನಿ ಪರ್ಟಿಕ್ಯುಲರ್ ವರ್ಕೌಟ್ ಸ್ಟೈಲ್ ನೀವು ಫಾಲೋ ಮಾಡ್ತೀರಾ ಆ ಥರ ಏನಾದರೂ? ಸೊ ಔಟ್ಲಿವ್ ಅಂತ ಒಂದು ಬುಕ್ ಇದೆ, ಅದರಲ್ಲಿ ಹೇಳ್ತಾರೆ ಏನೇನು ಮಾಡಬೇಕು ಅಂತ. ಅಂದರೆ ವೇಟ್ ಟ್ರೈನಿಂಗ್ ಮಾಡಬೇಕು, ಕಾರ್ಡಿಯೋ ವ್ಯಾಸ್ಕ್ಯುಲರ್ಗೋಸ್ಕರ, ಮತ್ತು ಯು ಹ್ಯಾವ್ ಟು ಡೂ ಸಮ್ VO2 max ಹೆಲ್ಪ್ ಆಗಂಗೆ ಒಂದಷ್ಟು ಎಕ್ಸಸೈಸ್ಗಳು ಮಾಡಬೇಕು. ಪ್ಲಸ್ ಒಂದು ಸ್ವಲ್ಪ ಯೋಗ ಮಾಡಿದ್ರೆ ಒಳ್ಳೆಯದು ನನಗೆ. ನಂದು ಏನಂತಾರೆ, ಲಾಸ್ಟ್ 1 year ವೇಟ್ ಟ್ರೈನಿಂಗ್ ಮಾಡ್ತೇನೆ ಇವಾಗ. ಕೋವಿಡ್ ಟೈಮಲ್ಲಿ ತುಂಬ ವೇಟ್ ಟ್ರೈನಿಂಗ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಬೆನಿಫಿಟ್ ಸಿಕ್ಕಿತ್ತು. ಆಮೇಲೆ 2022 ಹತ್ರ 1-3 ವರ್ಷ ಯೋಗನೇ ಮಾಡಿದ್ದು, ಬರೀ ಯೋಗ ಮಾಡಿದೆ. ಬಟ್ ವೇಟ್ ಟ್ರೈನಿಂಗು ಅದೆಲ್ಲ ಮಾಡಲೇಬೇಕು. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಎ ಕಾಂಬಿನೇಷನ್ ಆಫ್ ಆಲ್ ಆಫ್ ದ್ಯಾಟ್. ಬಟ್ ಸದ್ಯಕ್ಕೆ ಆಗ್ತಾ ಇರೋದು ವೇಟ್ ಟ್ರೈನಿಂಗ್ ಒಂದೇ. ಇನ್ನು ಕಾರ್ಡಿಯೋ ವ್ಯಾಸ್ಕ್ಯುಲರು ಜಾಸ್ತಿ ಏನೂ ಆಗ್ತಲ್ಲ, ಬಟ್ ಅದನ್ನು ಆಲ್ಟರ್ನೇಟ್ ಡೇಸ್ ಮಾಡಬೇಕು ಅಂತ ಉದ್ದೇಶ. ಸಕ ಸ್ಲಿಮ್ ಆಗಿ ಕಾಣಿಸ್ತೀರಾ ನೀವು, ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ. ಫೀಮೇಲ್ ಫ್ಯಾನ್ಸ್ ಎಲ್ಲ ನಮ್ ನೋಡೋರು ಏನೋ ಮದುವೆ ಮಗು ಬೇರೆ ಇದೆ ಅಂತ ಹೇಳ್ಬಿಟ್ಟು ಏನಂತಾರೆ, ಅದು ಫ್ಯಾಟ್ ಟು ಮಸಲ್ ರೇಷಿಯೋ ಎಲ್ಲ ಫ್ಯಾಟ್ 25% ಕಡಿಮೆ ಇರಬೇಕು. ಸೊ ನಮ್ದು 25% ಜಾಸ್ತಿ ಇದೆ. ಏನಂತಾರೆ, ಆಮೇಲೆ ನನಗೆ ನನ್ನ ಅಪ್ಪ ಅಮ್ಮ ಎಲ್ಲ ನನ್ನ ಜೊತೆ ಇರ್ತಾರೆ. ಸೊ ನಮ್ಮಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಸೊ ಸಖತ್ ಕಷ್ಟ, ಅಂದರೆ ಏನಂತಾರೆ ಕಂಟ್ರೋಲ್ ಮಾಡೋದು. ನಾನು 10th ಆದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಒಬ್ಬನೇ ಇದ್ದಿದ್ದು. ಸೊ ಇವಾಗ ಲಾಸ್ಟ್ 5 years ತಂದೆ ತಾಯಿ ಜೊತೆ ಎಲ್ಲ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ. ಸೊ ಅಕ್ಕಿ ರೊಟ್ಟಿ ಮಾಡಿದ್ರೆ, ವಾಂಗಿಬಾತ್ ಮಾಡಿದ್ರೆ ಎಲ್ಲ ಪ್ರೋಟೀನ್ ಇಂಟೇಕು ಎಲ್ಲ ಮಟಾಶ್. ಸೊ ಆ ಥರ ಅದು. ಸೊ ಗುಡ್. ನೀವು ಪೇರೆಂಟ್ಸ್ ಬಗ್ಗೆ ಹೇಳಿದ್ರಿ. ಸೊ ಸ್ವಲ್ಪ ಒಂದು 30 years ಕಡೆಯಿಂದ ಶುರು ಮಾಡೋಣ. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ವಿವೇಕ್. ಹೆಂಗಂದ್ರೆ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು, ಸ್ಕೂಲಿಂಗ್ ಹೆಂಗಿತ್ತು, ಅಲ್ಲೇನಾದರೂ ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಓನಾಗಿ ಮಾಡೋದ್ರ ಬಗ್ಗೆ ಏನಾದರೂ ಪೂರಕವಾದಂಥ ವಾತಾವರಣ ಇತ್ತಾ? ಬೇಸಿಕಲಿ ಅರ್ಲಿ ಇನ್ಫ್ಲೂಯೆನ್ಸಸ್ ಕೈಂಡ್ ಆಫ್ ಶೇಪ್ಡ್ ಯುವರ್ ಫಾರ್ಮೇಟಿವ್ ಇಯರ್ಸ್ ಅಂತ ಕರೆಯೋದಾದರೆ ಆ ಥರ ಏನಂತಾರೆ, ಚಿಕ್ಕವರಿದ್ದಾಗ ಏನಂದರೆ ಚೆನ್ನಾಗಿ ಓದಿದ್ರೆ ಕೆಲಸ ಸಿಗುತ್ತೆ, ಸೆಟ್ಲ್ ಆಗ್ಬೋದು ಅಂತ ಅದೇನು ಐಡಿಯಾ ಇರಲ್ಲ ಅಲ್ವಾ. ಸೊ ನಾನು 10th ಫಸ್ಟು ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಜಾಸ್ತಿ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ 98% ಮೇಲಿಲ್ಲ ಅಂದರೆ ಬೆಂಗಳೂರು ಸೀಟ್ ಸಿಗೋಲ್ಲ ಅಂತ. ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ಬೆಂಗಳೂರು ಸೀಟ್ ಸಿಗೋದಲ್ಲ ಅಷ್ಟೊಂದು ಕಷ್ಟ ಅಂತ ಕಾಲೇಜ್ಗಳಿಗೆ. ಅವ್ನು ಹೇಳ್ದ, 98% ಎಲ್ಲ ಕಟ್ ಆಫ್ ಇರುತ್ತೆ ಕಣೋ, ಅಂದರೆ ತುಂಬಾ ಜಾಸ್ತಿ ಬರಬೇಕು ಮಾರ್ಕ್ಸ್ ಅಂತ. 45 ದಿನ ಆಯ್ತು ಅವಾಗ ಎಕ್ಸಾಮ್ಗೆ. ನಾನು ಏನು ಇವಾಗ ಹೇಳ್ತದೆ, ಇದೆಲ್ಲ ಗೊತ್ತು ಮುಂಚೆ ಹೇಳೋದಲ್ವ ಅಂತ ಹೇಳ್ತದೆ. ನಮಗೆ ಯಾರೋ ಮನೇಲಿ ಹೇಳಿದ್ರು, CA ಮಾಡಿದ್ರೆ ಆರಾಮಾಗಿರುತ್ತೆ, ಕಷ್ಟ ಮಾಡಿದ್ರೆ ಈಸಿ, ಆಮೇಲೆ ಕೂದಕ್ಕೂ ಒಂದು ಸ್ವಲ್ಪ ಖರ್ಚು ಕಡಿಮೆ. ನನಗೆ ಮನೇಲೆಲ್ಲ ಇಂಜಿನಿಯರ್ಸ್ ಇದ್ದರು. ಸೊ ನಾನಾಯಿತು ಕಷ್ಟ ಅಂದರೆ ಓಕೆ, ಏನು ಅವಾಗೆಲ್ಲ ಸೆಟ್ಲ್ ಅಂದರೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ. ಯಾರೋ ಹೇಳಿದ್ರು, ನಮ್ಮ ಚಿಕ್ಕಪ್ಪ, ಜಾಯಿಂಟ್ ಫ್ಯಾಮಿಲಿ. ಸೊ ಚಿಕ್ಕಪ್ಪ ಹೇಳೋರು, ಆಗ್ಬಿಟ್ರೆ ಸಾಕು, ನೀನು ತಲೆ ಕೆಡ್ಸ್ಕೊಂಡಷ್ಟಿರಲ್ಲ, ದುಡ್ಡಿಗೆಲ್ಲ ತೊಂದರೆ ಇರಲ್ಲ ಅಂತ. ಆಯಿತು ಮಾಡೋಣ, ಪಾಸ್ ಆಗೋಕ್ಕಾಗುತ್ತಾ ಅಂದರೆ ಕಷ್ಟ ಇರುತ್ತೆ, ಮಾಡಿದ್ರೆ ಆಗುತ್ತೆ, ಆಯಿತು ಬಿಡಿ ಮಾಡೋಣ ಅಂದ್ಕೊಂಡು ಆ ಥರ ಶುರು ಮಾಡಿದ್ದು. ಯಾರೋ ರಿಲೇಟಿವ್ CA ಒಬ್ಬರು ಇದ್ದರು, ಅವ್ರನ್ನ ಹೋಗಿ ಯಾವುದೋ ಮದುವೆಲಿ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಏನೇನು ಮಾಡಬೇಕು, ಮ್ಯಾಥ್ಸು ಸ್ಟ್ಯಾಟ್ಸ್ ತೊಗೊಬೇಕು ಅಂತ. ಮ್ಯಾಥ್ಸು ಸ್ಟ್ಯಾಟ್ಸು 11th 12th ಇರಬೇಕು ಅಂದರೆ ನಮ್ಮ ಹಾಸನ ಕಾಲೇಜ್ಗಳಲ್ಲಿ ಇರಲಿಲ್ಲ. ನಮ್ಮ ಅಮ್ಮಂಗೂ ನಾನು ಬೆಂಗಳೂರಿಗೆ ಹೋಗಿ ಓದಬೇಕು ಅಂತ ಇಷ್ಟ ಆಯಿತು. ಸೊ ನನ್ನ ಕಸಿನ್ ಒಬ್ಬ ದರ್ಶನ್ ಅಂತ ಇದ್ದಾನೆ, ಅವನು ಅಷ್ಟೇ ಬೆಂಗಳೂರಿಗೆ ಹೋಗೋದು ಅಂತ ಹೇಳಿದ. ಸೊ ಹೆಂಗೋ CA ಮಾಡೋಕ್ಕೆ ಮ್ಯಾಥ್ಸ್ ಸ್ಟ್ಯಾಟ್ಸಿಗೆ ಬೆಂಗಳೂರು ಬರಲೇಬೇಕಾಯಿತು. ಇನ್ನು ಏನಂದರೆ ನನಗೆ ಲೈಫಲ್ಲಿ ಎಷ್ಟೊಂದು ಜನ ಬಂದು ಯಾರ್ಯಾರೋ ರ್ಯಾಂಡಮಾಗಿ ಹೆಲ್ಪ್ ಮಾಡಿರ್ತಾರೆ. ಸೊ ಅದರಿಂದ ಎಷ್ಟೊಂದು ವರ್ಕೌಟ್ ಆಗಿದೆ. ಇನ್ನೊಬ್ಬ ಯಾರೋ ಮದುವೆಯಲ್ಲಿ ಸಿಕ್ಕಿದ್ದ ಕಸಿನ್, ಒಬ್ಬ ಫಾರ್ ಕಸಿನ್, ಅವನು ಅಪ್ಲಿಕೇಶನ್ ತೊಗೊಂಡಿದ್ದ. ಅವ್ನು ಬೆಂಗಳೂರಲ್ಲಿದ್ದ, ವಿಜಯ ಕಾಲೇಜ್ ಅಪ್ಲಿಕೇಶನ್ ತೊಗೊಂಡಿದ್ದ. ಅವ್ನು ಬಂದು ಬೀಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು, ಒಂದೇ ಕಾಲೇಜಲ್ಲಿ ಹಾಕಿದ್ದಿದ್ದು. ಅಲ್ಲೂ ಜನರಲ್ ಮೆರಿಟಲ್ಲಿ ಅದೇನಂತಾರೆ 3rd ಲಿಸ್ಟಲ್ಲಿ ಲಾಸ್ಟ್ ಹೆಸರು, ಲಾಸ್ಟ್ ಬಟ್ 1 ನೇಮೋ ಏನೋ ಅಂದು ಗೊತ್ತಿರಲಿಲ್ಲ ನಮಗೆ. ಅಂದರೆ ಎಷ್ಟು ತುಂಬ ಕಾಲೇಜ್ಗೆ ಹಾಕಬೇಕು, ಯಾವಾಗ ಹಾಕಬೇಕು ಆ ಥರ ಎಲ್ಲ. ಹೆಂಗೋ ವಿಜಯ ಕಾಲೇಜಲ್ಲಿ ಸೀಟ್ ಸಿಕ್ತು. ಆಮೇಲೆ ಏನಂತಾರೆ ಬೆಂಗಳೂರು ಬಂದೆ. ಇನ್ನೊಬ್ಬರು ನಮ್ಮ ತಾತ ಅಂದರೆ ಇನ್ನೊಬ್ಬರು ಅವರು ನಮ್ಮ ಬೆಂಗಳೂರು ಬಂದು ಹಾಸ್ಟೆಲಲ್ಲಿ ಸೀಟ್ ಹುಡ್ಕೊಟ್ರು. ಅವ್ರು ಬೆಂಗಳೂರಲ್ಲಿ ಓದಿದ್ದು. ಸೊ ಅವ್ರಿಗೆ ಗೊತ್ತಿತ್ತು. ಅವ್ರು ಕರ್ಕೊಂಬಂದು ಒಂದಿನ ಹಾಸ್ಟ್ಲು ನೋಡೋಣ, ತುಂಬ ಲೇಟ್ ಆಗಿದೆ, ಸಿಗೋದೇ ಕಷ್ಟ, ಸೀಟ್ ಸಿಕ್ಬಿಟ್ಟಿದೆ ನೋಡೋಣ ಅಂತ. ಸೊ ಏನಾದರೂ ಒಂದು ವಿವೇಕಾನಂದ ಹಾಸ್ಟೆಲ್ ಅಂತ ಒಂದು VV-ಪುರಮಲ್ಲಿ ಚೆನ್ನಾಗಿರೋ ಹಾಸ್ಟ್ಲು, ಅಲ್ಲಿ ಸೀಟ್ ಸಿಕ್ತು. ಅಲ್ಲೊಂದು 20 ಜನ ಇದ್ದಿದ್ದು ಅಷ್ಟೇ ಅದು ಇಡೀ ಹಾಸ್ಟ್ಲಲ್ಲಿ, ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಹಂಗೆ ಬೆಂಗಳೂರು ಜರ್ನಿ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟರೆ ಏನಿದೆ, ಸ್ಕೂಲ್ ಯುನೈಟೆಡ್ ಅಂತ ಅಲ್ಲಿ ಹಾಸನಲ್ಲಿ ಹೋಗಿದ್ದು, ಚೆನ್ನಾಗಿತ್ತು ಸ್ಕೂಲು. ಬಟ್ ಏನಂತಂದರೆ ಇನ್ನೂ ನಂಗೆ ಅನ್ಸೋದು ಸ್ಕೂಲ್ಗಳಲ್ಲಿ ಅದರಲ್ಲೆಲ್ಲ ಇನ್ನೂ ನಿಮಗೆ ಪ್ರಪಂಚ ಹೆಂಗೆ ಅಂತಲೇ ಗೊತ್ತಿರಲ್ಲ. ಸೊ ನಮಗಂತೂ IT ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ NTSC ಅಂತ ಕೇಳಿದ್ವಿ ನಾವು, ಅದು ಬಿಟ್ಟರೆ IT ಗೊತ್ತಿರಲಿಲ್ಲ. IM ಕಾಲೇಜಿಗೆ ಬಂದ ಆಮೇಲೆ ಕೇಳಿದ್ವಿ.
ಆ ಥರ ಎಲ್ಲ. ಬಟ್ ಏನಂತಾರೆ, ಅಟ್ಲೀಸ್ಟ್ ನಾನು ಇವಾಗ ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲರಿಗೂ IITಗಳು ಗೊತ್ತಿತ್ತು, ಅವ್ರು ಪ್ರೆಪ್ ಆದರು, IITಗೆ ಹೋದರು, ಆ ಥರ ಎಲ್ಲ ಇರೋದು. ಬಟ್ ಐ ಥಿಂಕ್ ಇನ್ನು ಅಟ್ಲೀಸ್ಟ್ ಸೌತ್ ಇಂಡಿಯಲ್ಲಿ ನಮ್ಮ ಹಾಸನ್ನು, ಮೈಸೂರು, ಮಂಡ್ಯಲ್ಲೆಲ್ಲ ಜಾಸ್ತಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹಾಸ್ಟ್ಲಿಗೆ ಬಂದಾಗ ಒಂದು 2-3 ಪ್ರೆಪ್ ಆಗ್ತಾರೆ IITಗೆ. ಬಟ್ ಅಷ್ಟೊಂದು ನಾನು ನೋಡ್ರಂಗೆ ನಮ್ಮ ಟೈಮಲ್ಲಿ ಅಟ್ಲೀಸ್ಟು IIT ಕ್ರೇಜ್ ಅನ್ಲೈಕ್ ರೆಸ್ಟ್ ಆಫ್ ದ ಇಂಡಿಯಲ್ಲಿ ಹೆಂಗಿದೆಯೋ ಆ ಥರ ಇಲ್ಲ. ಸೊ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಗೊತ್ತಿದೆ ಅದೇ CA ಮಾಡು, ಯಾರೋ ಸೆಟ್ಲ್ ಆಗ್ತೀಯಾ ಅಂದರು. ಶುರು ಮಾಡಿದ್ದು CA ಏನು ಮಾಡ್ತಾರೆ ಏನು ಅಂತೆಲ್ಲ ಅಷ್ಟೊಂದೆಲ್ಲ ಐಡಿಯಾ ಇರಲಿಲ್ಲ. ಶುರು ಮಾಡಿದ್ದು ವಿಜಯ ಕಾಲೇಜಲ್ಲೇ ಡಿಗ್ರಿನೂ ಮಾಡಿದ್ದು, ಜೊತೆಗೆ CA ಶುರು ಮಾಡಿದೆ. ಸೊ CA ಆಯಿತು, ಆರ್ಟಿಕಲ್ಶಿಪ್ ಆಯಿತು. ಅವಾಗ ಗೊತ್ತಾಯ್ತು CA ಅವರೆಲ್ಲ ಏನು ಮಾಡ್ತಾರೆ ಅಂತ ಒಂಥರ. ಆಮೇಲೆ ಕೆಲಸ ತೊಗೊಂಡೆ. KPMGಲಿ 1 ವರ್ಷ ಕೆಲಸ ಮಾಡ್ತಿದ್ದೆ. KPMGಲಿ ತುಂಬ ಬೇಗ ಬೋರ್ ಆಗೋಯ್ತು. ಆಮೇಲೆ ಅಂದರೆ ಬೋರ್ ಅಂದರೆ ಒಂದು ಎಲ್ಲ ಈ ಬಿಗ್ 4 ಹೆಂಗೆ ಅಂದರೆ ಟೆನ್ಯೂರ್ಡ್ ಇದು, ಅಂದರೆ ನಾನು ಎಕ್ಸಿಕ್ಯೂಟಿವ್ ಅಂತ ರೋಲಿಗೆ ಸೇರ್ಕೊಂಡಿದ್ದೀವಿ CA ಆದಮೇಲೆ. ಅದು ಲೋವೆಸ್ಟ್ ಎಂಟ್ರಿ ಲೆವೆಲ್ ಇದ್ರ ಥರ. ಅದಾದಮೇಲೆ ಸೀನಿಯರ್ ಎಕ್ಸಿಕ್ಯೂಟಿವ್, ಅದಾದಮೇಲೆ ಅಸಿಸ್ಟೆಂಟ್ ಮ್ಯಾನೇಜರು, ಅದಾದಮೇಲೆ ಮ್ಯಾನೇಜರ್ ಆದಮೇಲೆ ಆಮೇಲೆ ಟೈಮ್ ವೇಸ್ಟ್ ಅಪ್ ಟು ಪರ್ಟಿಕ್ಯುಲರ್ ಲೆವೆಲ್. ಅದಾದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ತುಂಬ ಸ್ಮಾರ್ಟ್ ಆಗಿದ್ದೀರಾ ಅಂತ ಏನೋ ಪ್ರಮೋಷನ್ ಕೊಡ್ಬೋದೇನೋ. ಅದು ಮ್ಯಾಥ್ ಮಾಡಿದ್ರೆ ಒಂದು ಸ್ವಲ್ಪ ಸರಿಯಾಗಿರೋ ಡೀಸೆಂಟ್ ಸಂಬಳ ಬರೋಕ್ಕೆ ಒಂದು 7-8 ವರ್ಷ ಆಯಿತು. ಅದಕ್ಕೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಒಂದು ಇಷ್ಟ ಏನಿದ್ದು ಅಂದರೆ ಮುಂಚೆಯಿಂದನೂ ಚೆನ್ನಾಗಿ ದುಡಿಬೇಕು ಅಂತ. ದುಡ್ಡಿದ್ರೆ ಒಂದು ಸ್ವಲ್ಪ ಎಲ್ಲ ಸಾರ್ಟ್ ಆಗುತ್ತೆ ಅಂತ. ನನ್ನ ಕಸಿನ್ ನನಗೆ ಬೆಂಗಳೂರಲ್ಲಿ ಓದೋಕ್ಕೆಲ್ಲ ಅವನೇ ಹೆಲ್ಪ್ ಮಾಡಿದ್ದು. ಸೊ ಒಂದು ಸ್ವಲ್ಪ ಟೈಟಾಗಿ ಇರೋದು ಅವಾಗೆಲ್ಲ, ಪಾಕೆಟ್ ಮನಿ ಎಲ್ಲ ಜಾಸ್ತಿ ಏನು ಇರ್ತಾ ಇರಲಿಲ್ಲ. ಸೊ ತುಂಬ ಟೈಟಾಗಿ ಅವಾಗೆಲ್ಲ ಮಾಡಿರೋದು. ಐ ಥಿಂಕ್ ಬೆಂಗಳೂರಿಗೆ ಬಂದಾದಮೇಲೆ ಏನೇನು ಮಾಡ್ಬೋದು ದುಡ್ಡಿಗೆ ಅಂತೆಲ್ಲ ಗೊತ್ತಾಗಿ ಹಂಗೆ ಐ ಥಿಂಕ್ ದಟ್ ಇಸ್ ಬೀನ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೀಡ್ ಫಾರ್ ಮನಿ ವಿಚ್ ವಿಲ್ ಇವೆಂಚುಲಿ ಟೆಲ್ ಯು, ಅಂದರೆ ಏನು ಮಾಡ್ಬೋದು, ಏನು ಮಾಡಿದ್ರೆ ಹೆಂಗೆ ದುಡ್ಡಾಗುತ್ತೆ ಆ ಥರ. ಸೊ ಐ ಥಿಂಕ್ ಜಸ್ಟ್ ಬೀಯಿಂಗ್ ದೇರ್ ಆ್ಯಂಡ್ ವಾಂಟಿಂಗ್ ಟು ಡೂ ಥಿಂಗ್ಸ್ ಆಸ್ ಗಾಟನ್ ಅಸ್ ಹಿಯರ್ ಆ ಥರ. KPMGಯಿಂದ ನೀವು ಇನ್ನೊಂದು ಓನ್ ಆಗಿ ನಿಮ್ಮದೊಂದು CA ಫರ್ಮ್ನ ಸ್ಟಾರ್ಟ್ ಮಾಡಿ. ಸೊ KPMG ಕ್ವಿಟ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಬ ಸುಚೀಂದ್ರ ಅಂತ ಇದ್ದ, ಅವನಾಗಲೇ ಕ್ವಿಟ್ ಮಾಡಿದ್ದ. ಅವ್ನು ಡೆಲಾಯ್ಟಲ್ಲಿದ್ದ, ಒಟ್ಟಿಗೆ ಓದಿದ್ವಿ ನಾವು. ಅವ್ನು ಹೇಳ್ದ ಕ್ವಿಟ್ ಮಾಡ್ತಾ ಇದೀನಿ ಅಂತ, ವಿಚ್ ವಾಸ್ ವೆರಿ ಸರ್ಪ್ರೈಸಿಂಗ್. ನಾವೆಲ್ಲ ಹೆಂಗೆ ಅಂತ ಅಂದರೆ ಕೆಲಸ ಸಿಕ್ಕಾದ್ಮೇಲೆ ಒಂದು ತುಂಬ ಸೇವಿಂಗ್ಸ್ ಇರೋವರೆಗೂ ಕ್ವಿಟ್ ಮಾಡೋಕ್ಕಲ್ಲ ಅಂದ್ಕೊಂಡಿದ್ವಿ. ಸುಚೀಂದ್ರನ ಹೋಗಿ ಮೀಟ್ ಮಾಡೋಣ, ಸುಚೀಂದ್ರ ಸಗ ಸ್ಮಾರ್ಟ್ ಹುಡುಗ, ಅವನ್ನ ಮೀಟ್ ಮಾಡೋ ಹೋಗೋಣ ಅಂತ ಅವನ್ನ ಮೀಟ್ ಆಗಕ್ಕೆ ಹೇಳಿದೆ. ತುಂಬ ದಿನ ಆಯ್ತು ಸಿಕ್ಕಿ. ಹೋಗಿ ಹೇಳ್ದೆ ಅವನಿಗೆ, ನಂಗೆ ಬೋರ್ ಆಗೋಗ್ಬಿಟ್ಟಿದೆ ಇಲ್ಲೂ, ಆಮೇಲೆ ಗ್ರೋತ್ ಎಲ್ಲ ಇಟ್ಸ್ ಓನ್ ಇದು, ನನಗೆ ಹೌ ಆರ್ ಯು ಥಿಂಕಿಂಗ್ ಅಂತ ಕೇಳಿದೆ. ಅವ್ನು ಹೇಳ್ದ, ಐ ಥಿಂಕ್ ಈ ಥರ ಪ್ರಾಕ್ಟೀಸ್ ಮಾಡ್ತೀನಿ, ವಾಟ್ ಬಿಗ್ 4 ಡಸ್ ಐ ಡೂ. ಅವ್ನು ಇಂಡೈರೆಕ್ಟ್ ಟ್ಯಾಕ್ಸ್ ತುಂಬ ಸ್ಮಾರ್ಟ್ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಎಕ್ಸ್ಪರ್ಟ್ ಆಗಿ ಮಾಡ್ತೀನಿ, ಆ್ಯಂಡ್ ಐ ಥಿಂಕ್ ದೆರ್ ಇಸ್ ಡೀಸೆಂಟ್ ವರ್ಕ್ ಅವೈಲೇಬಲ್ ಇನ್ ದ ಮಾರ್ಕೆಟ್, ಮಾತಾಡೋಣ ಅಂತ. ನಾನು ಹೇಳಿದೆ, ನನಗೂ ಇಷ್ಟ, ಆದರೆ ನನಗೆ ತಂಗಿ ಬೇರೆ ಇದ್ದಾಳೆ, ಇನ್ನೂ ಸೇವಿಂಗ್ಸ್ ಇಲ್ಲ, ಒಂದು ಸ್ವಲ್ಪ ಮದುವೆಗೆಲ್ಲ ದುಡ್ಡೆಲ್ಲ ಸೇವಿಂಗ್ಸ್ ಎಲ್ಲ ಮಾಡಿ ಅದು ಆಮೇಲೆ ತೊಗೊಬೇಕು ನನಗೆ ಅಂತ. ಸೊ ಅವನು ತುಂಬ ಒಳ್ಳೆ ಹುಡುಗ ಬರೀ ಸುಚೀಂದ್ರ. ಸೊ ಸುಚೀಂದ್ರ ಹೇಳ್ದ, ಒಂದು ಕೆಲಸ ಮಾಡು, ನಿನ್ನ ಕ್ಲೈಂಟ್ಸ್ ಹುಡ್ಕು, ನಿಂಗೆ ಅದೆಲ್ಲ ಇಷ್ಟ ಅಂತಂದರೆ ಕ್ಲೈಂಟ್ಸ್ನ ನಾನು ಮ್ಯಾನೇಜ್ ಮಾಡಿರ್ತೀನಿ, ನಿಂಗೆ ಯಾವಾಗ ಸೇವಿಂಗ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅವಾಗ ಬಿಟ್ಬಿಟ್ಟು ಆ ಕ್ಲೈಂಟ್ಸ್ನ ವಾಪಸ್ ತೊಗೊಂಡೋಗು ಅಂದ. ಇಟ್ಸ್ ಲೈಕ್ ಅ ಗ್ರೇಟ್ ಡೀಲ್ ಅಲ್ಲ. ಆವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಎಷ್ಟು ಸೇವಿಂಗ್ಸ್ ಇದ್ರೆ ಆಗುತ್ತೆ ಅಂತೆಲ್ಲ. ಆಮೇಲೆ ಅರ್ಥ ಆಯ್ತು, ಯಾವತ್ತೂ ಸೇವಿಂಗ್ಸ್ ಜಾಸ್ತಿ ಇರೋಕ್ಕೆ ಚಾನ್ಸ್ ಇಲ್ಲ, ಬರೋ ಸ್ಯಾಲ್ರಿಗೆ ಪ್ಲಸ್ ಇದೆಲ್ಲ. ಇವಾಗಲೇ ಬಿಟ್ಬಿಟ್ಟು ಟ್ರೈ ಮಾಡಿದ್ರೆ ಒಳ್ಳೇದು ಅಂತ ಡಿಸೈಡೆಡ್ ಟು ಕ್ವಿಟ್. ಕಸಿನ್ಗೆ, ಚಿಕ್ಕಪ್ಪಂಗೆಲ್ಲ ಹೇಳಿದೆ. ಅವರೆಲ್ಲ ಯಾಕೋ ಬಿಡ್ತೀಯಾ ಅದು ನನಗೆ ಹೇಳಿದ್ರು. ಒಬ್ಬೊಬ್ಬರು ಓಕೆ ಅಂದರು, ನಮ್ಮಪ್ಪ ಎಲ್ಲ ಓಕೆ ಇದ್ದರು. ಬಟ್ ಮೋಸ್ಟ್ಲಿ FII ಥರ ಹೇಳಿದ್ದೆ ಎಲ್ಲರಿಗೂ. ಪರ್ಮಿಷನ್ ನಮ್ಮನೇಲಿ ಏನು ಆ ಥರ ಏನು ಪರ್ಮಿಷನ್ ಆ ಥರ ಎಲ್ಲ ಏನು ಕಲ್ಚರ್ ಇರಲಿಲ್ಲ. ಸೊ ಏನಂತಾರೆ, ನನ್ನ ಇನ್ನೊಬ್ಬ ಕಸಿನ್ ಕಿರಣ್ ಅಂತ ಇದ್ದ, ಅವನ ಜೊತೆ ಇರ್ತಾ ಇದ್ದು ನಾನು. ಹಾಸ್ಟೆಲ್ ಎಲ್ಲ ಮುಗ್ದಾದ್ಮೇಲೆ ಕಿರಣ್ ಅಂತ ಒಬ್ಬ ಕಸಿನ್ ಇದ್ದ, ಅವನ ಜೊತೆ ಇರ್ತದೆ. ಸೊ ಊಟ ತಿಂಡಿದು ಬಾಡಿಗೆ ಕಟ್ಟೋದೇನಿರಲಿಲ್ಲ, ನನ್ನ ಕಸಿನ್ ಕಟ್ತದೆ ಅದೆಲ್ಲ. ಸೊ ಇವಾಗ ಒಂದು ಐಡಿಯಾ ಏನಿದೆ ಅಂದರೆ, ಇವಾಗ ಕೆಲಸ ಬಿಟ್ಟು ಟ್ರೈ ಮಾಡಲಿಲ್ಲ ಅಂದರೆ ಲೇಟ್ ಆದಮೇಲೆ ಇನ್ನೂ ಕಷ್ಟ. ಅಂದರೆ ಇನ್ನೂ ಸಂಬಳ ಬರ್ತಾರಂಗೆ ಇನ್ನೂ ಇದ್ದು ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಏನಂತಾರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ, ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಸಿಂಪಲ್ ಥೀಸಿಸ್ ಏನು ಇಟ್ಕೊಂಡಿದ್ದೀವಿ ಅಂದರೆ, ಇವಾಗಲಾದರೆ ಇನ್ನು ಆವಾಗ ತಾನೇ ಏನು 1 ವರ್ಷ ಸಂಬಳ ಬಂದಿರೋದಿದ್ದು. ಸೊ ಜಾಸ್ತಿ ಏನು ಆ ಥರ ಲೈಫ್ ಸ್ಟೈಲ್ ಚೇಂಜ್ ಆಗಿರಲ್ಲ. ಸೊ ಇವಾಗ ಟ್ರೈ ಮಾಡ್ಬೋದು. ಎನಿವೇಸ್ ವಾಪಸ್ ಬೇಡ ಅಂದರೆ ಕೆಲಸ ಸಿಗುತ್ತೆ, ಇವಾಗ ಟ್ರೈ ಮಾಡೋಣ ಅಂತ ಕೆಲಸ ಬಿಟ್ಟಿದ್ದು. 3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ನಾನು ಸುಚೀಂದ್ರ. ಚಿಕ್ಕದಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ನನ್ನ ಕಸಿನ್ ಒಬ್ಬ ದರ್ಶನ ಅಂತ ಹೇಳೋನಲ್ಲ, ಅವನು US ಇಂದ ಒಂದು ಲ್ಯಾಪ್ಟಾಪ್ ಕಳಿಸಿದ್ದ. ಆ ಲ್ಯಾಪ್ಟಾಪ್ ಇಟ್ಕೊಂಡು ಶುರು ಮಾಡಿದ್ದು, ಮನೆಯಿಂದ ಕೆಲಸ ಮಾಡಿಕೊಂಡು. ಕ್ಲೈಂಟ್ ಬಂದಂಗೆ ಫಸ್ಟ್ ಪ್ರಿಂಟರ್ ತೊಗೊಂಡಿದ್ದು, ನೆಕ್ಸ್ಟ್ ಹೊಸ ಲ್ಯಾಪ್ಟಾಪ್ ತೊಗೊಂಡಿದ್ದು, ಆಮೇಲೆ ಒಂದು ಆಫೀಸ್ ಬಾಡಿಗೆ ತೊಗೊಂಡ್ವಿ. ಆ ಥರ ಓವರ್ 3 years ಪೀರಿಯಡ್ ವಿ ಗ್ರೂ ದಟ್ ಪ್ರಾಕ್ಟೀಸ್. ನನ್ನ ಕೋಫೌಂಡರ್ ಅನಿಲ್ನು ಆವಾಗ ಪ್ರಾಕ್ಟೀಸ್ ಟೈಮಲ್ಲೇ ಅವ್ನು ಒಳ್ಳೆ ಕೆಲಸದಲ್ಲಿದ್ದ. ಅವ್ನು ಬಿಟ್ಬಿಟ್ಟು ಬಾ ಇಲ್ಲಿ ಪ್ರಾಕ್ಟೀಸ್ ಸ್ಕೇಲ್ ಮಾಡೋಣ ಅಂತ ಶುರು ಮಾಡಿದ್ದು. ಅನಿಲ್ ಒನ್ ಆಫ್ ಮೈ ಕೋಫೌಂಡರ್ಸ್. ಈ ವಿಕೆಟ್ ರೈಡ್ ಅಂತ ಶುರು ಮಾಡಿದ್ದು, ಇವಾಗ ಬೌನ್ಸ್ ಅಂತ ಕರಿತೀವಿ.
ಸೊ CA ಪ್ರಾಕ್ಟೀಸಿಂದನೇ ಅದು ಬಿಟ್ಬಿಟ್ಟು CA ಪ್ರಾಕ್ಟೀಸ್ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ಫಿಗರ್ಡ್ ದ್ಯಾಟ್ ಇಟ್ಸ್ ಅಗೇನ್ ಸೇಮ್ ಥಿಂಗ್ ದಟ್ ಯು ಡೂ ಆ್ಯಂಡ್ ಟೈಮ್ ಬೇಸ್ಡ್ ಇದು. ವಿ ಹ್ಯಾಡ್ ಬಂಚ್ ಆಫ್ ಐಡಿಯಾಸ್ ದಟ್ ವಿ ವಾಂಟ್ ಟು ಬಿಲ್ಡ್ ಅನ್ನಂಗೆ. ಸೊ ಒಂದು ಎಕ್ಸೆಲ್ ಶೀಟಲ್ಲಿ ಹಾಕೊಂಡಿದ್ವಿ ಏನೇನು ಐಡಿಯಾಗಳು ಬರುತ್ತೆ ಆ ಥರ ಎಲ್ಲ. ವರುಣ್ ನಮ್ಮ ಹಾಸನ್ನವನು, ನನ್ನ ಕಸಿನ್ನು ಅವನು ಫ್ರೆಂಡ್ಸು. ಸೊ ನನ್ನ ಕಸಿನ್ ಮೊದಲು ಸಿಕ್ಕಿದ, ಒಂದು ಯಾವುದೋ ಒಂದು ಐಡಿಯಾ ಪೈಲಟ್ ಮಾಡೋಣ ಅಂತ ಅವ್ನಿಗೆ ಪಿಚ್ ಆಗ್ತಾಯಿದ್ವಿ ಮದುವೆಲಿ. ನಾನು ಇನ್ನೊಂದೇನೋ ಬಿಲ್ಡ್ ಮಾಡ್ತಾಯಿನಿ ಇಂದ. ಸೊ ನಮ್ಮ ಆಫೀಸ್ಗೆ ಬಂದು ಕೂತ್ಕೊಂಡು ಮಾಡೋ, ಅಟ್ಲೀಸ್ಟ್ ಬ್ರೈನ್ ಸ್ಟಾರ್ಮ್ ಮಾಡೋಂಗಾಗತ್ತೆ ಅಂತ ಅವ್ನಿಗೆ ಹೇಳಿದ್ವಿ ಬಂದು ಆಫೀಸಲ್ಲೇ ಮಾಡು ಅಂತ. ಸೊ ಹಂಗೆ ಮಾತಾಡ್ತಾ ಫಸ್ಟ್ ಒಂದು ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಆ್ಯಪ್ ಬಿಲ್ಡ್ ಮಾಡಿದ್ವಿ. ಅದಾದಮೇಲೆ ನಮಗೆ BMW ಕಾರು ಟೈಮ್ ಶೇರ್ ಮಾಡೋಣ ಅಂತ ತುಂಬ ಆಸೆ. ಆ್ಯಪನ್ನು ಪ್ಲೇಸ್ಟೋರಲ್ಲಿ ಬಿಟ್ಟಿದ್ರೆ? ಹಾಂ, ಎಕ್ಸ್ಪೆನ್ಸೆಟ್ನ ಪ್ಲೇಸ್ಟೋರಲ್ಲಿ ಇತ್ತು. ನಮಗೊಂದು ನೋಟಿಸ್ ಬಂತು. ಬಿಲ್ಡ್ ಮಾಡಿದ್ದನ್ನ ವರ್ಣನೇ ಬಿಲ್ಡ್ ಮಾಡಿದ್ದು. ವರ್ಣ ಟೆಕ್ ಅವನು. ಸೊ ಅವನೇ ಕುತ್ಕೊಂಡು ಎಲ್ಲ ಬಿಲ್ಡ್ ಮಾಡ್ದ. ಇಟ್ಸ್ ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಟೂಲ್. ಏನಂತಂದರೆ ಇಫ್ ಯು ಸಿ ಅದೇ ಆಫೀಸ್ಗೆ ಹೋಗೋ ಎಂಪ್ಲಾಯೀಸ್ದೆಲ್ಲ ಬಿಲ್ ಕ್ಲೈಮ್ ಮಾಡೋದು ಸಾಗತ್ತೆ ಕಷ್ಟ. ಅಂದರೆ ಬಿಲ್ ಕಳೆದೋಗುತ್ತೆ, ಬಿಲ್ ಅಳಿಸೋಗಿರುತ್ತೆ, ಆಮೇಲೆ ಬಿಲ್ ಕರೆಕ್ಟಾಗಿ ತೊಗೊಂಡಿದ್ದು ಮಾಡಬೇಕು. ನಾವು KPMG ಇದ್ದಾಗೂ ಬಿಲ್ಗಳೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕ್ಲೇಮ್ ಹಾಕಿ ಅದು ಬರೋದು ಆ ಥರ ಎಲ್ಲ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಆ್ಯಪ್ ಬೇಸ್ಡ್ ಮಾಡಿದ್ರೆ ಫೋಟೋ ತೆಗಿತೀರಾ, ಏನು ಎಕ್ಸ್ಪೆನ್ಸ್ ಅಂತ ಹಾಕ್ತೀರಾ, ಅದು ಮ್ಯಾನೇಜರ್ಗೆ ಹೋಗುತ್ತೆ ಅಪ್ರೂವಲ್ಗೆ ಆ್ಯಪಲ್ಲೇ. ಮ್ಯಾನೇಜರ್ಗೆ ಯಾಕೆಂದರೆ ಮ್ಯಾನೇಜರ್ ಗೊತ್ತಿರುತ್ತೆ ಈ ಖರ್ಚು ಮಾಡಬೇಕಾ ಮಾಡಬೇಡ ಅಂತ. ಆ ಮ್ಯಾನೇಜರ್ ಅಪ್ರೂವ್ ಮಾಡಿದ್ರೆ ಡೈರೆಕ್ಟ್ ಅಕೌಂಟಿಂಗಿಗೆ ಹೋಗುತ್ತೆ ಎಂಟ್ರಿ ಆಗಿ ಅಂತ ಬಿಲ್ಡ್ ಮಾಡಿದ್ವಿ. ಆ್ಯಂಡ್ ನಮ್ಗೆ ಗೊತ್ತಿರಲಿಲ್ಲ SAPದೊಂದು ಎಕ್ಸ್ಪೆನ್ಸಿಫೈ ಅಂತನೋ ಎಕ್ಸ್ಪೆನ್ಸೆಟ್ ಅಂತನೋ ಏನೋ ಒಂದು ಪ್ರಾಡಕ್ಟ್ ಇತ್ತು. ಇವಾಗ F1 ಮೂವಿ ಬಂದಿದೆಯಲ್ಲ, ಅದರಲ್ಲಿ ಎಕ್ಸ್ಪೆನ್ಸಿಫೈ ಅಂತ ಕಾಣಿಸುತ್ತೆ. ಸೊ ಏನಂತಾರೆ ಸಿಕ್ಕತ್ ಸಿಂಪಲ್ ಟ್ಯಾಲಿಲಿ ಇಂಟಿಗ್ರೇಟ್ ಆಗಂಗೆ ಆ ಥರ ಎಲ್ಲ ಬಿಲ್ಡ್ ಮಾಡಿದ್ವಿ. ಸೊ ಅದನ್ನು ಒಂದು 2-3 ಕ್ಲೈಂಟ್ಗೂ ಮಾರಿದ್ವಿ. ಬಟ್ ಅವಾಗೆಲ್ಲ ಇನ್ನೂ ಸ್ಯಾಸ್ ಅಷ್ಟೊಂದು ಇದಿರಲಿಲ್ಲ. ಆಮೇಲೆ ನಮಗೂ VC ಇಕೋಸಿಸ್ಟಮ್ ಚೆನ್ನಾಗಿ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಫ್ಲಾಶಿ ಐಡಿಯಾ ನಮ್ದು ಏನಂತಂದರೆ ಟೈಮ್ ಶೇರ್, BMW ಟೈಮ್ ಶೇರ್ ಮಾಡೋಣ ಅಂತ ತುಂಬ ಆಸೆ ಇತ್ತು ಮುಂಚೆ. ನಾನು ಏನು ಐಡಿಯಾ ಅಂದರೆ ನಾವೆಲ್ಲ EMI ಹಾಕೊಂಡು ಇದು ಮಾಡೋದು, ಬೇರೆ ದಿನ ರೆಂಟ್ ಕೊಡೋದು ಅಂತ. ಅಂದರೆ ಒಂದು 20 ದಿನ ರೆಂಟ್ ಕೊಟ್ಟರೆ, 15 ದಿನ ರೆಂಟ್ ಕೊಟ್ಟರೆ 15 ದಿನ ನಮಗೆ ಫ್ರೀ ಅನ್ನಂಗೆ ಆ ಐಡಿಯಾಲ್ ಇದ್ದಿದ್ದು. ರೆಂಟಿಗೆ ಅಂದರೆ ಬೇರೆ ಒಬ್ಬ ಡ್ರೈವರ್ ಹಾಕ್ಬಿಟ್ಟು ಕೊಡ್ತೀವಿ ಬಾಡಿಗೆಗೆ 8,500 ದಿನಕ್ಕೆ. ನನಗೆ ಒಂದು 50,000 EMI ಇರುತ್ತೆ ಅಂದರೆ 20 ದಿನದಲ್ಲಿ ಇಷ್ಟು ಹಿಂಗಾದರೆ ಮದುವೆಗೆ ಅದಕ್ಕೆ ಇದಕ್ಕೆ ಯಾರ್ಯಾರಿಗೋ ಎಲ್ಲ ಕೊಡ್ಬೋದು, ವಿತ್ ಡ್ರೈವರ್ ಕೊಟ್ಬಿಡೋದು ಅಂತ. ಬೇರೆ ದಿನ ನಮಗೆ ಫ್ರೀಯಾಗಿ ಸಿಕ್ದಂಗೆ ಆಯ್ತಲ್ಲ BMW ಅಂತ ಐಡಿಯಾ ಇದ್ದು. ಸೊ ಅದೊಂದು ಇತ್ತು. ಆಮೇಲೆ ಕಾರ್ಪೂಲ್ ತುಂಬ ಇಷ್ಟ ಆಯ್ತು ನಮಗೆ. ಯಾಕಂದರೆ ಹಾಸನ್ಗೆ ಪ್ರತಿ ಹಬ್ಬದಲ್ಲಿ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಪ್ರಾಣ ಹೋಗೋದು. ಗಣೇಶ ಹಬ್ಬ ಅಂದರೆ ಫುಲ್ ಸಖತ್ ವೆರಿ ಇದಲ್ವಾ, ಅಂದರೆ ಆಲ್ ದ ಬಸ್ಸಸ್ ಕ್ರೌಡೆಡ್, ಸಿಗಲ್ಲ, ಜಾಮು ಎಲ್ಲ. ಸೊ ನಾವೆಲ್ಲ ಕಾರ್ಪೂಲ್ ಮಾಡ್ತಾಯಿದ್ವಿ. ಅಂದರೆ ಹಾಸನ್ಗೆ ಹೋಗೋರು ಯಾರು ಇದ್ದರೆ ಎಲ್ಲ ಒಟ್ಟಿಗೆ ಪೂಲ್ ಮಾಡೋದು ಆ ಥರ ಎಲ್ಲ. ಸೊ ಫೆಲ್ಟ್ ಇಟ್ಸ್ ಅ ನೋ ಬ್ರೈನರ್, ಸೇಮ್ ಫಾರ್ ಸಿಟಿ ಆಸ್ ವೆಲ್. ಬಟ್ ಕಾರ್ಪೂಲ್ ಗ್ಲೋಬಲಿ ಹ್ಯಾಸ್ ಬೀನ್ ಟ್ರೈಡ್ ಆ್ಯಂಡ್ ಒಂಥರ ಫೇಲ್ಡ್ ಮಾಡೆಲ್ ಥರ ಅಲ್ಲ. ಅಂದರೆ ಇಟ್ ಇಸ್ ನಾಟ್ ಸ್ಕೇಲ್ಡ್, ಬ್ಲಾ ಕಾರ್ ಬಿಟ್ಟರೆ ಇನ್ಯಾರೂ ಇಲ್ಲ. ಸೊ ವಾಂಟೆಡ್ ಟು ಡೂ ಕಾರ್ಪೂಲಿಂಗ್. ಅದೊಂದು ಯಾಕೆ ಸಾಲ್ವ್ ಮಾಡಬಾರ್ದು ಅಂತ ಫಸ್ಟಿಂದ ಯೋಚನೆ ಇತ್ತು. ಸೊ ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ವಿ. ಎಲೆಕ್ಟ್ರಿಕ್ ಕಾರ್ ರೇವಾ ಆಗಿರೋದು, ಅವಾಗ 7 ಲಕ್ಷ ಮೇಲೆ ಇತ್ತು ರೇವಾ. ಒಂದು 50 ರೇವಾ ತೊಗೊಂಡ್ಬಿಟ್ಟು ಏನಂತಾರೆ ಬೆಳಗ್ಗೆ ಟ್ಯಾಕ್ಸಿ ಥರ ರನ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಲ್ ಸೆಲ್ಫ್ ಡ್ರೈವ್ ಮಾಡೋಣ ಅಂದ್ಕೊಂಡಿದ್ವಿ. ಅದು ರೂಲ್ಸ್ ನೋಡಿದ್ರೆ 100 ಕಾರ್ಸ್ ಮಿನಿಮಮ್ ಬೇಕಾಯಿತು ರೆಂಟ್ ಮೋಟರ್ ಸೈಕಲ್ ಸ್ಕೀಮ್ ಪ್ರಕಾರ, ರೆಂಟ್ ಕಾರ್ ಸ್ಕೀಮ್ ಎಲ್ಲ. ಆಮೇಲೆ ಸಖತ್ ದುಡ್ಡಲ್ಲ ಅದೆಲ್ಲ. ಅಷ್ಟೊಂದೆಲ್ಲ ನಮಗೆ ನಮ್ಗೆ ಆವಾಗಿನ ಐಡಿಯಾ ಇರಲಿಲ್ಲ VC ಹತ್ರ ಹೋದರೆ ದುಡ್ಡು ಸಿಗುತ್ತೆ, ಅದು ಆಮೇಲೆ ಇದು ಮಾಡ್ಬೋದು ಅಂತ. ನಮ್ಗೆ ಬರೀ ಪ್ರಾಫಿಟಬಿಲಿಟಿ ವೈಸ್ ಗೊತ್ತಿದ್ದು. ಆಮೇಲೆ ಸೊ ಇದೆಲ್ಲ ಇದ್ದಾಗ ಒಂದು ಒನ್ ಆಫ್ ದ ಇನ್ಸೈಟ್ ವಾಸ್, ನನ್ನ ಕೋಫೌಂಡರ್ ಅನಿಲ್ ರಾಯಲ್ ಎನ್ಫೀಲ್ಡ್ ತೊಗೊಬೇಕು ಅಂತ ಇದ್ದ. ಅವ್ನ ಜೊತೆ ಶೋರೂಮ್ಗೆ ಹೋಗಿದ್ವಿ. 1 ವರ್ಷ ಆದಮೇಲೆ ಬಾ ಅಂತಂದರು 5,000 ಇಸ್ಕೊಂಡು. ಸೊ ಅವ್ನು ಕಾಯಕ್ಕೆ ರೆಡಿ ಇದ್ದ. ಅವನು ಲೈಫಲ್ಲಿ ಒಂದು ಸತಿ ರಾಯಲ್ ಎನ್ಫೀಲ್ಡ್ ಓಡಿಸಿರ್ಲಿಲ್ಲ. ಅವ್ನು ಕೇಳಿದ್ರೆ ಅವ್ನು ಕ್ಲಿಯರ್ ಆಗಿದ್ದ, ನಾನು ತೊಗೊಂಡ್ರೆ ಫಸ್ಟ್ ರಾಯಲ್ ಎನ್ಫೀಲ್ಡೇ ತೊಗೊಳೋದು, ಅದು ದುಡ್ಡಿದೆ ಇವಾಗ, 1 ವರ್ಷ ಕಾಯ್ತೀನಿ ಅಂತ. ನಾನು ಹೆಂಗೋದು 1 ವರ್ಷ ಕಾಯೋಕ್ಕಾಗತ್ತೆ ಅಂತ. ನಾನು ಮೊದಲೇ ಪೇಷನ್ಸ್ ಕಡಿಮೆ ನನಗೆ. 1 ವರ್ಷ ಕಾಯಕ್ಕೆ ಹೆಂಗೆ ರೆಡಿ ಇದೆಯಾ? ಅಷ್ಟೊತ್ತಿಗೆ ಆ್ಯಕ್ಚುಲಿ ಡಿಸೈಡ್ ಮಾಡಿದ್ರೆ ಮಗುನೇ ಮಾಡ್ಕೊಬೋದಲ್ಲ. ಅಂದರೆ ಇಟ್ಸ್ ಫಾಸ್ಟರ್ ರೈಟ್. ಸೊ ಹೌ ಆರ್ ಯು ಸೋ ಶ್ಯೂರ್ ದಟ್ ಯು ವಾಂಟ್ ರಾಯಲ್ ಎನ್ಫೀಲ್ಡ್ ಅಂತ ಅವ್ನಿಗೆ. ಇಲ್ಲ ನಾನು ಚಿಕ್ಕವನಿದಾಗ ರಾಯಲ್ ಎನ್ಫೀಲ್ಡ್ ಆಸೆ ಇರೋದು ನಂಗೆ, ಅದೇ ತೊಗೋಬೇಕು ಅಂತ. ಆಯಿತು ಅಂತೆಲ್ಲ ಮಾಡ್ಕೊಂಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ನಮಗಿದ್ದು ಇವಾಗ ಏನು ಮಾಡ್ತಾಯಿದ್ದು ಅದೆಲ್ಲ ಅಲ್ಲಿಂದ ಶುರು ಆಗಿದ್ದು. ನಾವು ಅವಾಗೇನು ಅಂದ್ಕೊಂಡ್ವಿ ಅಂದರೆ ಅನಿಲ್ ಪಾಪ ಹೆಲ್ಪ್ ಮಾಡೋಣ. ಅನಿಲ್ ತುಂಬ ಒಳ್ಳೆ ಹುಡುಗ. ಸೊ ಏನಂತಾರೆ 1 ವರ್ಷ ಕಾಯ್ತಾನೆ. ರೆಂಟಲ್ ಕಂಪ್ನಿಗಳಿಗೆಲ್ಲ ಟ್ರೈ ಮಾಡಿ ಕೇಳೋಣ, ಏನೋ ಇದಿರುತ್ತೆ, ಅವರೆಲ್ಲ 1 ವರ್ಷ ಕಾಯ್ತಾರಲ್ಲ ಬಾಡಿಗೆ ಹಾಕ್ಬೇಕು ಗಾಡಿ ಅಂದರೆ, ಏನೋ ಇರುತ್ತೆ ಅಡ್ಜಸ್ಟ್ಮೆಂಟ್, ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಏನೋ ಮಾಡ್ಬೋದೇನೋ ಅಂತ ಒಂದಷ್ಟು ಕಂಪ್ನಿಗೆ ರಿಸರ್ಚ್ ಮಾಡೋಣ ಅಂತ ಸರ್ಚ್ ಮಾಡಿ ಫೋನ್ ಮಾಡೋಣ ಅಂತ ಮಾಡಿ. ಜಾಸ್ತಿ ರೆಂಟಲ್ ಕಂಪ್ನಿನೂ ಕಾಣಿಸ್ಲಿಲ್ಲ. ಸ್ಟೋನೆಟ್ ಬೈಕ್ಸ್ ಅಂತ ಒಂದು ಯಾವುದೋ ಡೆಲ್ಲಿಲಿ ಇತ್ತು, ಗೋವಾಲ್ ಯಾವುದೋ ಒಂದು 2-3 ಇತ್ತು. ಎಲ್ಲ ಕಡೆಯೂ 1 ಲಕ್ಷ ಡೆಪಾಸಿಟು ಆ ಥರ ರ್ಯಾಂಡಮ್ ಏನೇನೋ ಇರೋದು. ನಾನು ಸಖತ್ ಸರ್ಪ್ರೈಸ್ ಆಯ್ತು. ಆವಾಗ ತಾನೇ ಒಂದು ಸಿಂಗಾಪುರ್ ಟ್ರಿಪ್ ಹೋಗ್ಕೊಂಬಂದಿದ್ದೆ. ಅಲ್ಲಿ ನಾನು ಲ್ಯಾಂಬೋರ್ಗಿನಿ $200 ತೊಗೊಂಡಿದ್ದೆ 20 ನಿಮಿಷಕ್ಕೆ. ಲ್ಯಾಂಬೋರ್ಗಿನಿ ಒಂದು ಎಷ್ಟು 4-5 ಕೋಟಿ ಇರುತ್ತೆ. ಅದನ್ನು $200 ಅಂದರೆ ಏನು, ಸಿಂಗಾಪುರ್ ಡಾಲರ್ $200 ಅಂದರೆ ಏನು 10,000 ಅಲ್ಲ ಅನ್ಸುತ್ತಲ್ಲ, ಆ ಥರ. 10,000ಕ್ಕೆ ಲ್ಯಾಂಬೋರ್ಗಿನಿ ಓಡಿಸ್ಬೋದು ಅಂದರೆ, ಇಲ್ಲಿ ಮೋಟರ್ ಸೈಕಲ್ ರಾಯಲ್ ಎನ್ಫೀಲ್ಡ್ ಬಾಡಿಗೆ ತೊಗೊಂಡೋಗಿ 1 ಲಕ್ಷ ಬಾಡಿಗೆ ಪ್ಲಸ್ ಪಾಸ್ಪೋರ್ಟು ಪ್ಲಸ್ ಏನೇನೋ ಕೊಡಬೇಕಾಯ್ತು.
ಆ್ಯಂಡ್ ವೆನ್ ಆರ್ ಯುವರ್ ರೆಂಟಿಂಗ್ ವೆಹಿಕಲ್ಸ್ ಇಲ್ಲಿ ಯು ನೋ ದಟ್ ಯು ಆರ್ ಬೀಂಗ್ ರಿಪ್ಡ್ ಆಫ್ ಅನ್ನೋ ಅಂದರೆ ದುಡ್ಡು ಅಷ್ಟೊಂದು ವಾಪಸ್ ಬರುತ್ತಾ ಇಲ್ವಾ, ಏನೋ ಮಾಡ್ತಾರೆ ಅಂತ. ಪಾಸ್ಪೋರ್ಟ್ ಹೆಂಗೆ ಕೊಡ್ತೀರಾ ಒಬ್ರಿಗೆ, ರೈಟ್? ಸೊ ವಾಸ್ ವೆರಿ ಕ್ಯೂರಿಯಸ್. ಐ ವಾಸ್ ಟೆಲಿಂಗ್ ಅನಿಲ್ಗೆ, ವರುಣ್ಗೆ ಹೇಳಿದೆ, ಏನು ಗೊತ್ತಾ, ಜಾಸ್ತಿ ಮೋಟರ್ ಸೈಕಲ್ ರೆಂಟಲ್ ಕಂಪ್ನಿನೇ ಇಲ್ಲ ಬೆಂಗಳೂರಲ್ಲಿ, ಇಂಡಿಯಾಲೆಲ್ಲ. ಅದು ಗೋವಾಲ್ ಎರಡಿದೆ, ಡೆಲ್ಲಿಲಿ ಒಂದಿದೆ, ಕ್ರೇಜಿ ಟರ್ಮ್ಸು ಅಂತ ಅಂದೆ. ಸೊ ವೆರಿ ಸರ್ಪ್ರೈಸ್ ದಟ್ ರೆಂಟಲ್ ಕಂಪ್ನಿಗಳಿಲ್ಲ ಅಂತ. ಸೊ ದಟ್ಸ್ ಅವರ್ ರಿಸರ್ಚ್ ಆನ್ ರೆಂಟಲ್ ಸ್ಟಾರ್ಟೆಡ್. ವಿತೌಟ್ ವಿಲ್ ಸ್ಟಾರ್ಟ್ ವಿತ್ ಒನ್ ಮೋಟರ್ ಸೈಕಲ್ ರೆಂಟಲ್ ಆ್ಯಂಡ್ ಸಿ ಸೇಮ್ BMW ಏನು ಮಾಡಲ್ ಇತ್ತು ಅದನ್ನು ಮೋಟರ್ ಸೈಕಲ್ಗೆ ಮಾಡೋಣ, ನೋಡೋಣ ಹೌ ಇಟ್ ಪ್ಲೇಸ್ ಔಟ್ ಅಂತ. ಒಂದಿನ ಫ್ರೀ ಇದ್ವಿ, May 2 ರಜಾ ಇತ್ತು. ಸೊ ಒಂದು ಫೇಸ್ಬುಕ್ ಪೇಜ್ ಮಾಡಿದ್ವಿ. ಆಮೇಲೆ ವರ್ಣ ಹೇಳ್ದ ಕದ್ಯದೆಲ್ಲ ಮ್ಯಾನೇಜ್ ಮಾಡ್ಬೋದು IoT ಹಾಕ್ಕೊಂಡೆಲ್ಲ. ಸೊ ವಿ ಡೋಂಟ್ ನೀಡ್ ದ ಡೆಪಾಸಿಟ್, ಇನ್ಶೂರೆನ್ಸ್ ಎಲ್ಲ ಟ್ರೈ ಮಾಡೋಣ ಅಂತ. ದಟ್ಸ್ ಅವರ್ ಜರ್ನಿ ಸ್ಟಾರ್ಟೆಡ್. ಲಾಡ್ ಆಫ್ ವರ್ಕ್ ಹ್ಯಾಸ್ ಗಾನ್. ಇವತ್ತಿಗೆ 11 ವರ್ಷ ಆಗತ್ತೆ ಹತ್ರ. ಅಂದರೆ 2014 ಸ್ಟಾರ್ಟ್ ಮಾಡಿದ್ವಿ, 2013 ಸ್ಟಾರ್ಟ್ ಮಾಡಿದ್ವಿ, 2014 ಇನ್ಕಾರ್ಪೊರೇಟ್ ಮಾಡಿದ್ವಿ. ಡನ್ ಮ್ಯಾಸಿವ್ ಅಮೌಂಟ್ ಆಫ್ ವರ್ಕ್, ಬಟ್ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ದರ್ಶನ್ ಹತ್ರ ಮತ್ತೆ ಹೋದ್ವಿ. ದರ್ಶನ್ ಹತ್ರ feelthebullet.com ಅಂತ ಮಾಡೋಣ ಅಂದ್ಕೊಂಡಿದ್ದೀವಿ. ರಾಯಲ್ ಎನ್ಫೀಲ್ಡ್ ಇದು ಮಾಡೋಕ್ಕೆ ಒಂದು ಬಿಸ್ನೆಸ್ ಮಾಡಲ್ ಹಾಕಿದ್ವಿ. ಬಿಸ್ನೆಸ್ ಮಾಡಲ್ ಎಲ್ಲ ಚೆನ್ನಾಗಿ ಆಗ್ತದ್ವಿ ನಾವು. ಹಾಕ್ಬಿಟ್ಟು ಏನಂತಾರೆ, ಇಷ್ಟಿಷ್ಟು ಗಾಡಿ ಹಾಕ್ತೀವಿ, ಇಷ್ಟಿಷ್ಟು ಆಗುತ್ತೆ, ಸ್ಟಾರ್ಟಿಂಗ್ ಒಂದು 10 ಲಕ್ಷ ಕೊಡು ಅಂತ ಅವ್ನಿಗೆ. ಅವ್ನು US ಇದ್ದ. ಸೊ ಅವನೊಬ್ಬನೇ ನಮ್ಗೆ ದುಡ್ಡಿರೋನು ಗೊತ್ತಿದ್ದು. ಸೊ ಅವನು 10 ಲಕ್ಷ ಸಗ ಜಾಸ್ತಿ, ಒಂದು 5 ಲಕ್ಷ ಕೊಡ್ತೀನಿ ಅಂದಿದ್ದ. ನಾನು ಒಂದು 5 ಲಕ್ಷ ಆಗಿರೋದಕ್ಕೆ 5 ಲಕ್ಷ HDFC ಅವ್ರು ಸಾಲ ಕೊಟ್ಟರು ಬೈಕ್ ತೊಗೊತೀನಿ ಅಂದರೆ. ಪ್ಲಸ್ ಒಂದು 10 ಲಕ್ಷ 15 ಲಕ್ಷ ಹಾಕೊಂಡು ಪೈಲಟ್ ಶುರು ಮಾಡಿದ್ದು. ಒಂದು ಫೇಸ್ಬುಕ್ ಪೇಜು, ಒಂದು ಕಾಂಟಿನೆಂಟಲ್ GT ಅಂತ ರಾಯಲ್ ಎನ್ಫೀಲ್ಡ್ ಇತ್ತು, ಅದನ್ನು 3 ತಿಂಗಳಲ್ಲಿ ಕೊಡ್ತೀನಿ ಅಂದಿದ್ರು. ಇನ್ನೊಬ್ಬ ಫ್ರೆಂಡ್ ಯಾರೋ ಹೇಳ್ದ ಹಾಲಿಡೇಡ್ಸನ್ ಅಂತ ಇದೆ ಅಂತ. ಅದು ಅವ್ರದ್ದು 5 ಲಕ್ಷದೊಂದು ಬರ್ತಾಯಿತ್ತು. ಅಲ್ಲೋಗಿ ಲೈನಲ್ಲಿ ನಿಂತ್ಕೊಂಡು ಬುಕ್ಕಿಂಗ್ ಅಮೌಂಟ್ ಕಟ್ಬಿಟ್ಟು ಒಂದು ಹಾಲಿಡೇಡ್ಸನ್, ಸುಮ್ಮನೆ ಜನಕ್ಕೆ ಅಟ್ರಾಕ್ಟ್ ಆಗೋದು ಹಾಲಿಡೇಡ್ಸನ್ ಅಂದರೆ ಅಂತ, ಪ್ಲಸ್ ರಾಯಲ್ ಎನ್ಫೀಲ್ಡ್ ಮಾಡೋಣ ಅಂತ ಐಡಿಯಾ ಇದ್ದಿದ್ದು. ವರ್ಸ್ಟ್ ಕೇಸ್ ಇದನ್ನೆಲ್ಲ ಮಾರಾಕ್ಬಿಟ್ಟು EMI ಕಟ್ತೀವಿ ಅನ್ನಂಗೆ ಶುರು ಮಾಡಿದ್ದು ನಾವು. ಅಲ್ಲಿಂದ ಇವತ್ತವರೆಗೂ ನಡೀತಾ ಇದೆ ಏನೇನೋ. ಸೊ ದಟ್ಸ್ ದ ಜರ್ನಿ. ಸರ್, ನೀವೀಗ ವಿಕೆಟ್ ರೈಡ್ ಆ್ಯಂಡ್ ಅಪ್ನಾ ರೈಡ್ ಬಗ್ಗೆ ಹೇಳಿದ್ರಿ. ಆ್ಯಂಡ್ ಅವೆರಡು ಜರ್ನಿಲಿ ಏನು ಕಲ್ತ್ಕೊಂಡ್ರು, ಅಲ್ಲಿಂದ ಬೌನ್ಸ್ಗೆ ಲೀಡ್ ಆಯಿತು ಅಂತ. ಬಟ್ ಅಲ್ಲಿ ಏನು ಕಲ್ತ್ಕೊಂಡ್ರಿ ಅನ್ನೋದು ಒಂಚೂರು ಹೇಳ್ಬೋದಾ? ಫಾರ್ ಎಕ್ಸಾಂಪಲ್, ಅಲ್ಲಿ ಎಷ್ಟು ರೆವೆನ್ಯೂ ಮಾಡೋಕ್ಕಾಯ್ತು, ಅಥವಾ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅಂತಂತು, ನಿಮ್ಮ ಅಸಂಪ್ಷನ್ಸ್ ಏನು ರಾಂಗ್ ಆಯಿತು? ರೈಟ್. ಸೊ ನಾವು ಒಂದು ನಮ್ಗೆ ಗೊತ್ತಿದೆ ಅಂದರೆ, ವಿ ಕಾಂಟ್ ಓನ್ ದಿ ಸ್ಕೂಟರ್ಸ್ ಆನ್ ಅ ಬ್ಯಾಲೆನ್ಸ್ ಶೀಟ್ ಅಂತ. ಯಾಕಂದರೆ it's a lot of each vehicles were like 5 lakh 10 lakh kind of thing. So we wanted to do asset light model. Right. So that helped us a lot, how to do asset light model ಏನು ಅಂತಲ್ಲ. ಅಂದರೆ regulatory wise how do you do it ಅಂತ ಒಂದು. Second, the biggest risk is risk of losing the vehicle, accidents ಅದೆಲ್ಲ. So from day one we knew insurance is the only way to do this. And ಇನ್ಶೂರೆನ್ಸ್ ಆಗಬೇಕು ಅಂದರೆ ಕಮರ್ಷಿಯಲ್ ಇನ್ಶೂರೆನ್ಸ್ ಇರಬೇಕು, ವಿಚ್ ಮೀನ್ಸ್ ರೆಂಟ್ ಮೋಟರ್ ಸೈಕಲ್ ಸ್ಕೀಮ್ ಅಂತ ಒಂದು ಲೈಸೆನ್ಸ್ ಇದೆ ಅಂತ. ದೇರ್ ವಾಸ್ ಅ ರೂಲ್, ಬಟ್ nobody had used that rule other than Goa. Okay. So our biggest challenge was getting license. Right. And getting the governments to give out those licenses for commercial renting of vehicles. Okay. ತುಂಬ ಸ್ಟ್ರಗಲ್ ಮಾಡಿದ್ವಿ ಅದಕ್ಕೆ. 1-2 ವರ್ಷ ಬೇಕಾಯಿತು ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗೋಕ್ಕೆ. ಜೈಪುರ್ ಗೇವ್ ವಾಸ್ ದ ಫಸ್ಟ್ ಒನ್. ವಿ ಆರ್ ವೆರಿ ಲಕ್ಕಿ. ಲಾಂಗ್ ಸ್ಟೋರಿ ದೇರ್. ನಾವು ರ್ಯಾಂಡಮ್ ಆಗಿ ಜೈಪುರ್ಗೆ ಫೋನ್ ಮಾಡಿದ್ವಿ. ಅಸಿಸ್ಟೆಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅಂದರೆ ಡೈರೆಕ್ಟ್ರಲ್ಲಿ ಹುಡ್ಕೊಂಡು ಎಲ್ಲ ಯಾರೋ ಸೆಕ್ಯೂರಿಟಿ ರಿಸೀವ್ ಮಾಡಿದ್ರು, ಯಾರಿಗೋ ಕನೆಕ್ಟ್ ಮಾಡಿದ್ರು. ಆ್ಯಂಡ್ ಕೇಳಿದ್ವಿ, ಈ ಥರ ನಾವು ಬೆಂಗಳೂರು ಸ್ಟಾರ್ಟಪ್ಪು ಜೈಪುರಲ್ಲಿ ರೆಂಟಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಜೈಪುರ್ ಇಸ್ ಅ ಗ್ರೇಟ್ ಟೂರಿಸ್ಟ್ ಸಿಟಿ. ಆವಾಗ ಇದು ಪ್ರೀ ಬೌನ್ಸ್, ಇದೆಲ್ಲ ಪ್ರೀ ಬೌನ್ಸ್. ಇನ್ನೂ ಒಂದು 5 ಗಾಡಿ 7 ಗಾಡಿ ಇತ್ತು. ಲೈಸೆನ್ಸ್ ಇಲ್ಲದೆ ವಿ ಕುಡ್ಂಟ್ ಸ್ಕೇಲ್ ಅಲ್ವಾ, ಅಂದರೆ ಇನ್ಶೂರೆನ್ಸ್ ರಿಸ್ಕ್ ಇಲ್ಲ. ವಿಕೆಟ್ ರೈಡ್ ಆವಾಗ ಎಲ್ಲ ವಿಕೆಟ್ ರೈಡ್. ದ ಕಂಪ್ನಿ ಸ್ಟಿಲ್ ಕಾಲ್ಡ್ ವಿಕೆಟ್ ರೈಡ್. ಒಂದು ಬೌನ್ಸ್ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ OEM ಕಂಪ್ನಿ ಇದೆ. ಬಟ್ ವಿ ಸ್ಟಿಲ್ ದ ಸೇಮ್ ಕಂಪ್ನಿ ಕಂಟಿನ್ಯೂಸ್ ಟು ರನ್. ಸೊ ವಿ ನ್ಯೂ ದಟ್ ಬಿಗ್ಗೆಸ್ಟ್ ಅನ್ಲಾಕ್ ಇಸ್ ಲೈಸೆನ್ಸ್ ಸಿಗ್ಬೇಕು ನಮಗೆ ಇದಕ್ಕೆ ಮಾಡೋಕ್ಕೆ. ಆವಾಗ ಕಮರ್ಷಿಯಲ್ ಇನ್ಶೂರೆನ್ಸ್ ಬರುತ್ತೆ, ವಿಚ್ ಮೀನ್ಸ್ ಥೆಫ್ಟು ಡ್ಯಾಮೇಜಸ್ ಎಲ್ಲ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು. ರೈಟ್. ಸೊ ದಿಸ್ ವಾಸ್ ದ ಲೂಪ್. ಸೊ ಲೈಸೆನ್ಸ್ ಕೊಡೋಕ್ಕೆ ತುಂಬ ಓದಾಡಿದ್ವಿ. ಕರ್ನಾಟಕದಲ್ಲಿ ಸಿಗ್ತಾನೆ ಇರಲಿಲ್ಲ. ದಿನ ಹೋಗೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಕಾಯೋದು, ಅವರು ಇದೆಲ್ಲ ಇನ್ನೂ ಯಾರೂ ಮಾಡಿಲ್ಲಪ್ಪ, ಇದು ಮಾಡೋಕ್ಕೆ ಗೊತ್ತಿಲ್ಲ, ಎಲ್ಲ ಥರನೂ ಹೇಳೋರು. ಜೈಪುರ್ ವೆರಿ ಲಕ್ಕಿ. ಈ ಅಸಿಸ್ಟೆಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಲಾಯರ್ ಕೂಡ ಆಗಿದ್ರು. ನಾವು ಬ್ಯಾಂಗ್ಳೂರ್ ಬೇಸ್ ಸ್ಟಾರ್ಟಪ್ಪು ಈ ಥರ ಮಾಡಬೇಕು ಅಂತಲ್ಲ ಅಂದರೆ, ಆಮೇಲೆ ಹೇಳಿದ್ವಿ ಅವ್ರಿಗೆ, ಉದಯಪುರಲ್ಲಿ ಯಾವಾಗ ಒಂದು 10 years ಬ್ಯಾಕ್ ಕೊಟ್ಟಿದ್ರಂತೆ ಲೈಸೆನ್ಸು, ನ್ಯೂಸಲ್ಲಿದೆ. ಆ್ಯಂಡ್ ದರ್ ಇಸ್ ಅ ಸ್ಕೀಮ್ ವಿಚ್ ಎಕ್ಸಿಸ್ಟ್, ನಿಮ್ಮ ಟೂರಿಸಮ್ಗೂ ಹೆಲ್ಪ್ ಆಗುತ್ತೆ, ಕೆನ್ ಯು ಹೆಲ್ಪ್ ಅಸ್ ಅಂದರೆ. ಬುಕ್ಸಲ್ಲಿ ಇದೆ ಅಂದರೆ ಮಾಡೋಣಂತೆ, ಅದರಲ್ಲಿ ಏನಂತೆ ಪ್ರಾಬ್ಲಮ್ ಅಂದರು. ಯಾವಾಗ ಬರೋದು, ಹೆಂಗೆ ಮಾತಾಡೋದು ಅಂದರೆ, ನಾಳೆ ಅದೊಂದು ರಜಾ ಇದೆ ಅಂತಂದರು. ಸೊ ನಾವು ಮೋಸ್ಟ್ಲಿ 1 ತಿಂಗಳ ಮೇಲೆ ಬರೋಕ್ಕೆ ಹೇಳ್ತಾರೆ ಅಂದ್ಕೊಂಡ್ರೆ, ಇಲ್ಲ ನಾಳಿದ್ದು ಬಂದುಬಿಡಿ ಅಂದರು. ನಾವು ಓಕೆ ಅಂದ್ಕೊಂಡು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋದ್ವಿ. ನಾನೊಬ್ಬ ಹೋದೆ, ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ವಿ. ಸೀಲು, ಅಪ್ಲಿಕೇಶನ್, ಹೆಂಗೆ ಏನು ಆ ಬುಕ್ಕು ಎಲ್ಲ, ಮೋಟರ್ ವೆಹಿಕಲ್ ರೂಲು ಎಲ್ಲ ಆಗಿರೋದಕ್ಕೆ ಅದೊಂದು ಹೆಲ್ಪ್ ಆಯಿತು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವ್ರು ಪಾಪ ಸಖತ್ ಖುಷಿಯಾಗೋದ್ರು. ಕೂರ್ಸ್ ಕಾಫಿ ಎಲ್ಲ ಕೊಟ್ಟರು. ಇಲ್ಲಿ ನಮಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೊಂದು ದಿನ ಫುಲ್ ಕಾಯಿದ್ರೆ ಬಂದ್ಬಿಟ್ಟು ಯಾಕಪ್ಪ ತಲೆ ತಿಂತೀರಾ ಅನ್ನಂಗೆ ಕಳಿಸೋರು ನಮಗೆ. ಇಲ್ಲಿ ಅಲ್ಲಿ ನೋಡಿದ್ರೆ ಕೂರಿಸ್ಬಿಟ್ಟು ಕಾಫಿ ಕುಡ್ರೆ ಎಲ್ಲ ಕೊಡ್ತಾರೆ ನಮಗೆ. ಆಮೇಲೆ
ಕಮಿಷನರ್ ಹತ್ರ ಮಾತಾಡ್ತೀವಿ, ಈಸ್ ದ ಸೈನಿಂಗ್ ಅಥಾರಿಟಿ ಅಂತ ನಮ್ಗೆ ಗೊತ್ತು. ಆ್ಯಂಡ್ ಹಿ ಅಂಡರ್ಸ್ಟುಡ್ ಆ್ಯಂಡ್ ಹಿ ಸೆಡ್ ವಿ ಹ್ಯಾವ್ ಅ ಮ್ಯಾಂಡೇಟ್ ಫ್ರಮ್ ಆರ್ ಸಿ ಎಮ್, ಏನೇನು ಟೂರಿಸಮ್ ಪ್ರಮೋಟ್ ಆಗುತ್ತೋ ಮಾಡೋದು. ಆ್ಯಂಡ್ ಇಫ್ ಯು ಆರ್ ರೆಡಿ ಟು ಕಮ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಡೂ ದಿಸ್ ಫಾರ್ ಅಸ್, ವೈ ವಿಲ್ ವಿ ಸೇ ನೋ ಅಂತ. ಸರ್ ಈ ಥರ ಎಲ್ಲ ಹೇಳ್ತಾರೆ. ಬಟ್ ದಿಸ್ ಅಪ್ಲಿಕೇಶನ್ ನಾವು ಮಹಾರಾಷ್ಟ್ರಲ್ಲೂ ಸಿಗಾಕೊಂಡಿದ್ವಿ. ಮಹಾರಾಷ್ಟ್ರಲ್ಲೂ ಒಂದು ಆಫೀಸೆಲ್ಲ ತೊಗೊಂಡ್ಬೇಕಾಯ್ತು ಈ ಲೈಸೆನ್ಸ್ಗೆ. 1 ವರ್ಷದಿಂದ ಕಾಯ್ತಾ ಇದ್ವಿ. ಮಹಾರಾಷ್ಟ್ರಲ್ಲಿ ಇನ್ನೂ ಲೈಸೆನ್ಸ್ ಬಂದಿರಲಿಲ್ಲ. ರೆಂಟ್ ಕಟ್ಕೊಂಡಿದ್ವಿ. ಯಾಕಂದರೆ ಅಪ್ಲಿಕೇಶನ್ ರೆಂಟಲ್ಲಿ ಅಡ್ರೆಸ್ ಏನೋ ಇಷ್ಟು ಜಾಗ ಇರಬೇಕು, ಟಾಯ್ಲೆಟ್ ಇರಬೇಕು, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ರೆಂಟ್ ತೊಗೊಂಡು ಎಲ್ಲ ಮಾಡಿ 5 ಸ್ಕೂಟರು ತೊಗೊಂಡು ಅಪ್ಲೈ ಮಾಡಬೇಕಾಯ್ತು ಲೈಸೆನ್ಸ್ಗೆ. ಸೊ ಹೇಳಿದ್ವಿ ಸರ್ ಮಹಾರಾಷ್ಟ್ರಲ್ಲ ಈ ಥರ ಹಾಕಿದ್ದೀವಿ, ಇನ್ನೂ 1 ವರ್ಷ ಆಯಿತು, ನಮ್ಗೆ ಅಷ್ಟೊಂದು ದುಡ್ಡು ಇಲ್ಲ ಈ ಥರ ಒಂದೊಂದು ತಿಂಗಳು 1 ವರ್ಷ ರೆಂಟ್ ಕಟ್ಟೋಕ್ಕೆಲ್ಲ. ಅವರು ಮುಕುಲ್ ರಾಜ್ ಸಿಂಗ್ ಅಂತ ಅವರು ಒಂದು ಕೆಲಸ ಮಾಡಿ, ನಾನೇ ಹೆಂಗು ಇಶ್ಯೂಯಿಂಗ್ ಅಥಾರಿಟಿ, ನನ್ನದೇ ಒಂದು ಯಾವುದೋ ಒಂದು ಚಿಕ್ಕ ಜಾಗ ಇದೆ, ಅದ್ರ ರೂಲ್ಸ್ ಪ್ರಕಾರ ಕಂಪ್ಲೈ ಆಗುತ್ತೆ ಅಂದರೆ ಅದನ್ನು ತೊಗೊಳ್ಳಿ, ಯು ಸ್ಟಾರ್ಟ್ ಪೇಯಿಂಗ್ ದ ರೆಂಟ್ ಒನ್ಸ್ ವಿ ಗಿವ್ ದ ಲೈಸೆನ್ಸ್ ಅಂದರು. ಯಾರಪ್ಪ ಈ ಥರ ಎಲ್ಲ ಆಫರ್ ಮಾಡ್ತಾರೆ ಅಂತ. ಆಮೇಲೆ ಭಯನೂ ಆಗುತ್ತಲ್ವಾ, ಅಯ್ಯೋ ಇನ್ನೇನಾದ್ರು ಕ್ಯಾಚ್ ಇದೆಯಾ ಇದಕ್ಕೆ, ರೆಂಟ್ ಎಕ್ಸಾಬರೆಂಟ್ ಇರುತ್ತಾ ಏನು ಎಂತದ್ದು. ಗೌರ್ಮೆಂಟ್ ಅಂದರೆ ಯೂಶ್ವಲಿ ಭಯ ಅಲ್ವಾ. ಅವರು ಅವ್ರದ್ದೇ ಕಾರಲ್ಲಿ ಕಳಿಸಿದ್ರು, ಹೋಗಿ ನೋಡ್ಕೊಂಬ ಅಂತ ನೋಡ್ಕೊಂಬಂದೆ. ಎಲ್ಲ ಒಂದು ದಿನದಲ್ಲಿ ಆಗಿರೋದು. ಇದು 12 ಗಂಟೆಗೆ ಶುರು ಆಯಿತು. 4-5 ಗಂಟೆಗೆ ಹೆಂಗೆ ಲೈಸೆನ್ಸ್ ಕೊಡೋದು, ಪ್ರಾವಿಷನಲ್ ಸರ್ಟಿಫಿಕೇಟ್ ಏನು ಅಂತ ಗೊತ್ತು ಅವ್ರಿಗೆ. ಆಮೇಲೆ ರೆಂಟ್ ಇಶ್ಯೂ ಸಾಲ್ವ್ ಆಗಿದೆ. ಮೋಟರ್ ಸೈಕಲ್ ಏನು ಮಾಡಲಿ ಸರ್ ಅಂದರೆ, ಯು ಕಮಿಟ್ ಟು ಸೇಯಿಂಗ್ ದಟ್ ಯುಲ್ ಬೈ ಮೋಟರ್ ಸೈಕಲ್ಸ್ ಬೈ ವಿದಿನ್ ಅ ಟೈಮ್ ಫ್ರೇಮ್, ಪ್ರಾವಿಷನಲ್ ಲೈಸೆನ್ಸ್ ಕೊಡ್ತೀನಿ ಅಂತ. ನಾನು ನಮ್ಮ ಟೀಮ್ಗೆ ಹೆಂಗೆ ಹೇಳಿ ಇದೆಲ್ಲ ಇಷ್ಟೊಂದೆಲ್ಲ ಚೆನ್ನಾಗಾಗ್ತದೆ ಒಂದು ದಿನದಲ್ಲಿ ಅಂತ. ಯಾಕಂದರೆ ಇಲ್ಲೆಲ್ಲ 1 ವರ್ಷ ಕಾಯ್ದಾಗಿತ್ತು. ಆಯಿತು ಒಂದು ಎಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ಮಾಡಿ ಹೋದ್ವಿ. ಆಮೇಲೆ ಹೇಳಿದ್ರು, ನೀವೇನು ಬರೋಕ್ಕೆ ಹೋಗ್ಬೇಡಿ, ಇಮೇಲಲ್ಲಿ ಕಳಿಸ್ತೀನಿ ಲೈಸೆನ್ಸು, ಪ್ರಾವಿಷನಲ್ ಲೈಸೆನ್ಸ್, ಆಮೇಲೆ ಬನ್ನಿ ಅಂತ. ಓಕೆ ಅಂತ ಬಂದೆಲ್ಲ ಹೇಳಿದೆ. ಈ ಥರ ಜೈಪುರಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತೇನೋ, ಯಾಕಂದರೆ ಕೊಡೋಕ್ಕೆಲ್ಲ ರೆಡಿ ಇದ್ದಾರೆ, ಆ ಲೈಸೆನ್ಸ್ ಬಂತಂದರೆ ಬೇರೆ ಕಡೆಗೆಲ್ಲ ಪುಷ್ ಮಾಡ್ಬೋದು ಅಂತ. 15 ದಿನ ಆಯಿತು, ಏನೂ ರೆಸ್ಪಾನ್ಸ್ ಇರಲಿಲ್ಲ ಅಲ್ಲಿಂದ. ಏನು ಇದು ಮಾಡೋದು, ಅವ್ರು ಫೋನ್ ನಂಬರೆಲ್ಲ ಕೊಟ್ಟಿದ್ರು. ಏನು ಕೇಳೋದು, ಡೈರೆಕ್ಟಾಗಿ ಹೋಗ್ಬೇಡ, ಮತ್ತೆ ಹೋಗಿ ತೋರ್ಸೋಣ ಮುಖ ಅಂತ. ಫ್ಲೈಟ್ ತೊಗೊಂಡು ಲ್ಯಾಂಡ್ ಆದರೆ ಪ್ರಾವಿಷನಲ್ ಲೈಸೆನ್ಸ್ ಇತ್ತು, ಮೇಲ್ಡ್ ಪ್ಲೀಸ್ ಚೆಕ್ ಅನ್ನಂಗಿತ್ತು. ಇದು ಒಂಥರ ರಾಜಸ್ಥಾನಿ ಭಾಷೆಯಲ್ಲಿತ್ತು. ಮರವಾಡಿ ಫ್ರೆಂಡ್ ಯಾರಿಗೋ ಕಳಿಸ್ದೆ, ಕೇಳ್ಬಿಟ್ಟು ಹೇಳಪ್ಪ ಏನು ಬರ್ದಿದ್ದಾರೆ ಅದರಲ್ಲಿ ಅಂತ. ಅವ್ನು ಹೇಳ್ದೆ, ಈ ಥರ ಇಷ್ಟು ದಿನ ಟೈಮ್ ಇರುತ್ತೆ, ಇಷ್ಟಲ್ಲಿ ಗಾಡಿ ತೊಗೊಂಡ್ರೆ ಶುರು ಆಗುತ್ತೆ ಅಂತ. ಸೊ ಲೈಸೆನ್ಸ್ ಹ್ಯಾಸ್ ಬೀನ್ ಅ ಬಿಗ್ಗೆಸ್ಟ್ ಅನ್ಲಾಕ್. ಟುಡೇ ಎನಿ ಮೋಟರ್ ಸೈಕಲ್ ರೆಂಟಲ್ ಕಂಪ್ನಿ, 2-wheeler ರೆಂಟಲ್ ಕಂಪ್ನಿ ವಿಚ್ ಇಸ್ ವರ್ಕಿಂಗ್ ಎನಿವೇರ್. ಇಲ್ಲಿ ನಮ್ಮ ಥರ ರಾಯಲ್ ಬ್ರದರ್ಸ್ ಅಂತ ಒಬ್ರು ಇದ್ರು, ಅವರು ನಮ್ಮ ಜೊತೆನೇ ಕಿತ್ತಾಡ್ತಿದ್ರು ಪಾಪ ಲೈಸೆನ್ಸಿಗೆ. ಸೊ ವಿ ಬೋತ್ ವೇರ್ ದ ಗೈಸ್ ಹೂ ಅನ್ಲಾಕ್ಡ್ ಲೈಸೆನ್ಸಿಂಗ್ ಇನ್ ಅಕ್ರಾಸ್ ಇಂಡಿಯಾ. ಒನ್ಸ್ ದಟ್ ರಾಜಸ್ಥಾನ್ ಹ್ಯಾಪೆಂಡ್, ಕರ್ನಾಟಕದಾಯಿತು. ಕರ್ನಾಟಕ ಆದಮೇಲೆ ಇನ್ನೂ ಇವತ್ತು ಮಹಾರಾಷ್ಟ್ರಲ್ಲಿ ಇಲ್ಲ ಲೈಸೆನ್ಸು, ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಅಕ್ರಾಸ್ ಇಂಡಿಯಾ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಓಪನ್ ಅಪ್ ಬಿಕಾಸ್ ಸಮನ್ ಗೇವ್ ಆ್ಯಂಡ್ ವಿ ಸೆಡ್ ದೇ ಆರ್ ಗಿವಿಂಗ್, ಯು ಶುಡ್ ಆಲ್ಸೋ ಡೂ ಇಟ್ ಆ ಥರ ನನಗೆ. ಸೊ ಲೈಸೆನ್ಸ್ ವಾಸ್ ಅ ಬಿಗ್ಗೆಸ್ಟ್. 2 yearsವರೆಗೂ ಸ್ಕೇಲ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸ್ಕೇಲ್ ಮಾಡೋಕ್ಕೆ ಶುರು ಮಾಡಿದ್ದು. ವಿ ಸ್ಟಾರ್ಟೆಡ್ ಡೂಯಿಂಗ್ ಅಸೆಟ್ ಲೈಟ್ ಮಾಡಲ್ ಅನ್ನಲ್ಲ, ವಿ ಸ್ಟಾರ್ಟೆಡ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ಎಕ್ಸಿಸ್ಟಿಂಗ್ ಓನರ್ಸ್ ಆಫ್ ದೀಸ್ ವೆಹಿಕಲ್ಸ್. ಮೋಟರ್ ಸೈಕಲ್ ಕ್ಲಬ್ಗಳಿಗೆಲ್ಲ ಹೋದರೆ ಈ ಸಾಕಾರು ಹೂ ಹ್ಯಾಡ್ ದ ಬೈಕ್ಸ್ ವೆರ್ ದೇರ್ ಆ್ಯಂಡ್ ದೇ ವೇರ್ ಆಲ್ವೇಸ್ ಬೋರ್ಡ್ ಆಫ್ ದೇರ್ ಎಕ್ಸಿಸ್ಟಿಂಗ್ ವೆಹಿಕಲ್. ದೇ ವಾಂಟೆಡ್ ಆಲ್ವೇಸ್ ಟು ಅಪ್ಗ್ರೇಡ್ ಆರ್ ಗೋ ಟು ಅ ಬೆಟರ್ ವೆಹಿಕಲ್ ಆರ್ ನಾಟ್ ಯೂಸಿಂಗ್ ದ ವೆಹಿಕಲ್. ಸೊ ನಾವೇನಂದ್ವಿ ಅಂದರೆ, ಆ ವೆಹಿಕಲ್ ನಮಗೆ ಅಟ್ಯಾಚ್ ಮಾಡಿ ಒಂಥರ ರೆಂಟ್ ಮೋಟರ್ ಸೈಕಲ್ ಸ್ಕೀಮ್ ಮತ್ತು ಮೋಟರ್ ವೆಹಿಕಲ್ಸ್ ರೂಲ್ ಹೆಂಗಿದೆ ಅಂದರೆ, ಆಪರೇಟರ್ ನಮ್ದು ಇವಾಗ ಲೈಸೆನ್ಸ್ ಇರೋದಕ್ಕೆ ಐ ಕ್ಯಾನ್ ಟೇಕ್ ಸಮನ್ ಸೇಲ್ಸ್ ವೆಹಿಕಲ್ ಆ್ಯಂಡ್ ರೆಂಟ್ ಇಟ್ ಔಟ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ ಸ್ಟ್ರಕ್ಚರ್ ಅನ್ನಂಗಿದೆ. ಕಮರ್ಷಿಯಲ್ ಇನ್ಶೂರೆನ್ಸ್ ಬರುತ್ತೆ. ಅವ್ರ ಹತ್ರ ಲೈಸೆನ್ಸ್ ಇಲ್ಲ ಅಂದ್ರೂ ದೇ ಕ್ಯಾನ್ ಅಟ್ಯಾಚ್ ಇಟ್ ಥ್ರೂ ಅಸ್ ಅನ್ನಂಗೆ. ಅದರಿಂದ ಸ್ಕೇಲ್ ಮಾಡಿದ್ವಿ. ಅದರಿಂದ ಒಂದು 800 ಮೋಟರ್ ಸೈಕಲ್ ತೊಗೊಂಡೋದ್ವಿ. ದೊಡ್ಡ ದೊಡ್ಡ ಗಾಡಿ ಅಲ್ಲಿ ಫಸ್ಟ್ ಅಲ್ಲೇ ಜೈಪುರಲ್ಲಿ ಜಾಸ್ತಿ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಆಮೇಲೆ ಲೈಸೆನ್ಸ್ ಬಂದಾಗ ಬೆಂಗಳೂರು ಸ್ಟಾರ್ಟ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರ್, ಗೋಕರ್ಣ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದ್ವಿ. ಅದು ಬ್ಯಾಂಗ್ಳೂರ್, ಗೋಕರ್ಣ, ಮಣಿಪಾಲ್, ಬೆಳಗಾಂ, ಜೈಪುರ್, ಉದಯ್ಪುರ್, ಇರಾಬರ ಟೂರಿಸ್ಟ್ ಟೂರ್ಗಳೆಲ್ಲ ಇದ್ವಿ. ಆ ಕ್ರೈಟೀರಿಯಾ ವಾಸ್ ಲೈಸೆನ್ಸ್ ಕೊಡ್ತಾರೆ ಅಂದರೆ ಅಲ್ಲಿ ಹೋಗಿ ಇಫ್ ದೇರ್ ಇಸ್ ಅ ಬಿಸ್ನೆಸ್ ಕೇಸ್ ವಿಲ್ ಡೂ ಇಟ್ ಅಂತ. ಆ್ಯಂಡ್ ಅದಾಗೇನು ಆ್ಯಪ್ ಥ್ರೂನೇ ಆ್ಯಪ್ ಥ್ರೂ ಬುಕ್ ಮಾಡೋದು, ಟೆಲಿಮ್ಯಾಟಿಕ್ಸ್ ಇರೋದು, ಡ್ಯೂರೇಷನ್ ಬೇಸ್ಡ್ ರೆಂಟಲ್ಸು. ತೊಗೊಂಡೋಗಿ ಮತ್ತೆ ವಾಪಸ್ ಕೊಡಬೇಕು. ಯೂಶಲಿ ಟೂರಿಸಮ್ ಥರ ವರ್ಕ್ ಆಗೋದು, ಅಥವಾ ಹೂಎವರ್ ಹ್ಯಾಸ್ ದ ಕ್ರೇಜ್ ಟು ಯೂಸ್ ಅ ಮೋಟರ್ ಸೈಕಲ್ ಆ ಥರ ಎಲ್ಲ. ಅದು ಮೊಪೆಟ್ ಆಗಿರಲಿಲ್ಲ ಅಲ್ಲ, ಎಲ್ಲ ದೊಡ್ಡ ಮೋಟರ್ ಸೈಕಲ್. ಲೋಯೆಸ್ಟ್ ವಾಸ್ ದ ರಾಯಲ್ ಎನ್ಫೀಲ್ಡ್. 1-2 ಲಕ್ಷ ಆಗಂತ ವೆಹಿಕಲ್ ವಾಸ್ ದೋಸ್ ಡೇಸ್ ಇಟ್ ವಾಸ್ ಮಚ್ ಚೀಪರ್. 1-1.5 ಲಕ್ಷ ಆಯಿತು. ಇದು ಯಾವಾಗ 2014 2014 ಸ್ಕೇಲ್ ಮಾಡಿದ್ವಿ ಇದನ್ನ. ನಮಗೆ ಫಣಿ ಅಂತ ಒಬ್ರು ರೆಡ್ ಬಸ್ ಅವರು ಇದ್ದಾರೆ ಫೌಂಡರ್, ಯಾರೋ ಕನೆಕ್ಟ್ ಮಾಡಿಸಿದ್ರು. ಅವ್ರು ಬಂದು ಮಾತಾಡಿದ್ರು ನಮ್ಮ ಹತ್ರ. ನಮಗೂ ವಿ ನ್ಯೂ ದಟ್ ದಿಸ್ ಇಸ್ ಅ ವೆರಿ ಆಪರೇಷನಲಿ ಇಂಟೆನ್ಸಿವ್ ಗೇಮ್ ವಿತೌಟ್ ಮಾರ್ಕೆಟ್ ಬೀಯಿಂಗ್ ವೆರಿ ಲಾರ್ಜ್ ಅಂತ. ಅಂದರೆ ದ ಮಾರ್ಕೆಟ್ ಫಾರ್ ದಿಸ್ ಇಸ್ ನಾಟ್ ವೆರಿ ಲಾರ್ಜ್ ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಸ್ಪೆಂಡ್ 2 years. ಸೊ ಫಣಿನೂ ಹೇಳಿದ್ರು, ನಮ್ಮ ಆಫೀಸಿಗೆ ಬಂದಿದ್ರು ಅವರು, ವಿವೇಕ್, ಅನ್ಲೆಸ್ ಯು ಆರ್ ಪ್ಯಾಷನೇಟ್ ಅಬೌಟ್ ಮೋಟರ್ ಸೈಕಲ್ ಡೋಂಟ್ ಡೂ ದಿಸ್ ಬಿಕಾಸ್ ಇಟ್ ವೋಂಟ್ ಹ್ಯಾವ್ ಅ ಲಾರ್ಜ್ ಔಟ್ಕಮ್. ಆಮೇಲೆ ಯಾರು ಹೇಳಲ್ಲ ನಿಮಗೆ, ಟೈಮ್ ಹೊರಟೋ ಇರುತ್ತೆ, ಆಮೇಲೆ ಗೊತ್ತಾಗುತ್ತೆ ಲಾರ್ಜ್ ಔಟ್ಕಮ್ ಇಲ್ಲ ಅಂತ. ಸೊ ವೈ ಡು ವಾಂಟ್ ವೇಸ್ಟ್ ಟೈಮ್? ಇಫ್ ಟೇಕ್ 30 days ಆ್ಯಂಡ್ ಡಿಸೈಡ್ ಟು ಶಟ್ ಇಟ್ ಡೌನ್ ಇಫ್ ನೀಡ್ ಬಿ, ಬಟ್ ಡೋಂಟ್ ಡೂ ಥಿಂಗ್ಸ್ ವಿಚ್ ಡೋಂಟ್ ಹ್ಯಾವ್ ಲಾರ್ಜ್ ಔಟ್ಕಮ್ ಅಂತ ಹೇಳಿದ್ರು. ವಿ ಆಲ್ಸೋ ಟೋಲ್ಡ್ ಹಿಮ್ ದಟ್ ವಿ ಆರ್ ಅಲೈನ್ಡ್. ನಾವು ಮೋಟರ್ ಸೈಕಲ್ ಟೂರ್ಸ್ ಮಾಡೋಣ ಅಂದ್ಕೊಂಡ್ವಿ. ವಿಲ್ ಡೂ ವರ್ಚುವಲ್ ಡೀಲರ್ಶಿಪ್ಸ್ ಫಾರ್ ಬಿಗ್ OEMs ಎಲ್ಲ, ಬಟ್ ನನ್ ಆಫ್ ದಿಸ್ ಇಸ್ ವೆರಿ ಲಾರ್ಜ್ ಆ್ಯಂಡ್ ಆಲ್ಸೋ OEMsಗಳೆಲ್ಲ ಒಪ್ಕೊಳಲ್ಲ ಇದೆಲ್ಲ ಮಾಡೋಕ್ಕೆ, ಆ ಥರ ಎಲ್ಲ. ವಿ ಹ್ಯಾವ್ ಥಾಟ್ ಥ್ರೂ ಆನ್ ಸ್ಕೂಟರ್ ರೆಂಟಲ್ಸ್, ಮೊಪೆಡ್ ರೆಂಟಲ್ಸು, ಬಟ್ ಮ್ಯಾಥ್ ವರ್ಕ್ ಆಗಲ್ಲ ಅಂತ. ಅಂದರೆ ಇಫ್ ಯು ಹ್ಯಾವ್ ಅ ಹ್ಯೂಮನ್ ಬೀಯಿಂಗ್ ಟು ಗಿವ್ ದ ಕೀ ಪ್ಲಸ್ ಪಾರ್ಕಿಂಗ್ ಸ್ಪೇಸ್ ಪ್ಲಸ್ ದ ಮನಿ ದಟ್ ಯು ಕ್ಯಾನ್ ಚಾರ್ಜ್, ಜಸ್ಟ್ ಡಸಂಟ್ ಮೇಕ್ ಸೆನ್ಸ್ ಅಂತ ಹೇಳಿದ್ವಿ.
ಸೈಕಲ್ ಶೇರಿಂಗ್ ಪ್ರಾಜೆಕ್ಟ್ಗಳು ಗೌರ್ಮೆಂಟ್ ಟೆಂಡರ್ಗಳು ಕೊಡ್ತಾ ಇದ್ರು. ಅದ್ರ ಮೇಲೆ ಏನೋ ಯೋಚನೆ ಮಾಡ್ತಾ ಇದ್ವಿ ನಾನು ವರುಣ್. ಯೂಶಲಿ ಇಫ್ ಯು ಸಿ ಆಲ್ ದಿಸ್ ಸೈಕಲ್ ಶೇರಿಂಗ್ ಪ್ರಾಜೆಕ್ಟ್ ಟ್ರಿನ್ ಅಂತೆಲ್ಲ ಆಯ್ತಲ್ಲ, ಆ ಥರದ್ದೆಲ್ಲ ಐ ಥಿಂಕ್ ಗೌರ್ಮೆಂಟ್ ಯೂಸ್ ಟು ಪೇ ಸಮ್ 25,000 to 30,000 per cycle for deployment. ನಾವು 5,000 ಸೈಕಲ್ಗೆ 2,000 ಸೈಕಲ್ಗೆ 30,000 ಏನಕ್ಕೆ ಖರ್ಚಾಗ್ತದೆ ಅಂದರೆ ಮೋಸ್ಟ್ ಆಫ್ ಇಟ್ ವಾಸ್ ಗೋಯಿಂಗ್ ಆನ್ ದ ಸ್ಟೇಷನ್. ಯಾಕಂದರೆ ಸೈಕಲ್ ಬಂದು ಲಾಕ್ ಆಗಬೇಕಲ್ಲ, ದೋಸ್ ಯೂಸ್ ಟು ಬಿ ಇಂಪೋರ್ಟೆಡ್ ಫ್ರಮ್ ಯುರೋಪ್ ಸಮ್ವೇರ್. ಅದೆಲ್ಲ ಏಜ್ ಓಲ್ಡ್ ಟೆಕ್, 100-year old ಟೆಕ್ ಅದು. ಯಾಕಂದರೆ ಮುಂಚೆ ವೆಹಿಕಲ್ ಕುಡ್ ನಾಟ್ ಬಿ ಸ್ಮಾರ್ಟ್, ಸೊ ದೇ ವರ್ ಮೇಕಿಂಗ್ ಸ್ಟೇಷನ್ ಸ್ಮಾರ್ಟ್. ಸೈಕಲ್ಗೆ 2,000 ಆಗಬಾರ್ದಲ್ವಾ ರೀಟೇಲ್ ಪ್ರೈಸು. ಇಫ್ ಯು ಆರ್ ಡೂಯಿಂಗ್ ಇಟ್ ಶುಡ್ ಕಾಸ್ಟ್ ನಾಟ್ ಮೋರ್ ದೆನ್ $500-700. ಏನಕ್ಕೆ 30,000 ಹೋಗ್ತದೆ ಈ ಟೆಂಡರ್ಗಳು ಅಂತ ನೋಡ್ಬಿಟ್ಟು ಬಾಷ್ ಜೊತೆ ನಾವು ವಿ ಪಿಚ್ ಬಾಷ್, ವಿ ಹ್ಯಾಡ್ ಸಮ್ ಕನೆಕ್ಷನ್ ಬಾಷ್. ವಿ ಟೋಲ್ಡ್ ದೆಮ್ ವಿ ವಿಲ್ ಬ್ರಿಂಗ್ ಇನ್ ದ ಟೆಕ್, ಯು ಗೋ, ಬಿಕಾಸ್ ವಿ ವರ್ ನಾಟ್ ಕ್ವಾಲಿಫೈಂಗ್ ಫಾರ್ ಎನಿ ಆಫ್ ದೀಸ್ ಟೆಂಡರ್ಸ್. ಇಷ್ಟು ವರ್ಷ ಕೆಲಸ ಮಾಡಿರಬೇಕು, ಇಷ್ಟು ಟರ್ನ್ ಓವರ್ ಇರಬೇಕು, ಆ ಥರ ಎಲ್ಲ ಇರುತ್ತಲ್ಲ. ಸೊ ವಿ ಸೆಡ್ ವಿಲ್ ಬಿ ಯೋರ್ ಟೆಕ್ ಪಾರ್ಟ್ನರ್ಸ್, ಯು ಗೋ ಅಂಡ್ ಬಿಟ್ ಆ್ಯಂಡ್ ವಿ ವಿಲ್ ಎಕ್ಸಿಕ್ಯೂಟ್, ವಿಲ್ ಡೂ ಅ ಪ್ರಾಫಿಟ್ ಶೇರಿಂಗ್ ಅಂತ ಬಾಷ್ ಪಿಚ್ ಹಾಕಿದ್ವಿ. ಬಾಷ್ ವಾಸ್ ವೆರಿ ಇಂಟ್ರೆಸ್ಟೆಡ್ ವಿತ್ ದಿಸ್. ಸೊ ವಿ ಡಿಸೈಡೆಡ್ ವಿಲ್ ಡೂ ದಿಸ್. ನಾವು ಒಂದು ದೊಡ್ಡ ಲಾಕ್ ಮಾಡಿದ್ವಿ. Instead of stations being smart, we made the vehicle smart with a larger lock and IoT enabled, so that the stations are dumb. ಒಂದು ರಿಂಗ್ ಥರ ಇರುತ್ತೆ, ಸೊ ರಿಂಗ್ ಸಮೇತ ಹಿಂಗೆ ಲಾಕ್ ಹಾಕಿದ್ರೆ ಆಗುತ್ತಲ್ಲ ಅನ್ನ. ದೆನ್ ಯು ಕ್ಯಾನ್ ಸ್ಟಿಲ್ ಬಿ ಅಟ್ 7,000 or so, ಅಂದರೆ ವೆಹಿಕಲ್ ಪ್ಲಸ್ ಎವ್ರಿಥಿಂಗ್ ಪುಟ್ ಟುಗೆದರ್ ಟೆಕ್ ಎಲ್ಲ 5,000 to 7,000 ಮ್ಯಾಕ್ಸ್. ದಿಸ್ ಕ್ಯಾನ್ ಬಿ ಅ ಗುಡ್ ವೇ ಅಂತ ಯೋಚನೆ ಮಾಡ್ತೀವಿ. ದೆನ್ ಅಗೇನ್ ವಿ ಫಿಗರ್ಡ್ ನಾವೇ ಸೈಕಲ್ ಯೂಸ್ ಮಾಡಲ್ಲ, ಸೈಕಲ್ ಶೇರಿಂಗ್ ವರ್ಕ್ ಆಗಲ್ಲ, ವೈ ಆರ್ ವಿ ವೇಸ್ಟಿಂಗ್ ಟೈಮ್ ಅಗೇನ್ ಅಂತ ವಿ ಪುಲ್ ಬ್ಯಾಕ್ ಫ್ರಮ್ ದ್ಯಾಟ್. ಬಟ್ ದ್ಯಾಟ್ ಗೇವ್ ಅಸ್ ಅನ್ ಐಡಿಯಾ ಸೇಯಿಂಗ್ ದಟ್ whatever we were wanting to do in cycle, ಜನ ಯೂಸ್ ಮಾಡಬೇಕಂದ್ರೆ ಏನಾಗುತ್ತೆ ಅಂತ. ಸೊ ವಿ ಫೆಲ್ಟ್ ಇಂಡಿಯಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಸೊ ಡಿಸ್ಟೆನ್ಸಸ್ ಆರ್ ಲಾಂಗ್. ಫಾರ್ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಇಟ್ಸ್ ನಾಟ್ ಸೇಫ್. ವಾಟ್ ವರ್ಕ್ಸ್ ಬ್ರಿಲಿಯಂಟ್ಲಿ ಇನ್ ಇಂಡಿಯಾ ಅಂದರೆ ಸ್ಕೂಟರ್. ಎವ್ರಿ ಒನ್ ನೋಸ್ ಹೌ ಟು ರೈಡ್ ಅ ಸ್ಕೂಟರ್, ವೆದರ್ ದೇ ಓನ್ ಇಟ್ ಆರ್ ನಾಟ್. ಲೈಸೆನ್ಸ್ ಇರುತ್ತೆ, ಹೆಂಗೆ ಓಡ್ಸಕ್ಕೆ ಬರುತ್ತೆ ಇಂಡಿಯಾಲಿ. ದಟ್ ಇಸ್ ಒನ್ ಬ್ಲೆಸಿಂಗ್ ದಟ್ ಇಂಡಿಯಾ ಹ್ಯಾಸ್ ಅಲ್ವಾ. OEMs ಇದೆ ಟು ಮೇಕ್ ವೆಹಿಕಲ್ಸ್ ಆ್ಯಂಡ್ ಸೆಲ್, ಇನ್ಶೂರೆನ್ಸ್ ಇದೆ, ಲೆಂಡಿಂಗ್ ಇದೆ, ಎಲ್ಲ ಇದೆ. ಸೊ we felt the biggest challenge in India is that while people can ride a scooter, they don't own, because affordability is a big challenge in India. India still the penetration is 14% on two-wheeler ownership, 4 on cars. So under 20% of our Indian population own their own vehicle. Rest of them struggle every day to get from point A to point B. And our problem statement of park ಮಾಡಿ key ಕೊಡೋದು ಅಂದರೆ math work ಆಗಲ್ಲ. So we thought we'll make the scooters keyless. Varun, again my other co-founder, is again very smart guy. ಅವನು ಹೇಳ್ದ ಈ key is the problem. ಕೀನ ತೆಗೆದಾಕ್ಬಿಟ್ರೆ ಇಟ್ ಬಿಕಮ್ಸ್ ಗ್ರೇಟ್. ನಾವು ಇನಿಷಿಯಲಿ ಕೀ ವೆಂಡಿಂಗ್ ಮಿಷಿನ್ ಥರ ಹೇಳೋಣ ಅಂದ್ಕೊಂಡ್ವಿ, ವೇರ್ ಯು ಗೋ ಡೆಪಾಸಿಟ್ ಅ ಕೀ, ಯು ಪುಟ್ ಇನ್ ಅ ಪಾಸ್ವರ್ಡ್, ಕೀ ಕೋಕ್ ಡಿಸ್ಪೆನ್ಸಿಂಗ್ ಮಿಷಿನ್ ಥರ ಕೀ ಡಿಸ್ಪೆನ್ಸಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ದೆನ್ ಈ ಸೈಡ್ ಮಗ ಅದೆಲ್ಲ ಸಖತ್ ಕಷ್ಟ. ಸೊ ಬೆಸ್ಟ್ ಅಂದರೆ ಕೀ ಎಲಿಮಿನೇಟ್ ಮಾಡ್ಬಿಡೋದು. ಆ್ಯಕ್ಚುಲಿ ಕೀ ಎಲಿಮಿನೇಟ್ ಮಾಡೋದು ಸಖತ್ ಕಷ್ಟ ಏನಿಲ್ಲ, ಇಟ್ಸ್ ಜಸ್ಟ್ ಅ ಬಂಚ್ ಆಫ್ ಅಥೆಂಟಿಕೇಶನ್ ದಟ್ ವಿ ಹ್ಯಾವ್ ಟು ಬಿಲ್ಡ್. ನಮ್ಗೆ 5 ಲಕ್ಷ ಸಿಕ್ಕಿದ್ರೆ ಐ ಬಿಲ್ಡ್ ಅಂಡ್ ಶೋ ಅಂತ ಹೇಳಿದ್ದ. And those days, while we had 800 motorcycles, taking out 5 lakhs a month was big to do some research. But we knew that Wicked Ride is not the motorcycle rental is not what we want to do. We want to do this. The idea was that if you can help people pick up a scooter anywhere, ಅಂದರೆ ಆ್ಯಪಲ್ಲಿ ನೋಡ್ತಾರೆ ಎಲ್ಲಿದೆ ಸ್ಕೂಟರು, ಹೋಗ್ಬಿಟ್ಟು OTP ಹಾಕ್ತಾರೆ, ವೆಹಿಕಲ್ ಅನ್ಲಾಕ್ ಆಗಬೇಕು, ಅವರೇ ಎಲ್ಲಿ ಬೇಕಾದ್ರೆ ಓಡಿಸ್ಕೊಂಡು ಹೋಗ್ಬಿಡ್ಬೋದು, ಪೇ ಫಾರ್ ದ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ದೆನ್ ವಿ ಆರ್ ಬಿಲ್ಡಿಂಗ್ ನ್ಯೂ ಏಜ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆನ್ 2 wheelers. ಸೊ ನಾವು ದುಡ್ಡು ರಿಕವರ್ ಮಾಡಬೇಕಾದ್ರೆ ಪೆಟ್ರೋಲ್ ಖರ್ಚು, ಡಿಪ್ರಿಸಿಯೇಷನ್ ಖರ್ಚು ಆ್ಯಂಡ್ ಮಾರ್ಜಿನ್ಸ್. ವರ್ಕ್ ಬ್ರಿಲಿಯಂಟ್. ಸೈಕಲ್ ಬಿಟ್ಟರೆ ಇದೆ ಲೋಯೆಸ್ಟ್ ಕಾಸ್ಟಿಂಗ್ ಅಸೆಟ್, ಕ್ಯಾನ್ ಮೂವ್ 2 people at once, people know how to ride, ಎಲ್ಲ ಇದೆ. ವಿ ಜಸ್ಟ್ ಹ್ಯಾವ್ ಟು ಹ್ಯಾವ್ ಎನಫ್ ಸ್ಕೂಟರ್ಸ್ ಆ್ಯಂಡ್ ಪುಟ್ ದಿಸ್ ಟೆಕ್ ಆ್ಯಂಡ್ ಡೆಪ್ಲಾಯ್ ಅಂತ. ಯಾವುದೋ ಒಂದು ಪ್ರಶ್ನೆ ಇಲ್ಲಿ, ಇದೆಲ್ಲ ನೀವು ಕೀಲೆಸ್ಸು ಟೆಕ್ನಾಲಜಿನೆಲ್ಲ ಇನೋವೇಟ್ ಮಾಡಬೇಕಾದ್ರೆ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪ್ ಈಸ್ ಫೇಮಸ್ ಫಾರ್ ದಿಸ್ ಟೂರಿಸಮ್ ಅಲ್ವಾ, ಅಲ್ಲೆಲ್ಲ ಈ ಟೆಕ್ನಾಲಜಿ ಎಲ್ಲೂ ಇಲ್ಲ ಸ್ಕೂಟರ್ಗೆ ಕೀಲೆಸ್ ಮಾಡೋಕ್ಕೆ. ಪೆಟ್ರೋಲ್ ಗಾಡಿ ಕೀಲೆಸ್ ನಾವೇ ಫಸ್ಟ್ ಮಾಡಿದ್ದು ಪ್ರಪಂಚ. ಸೊ ನೀವೇ ಇನೋವೇಷನ್ ಮಾಡಬೇಕು. ಚೈನಾಲೂ ಇರಲಿಲ್ಲ, ಯಾಕಂದರೆ ಎಲ್ಲ ಕಡೆನೂ ಸೈಕಲ್ ಶೇರಿಂಗ್ ಇರೋದು ಡಾಕ್ ಬೇಸ್ ಸೈಕಲ್ ಶೇರಿಂಗ್. ಸೊ ಸ್ಕೂಟರ್ಗೆ ಡಾಕ್ ಮಾಡೋಕ್ಕಲ್ಲ. ಅಗೇನ್ ಇಟ್ಸ್ ಸ್ಟುಪಿಡ್ ಟು ಹ್ಯಾವ್ ಅ ಡಾಕ್. ಸೊ ಆರ್ ಥೀಸಿಸ್ ವಾಸ್ ಡಾಕ್ ಹಾಕಿದ ತಕ್ಷಣನೇ ದ ಸೊಲ್ಯೂಷನ್ ವೋಂಟ್ ವರ್ಕ್. ದ 2 variables in the equation. One, availability of the vehicle and availability of a slot to park it. ನಾವು ಎಲ್ಲ ಸೈಕಲ್ ಶೇರಿಂಗ್ ಪ್ಲಾನ್ ನೋಡಿದ್ವಿ. ವಾಷಿಂಗ್ಟನ್ DC ಫೇಲ್ ಆಗಿದ್ದು, ನ್ಯೂಯಾರ್ಕ್ ವಾಸ್ ದ ಓನ್ಲಿ ಒನ್ ವಿಚ್ ವಾಸ್ ವರ್ಕಿಂಗ್. ವಿ ಫಿಗರ್ಡ್ ದಟ್ ಡಾಕ್ಸ್ ಆರ್ ದ ಪ್ರಾಬ್ಲಮ್. ಡಾಕ್ಸ್ ತೆಗಿಬೇಕು. ಅವರ್ ಪ್ರಪೋಸಿಷನ್ ವಾಸ್ ದಟ್ ಸ್ಕೂಟರ್ ಶುಡ್ ಬಿ ಯೂಸ್ಡ್ ಲೈಕ್ ಹೌ ಯು ಯೂಸ್ ಯುವರ್ ಓನ್ 2 wheeler ಅನ್ನಗೆ. ನಿಮ್ಮ ಮನೆ ಮುಂದೆ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಿರಲ್ಲ, ಅದೇ ಥರ ಮಾಡಬೇಕು. ಇಫ್ ದರ್ ಆರ್ ಎನಫ್ ವೆಹಿಕಲ್ಸ್, ಇನ್ನೊಬ್ಬ ಬಂದು ತೊಗೊಂಡು ಹೋಗ್ತಾರೆ. EMI ಕವರ್ ಆಗಬೇಕು, ಪೆಟ್ರೋಲ್ ಕವರ್ ಆಗಬೇಕು, ಡಿಪ್ರಿಸಿಯೇಷನ್ ಕವರ್ ಆಗಬೇಕು. ಆ್ಯಂಡ್ ಹೌ ಮೆನಿ ರೈಡ್ಸ್ ಅಟ್ ವಾಟ್ ಪ್ರೈಸ್ ವಿಲ್ ದಿಸ್ ವರ್ಕ್ಔಟ್. ಸೊ ದ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಾಸ್ ಡಿಫೈನಿಂಗ್ ನಮ್ಮದು ವಾಟ್ ಇಸ್ ದ ಐಡಿಯಲ್ ಸೊಲ್ಯೂಷನ್ ಫಾರ್ ಅ ಯೂಸರ್, ಅದು ಕೊಡೋಣ ಅಂತ. ಆ್ಯಂಡ್ ಹೌ ಡು ವಿ ಡೂ ಇಟ್, ವಾಟ್ ಆರ್ ದ ಚಾಲೆಂಜಸ್, ಫಿಗರ್ ಔಟ್. ಆ ಥರ ನನಗೆ. ಸೊ ಟೆಕ್ ವಿ ಹ್ಯಾಡ್ ಟು ಬಿಲ್ಡ್ ಇಟ್ ಫ್ರಮ್ ಸ್ಕ್ರಾಚ್. ಒಂದಷ್ಟು ಜನ ಇಂಜಿನಿಯರಿಂಗ್ ಫಾರ್ಮ್ ಜೊತೆ ವರುಣ್ ನ್ಯೂ ವಾಟ್ ಹ್ಯಾಸ್ ಟು ಬಿ ಡನ್. ವಿ ಗಾಟ್ ಇಟ್ ಡನ್ ಫ್ರಮ್ ಬಂಚ್ ಆಫ್ ಗೈಸ್. ದಿಸ್ ಪೀಸ್ ವಾಸ್ ದ ಬಿಗ್ಗೆಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಪೀಸ್ ವಿಚ್ ನೀಡೆಡ್ ಅ ಲಾಟ್ ಆಫ್ ಮನಿ. ಯಾಕೆಂದರೆ ಪೆಟ್ರೋಲ್ ಸ್ಕೂಟ್ರಲ್ಲಿ ಸ್ಮಾಲ್ ಲೆಡ್ ಆಸಿಡ್ ಬ್ಯಾಟ್ರಿ ಇರೋದು.
So imagine now today, but we've done it at scale. But imagine a rider in our solution. ಒಂದರಲ್ಲೇ ಫಿಸಿಕಲ್ ಎಫರ್ಟ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಇಸ್ ರಿಕ್ವೈರ್ಡ್ ಟು ಟೇಕ್ ಆ ಸೊಲ್ಯೂಷನ್. ನೀವು ಸ್ವಿಗ್ಗಿ ಆರ್ಡರ್ ಮಾಡಿ ಅಥವಾ ಯು ಬುಕ್ ಅ ಟ್ಯಾಕ್ಸಿ ಆರ್ ಅ ಬೈಕ್ ಟ್ಯಾಕ್ಸಿ, ಎವ್ರಿಥಿಂಗ್ ಕಮ್ಸ್ ಟು ಯು. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಅದರ್ ದೆನ್ ಕ್ಲಿಕ್ಕಿಂಗ್, ರೈಟ್? ಅದೇ ಬಿಗ್ ಫ್ರಿಕ್ಷನ್ ಇರುತ್ತೆ ಅದೆಲ್ಲ. ಬಟ್ ಆಫ್ಟರ್ ದಟ್ ದ ಸೊಲ್ಯೂಷನ್ ಕಮ್ಸ್ ಟು ಯು. ಇನ್ ಆರ್ ಕೇಸ್ ಸ್ಕೂಟರ್ ನೋಡಬೇಕು, ಬುಕ್ ಮಾಡಬೇಕು, ಸ್ಕೂಟರ್ಗೆ ನಡ್ಕೊಂಡು ಹೋಗಬೇಕು. ಅಟ್ ಸ್ಕೇಲ್ ವೆನ್ ವಿ ಹ್ಯಾಡ್ 25,000-30,000 ಸ್ಕೂಟರ್ಸ್, ದ ಆವ್ರೇಜ್ ಡಿಸ್ಟೆನ್ಸ್ ಟು ಅ ವೆಹಿಕಲ್ ವಾಸ್ 7 minutes. 7 minutes walk is like almost 250 to 300 meters in India to walk, which means that users are putting physical effort to get your solution. Andre, the solution has to work every time they walk, and we say there is a scooter work ಆಗಲೇಬೇಕು, right? To provide that, ಹೆಂಗೆ ಫಸ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ತೀವೋ ಅಲ್ಲೇ ಇರಬೇಕು ಸ್ಕೂಟರ್. ಆಮೇಲೆ ಸ್ಕೂಟರ್ ವರ್ಕ್ ಆಗಬೇಕು. ಲೊಕೇಶನ್ ಎಲ್ಲಿದೆ ಅಂತ ಹೇಳಬೇಕು ಅಂತಂದರೆ ರೈಡರ್ಗೆ ನಾನು ಡೇಟಾ ನನಗೆ ಟ್ರಾನ್ಸ್ಮಿಟ್ ಆಗಬೇಕು, ರೈಟ್? ಆ್ಯಂಡ್ 5-6 ಮೀಟ್ರ್ ಆ ಕಡೆ ಈ ಕಡೆ ಹೋದ್ರೂ ಸಖತ್ ಹುಡ್ಕೋಕ್ಕಾಗಲ್ಲ ಸ್ಕೂಟರ್. ಆ್ಯಂಡ್ GPS, ಆ್ಯಂಡ್ ದೋಸ್ ಡೇಸ್ ಇಟ್ ವಾಸ್ ಸ್ಟಿಲ್ 2G and 3G, 5G ಇರಲಿಲ್ಲ. ಆ್ಯಂಡ್ ಸ್ಮಾಲ್ ಲೆಡ್ ಆಸಿಡ್ ಬ್ಯಾಟ್ರಿ, ಸೊ ಅಮೌಂಟ್ ಆಫ್ ಡೇಟಾ ವಿ ಕ್ಯಾನ್ ಪುಲ್ ವಾಸ್ ಆಲ್ವೇಸ್ ಲಿಮಿಟೆಡ್. ತುಂಬ ಡೇಟಾ ತೆಗೆದುಬಿಟ್ರೆ ಎನರ್ಜಿ ಡ್ರೈನ್ ಆಗೋಗುತ್ತೆ. ಆ ಲೆಡ್ ಆಸಿಡ್ ಬ್ಯಾಟ್ರಿ ಡ್ರೈನ್ ಆಗೋಯ್ತು ಅಂದರೆ ಸ್ಟಾರ್ಟ್ ಆಗಲ್ಲ, ಗಾಡಿ ಸ್ಟಾರ್ಟ್ ಆಗಲ್ಲ. ಅಂದರೆ 14 ವೋಲ್ಟ್ ಇಲ್ಲ ಅಂದರೆ, ಅಥವಾ 14-12 ವೋಲ್ಟ್ ಇಲ್ಲ ಅಂದರೆ ಕಿಕ್ ಸ್ಟಾರ್ಟ್ ಮಾಡಿದ್ರು ಕಷ್ಟ ಸ್ಟಾರ್ಟ್ ಆಗೋಕ್ಕೆ. ಸೊ ವೆಹಿಕಲ್ ಇಸ್ ಜಸ್ಟ್ ಸಿಟ್ಟಿಂಗ್ ದೇರ್ ಅನ್ಲೆಸ್ ಐ ಚಾರ್ಜ್ ದ ಬ್ಯಾಟ್ರಿ. ಹೌ ಡು ಐ ಚಾರ್ಜ್ ಬ್ಯಾಟ್ರಿ? ಪೆಟ್ರೋಲ್ ವೆಹಿಕಲ್ ಎಲ್ಲ ಹೆಂಗಂದ್ರೆ ಓಡಿಸ್ತಾ ಆಗೋದು. ಸೊ ವಿ ಹ್ಯಾಡ್ ಟು ಬಿ ವೆರಿ ಎಫಿಷಿಯಂಟ್. ಆ್ಯಂಡ್ ಫಸ್ಟ್ ಟೈಮ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಇಮ್ಯಾಜಿನ್ ಮಾಡಿ, ನಮ್ಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂದರೆ ವೆನ್ ವಿ ಲಾಂಚ್ ವಿತ್ ಫ್ಯೂ ಸ್ಕೂಟರ್ಸ್ ಎಕ್ಸೆಟ್ರಾ ಆಲ್ ದ್ಯಾಟ್, ವಿ ಯೂಸ್ ಟು ಗೋ ಟು ಬಸ್ ಸ್ಟಾಪ್ಸ್ ಆ್ಯಂಡ್ ಟೆಲ್ ಪೀಪಲ್ ದ್ಯಾಟ್ ಈ ಸ್ಕೂಟರ್ನ ಇಲ್ಲೇ DLL ಅಪ್ಲೋಡ್ ಮಾಡಿ, ಯು ಕ್ಯಾನ್ ಪಿಕ್ ಇಟ್ ಹಿಯರ್ ಆ್ಯಂಡ್ ಲೀವ್ ಇಟ್ ಎನಿವೇರ್ ಅಂತ. ಯಾರೂ ನಂಬ್ತಾ ಇರಲಿಲ್ಲ, ಏನೋ ಸ್ಕ್ಯಾಮ್ ಇದು ಅಂತ. ಯಾರು ಕೊಡ್ತಾರೆ 1 ಲಕ್ಷ ಗಾಡಿ? ಸುಮ್ಮನೆ ಡೆಪಾಸಿಟ್ ಇಲ್ಲ ಅಂತ ಇದೀವಿ, ಬರೀ DL ಹಾಕೋದು ಅಂತ ಇದೀವಿ, ಎಲ್ಲಿ ಬೇಕಾದ್ರೂ ಬಿಡು ಅಂತ ಇದೀವಿ, ರೈಟ್? ಸೊ ವಿ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್. ಮೆಟ್ರೋ ಸ್ಟೇಷನಲ್ಲಿ ಪಾರ್ಕಿಂಗ್ ತೊಗೊಂಡ್ವಿ, ದೇರ್ ಪೀಪಲ್ ಅಂಡರ್ಸ್ಟುಡ್. ಆ್ಯಂಡ್ ಇನಿಷಿಯಲಿ ಕೀಲೆಸ್ ಎಲ್ಲ ಆಗೋವರೆಗೂ ಕೀ ಇಟ್ಕೊಂಡು ಬೈಪ್ನಲ್ಲಿ ಮೆಟ್ರೋಲ್ ಸ್ಟಾರ್ಟ್ ಮಾಡಿದ್ದು ನಾವು, 50 ಸ್ಕೂಟ್ರ್ ಹಾಕೊಂಡು. ಅವಾಗ ಅಲ್ಲಿ ಜನ ನಿಲ್ಲಿಸ್ತಾ ಇದ್ವಿ, ಸರ್ ಯು ಕ್ಯಾನ್ ಪಿಕ್ ದ ವೆಹಿಕಲ್ ಇಯರ್, ಲೀವ್ ಇಟ್ ಎನಿವೇರ್ ಇನ್ ವೈಟ್ಫೀಲ್ಡ್ ಅಂತ. 10-11 ಕಿಲೋಮೀಟರ್ ಬೈಪ್ನಳ್ಳಿಯಿಂದ SAP ಲ್ಯಾಬ್ಸು ಅಲ್ಲಿಗೆಲ್ಲ ಹೋಗೋದು ನಮ್ಗೆ ಗೊತ್ತಿತ್ತು, 5-6 ಪಾಯಿಂಟ್ ಹೋಗ್ತಾರೆ ಅಂತ. ವಿ ಹ್ಯಾಡ್ ಪುಟ್ 5-6 ಪೀಪಲ್ ಟು ಸ್ಟಾಪ್ ದೇರ್ ಆ್ಯಂಡ್ ವೇವ್ ಅಂಡ್ ಟೇಕ್ ದ ಕೀ ಬ್ಯಾಕ್. ಆ್ಯಂಡ್ ಅವ್ರಿಗೆ ನಾವು ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತೀವಿ, ಸರ್ ಇಲ್ಲಿಂದ ಇಲ್ಲಿಗೆ ಇಷ್ಟು ಕಿಲೋಮೀಟ್ರು, ₹5 per kilometer ಕೊಡಿ, ನಮಗೆ ಪೇ ಮಾಡಿಬಿಡಿ, ಇಲ್ಲಿ ಗಾಡಿ ಕೊಡ್ತಾ ಇದ್ದೀವಿ. ಅಲ್ಲಿ ಇರ್ತಾರೆ ಒಬ್ಬರು, ಅಲ್ಲಿ ಹೋಗಿದ ತಕ್ಷಣವೇ ನಿಮ್ಗೊಂದು ಫೋನ್ ಬರುತ್ತೆ, ಒಂದು ವಾಟ್ಸಪ್ ಗ್ರೂಪ್ ಹಾಕೊಂಡಿರ್ತದೆ ನಾವು. ಅಲ್ಲೇ ಒಬ್ಬನಿಗೆ ಹೇಳ್ತದೆ ಈ ಗಾಡಿ ಈ ಫೋಟೋ ಈ ಥರ ಬರ್ತಾರೆ ಅಂತ. ಅವ್ರನ್ನ ಮುಂಚೆನೇ ಕೇಳಿರ್ತಾವಲ್ಲ ಎಲ್ಲಿ ಬಿಡ್ತಾ ಇದೀವಿ ಅಂತ. ಆ ಥರ ಪೈಲಟ್ ಸ್ಟಾರ್ಟ್ ಮಾಡಿ ನಾವು 50 ಸ್ಕೂಟ್ರಲ್ಲಿ. ಓಕೆ, ನಮಗೆ ಫಾರ್ಚುನೇಟ್ಲಿ ಸೆಕ್ವಾಯಾ ಹ್ಯಾಡ್ ರೀಚ್ಡ್ ಔಟ್ ಟು ಅಸ್ ಫಾರ್ ಸಮಥಿಂಗ್. ಸೆಕ್ವಾಯಾ ಅವ್ರಿಗೆ ನಾವು ವಿಕೆಟ್ ರೈಡ್ ಬಗ್ಗೆ ಗೊತ್ತಿತ್ತು, ಅವ್ರು ಝೂಮ್ ಕಾರಲ್ಲಿ ಇನ್ವೆಸ್ಟರ್ಸು. ನಾವು ಅವ್ರಿಗೆ ಹೇಳಿದ್ವಿ ಇದು ಮಾಡ್ತಲ್ಲ, ನಾವು ಇನ್ನೊಂದೇನೋ ಮಾಡೋಣ ಅಂತ ಇದ್ದೀವಿ. ಅವಾಗ ಮುಂಚೆ ಅಪ್ನಾ ರೈಡ್ ಅಂದ್ಕೊಂಡಿದ್ವಿ, ಅದು ಮೆಟ್ರೋ ಬೈಕ್ಸ್ ಅಂತ ಆಮೇಲೆ ನೇಮ್ ಚೇಂಜ್ ಮಾಡಿದ್ವಿ. ಆಮೇಲೆ ಬೌನ್ಸ್ ಅಂತ ಕರಿತಿದ್ವಿ ಅದನ್ನು. ಸೊ ಪೈಲಟ್ ಹೆಸರು ಆವಾಗ ವಿಕೆಟ್ ರೈಡ್ ಫಾರ್ ಪ್ರೀಮಿಯಂ ಮೋಟರ್ ಸೈಕಲ್ಸ್, ಅಪ್ನಾ ರೈಡ್ ಅಂದರೆ ಎಲ್ಲರ ರೈಡ್ ಫಾರ್ ಸ್ಕೂಟರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಮೆಟ್ರೋ ಬೈಕ್ಸ್ ಅಂತ ಓವರ್ನೈಟ್ ಚೇಂಜ್ ಮಾಡಿಬಿಡ್ವಿ ಸುಮ್ಮನೆ. ಅದು ಅಪ್ನಾ ರೈಡ್ ಅಂದಾಗ ಫುಲ್ ಗಲಾಟೆ ಆಗ್ತಾಯಿತ್ತು, ಯಾಕೆ ಕರ್ನಾಟಕ ಸ್ಟಾರ್ಟಪ್ಪು ಅಪ್ನಾ ರೈಡ್ ಅಂತ ಇರ ಅಂತಲ್ಲ. ಆಯಿತು, ಇಂಗ್ಲೀಷ್ ಹೆಸರು ಕೊಟ್ಟರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತ ಮೆಟ್ರೋ ಬೈಕ್ಸ್ ಅಂತ ಕೊಟ್ಟಿದ್ವಿ. ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ವಿ ಸ್ಟಾರ್ಟೆಡ್ ವಿತ್ ಬೈಪಳ್ಳಿ ಸ್ಟೇಷನ್ ವಿತ್ 50 ಸ್ಕೂಟರ್ಸ್. ಯಾವುದೋ ಒಂದು ಗ್ರ್ಯಾಂಟ್ ನಮ್ಗೆ 12-13 ಲಕ್ಷ ಗ್ರ್ಯಾಂಟ್ ಸಿಕ್ಕಿತ್ತು ಒಂದು ಯಾವುದೋ ಕಾಂಪಿಟೇಷನಲ್ಲಿ ಗೆದ್ದಿದ್ದಕ್ಕೆ. ಆ ದುಡ್ಡನ್ನು ಹಾಕ್ಬಿಟ್ಟು ಫಸ್ಟ್ ಪ್ರೋಟೋ ಮಾಡಿದ್ವಿ, ಅದನ್ನೇ ಸೆಕ್ವಾಯಾಗಿ ತೋರಿಸಿದ್ವಿ. ಇಲ್ಲಿ ಪೈಲಟ್ ಮಾಡ್ತಾ ಇರೋದು ನಮಗೊಬ್ಬರು ಧರ್ಮಾಸರ ಅಂತ ಒಬ್ರು ಇದ್ದಾರೆ, ಸುಜುಕಿ ಡೀಲರ್. ಅವ್ರು 100 ಸ್ಕೂಟರ್ ಫೈನಾನ್ಸ್ ಮಾಡಿದ್ರು ನಮಗೆ. ಸೊ ವಿತ್ ದ್ಯಾಟ್ ವಿ ಹ್ಯಾಡ್ ಸ್ಟಾರ್ಟೆಡ್ ವಿತ್ ಕೀ ಆ್ಯಂಡ್ ಸೆಕ್ವಾಯಾ ಆ್ಯಂಡ್ ಆಕ್ಸೆಲ್, ಸಮನ್ ಕನೆಕ್ಟೆಡ್ ಅಷ್ಟು ಆಕ್ಸೆಲ್, ಅದೆಲ್ಲ ಆಯಿತು. ದಟ್ಸ್ ಹೌ ವಿ ರೇಸ್ಡ್ ಅವರ್ ಫಸ್ಟ್ $10 million ಆ ಥರ ಎಲ್ಲ. ನಮ್ಗೆ ಗೊತ್ತಿರಲಿಲ್ಲ ಎಷ್ಟೊಂದೆಲ್ಲ, ಬಟ್ ಪೀಪಲ್ ಕೇಮ್ ಆ್ಯಂಡ್ ಹೆಲ್ಪ್ ಅಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. $10 million ರೇಸ್ ಮಾಡಿದ್ವಿ ಪೈಲಟ್ಗೆ. ಅಷ್ಟೊತ್ತಿಗೆ ನಮ್ಗೆ ಸ್ವಲ್ಪ ಬುದ್ಧಿ ಬಂದಿತ್ತು. ಆಗೋವಾಗಲೇ ನಿಮ್ಗೊಂದು ಸ್ವಲ್ಪ ಫಂಡಿಂಗ್ ಇಲ್ಲ. ಸೊ ನಮ್ದು ಒಂದು 12 ಲಕ್ಷ ಆಯ್ತಲ್ಲ, ಅದರಲ್ಲಿ ಏನೇನೋ ಮಾಡ್ತಾ ಇದ್ವಿ, ಹ್ಯಾಂಡ್ ಟು ಮೌತ್. ಅದು ವಿಕೆಟ್ ರೈಡ್ ದುಡ್ಡಲ್ಲಿ ಬರೋದ್ರಲ್ಲಿ ಒಂದು ಚೂರು ಏನೇನೋ ಮಾಡ್ತಾ ಇದ್ವಿ. ಈ ಥರ ಧರ್ಮ ಸರ್ ಒಂದು 100 ಗಾಡಿ ಕೊಟ್ಟಿದ್ರು. ಆಮೇಲೆ ನಮ್ಗೆ LG ಸರ್ ಅಂತ ಒಬ್ರು ಸಿಕ್ಕಿದ್ರು. LG ಸರ್ ನಮಗೆ 10 ಕೋಟಿ ಫಂಡಿಂಗ್ ಕೊಟ್ಟರು. ಅದಕ್ಕಿಂತ ಮುಂಚೆ ಕ್ಯಾಪ್ಟನ್ ಪ್ರಶಾಂತ್ ಅಂತ ವಿಕೆಟ್ ರೈಡ್ಗೆ ಒಂದು 4 ಕೋಟಿ ರೇಸ್ ಮಾಡಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಎಲ್ಲ ಲೋನ್ ತೊಗೊಂಡು ಎಲ್ಲ 800 ಮೋಟರ್ ಸೈಕಲ್ಗೆ ಹೋಗಿದ್ವಿ. LG ಸರು ಜಸ್ಟ್ ಬಿಫೋರ್ ಮೆಟ್ರೋ ಬೈಕ್ಸ್ ಆ ಟೈಮಲ್ಲಿ ಬಂದು ಒಂದು 10 ಕೋಟಿ ಕೊಟ್ಟರು. ಅದರಲ್ಲಿ ವಿ ಸ್ಟಾರ್ಟೆಡ್ ಸ್ಕೇಲಿಂಗ್. ಬಟ್ ದೀಸ್ ಆರ್ ಲೈಕ್ 2014 ಒಂದು 3.88 crores ಯಾವಾಗ ಬೇಕೋ ಅವಾಗ ಇಸ್ಕೊತೀವಿ ಅನ್ನಂಗೆ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ 2017 10 ಕೋಟಿ ರೇಸ್ ಮಾಡಿದ್ದು. ಸೊ ಅಲ್ಲಿವರೆಗೂ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. 10 ಕೋಟಿ ಬರೋಕ್ಕಿಂತ ಮುಂಚೆ ಸಖತ್ ಸ್ಟ್ರಗಲ್ ಇತ್ತು.
10 ಕೋಟಿ ಬಂದ ಮೇಲೆ ವಿ ಸ್ಟಾರ್ಟೆಡ್ ಡಿಪ್ಲಾಯಿಂಗ್. ಕೀಲೆಸ್ ಅಲ್ಲಿವರೆಗೂ ನೀವೆಲ್ಲ ಏನು ಸಂಬಳ ತಗೊಳ್ಳೋಕೆ ಸಂಬಳ ಎಲ್ಲ ಸಖತ್ ಏನು ತೊಗೊಂಡಿರಲಿಲ್ಲ. ಆಮೇಲೆ ಸಖತ್ ಟೈಟು ಇತ್ತು, ಯಾಕೆಂದರೆ ದುಡ್ಡುಗಳೆಲ್ಲ ಏನೂ ಇರಲಿಲ್ಲ ಅಲ್ಲ ಅವಾಗ. ಸೊ ಸಖತ್ ವಿ ಗಾನ್ ಥ್ರೂ ಅವರ್ ಓನ್ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ವಿ ಹ್ಯಾಡ್ ಗ್ರೇಟ್ ಎಂಪ್ಲಾಯೀಸ್ ಎಲ್ಲರೂ. ನಾವು ಹೆಂಗೆ ಅವಾಗೆಲ್ಲ ಅಂದರೆ ಡೈಲಿ ಕಲೆಕ್ಷನ್ ಅಂತ ಇರೋದು. ದಟ್ ಡೇಸ್ ಅರ್ನಿಂಗ್ಸ್ ವಿಕೆಟ್ ರೈಡಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ವಿ. ಅಂದರೆ ಅಟ್ಲೀಸ್ಟ್ ಟಾಪ್ ಲೈನ್ ವಾಸ್ ಗುಡ್. 3-4 ಲಕ್ಷ ದಿನಕ್ಕೆ ರೆಂಟಲ್ಸ್ ಆಗೋದು, ಯಾಕಂದರೆ 800 ಮೋಟರ್ ಸೈಕಲ್ ಇತ್ತಲ್ಲ, ರೆಂಟಲ್ಸ್ ಆಗೋದು. ಅದನ್ನು ಬರೋದನ್ನು ಬ್ಯಾಂಕ್ಗಳಿಗೆಲ್ಲ ಯಾವಾಗಲೂ ಟೈಮು ಕಟ್ಟಬೇಕು ಅಂತ. ಸೊ EMI ಡೇಟ್ಗಳಿರೋದು ಬ್ಯಾಂಕ್ಗೆ ಅಂತ ಇಷ್ಟು ತೆಟ್ಬಿಟ್ರೆ ನೆಕ್ಸ್ಟು ಎಂಪ್ಲಾಯೀಸ್ಗೆಲ್ಲ ಹಂಚೋದು ಸ್ಯಾಲ್ರೀಸ್ ಎಲ್ಲ. ಎಲ್ಲರೂ ಎಂಪ್ಲಾಯೀಸ್ ಎಲ್ಲ ದೇ ವಾಸ್ ಅ ಫೇಸ್ ವೇರ್ ದೇ ಆಲ್ ಯೂಸ್ ಟು ಸೇ ನಮ್ಮ ಮಗು ಫೀಸ್ ಇದೆ, ಇಷ್ಟು ಬೇಕು, ಅದು ಇದು ಅಂತಾರೆ. ಆಮೇಲೆ ಎಂಪ್ಲಾಯೀಸ್ ಎಷ್ಟೊಂದು ಜನ ಒಬ್ಬೊಬ್ರು ಸಾಲ ಎಲ್ಲ ಕೊಟ್ಕೊಂಡಿರೋರು. ಸೊ ವಿ ಗಾನ್ ಥ್ರೂ ಆಲ್ ಆಫ್ ದೋಸ್ ಫೇಸಸ್ ಮಲ್ಟಿಪಲ್ ಟೈಮ್ಸ್. ವಿ ವರ್ ಆಲ್ಮೋಸ್ಟ್ ಲೈಕ್ ದರ್ ಇಸ್ ನೋ ವೇ ಟು ರನ್ ದ ಕಂಪ್ನಿ, ಮುಚ್ಚಾಕೋಣ ಅಂದ್ಕೊಂಡಿದ್ವಿ, ಅದು ಹೆಂಗೋ ಬದುಕೊಂಡಿದ್ದೀವಿ. ಸೊ ಆಲ್ ಆಫ್ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್. Some of we survived. Like I said, a lot of people have come into our journey and have helped us in multiple ways for us to be alive. So LG sir came in the right time. Sequoia and Axel happened in the right time. ಅದಾದಮೇಲೆ ಮ್ಯಾಸಿವ್ ಸ್ಕೇಲ್ ಅಪ್. Sequoia ಅವರು ಬಂದಾಗ ನೀವು ಇನಿಷಿಯಲಿ ಲೈಕ್ ಬೌನ್ಸ್ ಐಡಿಯಾನೇ ನೀವು ಇಟ್ಕೊಂಡು ಅದಕ್ಕೆ ಫಂಡ್ ರೈಸ್ ಮಾಡಿದ್ವಿ. ವೆರಿ ಕ್ಲಿಯರ್, ಅದು ಮುಚ್ಚಾಕ್ತೀವಿ ವಿಕೆಟ್ ರೈಡ್ ಅಂತ. ಫಂಡಿಂಗ್ ತೊಗೊಂಡಾದ್ಮೇಲೆ ಅದನ್ನ ಸ್ಕೇಲ್ ಡೌನ್ ಮಾಡಿಬಿಟ್ಟು ಒಂಥರ ಮುಚ್ಚಾಕಿದ್ವಿ ವಿಕೆಟ್ ರೈಡ್ದು ರೆಂಟಲ್ಸ್ ಅದೆಲ್ಲ. $10 million ವಿ ಸ್ಟಾರ್ಟ್ ಸ್ಕೇಲಿಂಗ್. IoT ಇವಾಗಲೂ ಇನ್ನೂ ನಮ್ಮ ಹತ್ರ ವರ್ಕ್ ಆಗ್ತಾ ಇತ್ತು, ಬಟ್ ಇಟ್ ವಾಸ್ ಸ್ಟಿಲ್ ನಾಟ್ ವೆರಿ ಎಫಿಷಿಯಂಟ್. ಸೊ ವಿ ಟುಕ್ 6 months. Axel Sequoia ದುಡ್ಡು ಬಂದ ಆಮೇಲೆ ಯಾರನ್ನೋ ಹೈರ್ ಮಾಡಿ ಏನೇನೋ ಮಾಡಿ 6 ತಿಂಗಳಾಯ್ತು IoT ವರ್ಕ್ ಆಗೋಕ್ಕೆ. Jan 2019 ಅಷ್ಟೊತ್ತಿಗೆ ವರ್ಕ್ ಆಗಕ್ಕೆ ಶುರು ಆಯಿತು. ಅಲ್ಲಿವರೆಗೂ ಒಂದು 800 ಸ್ಕೂಟ್ರ್ ಹಾಕೊಂಡು ಏನೇನೋ ಮಾಡ್ತಾಯಿದ್ವಿ ಸರ್ಕಸ್. ಡೇ ರೈಡ್, ನೈಟ್ ರೈಡ್ ಅಂತ ಮಾಡ್ತಾಯಿದ್ವಿ ಮೆಟ್ರೋ ಸ್ಟೇಷನ್ಗಳಲ್ಲಿ. ಯಾಕಂದರೆ ಸ್ಟೇಷನ್ಗಳು ತೊಗೊಂಡ್ಬಿಟ್ಟಿದ್ವಿ ನಾವು. ಅಲ್ಲೇನು ಮಾಡ್ತಾಯಿದ್ವಿ ಅಂದರೆ ಮೆಟ್ರೋ ಸ್ಟೇಷನಲ್ಲಿ ಇವಾಗ ಬೈಯಪ್ಪನಹಳ್ಳಿ ಸ್ಟೇಷನ್ ತೊಗೊಂಡ್ರೆ ನೀವು ಬೈಯಪ್ಪನಹಳ್ಳಿ ಸ್ಟೇಷನ್ ಹೆಂಗಿರುತ್ತೆ ಅಂದರೆ ಒಂದು ಪಾಲಿಸೆಂಟ್ರಿಕ್ ನೇಚರ್ ಆಫ್ ದ ಸಿಟಿ ಅಂತೀವಿ. ಇಂಡಿಯನ್ ಸಿಟೀಸ್ ಆರ್ ಪಾಲಿಸೆಂಟ್ರಿಕ್ ಇನ್ ನೇಚರ್. ಅಂದರೆ ವೆಸ್ಟರ್ನ್ ಸಿಟೀಸ್ ಥರ ನಾವು ಎಲ್ಲರೂ ಒಂದು ಕಡೆ ಇರೋದು, ಎಲ್ಲರೂ ಕೆಲಸಕ್ಕೆ ಒಂದು ಕಡೆ ಹೋಗೋದು, ಅದು ಬೈ ಡೈರೆಕ್ಷನಲ್ ಮೂವ್ಮೆಂಟ್ ಅಂತಾರೆ. ನಮ್ಮ ಇಂಡಿಯನ್ ಸಿಟೀಸ್ ಆ ಥರ ಇಲ್ಲ. ಅಂದರೆ ಅಪ್ ಟೌನ್ ಡೌನ್ ಟೌನ್ ಕಲ್ಚರ್ ಆ ಥರ ಎಲ್ಲ ಏನೂ ಇಲ್ಲ ನಮ್ಮದು. ಎಲ್ಲ ಕಡೆನೂ ಆಫೀಸ್ ಇದೆ, ಎಲ್ಲ ಕಡೆನೂ ಮನೆ ಇದೆ. HSR ತಗೊಳ್ಳಿ, ಇಲ್ಲಿ ನಿಮ್ಮ ಆಫೀಸ್ ಇದೆ, ಆ ಕಡೆ ಎಲ್ಲ ಮನೆಗಳಿದೆ. ಏನಾಗುತ್ತೆ ಅದು ಇದ್ದಾಗ ಅಂದರೆ ಟ್ರಾಫಿಕ್ ಈಸ್ ದೇರ್ ಇನ್ ಆಲ್ ಡೈರೆಕ್ಷನ್ ಥ್ರೂ ಔಟ್ ದ ಡೇ, ವಿಚ್ ಇಸ್ ಗ್ರೇಟ್ ಫಾರ್ ಶೇರ್ಡ್ ಮೊಬಿಲಿಟಿ ಕಂಪ್ನೀಸ್. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ವೆಸ್ಟರ್ನ್ ಮಾರ್ಕೆಟಲ್ಲೆಲ್ಲ ಬೆಳಿಗ್ಗೆ ಎಲ್ಲ ಗಾಡಿಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಮತ್ತೆ ಏನು ಯೂಸೇ ಆಗಲ್ಲ, ಮತ್ತೆ ಅಲ್ಲಿಂದ 2 ರೈಡ್ ಆಗೋದು. ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಒಂದು ಅನ್ಆರ್ಗನೈಸ್ ಸೆಕ್ಟರ್ ಇಸ್ ವೆರಿ ಹೈ, ವಿಚ್ ಮೀನ್ಸ್ ಸೆಲ್ಫ್ ಎಂಪ್ಲಾಯ್ಡ್ ಆರ್ ವೆರಿ ಹೈ, ಪ್ಲಸ್ ಪಾಲಿಸೆಂಟ್ರಿಕ್ ನೇಚರ್ ಆಫ್ ದ ಸಿಟಿ. ಅಂದರೆ ನಮ್ಮದು ಇಫ್ ಯು ಟೇಕ್ ಅ ವೆಸ್ಟರ್ನ್ ಮಾರ್ಕೆಟ್ ವರ್ಸಸ್ ಇಂಡಿಯಾ, ದೇರ್ 98% ಆರ್ ಆಫೀಸ್ ಗೋಯಿಂಗ್. ನನಗೆ ಬೆಳಿಗ್ಗೆ 8 ಗಂಟೆಗೆ ಆಫೀಸಲ್ಲಿ ಇರುತ್ತೆ, 5 ಗಂಟೆಗೆ ವಾಪಸ್ ಬರಬೇಕು, ಮಧ್ಯದಲ್ಲಿ ಏನು ಅಂತ ಏನಿರಲ್ಲ. ಇಂಡಿಯಾ ಇಸ್ ಲೈಕ್ ಇಫ್ ಯು ನೋ ಮೋಸ್ಟ್ ಆಫ್ ಅಸ್ ಆರ್ ಲೈಕ್ ಸೆಲ್ಫ್ ಎಂಪ್ಲಾಯ್ಡ್. ಅಂಗಡಿಗಳಿದೆ, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಇದ್ದಾರೆ, ಕಾಲೇಜ್ ಹುಡುಗರು ಇದ್ದಾರೆ, ಎಲ್ಲ ಥರನೂ ಇದೆ. ಆಮೇಲೆ BPO ಕಲ್ಚರ್ ಇರೋದಕ್ಕೆ ಒಂದೊಂದು ಆಫೀಸ್ ಒಂದೊಂದು ಟೈಮ್ ಓಪನ್ ಆಗುತ್ತೆ. UK ಶಿಫ್ಟ್ ಇರೋರು ಒಂದು ಸ್ವಲ್ಪ ಓಪನ್ ಆಗ್ತಾರೆ, US ಶಿಫ್ಟ್ ಇರೋರು ಬೇರೆಯವರು, ಆಫೀಸ್ಗೆ ಹೋಗೋರು ಬೇರೆಯವರು, ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರು ಬೇರೆಯವರು. ಸೊ ಆರ್ ಇಂಪಾರ್ಟೆಂಟ್ ಥೀಸಿಸ್ ವಾಸ್ ವಿಲ್ ಹ್ಯಾವ್ ರೈಟ್ಸ್ ಥ್ರೂ ಔಟ್ ದ ಡೇ ಆ್ಯಂಡ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆಗುತ್ತೆ ಅಂತ. ಸೊ ಬೈಯಪ್ಪನಹಳ್ಳಿ ಸ್ಟೇಷನಲ್ಲಿ ಸಖತ್ ಸಿಂಪಲಾಗಿ ಏನು ಟೆಸ್ಟ್ ಮಾಡಿದ್ವಿ ಇನಿಷಿಯಲಿ ಅಂದರೆ ಕೀಲೆಸ್ ಇನ್ನೂ ವರ್ಕ್ ಆಗ್ತಿರ್ಲಿಲ್ವಲ್ಲ. ಅಲ್ಲಿವರೆಗೂ ಏನು ಮಾಡೋದು, ಸುಮ್ಮನೆ ಸ್ಕೂಟ್ರೆಲ್ಲ ಇಟ್ಕೊಂಡು ಇದು ಮಾಡೋಕ್ಕಲ್ಲ, ಲರ್ನಿಂಗ್ಸ್ ಬೇಕು. ವಿ ಡಿಡ್ ಸಮಥಿಂಗ್ ಕಾಲ್ಡ್ ಆಸ್ ಡೇ ರೈಡ್ ಆ್ಯಂಡ್ ನೈಟ್ ರೈಡ್ ಅಂತ. ಆ್ಯಪ್ ಗೀಪ್ ಇರಲಿಲ್ಲ ಇದಕ್ಕೆ, ಎಲ್ಲ ಮ್ಯಾನ್ಯುವಲು. ಒಂದು 1000 ಸ್ಕೂಟ್ರ್ ಹತ್ರ ಬಿಟ್ವಿ ನಾವು. ಐಡಿಯಾ ವಾಸ್ ಕೀಲೆಸ್ ವರ್ಕ್ ಆಗಿದ ತಕ್ಷಣ ಇದೆಲ್ಲ ಕೀಲೆಸ್ ಮಾಡಬೇಡ, ಇನ್ನೂ ಜಾಸ್ತಿ ರೈಡ್ ಆಗುತ್ತೆ ಅಂತ. ನೈಟ್ ರೈಡಲ್ಲಿ ಏನು ಅಂದರೆ ಯಾರು ಬೈಯಪ್ಪನಹಳ್ಳಿ ಸ್ಟೇಷನ್ಗೆ ಬಂದು ಇಳಿತಾರೆ, ಸುತ್ತಮುತ್ತ ಇರ್ತಾರೆ 4 ಕಿಲೋಮೀಟ್ರಲ್ಲಿ, ಅವ್ರು ಆ ಗಾಡಿನ ತೊಗೊಂಡೋಗಿ ಮನೆಗೆ ಇಟ್ಕೊತಾರೆ, ಮತ್ತೆ ಬೆಳಿಗ್ಗೆ ತೊಗೊಂಡು ಕೊಡ್ತಾರೆ. ಅವ್ರಿಗೆ ಪರ್ ಕಿಲೋಮೀಟ್ರೆ $5 ಪರ್ ಕಿಲೋಮೀಟರು, ಇಂಟು 4 ಅಂದರೆ 20, ಇಂಟು 20 ಆ ಥರ ಅವ್ರ ಖರ್ಚು. ಟೈಮ್ಗೆ ಚಾರ್ಜ್ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಗಾಡಿ ಹೆಂಗೋ ರಾತ್ರಿ ಸೇಫಾಗಿ ಇಟ್ಕೊಂತಾರೆ, ನಮಗೇನಂತೆ ಅಂತ ನನಗೆ. ಬೆಳಿಗ್ಗೆ ಅವ್ರಿಗೆ ಯಾರು ಇವ್ರು ತಂದು ಕೊಟ್ಟಿರ್ತಾರಲ್ಲ ಗಾಡಿ, ಇನ್ಯಾರೋ ಒಂದಷ್ಟು ಜನ ಬಂದು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಫೀಸ್ಗೆ ಹೋಗ್ತಾ ಇರ್ತಾರೆ, SAP ಲ್ಯಾಬ್ಸ್ಗೆ ಎಲ್ಲ. ಸೊ ಅವ್ರಿಗೆ ಗಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಕೊಂಡ್ರಿ ಅಂತ. ಸೊ ಅಲ್ಲಿ 2 ರೈಡ್ ಆಯಿತು, ಇಲ್ಲಿ 2 ರೈಡ್ ಆಯಿತು, 4 ರೈಡ್ ಆಯಿತು, ಬಟ್ ಇಟ್ ವಿಲ್ ಪೇ ಅಟ್ಲೀಸ್ಟ್ ದಿ EMI ಅಂತ. ಟಿಲ್ ವಿ ಫಿಗರ್ ಔಟ್ ದಿಸ್ ವಿಲ್ ವರ್ಕ್. ಆ ಥರ ಒಂದು 1000 ಸ್ಕೂಟ್ರ್ ಹಾಕಿದ್ವಿ ನಾವು ಈ ಥರ ಎಲ್ಲ. ಯಾಕೆಂದರೆ ಫಂಡಿಂಗ್ ಬಂದಿತ್ತು, ಸ್ಕೂಟ್ರ್ಗಳು ಆಗ್ತಾ ಇರೋದು, ಹಂಗೆ ಲರ್ನಿಂಗ್ಸ್ ಆಗ್ತಾ ಇರಲಿ ಅಂತ. ಐಡಿಯಾ ವಾಸ್ ಆಗಲೇ 4 ರೈಡ್ಸ್ ಆಗ್ತದೆ. ಕೀಲೆಸ್ ಆದಾಗ ಇನ್ನೂ ಜಾಸ್ತಿ ಆಗ್ಬೋದು ಅಂತ. ಇವಾಗ ಸದ್ಯಕ್ಕೆ ಗಾಡಿ ನೀವೇ ಇಟ್ಕೊಳ್ಳಿ ಅಂತ ಇದೀವಿ. ಕೀಲೆಸ್ ಆಗಿದ್ರೆ ಏನೋ ಅಲ್ಲಿ ಹೋಗಿ ಟ್ರಿಪ್ ಎಂಡ್ ಆಗುತ್ತೆ, ಇನ್ಯಾರು ಯೂಸ್ ಮಾಡ್ತಾರೆ ಅಂತ. ಇದು ಕೀಲೆಸ್ ಆಗಕ್ಕೆ ಎಷ್ಟು ಟೈಮ್ ತಗೋತು? 6 ತಿಂಗಳು ತೊಗೊಂತು. ಅದಾದಮೇಲೂ ಒಂದು ಸ್ವಲ್ಪ ಹೆಚ್ಚಿತ್ತು. ವರ್ಷನ್ 1, ವರ್ಷನ್ 2, ವರ್ಷನ್ 3 ಆ ಥರ ಒಂದು ದೊಡ್ಡ ಟೀಮ್ ಬರೀ ಹಾರ್ಡ್ವೇರು ಫಾರ್ಮ್ವೇರ್ ಕೆಲಸನೇ ಮಾಡ್ತಾಯಿದ್ದು. ಒಂದಷ್ಟು MIT ಇಂಜಿನಿಯರ್ಸ್ನ ಹೈರ್ ಮಾಡಿದ್ವಿ, ಅವ್ರು US ಇಂದಾನೆ ಕೆಲಸ ಮಾಡೋರು. ಯಾಕಂದರೆ ಇಂಡಿಯಾಲಿ ಫಾರ್ಮ್ವೇರು ಮತ್ತು ಹಾರ್ಡ್ವೇರ್ ಟ್ಯಾಲೆಂಟ್ ಇರಲಿಲ್ಲ. ಎಲ್ಲರೂ ಪಾಪ ಮೆಕ್ಯಾನಿಕಲ್ ಓದಿರೋರು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಗಿದ್ರು ಅಲ್ವಾ, ಅದೇ ಅಲ್ವಾ ಇದ್ದಿದ್ದು. ಸೊ ಫಾರ್ಮ್ವೇರ್ ಯಾರ್ಯಾರು ಒಳ್ಳೆ ಇಂಜಿನಿಯರ್ಸ್ ಇದ್ರು ಅವರೆಲ್ಲ ಸ್ಯಾಮ್ಸಂಗ್ ಅಂತ ಒಳ್ಳೊಳ್ಳೆ ಕಂಪ್ನಿಲಿರೋರು, ಫಾರಿನಲ್ಲಿರೋರು. ಇಂಡಿಯಾಲಿ ಫಾರ್ಮ್ವೇರು ಹಾರ್ಡ್ವೇರ್ ಟ್ಯಾಲೆಂಟೇ ಇರಲಿಲ್ಲ. ಇವಾಗ ಅಟ್ಲೀಸ್ಟ್ OEMಗಳು ಬಂದು ಆ ಥರ ಎಲ್ಲ ತುಂಬ ಟ್ಯಾಲೆಂಟ್ಗಳಿದೆ. ಬಟ್ 2016 ಸಿಗ್ತಾನೆ ಇರಲಿಲ್ಲ ಯಾರು ಒಬ್ಬ ಫಾರ್ಮ್ವೇರ್ ಬರುತ್ತೆ ಅಂದರೆ ನಮ್ಗೆ ಖುಷಿ ಆ ಥರ.
ಸೊ ವಿ ಟುಕ್ ಅ ಲಾಟ್ ಆಫ್ ಪೇನ್ ಆ್ಯಂಡ್ ಟ್ರಬಲ್ ಟು ಸಾಲ್ವ್ ದಿಸ್ ಕೀಲೆಸ್ ಪ್ರಾಬ್ಲಮ್. ವರ್ಕ್ ಆಗ್ತಾ ಇರಂಗೆ 800,000 ಸ್ಕೂಟರ್ ಇರೋದು. ಅವಾಗ ಈ ಥರ ಎಲ್ಲ ಮಾಡಿ ಸರ್ಕಸ್ ಮಾಡ್ತಾಯಿದ್ದು. ಒಂದೇ ಸತಿ ಜಾನ್ ಎಂಡ್ಗೆ ಡೈಲಿ 10,000 ರೈಡ್ ಕೊಟ್ಟೋದ್ವಿ ನಾವು. ಸೇಮ್ 1000 ಸ್ಕೂಟರ್ಸ್ ವಾಸ್ ಡೂಯಿಂಗ್ ಲೈಕ್ ಸೈಜಬಲ್ ರೈಡ್. ಜಾನ್ ಫಸ್ಟ್ಗೆ ಎಷ್ಟಿತ್ತು? ಜಾನ್ ಫಸ್ಟ್ಗೆ 1,800 ರೈಡ್ ಏನೋ ಆಗ್ತಾಯಿತ್ತು. ಜಾನ್ ಎಂಡಿಗೆ 10,000 ರೈಡ್ ಪರ್ ಡೇ. ಸೊ ಗೊತ್ತಾಯ್ತು, ಗಾಡಿ ತೊಗೊಳೋದು, ನಾವು ತೆಗಿಯೋದು, ಕೀಲೆಸ್ ಮಾಡೋದು, ಮಾರ್ಕೆಟ್ಗೆ ಹಾಕೋದು. ಆ್ಯಂಡ್ ವಿ ಲರ್ನ್ ಆಲ್ಸೋ ಹೌ ಟು ಡೆಪ್ಲಾಯ್, ವೇ ಟು ಡೆಪ್ಲಾಯ್, ಏನು ಎಂತು ಅಂತ. ಮೆಟ್ರೋ ಸ್ಟೇಷನ್ಗಳಲ್ಲಿ ನಾವು ಪೀಪಲ್ ನ್ಯೂ ವಾಟ್ ವಿ ಡೂ. ಡೇ ನೈಟ್ ರೈಡ್ ಇತ್ತು. ಇವಾಗ ಅವ್ರಿಗೆ ಹೇಳಿದ್ವಿ, ಸರ್ ನೀವು ಅಲ್ಲಿ ಹೋಗಿ ಬಿಟ್ಬಿಡ್ಬೋದು ಅಷ್ಟೇ, ನೀವೇನು ಯೋಚನೆ ಮಾಡೋಷ್ಟಿಲ್ಲ ಅಂತ. ಸೊ ವಿ ಹ್ಯಾಡ್ ಸಮ್ ಇನಿಷಿಯಲ್ ಕಸ್ಟಮರ್ಸ್ ಫ್ರಮ್ ದೇರ್ ಆ್ಯಂಡ್ ವಿ ಯೂಸ್ ಟು ಗೋ ಟು ಬಸ್ ಸ್ಟಾಪ್ಸ್ ಎವ್ರಿವೇರ್ ಆ್ಯಂಡ್ ಟೆಲ್ ಪೀಪಲ್ ವಾಟ್ ಬೌನ್ಸಸ್. ಆ ಥರ ನನಗೆ ಎಲ್ಲ ಸ್ಕೂಟರ್ನ ಯೆಲ್ಲೋ ಕಲರ್ ನೀಟಾಗಿ ಹಾಕ್ಬಿಟ್ಟು ಬೌನ್ಸ್ ಅಂತ ಬರೆದ್ವಿ. ಸೊ ಜನಕ್ಕೆ ಅರ್ಥ ಆಗೋದು, ಹೆಲ್ಮೆಟ್ ನೀಟಾಗಿ ಎಲ್ಲರಿಗೂ ಕಾಣಿಸೋದು, ಯಾರು ಏನು ಅಂತ ನೋಡೋಕ್ಕೆ ಶುರು ಮಾಡಿದ್ರು. ಸೊ ಮಾರ್ಕೆಟಿಂಗ್ ಏನು ಖರ್ಚೆ ಮಾಡಲಿಲ್ಲ. ಆಮೇಲೆ ಎಲ್ಲ ಕಂಪ್ನಿಗಳಿಗೂ ಬರಿತಾ ಇದ್ವಿ ಮೇಲು, ಈ ಥರ ಇದು ನಿಮ್ಮ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗುತ್ತೆ, ಮೆಟ್ರೋ ಯೂಸ್ ಮಾಡೋಕ್ಕಾಗುತ್ತೆ, ನಿಮಗೆಲ್ಲ ಪ್ರಮೋಟ್ ಮಾಡಿ ಅಂತ. SAP ಲ್ಯಾಬ್ಸ್ ಅವ್ರು ಸಹ ಪ್ರಮೋಟ್ ಮಾಡಿದ್ರು, ಫ್ರೀ ಪಾರ್ಕಿಂಗ್ ಕೊಟ್ಟಿದ್ರು ಅಲ್ಲಿ. ಅದೇ ಥರ ಶುರು ಆಯ್ತು ಅದು ಲೂಪು. ಜಾಸ್ತಿ ಗಾಡಿ ಆದಷ್ಟು ಜಾಸ್ತಿ ರೈಡ್ ಆಗೋದು. ಸೊ ವಿ ಅಂಡರ್ಸ್ಟುಡ್ ದಟ್ ಡಿಮ್ಯಾಂಡ್ ಇಸ್ ನಾಟ್ ಅ ಕನ್ಸರ್ನ್. ಇವಾಗ ಪ್ರಾಫಿಟಬಲಾಗಿ ರನ್ ಮಾಡಬೇಕಿದೆನಾ, ವಾಟ್ ಆಲ್ ಶುಡ್ ವಿ ಡೂ ಅಂತ. ಆ್ಯಂಡ್ ವಿ ಡೆಪ್ಲಾಯ್ಡ್ ಬೈ ಜೂನ್, ಜುಲೈ, ಜನವರಿಲಿ ವರ್ಕ್ ಆಗಿ ಶುರು ಆಗಿದ್ದು. ಜುಲೈ ಅಷ್ಟೊತ್ತಿಗೆ ಒಂದು 15,000 ಗಾಡಿನ 20,000 ಗಾಡಿ ಹಾಕ್ಬಿಟ್ಟಿದ್ವಿ ಬೆಂಗಳೂರಲ್ಲಿ. ಸೊ ಎಷ್ಟೊಂದು ಕಂಪ್ನಿಗಳೆಲ್ಲ ಅಷ್ಟೊಂದು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದೇ ಪ್ರಾಬ್ಲಮ್ ಇರೋದು ಆ ಥರ. ಸೊ ದೇ ಯೂಸ್ ಟು ರನ್ ಡೆಡಿಕೇಟೆಡ್ ಲೈನ್ಸ್ ಫಾರ್ ಅಸ್. ಹೆಲ್ಮೆಟ್ ಅಷ್ಟೊಂದು, RTOಲಿ ಅಷ್ಟೊಂದು RC ಕಾರ್ಡ್ ಪ್ರಿಂಟ್ ಮಾಡೋದು ಹೆಂಗೆ, ಆ ಥರ ಎಲ್ಲರದು ಲಿಮಿಟ್ ಟೆಸ್ಟ್ ಮಾಡಿದ್ವಿ. It was fun, lot of interesting problems. We were able to attract best of the talent, best of the money, because problem was like unbelievable. First time ಎಲ್ಲರೂ ಸಾಲ್ವ್ ಮಾಡ್ತಾರೆ ಈ ಪ್ರಾಬ್ಲಮ್ಗಳನ್ನ. ಎಲ್ಲೂ ಉದಾಹರಣೆ ಇರಲಿಲ್ಲ, ಎಲ್ಲ ಫಸ್ಟ್ ಪ್ರಿನ್ಸಿಪಲ್ ಯೋಚನೆ ಮಾಡಿ ಸಾಲ್ವ್ ಮಾಡಬೇಕಾಯಿತು. ಸೊ ಇಟ್ ವಾಸ್ ಫನ್. ಅಮೇಝಿಂಗ್ ಜರ್ನಿ ವಿವೇಕ್. ಇಲ್ಲಿ ಒಂದು ನೀವು ಸ್ವಲ್ಪ ಇನ್ಸೈಟ್ಸ್ ಥರ ಕೊಡೋದಾದರೆ, ಟೀಮ್ ಫಾರ್ಮೇಷನ್ಗೆ ನೀವು ಹಿಂಗೆ ಮಾಡಿದ್ರಿ ಹೇಳಿದ್ರು, ಸಖತ್ ಟೀಮ್ ಇತ್ತು ನಿಮ್ದು ಅಂತ ಹೇಳಿದ್ರಿ ಮಾಡಬೇಕಾದ್ರೆ. ಸೊ ಯಾರಾದರೂ ಒಂದು ಆಂಟ್ರಪ್ರನರ್ ಈಗ ಏನಾದರೂ ಒಂದು ಟೀಮ್ ಮಾಡಬೇಕು, ಹೊಸದಾಗಿ ಏನೋ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಟೀಮ್ ಕಟ್ಟುವ ಸುತ್ತ ಏನೆಲ್ಲ ಅವನು ತಲೆಯಲ್ಲಿ ಇಟ್ಕೋಬೇಕು? ಐ ಥಿಂಕ್ ಒಂಚೂರು ಹಿಂದಕ್ಕೆ ತೊಗೊಂಡೋಗಿ ನಿಮ್ಮ ಕೋ-ಫೌಂಡರ್ಸ್ ಎಲ್ಲ ನೀವು ಮೀಟ್ ಆಗಿದ್ದು ಸ್ವಲ್ಪ ಹೇಗೆ ಅಂದರೆ, ಬೇಕಿದ್ರೆ ಅಲ್ಲಿ ಒಂಚೂರು ಕಾಂಪ್ಲಿಮೆಂಟಾರಿಟಿ ಆಫ್ ಸ್ಕಿಲ್ಸ್ ಇರ್ಬೋದು. ಸೊ ಈಗ ನೀವು ಹೇಳಿದ್ರಿ ಮಾರ್ಕೆಟಿಂಗಿಗೆ ಒಂದಿಷ್ಟು ಎಫರ್ಟ್ ಇದೆ, ಟೆಕ್ ಎಫರ್ಟ್ ಇರ್ಬೋದು ಹೇಳಿದ್ರಿ. ಯಾರು ಏನು ಮಾಡ್ತಾ ಇದ್ರು, ಇದೆಲ್ಲ ಹೇಗೆ ನೀವು ಫಿಗರ್ ಔಟ್ ಮಾಡ್ಕೊಂಡ್ರಿ? ಒಂದು ಏನಂದರೆ, ನಿಮ್ಮ ಆನ್ಸರ್ ಹೇಳೋಕ್ಕೆ ಇನ್ ಟರ್ಮ್ಸ್ ಆಫ್ ಟೀಮ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಲಿ ಸ್ಟೇಜು ಪ್ರಾಬ್ಲಮ್ ಏನು ಅದ್ರ ಮೇಲೆಲ್ಲ ಇಟ್ ಚೇಂಜಸ್. ರೈಟ್. ಇನ್ ಅರ್ಲಿ ಸ್ಟೇಜಲ್ಲಿ ಏನು ಬೇಕಂದ್ರೆ ನಿಮಗೆ ಎಲ್ಲ ಹೂ ಆರ್ ರೆಡಿ ಫಾರ್ ಅನ್ಸರ್ಟನಿಟಿ ಬೇಕು. ಯೂಶಲಿ ಸ್ಟಾರ್ಟಪ್ಸ್ ಅಂದ್ರೆ ಅನ್ಸರ್ಟನ್. ಸೊ ಫಾರ್ ಸ್ಟಾರ್ಟಪ್ಸ್ ಯು ಶುಡ್ ಬಿ ಓಕೆ ವಿತ್ ಪೀಪಲ್. ಅಂದರೆ ಕ್ಲಾರಿಟಿ ಇಲ್ಲರೆ, ಡೈರೆಕ್ಷನ್ ಇಲ್ಲರೆ ಕೆಲಸ ಮಾಡೋರು ಆರ್ ಗ್ರೇಟ್ ಪೀಪಲ್ ಫಾರ್ ಸ್ಟಾರ್ಟಪ್ಸ್. ಯಾಕೆಂದರೆ ಆಫೀಸಲ್ಲಿ ಕೆಲಸ ಮಾಡಿದರೆ ಆಫೀಸಲ್ಲಿ ನೀಟಾಗಿ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಅಂದರೆ ಲೆಟ್ಸ್ ಸೇ ಯು ಗೋ ಟು ಅ ಸೆಟಪ್ ವೇರ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್, ಯು ನೋ ದಿಸ್ ಇಸ್ ಅ ಪ್ರಾಡಕ್ಟ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸೆಲ್ ಟು, ಯಾರಿಗೆ ಮಾರಬೇಕು, ಜಾಸ್ತಿ ಮಾರೋದು ಹೆಂಗೆ, ಆ ಥರ ಇರುತ್ತೆ. ಬಟ್ ಸ್ಟಾರ್ಟಪ್ಪಲ್ಲಿ ಆ ಥರ ಏನೂ ಇರೋದೇ ಇಲ್ಲ. ಅಂದರೆ ನಮ್ಮದು ಫಾರ್ ಎಕ್ಸಾಂಪಲ್ ಪಾರ್ಕಿಂಗ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ಹೌ ಡು ವಿ ಟೆಲ್ ಪೀಪಲ್ ವೇರ್ ಟು ಪಾರ್ಕ್ ಆ್ಯಂಡ್ ಹೌ ಡು ವಿ ನೋ ಇಫ್ ದೇ ಹ್ಯಾವ್ ನಾಟ್ ಪಾರ್ಕ್ಡ್ ಇನ್ ದ ರೈಟ್ ಪ್ಲೇಸ್? ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್ ಸೋ ವೈಡ್. ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಇಂಡಿಯಾಲಿ ಏನು ಡೇಟಾಬೇಸೇ ಇಲ್ಲ. ಅಂದರೆ ಇಲ್ಲಿ ಇವಾಗ ನಿಮ್ಮ ಈ ಬಿಲ್ಡಿಂಗ್ ಎದುರುಗಡೆ ನಿಲ್ಲಿಸಿದ್ರೆ ಲೀಗಲ್ ಪಾರ್ಕಿಂಗ ಇಲ್ಲಿಗಲ್ಲ ಹೆಂಗೆ ಗೊತ್ತಾಗುತ್ತೆ? ಎಲ್ಲೂ ಡೇಟಾಬೇಸೇ ಇಲ್ಲ. IoT ಡೇಟಾ ಬರ್ತದೆ, ಅದು ಲೀಗಲ್ಲ ಇಲ್ಲಿಗಲ್ಲ ಯಾರು ಹೋಗಿ ನೋಡ್ಕೊಂಡ್ಬರ್ತಾರೆ? ಹೌದು. ಆ್ಯಂಡ್ ಹೌ ಡು ವಿ ಟೆಲ್ ಪೀನಲೈಸ್ ಬ್ಯಾಡ್ ಯೂಸರ್ಸ್? ಫಸ್ಟ್ ದ ಡೇಟಾ ಹ್ಯಾಸ್ ಟು ಬಿ ಬಿಲ್ಟ್. ಸೊ ಯಾರೋ ಯೋಚನೆ ಮಾಡ್ಕೊಂಡು ಫಸ್ಟ್ ಪ್ರಿನ್ಸಿಪಲಲ್ಲಿ ಬಂದರು ದಟ್ ಇಫ್ ದ ರೋಡ್ ಸ್ಪೀಡ್ ಇಸ್ ನಾಟ್ ಅಪ್ವರ್ಡ್ಸ್ ಆಫ್ 45 ಆರ್ ಸಮಥಿಂಗ್, ದೆರ್ ವಿಲ್ ಬಿ ನೋ ಲೀಗಲ್ ಪಾರ್ಕಿಂಗ್ ಅಂತ, ಆ ಥರ ಏನೋ. ಆಮೇಲೆ ದೆನ್ ವಿ ಸ್ಟಾರ್ಟ್ ಸೀಯಿಂಗ್ ಗೂಗಲ್ ಡೇಟಾ ಟು ಸಿ ಎಲ್ಲೆಲ್ಲಿ ಜಾಗಗಳಿದೆ, ಅದನ್ನ ಹೆಂಗೆ ಕೌಂಟರ್ ಮಾಡಿ ಹೌ ಡು ವಿ ಸ್ಟಾರ್ಟ್ ಶೋಯಿಂಗ್ ದಿಸ್ ಆ್ಯಂಡ್ ಮಲ್ಟಿಪಲ್. ದೆರ್ ವಿಲ್ ಬಿ ನೋ ಒನ್ ಸ್ಟ್ರೇಟ್ ಸೊಲ್ಯೂಷನ್ ಟು ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಸೊ ಯು ಹ್ಯಾವ್ ಟು ಟ್ರೈ ಡಿಫ್ರೆಂಟ್ ಅಪ್ರೋಚಸ್, ವಿಚ್ ಮೀನ್ಸ್ ದಟ್ ನಿಮ್ಮ ಟೀಮು ಶುಡ್ ಬಿ ಓಕೆ ಟು ಐಟ್ರೇಟ್ ಆ್ಯಂಡ್ ಫಿಗರ್ ಔಟ್. ದೇ ಶುಡ್ ಬಿ ಓಕೆ ವಿತ್ ಅನ್ಸರ್ಟನಿಟಿ, ದೇ ಶುಡ್ ಬಿ ಓಕೆ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಟು ಬಿ ಲೈಕ್ ವೆರಿ ಪ್ಯಾಷನೇಟ್ ಅಬೌಟ್ ದ ಪ್ರಾಬ್ಲಮ್. ದಟ್ ಸಾಲ್ವ್ಸ್ ಆಲ್ ದ ಪ್ರಾಬ್ಲಮ್ಸ್. ನಾವು ಹೆಂಗೆ ಹೋದ್ವಿ ಅಂದರೆ ಅದೇ ಇಂಟ್ರೆಸ್ಟೆಡ್ ಇನ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಪ್ರಾಬ್ಲಮ್ ಸ್ಟೇಟ್ಮೆಂಟ್ನೇ ಮಾರ್ತಾ ಇದ್ದೀವಿ ನಾವು ಯಾವಾಗಲೂ. ಈ ಥರ ಪ್ರಾಬ್ಲಮ್ಮು, ಈ ಥರ ಟೆಕ್ ಪ್ರಾಬ್ಲಮ್ ಇರುತ್ತೆ, ಈ ಥರ ಪ್ರಾಬ್ಲಮ್ಗಳು. ವಿ ಯೂಸ್ ಟು ಎಕ್ಸ್ಪ್ಲೈನ್ ಏನು ಮಾಡ್ತಾ ಇದೀವಿ ಅಂತ. ಎಲ್ಲರೂ ನಗೋರು, ತಲೆ ಕೆಟ್ಟಿರ್ಬೇಕು, ಇದು ಮಾಡೋಕ್ಕೆ ಏನಾಗಲ್ಲ. ದಟ್ ಇಸ್ ದ ಪ್ರಾಬ್ಲಮ್ ವಿ ಆರ್ ಸಾಲ್ವಿಂಗ್. ಹೌ ಡು ವಿ ಡೂ ದಿಸ್? ವಿ ವಾಂಟ್ ಟು ಡಿಪ್ಲಾಯ್. ನಮ್ದೇನು ಥೀಸಿಸ್ ಅಂದರೆ 1,00,000 ಸ್ಕೂಟ್ರ್ ಹಾಕಿದ್ರೆ ಬೆಂಗಳೂರು ಅಂತ ಮಾರ್ಕೆಟ್ಗೆ ಪ್ರಾಬ್ಲಿ 10,00,000 ಪ್ರೈವೇಟ್ ಗಾಡಿ ಇದೆ ಅಂತಾರೆ. 1,00,000 ಗಾಡಿ ಹಾಕಿದ್ರೆ ಟೂ ವೀಲರು ಯಾರು ಸಿಂಪಲಾಗಿ ಯೋಚನೆ ಮಾಡಿ, ಯಾರು ಹೋಂಡಾ ಆಕ್ಟಿವಾ ತೊಗೊಂಡು ಶೋಕಿ ಮಾಡ್ತಾರೆ? ದೆರ್ ಇಸ್ ನೋ ಮೀನಿಂಗ್ ಟು ಇಟ್ ಅಲ್ವಾ? ಇಟ್ಸ್ ಅ ಡಿಪ್ರಿಷಿಯೇಟಿಂಗ್ ಅಸೆಟ್. ಇಟ್ ಗೋಸ್ ಫ್ರಮ್ ಪಾಯಿಂಟ್ A to point B. ಇಟ್ ಇಸ್ ಪಾರ್ಕ್ ಫಾರ್ ಪ್ರಾಬ್ಲಿ 20 hours a day. ಏನು ಪ್ರಯೋಜನನೇ ಇಲ್ಲ. ಏನಕ್ಕೆ ತೊಗೊತೀವಿ? ಇನ್ನೇನು ಆಪ್ಷನ್ ಇಲ್ಲ ಅಂತ ಅಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬ್ಯೂಟಿಫುಲ್ ಆಗಿದ್ರೆ ದೆರ್ ಇಸ್ ನೋ ನೀಡ್ ಫಾರ್ 2 wheelers ಅಟ್ ಲೀಸ್ಟ್. ಅನ್ಲೆಸ್ ಇಟ್ಸ್ ಹಾರ್ಲಿ ಡೇವಿಡ್ಸನ್ ಆರ್ ದುಕಾಟಿ. ಎವರೇಜ್ 1 hour ಯೂಸ್ ಮಾಡ್ಬೋದು ಅಷ್ಟೇ. ಆಮೇಲೆ ಏನು ಮಾಡುತ್ತೆ? ಅದು ಪಾರ್ಕಿಂಗ್ ಸ್ಪೇಸ್ ತೊಗೊಳುತ್ತೆ.
Parking space could have been beautiful parks or walkways, etc. But it consumes so much parking space ಅಲ್ಲ, and nobody wants to buy, but they're forced to buy ಅಲ್ವಾ. Our idea was 1 ಲಕ್ಷ ಗಾಡಿ ಹಾಕಿದ್ರೆ 10 ಲಕ್ಷ ಗಾಡಿನ ತೆಗಿಬೋದು ಮಾರ್ಕೆಟಿಂದ, ರೈಟ್? ಬಿಕಾಸ್ ಪೀಪಲ್ ಆರ್ ಶೇರಿಂಗ್ ದಿಸ್. ಪ್ಲಸ್ ಮೆಟ್ರೋ ಯೂಸ್ ಮಾಡೋದು ಈಸಿ ಆಗುತ್ತೆ. ಇವತ್ತು ಮೆಟ್ರೋ ಏನಕ್ಕೆ ಯೂಸ್ ಮಾಡಲ್ಲ ನಾವು ಮೋಸ್ಟ್ ಆಫ್ ದ ಟೈಮ್ಸ್? ಅಲ್ಲಿ ಹೋದ ಆಮೇಲೆ ಕಿತ್ತಾಡಬೇಕಲ್ಲಪ್ಪ. ಆಲ್ಮೋಸ್ಟ್ ಯು ಹ್ಯಾವ್ ಟು ಬೆಗ್ ಸಮನ್ ಟು ಟೇಕ್ ಯು, ರೈಟ್? ಅಂದರೆ ಆಟೋದವ್ರ ಹತ್ರ ಯು ಹ್ಯಾವ್ ಟು ಲಿಟ್ರಲಿ ಆಸ್ಕ್. ಇವಾಗೇನೋ ಆಪ್ಷನ್ ಎಲ್ಲ ಇದೆ, ತುಂಬ ದುಡ್ಡು ಕೊಟ್ಟರೆ ಬರುತ್ತೆ. ಬಟ್ ಫುಟ್ಪಾತ್ಗಳು ಜೋರಾಗಿಲ್ಲ, ವಿಚ್ ಮೀನ್ಸ್ ದಟ್ ರಿಸ್ಕ್ ಆಫ್ ಯು ಬೀಯಿಂಗ್ ರನ್ ಓವರ್ ಇನ್ ಮೋಸ್ಟ್ ಆಫ್ ದ ಪ್ಲೇಸ್. ಈ ಜಯನಗರ್, ಜೆ ಪಿ ನಗರು, ಒಂದಷ್ಟು HSR ಎಲ್ಲ ಓಕೆ, ಬಟ್ ಬೇರೆ ಕಡೆ ಎಲ್ಲ ಏನು ನಡೆಯೋಕ್ಕೂ ಜಾಗ ಇಲ್ಲ ಅಲ್ವಾ? ಸೊ ಟುಡೇ ಯು ಫೋರ್ಸ್ ಟು ಬೈ ಅ 2-wheeler or a 4-wheeler. Ideally given a choice, you would spend that on experience. 1 ಲಕ್ಷ ಒಂದು ಸ್ಕೂಟ್ರಿಗೆ ಹಾಕೋ ಬದಲು 1 ಲಕ್ಷಕ್ಕೆ ಸ್ಕೈ ಡೈವಿಂಗ್ ಮಾಡ್ಕೊಂಬರ್ಬೋದು ಯೂರೋಪಲ್ಲಿ. ಚಿಕ್ಕ ಹುಡುಗರು ಯೋಚನೆ ಮಾಡಿದ್ರೆ ಯಾರು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕೂಟರ್ ತೊಗೊಂಡೆ ಅಂತ ಹಾಕ್ತಾರಾ? ಅದು ಹೊಂಡಾ ಆಕ್ಟಿವಾನ, ನಾನು ಯುರೋಪ್ಗೆ ಹೋಗಿ ಬಂದೆ ಅಂತ ಹೇಳ್ತಾರೆ, ಅಥವಾ ನಾನು ದೇಶ ಎಲ್ಲ ಸುತ್ತಾಡ್ಕೊಂಡ್ಬಂದೆ ಅಂತ ಹೇಳ್ಬೋದು. ವಿಚ್ ಆರ್ ರಿಯಲ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಎಲ್ಲ. ಸೊ ಆರ್ even today we believe that scooter sharing will work beautifully well for India and for a country like of our size. ನೀವು ನೋಡಿದ್ರೆ ಡೆಲ್ಲಿ ಮೆಟ್ರೋ ಕೂಡ ಇನ್ನು ದೇ ಸೇ ದಟ್ ದ ಮ್ಯಾಥ್ ಡಸಂಟ್ ವರ್ಕ್ಔಟ್, ದ ಇನ್ವೆಸ್ಟ್ಮೆಂಟ್ ವರ್ಸಸ್ ದ ರಿಟರ್ನ್, ಆ್ಯಂಡ್ ಇಟ್ ಇಸ್ ಓವರ್ಲಿ ಕ್ರೌಡೆಡ್ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಜನ ಬರ್ತಾಲ್ಲ ಅಂತ ಡೆಲ್ಲಿ ಮೆಟ್ರೋಲೆಲ್ಲ. ಯಾವುದಾದ್ರು ಒಂದಷ್ಟು ಮೆಟ್ರೋಲಿ ಜನನೇ ಬರ್ತಾಲ್ಲ, ಅದು ಬೇರೆ ವಿಷಯ, ಚಿಕ್ಕ ಊರಲ್ಲಿ ಮಾಡೋಕ್ಕೋದ್ರೆ. ಸೊ ಮೆಟ್ರೋ ಇಸ್ ನಾಟ್ ದ ಸೊಲ್ಯೂಷನ್ ಫಾರ್ ಆಲ್ ಸಿಟೀಸ್. ಯು ಕ್ಯಾನ್ ಕಾಪಿ ಪೇಸ್ಟ್ ಅ ಸೊಲ್ಯೂಷನ್ ಫಾರ್ ಆಲ್ ಸಿಟೀಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕನಾಮಿಕ್ಸ್ ಆಫ್ ಇಟ್. 1 ಕಿಲೋಮೀಟರ್ ಮಾಡೋಕೆ ಅದೆಷ್ಟೋ $1 billion ಬೇಕು ಮೆಟ್ರೋ ಲೈನ್ಗೆ ಅಲ್ವಾ? ಈ ಸ್ಕೂಟರು 20,000 ಸ್ಕೂಟರು ದೋಸ್ ಡೇಸ್ 1 ಲಕ್ಷ ಲೆಕ್ಕಕ್ಕೆ ಹಾಕೊಂಡ್ರು $20 million ಆಯ್ತು ನಮಗೆ. $20 million ದಿನಕ್ಕೆ 1 ಲಕ್ಷ ಜನ ಯೂಸ್ ಮಾಡ್ತಿದ್ರು, ರೈಟ್? ಸೊ $20 million 1 ಲಕ್ಷ ಜನ ದಿನ ಯೂಸ್ ಮಾಡ್ತಾರೆ. ಅಂಡ್ $20 million ದಿನಕ್ಕೆ 1 million ಕಿಲೋಮೀಟರ್ ಮಾಡ್ತಾ ಇದ್ದೀವಿ ನಾವು ಹತ್ರ, ರೈಟ್? ಸೊ 10 ಲಕ್ಷ ಕಿಲೋಮೀಟರ್. ಸೊ ವಿ ಫೆಲ್ಟ್ 2-wheelers ಆರ್ ದ ನ್ಯೂ ಏಜ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದಟ್ ಕ್ಯಾನ್ ಬಿ ಬಿಲ್ಟ್. ಆ್ಯಂಡ್ ವಿ ವಿಲ್ ಗೋ ಇನ್ ಎವ್ರಿ ಪಾಸಿಬಲ್ ಸಿಟಿ ಆ್ಯಂಡ್ ಓಪನ್. ನಾವು ಬೌನ್ಸ್ ಟೈಮಲ್ಲಿ ಒಂದು 8 ಸ್ಮಾಲ್ ಟೌನು ಮಾಡಿದ್ವಿ. ಅಲ್ಲಿ ಒಂದು ಕಿರಾಣದಿಂದ ತೊಗೊಂಡು ಇನ್ನೊಂದು ಕಿರಾಣಕ್ಕೆ ಬಿಡಂಗೆ, ಅಲ್ಲಿ ಕೀಲೆಸ್ ಮಾಡಿರಲಿಲ್ಲ. ಇಂಟರ್ಸಿಟಿ ಯೂಸ್ ಮಾಡೋರು ಜನ 28 ಕಿಲೋಮೀಟರ್ ಯೂಸ್ ಮಾಡೋರು ಒಂದು ರೈಡ್ಗೆ. ಎಲ್ಲರೂ ಚಿಕ್ಕ ಮಂಡ್ಯ ಯೋಚನೆ ಮಾಡಿ, ಮಂಡ್ಯದಿಂದ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಹೋಗ್ಬೇಕಂದ್ರೆ ಇವತ್ತು ಬಸ್ ಕಾಯ್ಕೊಂಡು ಹೋಗ್ಬೇಕು. ನಮ್ಮದ್ರಲ್ಲಿ ಏನೋ ಅಲ್ಲಿ ಕಿರಾಣಕ್ಕೆ ಹೋಗಿ ಗಾಡಿ ತೊಗೊಳ್ಳಿ, ಕೆಲಸ ಮುಗಿಸ್ಕೊಂಡು ವಾಪಸ್ ಬಿಡಿ. ಆ್ಯಂಡ್ ದಿಸ್ ವಾಸ್ ದ ಮ್ಯಾಥ್. ಸೊ ವಿ ಸ್ಟಿಲ್ ಸ್ಟ್ರಾಂಗ್ಲಿ ಬಿಲೀವ್ ದ್ಯಾಟ್ ಶೇರ್ಡ್ ಮೊಬಿಲಿಟಿ ಈಸ್ ದ ವೇ ಟು ಗೋ. ಅಂದರೆ ದರ್ ಇಸ್ ನೋ ಒಂದು ರಾಮಬಾಣ ಇಲ್ಲ. ಅಂದರೆ ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ಗಳಿರಬೇಕು, ನಡೆಯೋಕ್ಕೆ ಜಾಗ ಇರಬೇಕು, ಶೇರಿಂಗ್ ಆಟೋ ಇರಬೇಕು, ಸ್ಕೂಟರ್ ಶೇರಿಂಗ್ ಇರಬೇಕು, ಬೈಕ್ ಟ್ಯಾಕ್ಸ್ ಇರಬೇಕು. ಮೋರ್ ಸಚ್ ಸೊಲ್ಯೂಷನ್ಸ್. ಕಾರ್ಬನ್ ಎಮಿಷನ್ ಕಡಿಮೆ ಆಗುತ್ತೆ. ಹೆಂಗೆ ಅಂದರೆ ಆಟೋಮೆಟಿಕ್ ಇವತ್ತು ಎಲ್ಲರೂ ಗಾಡಿ ತೊಗೊಂಡು ಮನೇಲಿ ಇಟ್ಕೊತಾ ಇದೀವಲ್ಲ, ದೆರ್ ಇಸ್ ಕಾರ್ಬನ್ ಎಮಿಷನ್ ಟು ಮೇಕ್ ಅ ವೆಹಿಕಲ್ ಆಸ್ ವೆಲ್, ರೈಟ್? ಸೊ ಅದು ಕಡಿಮೆ ಆಗುತ್ತೆ. ಶೇರ್ಡ್ ಅಂತಂದರೆ ಪಾರ್ಕಿಂಗ್ ಸ್ಪೇಸಸ್ಗಳು ರಿಲೀಸ್ ಆಗುತ್ತೆ. ಇಷ್ಟೆಲ್ಲ ಆಪ್ಷನ್ ಇದ್ದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಜನ ಯೂಸ್ ಮಾಡ್ತಾರೆ. ಸೊ ಜನರ ಕೈಯಲ್ಲಿ ಡಿಸ್ಪೋಸಬಲ್ ಅಮೌಂಟ್ ಬರುತ್ತಲ್ಲ, ಸೇವಿಂಗ್ಸ್ ಮಾಡ್ಬೋದು. ಸೇವಿಂಗ್ಸ್ ಆಯಿತು ಅಂದರೆ ದೇಶಕ್ಕೆ ಒಳ್ಳೇದಲ್ವ? ದ ಮೋರ್ ಯು ಸೇವ್ ಮನಿ, ಇಟ್ ಕ್ಯಾನ್ ಬಿ ಪುಲ್ ಟುವರ್ಡ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೇವಿಂಗ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಬ್ಯಾಂಕ್ ಅವ್ರು ತೊಗೊಂಡೋಗಿ ಸಾಲ ಕೊಡ್ತಾರೆ, ವಿಚ್ ಮೀನ್ಸ್ ಡೊಮೆಸ್ಟಿಕ್ ಸೇವಿಂಗ್ಸ್ ಇಸ್ ಅ ಬಿಗ್ ನಂಬರ್. ಸೊ ಚೈನಾಲಿ ಇವಾಗಲೂ ಹೇಳೋದೇನು ಮ್ಯಾಥ್ ಅಂದರೆ, ಚೈನಾಸ್ ಡೊಮೆಸ್ಟಿಕ್ ಸೇವಿಂಗ್ಸ್ ಇಸ್ ಮಚ್ ಹೈಯರ್ ದನ್ ಇಂಡಿಯಾ. ಈವನ್ ಡ್ಯೂರಿಂಗ್ ದ ಗ್ರೋತ್ ಫೇಸ್ 75-80% ಆಫ್ ದರ್ ಪೀಪಲ್ ಯೂಸ್ ಟು ಸೇವ್ ಸಬ್ಸ್ಟಾನ್ಷಿಯಲ್ ಅಮೌಂಟ್. ನಮ್ದು ಇನ್ನೂ ಕಡಿಮೆ ಇದೆ ಅಂತೆ, ನಮ್ಮ ಮನೆ ಅದು ಇದು ನೋಡ್ತಾರೆ ಮ್ಯಾಥು. ಸೊ ಸೇವಿಂಗ್ಸ್ ಇಸ್ ಅ ಗ್ರೇಟ್ ಥಿಂಗ್ ಫಾರ್ ಕಂಟ್ರಿ. ಆ್ಯಂಡ್ ಯು ಸೇವಿಂಗ್ಸ್ ಒಂದು, ಆಮೇಲೆ ಇನ್ವೆಸ್ಟ್ಮೆಂಟ್. ಯು ಇನ್ವೆಸ್ಟ್ ಆನ್ ಹೆಲ್ತ್ ಕೇರ್, ಯು ಇನ್ವೆಸ್ಟ್ ಆನ್ ಗುಡ್ ಎಜುಕೇಷನ್. ಆ್ಯಂಡ್ ಮೊಬಿಲಿಟಿಯಿಂದ ಏನು ಪ್ರಾಬ್ಲಮ್ ಅಂತ ಅಂದರೆ, ಇಫ್ ಯು ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಮೊಬಿಲಿಟಿ, ಯು ಆರ್ ಲಿಮಿಟೆಡ್ ಆನ್ ಯುವರ್ ಅರ್ನಿಂಗ್ಸ್, ಯು ಆರ್ ಲಿಮಿಟೆಡ್ ಆನ್ ಯುವರ್ ಆಕ್ಸೆಸ್ ಟು ಎವ್ರಿಥಿಂಗ್ ಇನ್ ಲೈಫ್. ಎಕ್ಸಾಂಪಲ್ ನೋಡಿ, ಇವಾಗ ನೀವು ಯಾರೋ ಕುಕ್ ತೊಗೊಳ್ಳಿ, ಅವ್ರು ಕುಕ್ ಅದು ಮನೆ ಕೆಲಸ ಮಾಡೋರು ನೋಡಿ ಹೆಂಗೆ ಯೋಚನೆ ಮಾಡ್ತಾರೆ, ಆ ರೋಡು ನಮ್ಮ ಮನೆ 2 ಕಿಲೋಮೀಟ್ರ್ ಇದೆ, ಅಲ್ಲೇ ಕೆಲಸಗಳು ಬೇಕು ಅಂತ. ಯಾಕೆಂದರೆ ಅವ್ರದ್ದು ಹುಚ್ಚಾಬಟ್ಟೆ ಟೈಮ್ ಹೋಗೋದೇ ಅವ್ರದ್ದು ಟ್ರಾವೆಲಲ್ಲಿ. ಆಮೇಲೆ ಅವ್ರದ್ದು ಗಾಡಿ ಇಲ್ಲ, ಬಸ್ ಕಾಯ್ಕೊಂಡೆಲ್ಲ ಹೋದ್ರೆ ಆಗೋದೇ ಇಲ್ಲ ಅವ್ರಿಗೆ. ದೇ ಆರ್ ಟೈಮ್ ಬೇಸ್ಡ್ ಅರ್ನಿಂಗ್ಸ್ ಅಲ್ಲ ಅವ್ರದ್ದೆಲ್ಲ, ಹೋಗಿ ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ ಅಂತ. ಸೊ ಇಫ್ ಯು ಸಾಲ್ವ್ ಫಾರ್ ಮೊಬಿಲಿಟಿ, ಯು ಸಾಲ್ವ್ ಫಾರ್ ಲೈವ್ಲಿಹುಡ್. ಸ್ಕೂಲ್ಗೆ ಹೋಗೋಕ್ಕಾಗಲಿ, ಕಾಲೇಜ್ಗೆ ಹೋಗೋಕ್ಕಾಗಲಿ, ಎಲ್ಲದಕ್ಕೂ ಆಕ್ಸೆಸ್ ಟು ಮೊಬಿಲಿಟಿ ಇಸ್ ಆಕ್ಸೆಸ್ ಟು ಲೈವ್ಲಿಹುಡ್ ಅಂತ ನಮ್ಮ ಇದು. ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ದಟ್ ವಿ ಆರ್ ಗೋಯಿಂಗ್ ಆಫ್ಟರ್ ಅಲ್ವಾ? ಸೊ ಬಿಕಾಸ್ ಆಫ್ ವಿಚ್ ವಿ ವರ್ ಏಬಲ್ ಟು ಅಟ್ರಾಕ್ಟ್ ಕ್ರೇಜಿ ನಂಬರ್ ಆಫ್ ಗ್ರೇಟ್ ಪೀಪಲ್. ಯಾರ್ಯಾರು ಏನೇನೋ ಮಾಡೋರು ಬಂದು ಸೇರ್ಕೊಳೋರು, ಆ್ಯಂಡ್ ದೇ ವರ್ ವೆರಿ ಪ್ಯಾಷನೆಟ್ ಅಬೌಟ್ ದಿಸ್. ಇನ್ವೆಸ್ಟರ್ಸು ಅಷ್ಟೇ. ವಿ ಆಲ್ವೇಸ್ ಯೂಸ್ ಟು ಟೆಲ್ ಏನಂತಾರೆ, ಇಲ್ಲ ವಿಲ್ ಬಿಕಮ್ ಅ $10 billion ಕಂಪ್ನಿ ಆರ್ ವಿಲ್ ಬಿಕಮ್ ಅ ಝೀರೋ ಕಂಪ್ನಿ, ರೈಟ್? ಇನ್ ಬಿಟ್ವೀನ್ ಇಲ್ವೇ ಇಲ್ಲ. ಯಾಕಂದರೆ ಪ್ರಾಬ್ಲಮ್ ಇಸ್ ಲೈಕ್ ದ್ಯಾಟ್, ಇದರ್ ವಿ ಸಾಲ್ವ್ ಇಟ್ ಆ್ಯಂಡ್ ವಿ ಬಿಕಮ್ ಅ ಬಿಗ್ ಕಂಪ್ನಿ, ಆರ್ ವಿ ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ವಿ ವಿಲ್ ಬಿ ನಥಿಂಗ್, ರೈಟ್? ಸೊ ಆ್ಯಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಇಸ್ ಅರೌಂಡ್ ದಿಸ್. ಸೊ ಈ ಸೊಲ್ಯೂಷನ್ ವರ್ಕ್ ಆಗಬೇಕು ಅಂದರೆ ಸ್ಕೂಟರ್ ಕಾಸ್ಟ್ ಎಷ್ಟಿರಬೇಕು, ಸ್ಕೂಟರ್ ಥೆಫ್ಟ್ ಆಗಬಾರ್ದು, ಸ್ಕೂಟರ್ ಶುಡ್ ವರ್ಕ್. ಕೊನೆಗೆ ಏನು ಡಿಸೈಡ್ ಮಾಡಿದ್ವಿ, ಪೆಟ್ರೋಲ್ ಸ್ಕೂಟರ್ ಆಗಲ್ಲ, ನಾವೇ ಸ್ಕೂಟರ್ ಮಾಡಬೇಕು ಅಂತ 2019 ವಿ ಸ್ಟಾರ್ಟ್ ಮೇಕಿಂಗ್ ಅವರ್ ಓನ್ ಎಲೆಕ್ಟ್ರಿಕ್ ಸ್ಕೂಟರ್. ವಿ ಹೈರ್ಡ್ ಸಮ್ವನ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಕೋವಿಡ್ ಟೈಮಲ್ಲಿ ಮೊಬಿಲಿಟಿ ಇರಲಿಲ್ಲ, ಎಲ್ಲ ಪೆಟ್ರೋಲ್ ಸ್ಕೂಟರ್ ಮಾರಾಕ್ಬಿಟ್ಟು ವಿ ಡಿಸೈಡೆಡ್ ದ್ಯಾಟ್ ವಿ ವಿಲ್
ರೀಸ್ಟಾರ್ಟ್ ವಿತ್ ಓನ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಆ್ಯಂಡ್ ದ ಮೀನ್ ಟೈಮ್ ಎಲೆಕ್ಟ್ರಿಕ್ ಕಂಪ್ನಿನ ಬ್ಯಾಕ್ವರ್ಡ್ ಇಂಟಿಗ್ರೇಟ್ ಮಾಡೋಣ ಅಂತ ವಿ ಬಾಟ್ ಒನ್ ಎಲೆಕ್ಟ್ರಿಕ್ ಕಂಪ್ನಿ, ಎಲೆಕ್ಟ್ರಿಕ್ ಸ್ಕೂಟರ್ ಮಾಡೋ ಕಂಪ್ನಿ ಅದಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಕ್ವಶನ್ ಕೇಳಬೇಕಿತ್ತು. ನಿಮ್ಮ ಸ್ಟೋರಿ ಎಷ್ಟು ಶಾಖತ ಹೋಗ್ತಿದೆ ಅಂದರೆ ನಮಗೆ ನಡುವೆ ಏನಾದ್ರು ಕೇಳ್ಬೇಕು ಅನ್ಕೊಂಡಿದ್ದಲ್ಲಿ ಮರ್ತ ಹೋಗ್ಬಿಡ್ತಾ ಇದೆ. ಕೇಳಿ ಪರವಾಗಿಲ್ಲ. ಏನಂದರೆ ಇವಾಗ ನಿಮ್ಮದು ಬೈಕ್ದು ರೆಂಟಲ್ದು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಟ್ರಾಕ್ಷನ್ ಶುರುವಾಯಿತು ಬೆಂಗಳೂರಲ್ಲಿ. ಹೌದು. ಆ್ಯಂಡ್ ಐ ಥಿಂಕ್ ಬೆಂಗಳೂರು ಜೊತೆಗೇನೆ ಸುಮಾರು ಟೌನ್ಸಲ್ಲೂ ನೀವು ಅದನ್ನ ಬೆಂಗಳೂರು, ಹೈದರಾಬಾದ್ ಮತ್ತು ಒಂದು 8 ಚಿಕ್ಕೂರುಗಳಲ್ಲಿ ಮಾಡಿದ್ವಿ. ಓಕೆ, ಕರ್ನಾಟಕದಲ್ಲಿ. ನಡುವೆ ಏನಂತಂದ್ರೆ ಈಗ ಅಲ್ಲಿ ತುಂಬಾ ಜನ ನಮಗೆ ಬೌನ್ಸ್ ಬಗ್ಗೆ ಬಂದಿದ್ದ ನ್ಯೂಸ್ಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ನೋಡ್ತಿದ್ದೆ ಅಂದ್ರೆ ಬೈಕ್ನ ತೊಗೊಂಡೋದ್ರು, ಎಲ್ಲೋ ಎಸ್ಬಿಟ್ರು, ಹಾಳು ಮಾಡಿದ್ರು, ಈ ಥರ ತುಂಬ ಬೇಜಾರು ಮಾಡ್ಕೊಂಡು ಸಾಕಷ್ಟು ಜನ ಟ್ವೀಟ್ಸ್ ಮಾಡ್ತಾ ಇದ್ರು. ಇಷ್ಟು ಒಳ್ಳೇದೊಂದು ಪಬ್ಲಿಕ್ ಯುಟಿಲಿಟಿ ಕ್ರಿಯೇಟ್ ಮಾಡಿದ್ದನ್ನ ಇಷ್ಟು ಕೆಟ್ಟದಾಗಿ ಮಾಡ್ತಾರಲ್ಲ, ಏನು ಕಲ್ಚರ್ ಇದು ಅನ್ನೋ ಥರದ ರೀತಿಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಏನು ಸರ್, ಯಾಕೆ ಆ ಥರದ್ದು ಆಗ್ತಾ ಇತ್ತು? ಆ್ಯಂಡ್ ಅದು ಆ್ಯಕ್ಚುಲಿ ಏನಂತಾರೆ, ಅದು ಸರ್ವೇ ಸಾಮಾನ್ಯ ಅಕ್ರಾಸ್ ದ ಗ್ಲೋಬ್. ನಾವು ಓಫೋ ಬೈಕ್ಸ್ ಅಂತ ಇದ್ದಾರೆ, ಅವರು ಚೈನಲ್ಲಿ ಮಾಡಿದ್ದು ಫಸ್ಟು, ಅವರು ಆಮೇಲೆ ಯುರೋಪ್ ಮಾಡಿದ್ರು, ಆಸ್ಟ್ರೇಲಿಯಾ ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು. ಓಕೆ, ನಮ್ಮ ಪ್ರಕಾರ ಇಂಡಿಯನ್ ಯೂಸರ್ಸ್ ಆರ್ ಸ್ಟಿಲ್ ಗ್ರೇಟ್ ಯೂಸರ್ಸ್. ಆಸ್ಟ್ರೇಲಿಯಾದಲ್ಲಿ ಏನಾಗೋದಂತ ಅಂದರೆ ಓಫೋ ಬೈಕ್ಸ್ನ they used to buy industrial cutting tools and used to cut the cycles. ಓಕೆ, ಮಜಕ್ಕೆ ಇಲ್ಲಾದರೂ ಅಟ್ಲೀಸ್ಟ್ ಕದೀತಾರೆ, ಒಂದು ದುಡ್ಡುಗೋಸ್ಕರ ಕದೀತಾ ಇರೋದು. ಇಲ್ಲಿ ಸುಮ್ಮನೆ ಮಜಕ್ಕೆ ಹಾಳು ಮಾಡ್ತಾ ಇದ್ದು ತುಂಬ ಕಡಿಮೆ. ಓಕೆ, ಹೆಲ್ಮೆಟ್ ತೊಗೊಳೋರು ಹೆಲ್ಮೆಟ್ ವಾಪಸ್ ಇಡ್ತಾರಲ್ಲ, ಯಾಕಂದರೆ ನೆಕ್ಸ್ಟ್ ಹೆಲ್ಮೆಟ್ ಸಿಗುತ್ತಾ ಇಲ್ವಾ ಅಂತ. ಅಥವಾ ಇವಾಗ ಸ್ಕೂಟರ್ ಪೆಟ್ರೋಲ್ ಕದೀತಾ ಇದ್ರು, ಯಾರು ಎಲ್ಲ ರೈಡರ್ಸೇ ಕದೀತಾ ಇರಲಿಲ್ಲ ಅಲ್ವಾ, ಅಂದರೆ ಅಲ್ಲಿ ಆಚೆ ಈಚೆ ಇರೋರು ಕದೀತಾ ಇದ್ದು. ಏನಕ್ಕೆ? ಅದ್ರಲ್ಲಿ ದುಡ್ಡು ಸಿಗುತ್ತೆ ಅಂತ. ಸಿ ಇಂಡಿಯಾ ಏನು ಅಂತಂದರೆ ರಿಸೋರ್ಸಸ್ ವೈಸು, ಎಂಪ್ಲಾಯ್ಮೆಂಟ್ ವೈಸು ಎಲ್ಲ ಕಷ್ಟ ಇದ್ದಾಗ ಅದು ಸರ್ವೇ ಸಾಮಾನ್ಯ. ಸೊ ನಾವೇನು ಸ್ಟಾರ್ಟ್ ಮಾಡಿದಾಗ ಕದಿಯೋದೇ ಇಲ್ಲ ಯಾರು ಅಂದ್ಕೊಂಡು ಶುರು ಮಾಡಲಿಲ್ಲ. ನಮಗೆ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅಂತ. ಓಕೆ, ಮ್ಯಾನೇಜ್ ಮಾಡೋಕ್ಕಾಗತ್ತ, ಹೆಂಗೆ ಸಾಲ್ವ್ ಮಾಡೋದು. ಆಮೇಲೆ ಏನೇ ಈ ಥರ ಶುರು ಮಾಡಿದ್ರು ದಿಲ್ ಬಿ ಹರ್ಡಲ್ಸ್. ಹೌ ಡು ಯು ಸಾಲ್ವ್ ಫಾರ್ ಇಟ್? ನಮ್ಮದು ಥೀಸಿಸ್ ಏನಿದ್ದು ಅಂದರೆ 200 ಮಿಲಿಯನ್ ಗಾಡಿ ಇದೆ ಟೂ ವೀಲರ್ಗಳು ಇಂಡಿಯಾಲಿ. ಅಂದರೆ ಎಷ್ಟು? 20 ಕೋಟಿ ಗಾಡಿ. ನಮ್ದೆಷ್ಟು ಒಂದು 50,000 1 ಲಕ್ಷ ಇರುತ್ತೆ ಅಂದರೆ ಕಳ್ಳರು ಏನಕ್ಕೆ ನಮ್ದು ಕದಿಬೇಕು? ಆ 20 ಕೋಟಿ ಗಾಡಿ ಕದಿಬೋದಲ್ವಾ ಅಂತ ನಮ್ದು. ಸೊ ದಟ್ ಇಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಿತ್ ವಿಚ್ ನಮ್ದು ಹಾರ್ಡ್ವೇರ್ ಟೀಮ್ ಮಾಡ್ತಾ ಇದ್ದು. ಹೆಂಗೆ ಅಂದರೆ ಕಳ್ಳನ ಕಡೆಯಿಂದ ಯೋಚನೆ ಮಾಡಿದ್ರೆ ಕಳ್ಳ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್. ಯಾಕಂದರೆ ಸಿಗಾಕೊಂಡ್ರೆ ಹೊಡೆಸ್ಕೊತಾನೆ, ಪೊಲೀಸ್ ಹತ್ರ ಹೋಗುತ್ತೆ. ಸೊ ಹಿ ಅಂಡರ್ಸ್ಟ್ಯಾಂಡ್ಸ್ ರಿಸ್ಕ್ ರಿವಾರ್ಡ್ ವೆರಿ ವೆಲ್, ಹಿ ಅಂಡರ್ಸ್ಟ್ಯಾಂಡ್ಸ್ ಟೈಮ್ ಟು ರಿವಾರ್ಡ್ಸ್ ವೆರಿ ವೆಲ್. ಸೊ ಮೇಕ್ ಸ್ಟೀಲಿಂಗ್ ಬೌನ್ಸ್ ಟಫರ್ ಅಂಡ್ ಟಫರ್. ಹೆಂಗೆ? ಪೆಟ್ರೋಲ್ ಸೆನ್ಸರ್ ಆಗ್ತದ್ವಿ, ಪೆಟ್ರೋಲ್ ಮೆಶ್ ಆಗ್ತದ್ವಿ, ಸೈಫನ್ ಮಾಡ್ತಾರಲ್ವಾ, ಸೊ ಮೆಶ್ ಹಾಕ್ಬಿಡ್ತದ್ವಿ. ಸೊ ಯು ಕ್ಯಾನ್ ಪುಟ್ ಅ ಸೈಫನ್ ಅಂಡ್ ಅಂದ್ಬಿಟ್ಟು ಬಿಡೋಕ್ಕಾಗಲ್ಲ. ಸೊ ಮೆಶ್ ಬರೀ ಒಳಗಡೆ ಹೋಗುತ್ತೆ, ಆಚೆ ಬರಲ್ಲ ನನಗೆ. ಆಮೇಲೆ ಏನು ಕಸ್ಟಮ್ ನಟ್ಸ್ ಅಂಡ್ ಬೋಲ್ಟ್ಸ್ ಆಗ್ತದ್ವಿ. ಏನು ಕಸ್ಟಮ್ ನಟ್ಸ್ ಅಂಡ್ ಬೋಲ್ಟ್ಸ್ ಅಂದರೆ ಯೂಶುವಲ್ಸ್ ನಿಮ್ದೆಲ್ಲ ಟೂಲ್ಸ್ ಯೂಸ್ ಮಾಡಿಕೊಂಡು ಏನು ಕದಿಯೋಕ್ಕಾಗಬಾರ್ದು. ಆಮೇಲೆ ಇನ್ನೇನು ಹೆಲ್ಮೆಟ್ ನಾವು ಮಾರ್ಕೆಟಿಂಗ್ ಆಗತ್ತೆ ಅಂತ ಬಿಟ್ಟಿದ್ವಿ. ಅದಾದಮೇಲೆ ಹೆಲ್ಮೆಟ್ಗೂ ಒಂದು ಸೆನ್ಸರ್ ಹಾಕಿದ್ವಿ. ಹೆಲ್ಮೆಟ್ನ ದೂರ ತೊಗೊಂಡೋದ್ರೆ ಒಂದು ಆಟೋಮೇಟೆಡ್ ಕಾಲ್ ಬರೋದು ನಮ್ಮ ಕಸ್ಟಮರ್ಸ್ಗೆ, ಸರ್ ನೀವು ಹೆಲ್ಮೆಟ್ ತೊಗೊಂಡೋದು ಮರ್ತೋಗಿದ್ದೀರಾ ಅನ್ಸುತ್ತೆ, ಇಟ್ಬಿಡಿ ಅಂತ. ಇಡೋದು ಮರ್ತೋಗಿದ್ದೀರಾ ಅನ್ಸುತ್ತೆ, ಇಟ್ಬಿಡಿ ಅಂತ. ಆ್ಯಂಡ್ ವಿ ನ್ಯೂ ಹೂ ಇಸ್ ಅ ಗುಡ್ ಯೂಸರ್, ಹೂ ಇಸ್ ಅ ಬ್ಯಾಡ್ ಯೂಸರ್, ವಿ ನ್ಯೂ ವಾಟ್ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಹರ್ಟ್ ಹೌ ಮಚ್. ಸೊ ಎಲ್ಲದನ್ನು ಎಕನಾಮಿಕ್ಸ್ ಥರ ಹಾಕೊಂಡಿರ್ತದ್ವಿ. ಪೆಟ್ರೋಲ್ ಕದ್ದರೆ ಇಷ್ಟ ಆಗುತ್ತೆ, ಪೆಟ್ರೋಲ್ ಕದಿಯೋಕ್ಕೋಸ್ಕರ ಡ್ಯಾಮೇಜ್ ಮಾಡಿದ್ರೆ ಇಷ್ಟ ಆಗುತ್ತೆ ಖರ್ಚು ನಮಗೆ. ಓವರ್ ಆಲ್ ಎಷ್ಟು ಕಿಲೋಮೀಟರ್ ಲೆಕ್ಕದಲ್ಲಿ 1 ಕಿಲೋಮೀಟರ್ಗೆ ಎಷ್ಟು ಖರ್ಚಾಗ್ತದೆ ಟೆಫ್ಟ್ ಇಂದ. ಇಟ್ ವಾಸ್ ಆಲ್ ಮ್ಯಾನೇಜಬಲ್. ಆ್ಯಂಡ್ ಕಾಂಪಿಟೇಷನ್ ಕೂಡ ಎಷ್ಟೊಂದು ಏನು ಮಾಡಿದ್ರು ಅಂದರೆ ನಾವು ಒಬ್ಬರೇ ಪಿಕಪ್ ಎನಿವೇರ್ ಡ್ರಾಪ್ ಎನಿವೇರ್ ಮಾಡ್ತಾ ಇದ್ದು. ಒಂದಷ್ಟು ಜನ ಆಟೋದವ್ರು ಪಂಚರ್ ಮಾಡೋರು ನಮ್ಮ ಗಾಡಿನ, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಹೋಗ್ತದೆ ಅಂತ ಒಂದಷ್ಟು ಕಡೆ. ನಾವು ಅಂದ್ಕೊಂಡ್ವಿ ಆಟೋ ವರ್ಕಲ್ಲೇ ಸ್ಕೂಟರ್ ಇನ್ವೆಸ್ಟ್ ಮಾಡಿಸೋಣ ಅಂತ. ಅವ್ರಿಗೂ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ. ಇವಾಗ ನೀವು ಆಟೋ ಡ್ರೈವರ್ ಅಂದ್ಕೊಳ್ಳಿ, ನೀವೊಂದು ಸ್ಕೂಟರ್ ಸಾಲ ತೊಗೊಂಡು ಹಾಕಿದ್ರೆ ನೀವು ಆಟೋ ಓಡಿಸ್ತಾ ಇದ್ದೀರಾ, ಆಟೋ ಓಡಿಸೋಕೆ ನೀವು ಯಾವಾಗಲೂ ಇರಲೇಬೇಕು. ಬಟ್ ಈ ಸ್ಕೂಟರ್ ಅದಾಗೆ ಓಡಾಡುತ್ತಲ್ಲ, ಅದ್ರದ್ದು ದುಡ್ಡು ಬರುತ್ತೆ ನಿಮಗೆ ಅಂತ ನಾವು ಆಟೋದವ್ರ ಹತ್ರ ದುಡ್ಡು ಹಾಕ್ಸಕ್ಕೆ ಶುರು ಮಾಡಿದ್ವಿ ಸ್ಕೂಟ್ರಿಗೆ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ದಟ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವಬಲ್ ಪ್ರಾಬ್ಲಮ್ಸ್. ವಿ ನೀಡ್ ಇಂಟೆಂಟ್, ಟೈಮ್ ಆ್ಯಂಡ್ ರಿಸೋರ್ಸ್. ಆ್ಯಂಡ್ ಫಂಡಮೆಂಟ್ಲಿ ದಿ ಸೊಲ್ಯೂಷನ್ ವುಡ್ ವರ್ಕ್ ಅಲ್ಲ. ಏನೋ ಜನಗಳ ಹತ್ರ ಗಾಡಿ ಇಲ್ಲ, ಒಂದಿಂದ ಒಂದು ಕಡೆ ಹೋಗಿ ಪ್ರಾಬ್ಲಮ್ಮು, ಮ್ಯಾಥ್ ವರ್ಕ್ಸ್ ಔಟ್, 2 people sharing a ride will beat public transport bus price. Everything is great, Allah. These problems will be there. Our fundamental thesis was it's a very hard problem to solve. Ella solve madre maja irutte. And the problems are also fun enough, alva. And so that was the thesis with which we did most of the things. Yeah. So ಆ ಟೈಮಲ್ಲಿ ಈಗ ಕೋವಿಡ್ Allah, I'll just answer one more thing. So see, most of the tweets were around bounce ಗಾಡಿ ಎಲ್ಲ ಔಟ್ ಹೋಗಿದೆ, ಇದಾಗಿದೆ. ಬಟ್ ಯುಲ್ ಬಿ ಸರ್ಪ್ರೈಸ್ಡ್. ನಾನು ಹೇಳೋದಲ್ಲ, ಇಂಡಿಯನ್ ಯೂಸರ್ಸ್ ಆರ್ ಸ್ಟಿಲ್ ಲೈಕ್ ಗ್ರೇಟ್ ಯೂಸರ್ಸ್ ಅಂತ. ಆಯುಧ ಪೂಜೆ ದಿನ ಗಾಡಿ ತೊಳೆದ್ಬಿಟ್ಟು ಪೂಜೆ ಮಾಡಿ ವಿಡಿಯೋ ಕಳಿಸೋರು ಇದ್ರು ನಮಗೆ. ಸೊ ಪೀಪಲ್ ಯೂಸ್ ಟು ರಿಯಲಿ ಲವ್ ಬೌನ್ಸ್, ಆಯಿತಾ. ಆಮೇಲೆ ಬೌನ್ಸ್ ಚಾಂಪಿಯನ್ ಅಂತ ಇತ್ತು. ಒಂದಷ್ಟು ಜನ ಯಾರು ಬೌನ್ಸ್ ಇಷ್ಟನೋ ಅವ್ರನ್ನೆಲ್ಲ ಕರೆದು ಏನೇನೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರು ಯಾರು ಗಾಡೀಲಿ ಹೆಲ್ಮೆಟ್ ಇದ್ದರೆ ಕಿತ್ಕೊಂಡು ತೊಗೊಂಬಂದು ಆಫೀಸ್ ಕೊಡೋರು. ಸ್ಯಾಟರ್ಡೆ ಸಂಡೇ ಎಲ್ಲ ತೊಗೊಂಡು ಕೂಡ ಹಾಕ್ಬಿಟ್ಟು ಸ್ಯಾಟರ್ಡೆ ಸಂಡೇ ತೊಗೊಂಡು ಕೊಡೋರು. ಸೊ ಲೈಕ್ ಹೌ ವಿ ಹ್ಯಾಡ್ ಬ್ಯಾಡ್ ಯೂಸರ್ಸ್, ಪ್ರಾಬ್ಲಿ 1%, 2%, 98% ಯೂಸ್ ಟು ಲವ್ ಬೌನ್ಸ್. ರೈಟ್. ಸೊ ಬಸ್ ಡ್ರೈವರ್ಗಳು ಯೂಸ್ ಮಾಡೋರು. ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಬಸ್ಸಲ್ಲಿ ಓಡಾಡ್ತೀರಾ, ಬಸ್ ಡ್ರೈವರ್ ಅಲ್ಲಿಗೆ ಹೆಂಗೆ ಬರ್ತಾರೆ?
ಅವ್ರಿಗೇನು ಬಸ್ ಸಿಗಲ್ಲ ಅಲ್ವಾ. ಸೊ ದೇ ಆಲ್ಸೋ ಹ್ಯಾವ್ ಟು ಕಮ್ ಸಮ್ವೇರ್. ಕಂಡಕ್ಟರ್ ಹೆಂಗೆ ಓಡಾಡ್ತಾರೆ ಅವರೆಲ್ಲ ಬೌನ್ಸಲ್ಲಿ ಓಡಾಡ್ಬೋದು. ಆಟೋ ಡ್ರೈವರ್ ಮಕ್ಳು ಹೆಂಗೆ ಓಡಾಡ್ತಾರೆ, ಅವ್ರು ಆಟೋಲ್ಲೇ ಕುತ್ಕೊಂಡು ಓಡಾಡೋಕ್ಕಲ್ಲ ಅಲ್ವಾ ಯಾವಾಗಲೂ, ಅವರು ಬೌನ್ಸ್ ಯೂಸ್ ಮಾಡ್ತಾರೆ. ಸೊ ಬೌನ್ಸ್ ಇಸ್ ಫಾರ್ ಎವ್ರಿ ಒನ್ ಅಂತ ಇದು ಮಾಡಿದ್ದು. ಆ್ಯಂಡ್ ಆಲ್ ಆರ್ ಎಫರ್ಟ್ ವಾಸ್ ಗೋಯಿಂಗ್ ಆನ್ ಎಜುಕೇಟಿಂಗ್ ಯೂಸರ್ಸ್ ವೈ ದಿಸ್ ಇಸ್ ಅ ಕಾಮನ್ ಗುಡ್. ರೈಟ್. ಇದು ಆಲ್ಮೋಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥರ, ನಿಮ್ಮ ಸತ್ತು ಥರ ಯೂಸ್ ಮಾಡಿದ್ರೆ ಎಲ್ಲರಿಗೂ ಹಣ ದುಡ್ಡು ಉಳಿಯುತ್ತಲ್ವ. ಇನ್ಸ್ಟೆಡ್ ಆಫ್ ಬೈಯಿಂಗ್ 1 lakh, ಇಫ್ ಯು ಪೇ ಪರ್ ಕಿಲೋಮೀಟರ್ ಇಟ್ ವರ್ಕ್ಸ್ ಔಟ್. ಸೊ ನೀವು ಕೋವಿಡ್ ಮಾರ್ಚಲ್ಲೇ ಶುರು ಆಗೋಯ್ತು, ಶುರುವಾಯಿತು. ಸೊ ಲಾಕ್ಡೌನ್ ಅಲ್ಲಿ ಆ ಸ್ಟೇಜಸ್ ಅಲ್ಲಿ ನಿಮಗೆ ವೇರ್ ವಾಸ್ ಬೌನ್ಸ್ ಅಂದರೆ ಲೈಕ್ ಯುರೋಪಲ್ಲಿ ಒಂದು ಕಂಪ್ನಿ ಕೊಂಡ್ಕೊಳಕ್ಕೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ. ಯಾಕಂದ್ರೆ ಯುರೋಪಲ್ಲಿ ತುಂಬ ಜಾಸ್ತಿ ದುಡಿಬೋದಿತ್ತು. ಅಲ್ಲಿ ಇನ್ನೂ ಯಾರೋ ಆ ಥರ ಟೆಕ್ ಯೂಸ್ ಮಾಡ್ಕೊಂಡು ಇದು ಮಾಡ್ತಾರಲ್ಲ. ನಾವಿಲ್ಲಿ 23,000 ಹ್ಯಾಂಡಲ್ ಮಾಡ್ತಾ ಇದೀವಿ. ಅಲ್ಲಿ ನಮ್ದು ಇಲ್ಲಿ ದಿನಕ್ಕೆಲ್ಲ 42 ನಿಮಿಷಕ್ಕೆ ವಿ ವರ್ ಚಾರ್ಜಿಂಗ್ ಅಪ್ರಾಕ್ಸಿಮೇಟ್ಲಿ 60 rupees ಫಾರ್ ಅ 42-minute ರೈಡ್. ಅಲ್ಲಿ ನಿಮಿಷಕ್ಕೆ 30 cents ತೊಗೊಳೋರು. ಸೊ ಸಖತ್ ದುಡ್ಡಿತ್ತಲ್ಲಿ. ಯುರೋಪಿಯನ್ ಮಾರ್ಕೆಟ್ಸ್ ಕ್ಯಾನ್ ಪೇ ಮೋರ್, ಯಾರೂ ಇರಲಿಲ್ಲ. ಸೊ ವಿ ವರ್ ಅಬೌಟ್ ಅಕ್ವೈರ್ ಯುರೋಪಿಯನ್ ಸ್ಟಾರ್ಟಪ್. ಒಂದು ಆಟೋ ಮೇಲೆ ಕೆಲಸ ಮಾಡ್ತಾ ಇದ್ವಿ ನಾವು. ಆಲ್ಮೋಸ್ಟ್ 40 ನಿಮಿಷಕ್ಕೆ $100. ಹುಚ್ಚಾಬಟ್ಟೆ. ಅರ್ಧ EMI ಕಟ್ಬಿಡ್ಬೋದು ಒಂದು ರೈಡಲ್ಲಿ. ಒಂದು EMI ಕಟ್ಬೋದಿತ್ತು ಮ್ಯಾಥಲ್ಲಿ. ಆಮೇಲೆ ಏನಂತಾರೆ, ಅಲ್ಲಿ ಇನ್ಶೂರೆನ್ಸ್ ಎಲ್ಲ ಇನ್ನೂ ಜಾಸ್ತಿ ಒಳ್ಳೇದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ದೇವರ್ ಬಂಚ್ ಆಫ್ ಥಿಂಗ್ಸ್. ಒಂದು ಯುರೋಪ್ ಮಾರ್ಕೆಟ್ ಹೋಗೋಣ ಅಂತ. ಆಟೋ ನಾವು ಇವಾಗ ಏನು ನಮ್ಮ ಯಾತ್ರೆ ಎಲ್ಲ ಇದೆ, ನಮ್ಮದು ಇನಿಷಿಯಲಿ ವಿ ಹ್ಯಾಡ್ ವರ್ಕ್ಡ್ ಆನ್ ದ್ಯಾಟ್. ಲಾಟ್ ಆಫ್ ಪೀಪಲ್ ಇನ್ ನಮ್ಮ ಯಾತ್ರಿ ಟೀಮ್ ಇಸ್ ಬೌನ್ಸ್ ಟೀಮ್. ಏನಂದರೆ ನಾವು ಆಟೋದವ್ರಿಗೆ ಸಬ್ಸ್ಕ್ರಿಪ್ಷನ್ ಮಾಡೋಣ ಕಮಿಷನ್ ಬದಲು ಅಂತ ಅದರೊಂದು ಕೆಲಸ ಇನ್ನೇನು ಜಸ್ಟ್ ಬಿಫೋರ್ ಕೋವಿಡ್ ವಿ ವಾಸ್ ಸಪೋಸ್ ಟು ಲಾಂಚ್ ದ್ಯಾಟ್. ಕಾರ್ ಪೂಲು ಮಾಡಿದ್ವಿ ಕೊನೆಗೆ ನಾವು. ಕಾರ್ ಪೂಲು ಹಿಚ್ ಅಂತ ಮಾಡಿದ್ವಿ. ಏನಂದರೆ ಇಂಟ್ರೆಸ್ಟ್ ಬೇಸ್ಡ್ ಕಾರ್ ಪೂಲ್. ನಿಮಗೆ ಕ್ರಿಕೆಟ್ ಬಗ್ಗೆ ಇಷ್ಟ ಅಂದರೆ ಕ್ರಿಕೆಟ್ ಅವ್ರ ಜೊತೆ ಪೂಲ್ ಮಾಡ್ಬೋದು ಇಫ್ ದೇ ಆರ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆ ಥರ ಅಂತ. ಸೊ ವಿ ವಾಂಟೆಡ್ ಟು ಬಿ ಅ ಪ್ಲಾಟ್ಫಾರ್ಮ್ ಸೊ ದ್ಯಾಟ್ ನಾಟ್ ಜಸ್ಟ್ ಡಿಪೆಂಡೆಂಟ್ ಆನ್ 2-wheeler. ಇದು ಸಿಗಲಿಲ್ಲ ಅಂದರೆ ಅದು ಯೂಸ್ ಮಾಡ್ಬೋದು ಜನ, ಅದು ಸಿಗಲಿಲ್ಲ ಅಂದರೆ ಇದು ಯೂಸ್ ಮಾಡ್ಬೋದು. ಆ ಥರ ನನಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಂಡ್ ವಿ ವರ್ ಅಟ್ ಕ್ಲೋಸ್ ಟು ಅಬೌಟ್ $30 million ರನ್ ರೇಟ್ ಥರ. ಒಂದು 25-30 ಸ್ಕೂಟರ್ ಇತ್ತು ನಮ್ಮದು. ಎಲೆಕ್ಟ್ರಿಕ್ ಸ್ಕೂಟರ್ಗಳು ಕೊಂಡ್ಕೊಂಡು ಅವಾಗ ನಮ್ದು ಇನ್ನೂ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲೆಕ್ಟ್ರಿಕ್ ಸ್ಕೂಟರ್ದು ಪೈಲಟ್ ಶುರು ಮಾಡಿದ್ವಿ. 1000 ಸ್ಕೂಟರ್ ಹಾಕ್ಬಿಟ್ಟು ಬ್ಯಾಟ್ರಿ ಸ್ವಾಪಿಂಗ್ ಇನ್ಫ್ರಾ ನಮ್ಮದೇ ಬಿಲ್ಡ್ ಮಾಡಿದ್ವಿ. ಪ್ರೈಮರಿ ರೀಸನ್ ಅಂದರೆ ಪೆಟ್ರೋಲ್ ಬೇಡ, ಪೆಟ್ರೋಲಿಂದ EV ಮೂವ್ ಆದರೆ ಸಖತ್ ತಲೆನೋ ಕಡಿಮೆ ಆಗುತ್ತೆ. ಆ್ಯಂಡ್ EV ಸಹ ಸ್ಮಾರ್ಟ್ ಅಲ್ವಾ, ಅಂದರೆ ಮೋಟರ್ಗೆ ವರ್ಕ್ ಆಗಬಾರ್ದು ಅಂತ ನಾವು ಹೇಳ್ಬೋದು. ಪೆಟ್ರೋಲ್ ಸ್ಕೂಟ್ರಲ್ಲಿ ಏನೇ 2 ವೈರ್ ಕನೆಕ್ಟ್ ಮಾಡೋದು ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಕಂಟ್ರೋಲ್ ಓವರ್ ದ ವೆಹಿಕಲ್ ಇಸ್ ಗ್ರೇಟ್. ಆ್ಯಂಡ್ ಯು ಡೋಂಟ್ ನೀಡ್ ಅ ಲಾಟ್ ಆಫ್ ಥಿಂಗ್ಸ್ ಆನ್. ನಾವು ಇವಾಗ ಏನು ಸ್ಕೂಟರ್ ಕೊಂಡ್ಕೊತಾ ಇದ್ವು ಅವಾಗ, ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ಸೊ ಅದನ್ನು ಎಲಿಮಿನೇಟ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ವಿಚ್ ಮೀನ್ಸ್ ಅಗೇನ್ ಐ ಕ್ಯಾನ್ ಡೆಪ್ಲಾಯ್ಡ್ ಅಟ್ ಅ ಮಚ್ ಲೋವರ್ ಪ್ರೈಸ್ ಅಂತ. ಸೊ ದಟ್ಸ್ ಹೌ ದ ಜರ್ನಿ ವಾಸ್ ಜಸ್ಟ್ ಬಿಫೋರ್ ಕೋವಿಡ್. ಆ್ಯಂಡ್ ಕೋವಿಡ್ ಹ್ಯಾಪನ್. ಕೋವಿಡ್ ಜರ್ನಿ ಹೇಗೆ ಸರ್? ಅಂದರೆ ಆಲ್ಮೋಸ್ಟ್ ಡೆಡ್. ಒಂದು ಇನ್ನು ಕೆಲವು ತಿಂಗಳು ಏನು ಮಾಡೋಕ್ಕೂ ಆಗಲ್ಲ ಅನ್ನೋ ಸ್ಥಿತಿ ಆಗೋಯ್ತು. ಆವಾಗ ನಿಮ್ಮದು ಕಂಪನಿ ಕೋವಿಡ್ ವಾಸ್ ವೆರಿ ಟಫ್. ಫಾರ್ಚುನೇಟ್ಲಿ ತುಂಬ ದುಡ್ಡು ರೇಸ್ ಮಾಡಿದ್ವಿ. ಜಸ್ಟ್ ಬಿಫೋರ್ ಕೋವಿಡ್ ಒಂದು $100 million ರೇಸ್ ಮಾಡಿದ್ವಿ ನಾವು ಒಂದು 4-5 ತಿಂಗಳು ಮುಂಚೆ. ಬಟ್ ವಿ ವರ್ ಆಲ್ಸೋ ಸ್ಕೇಲಿಂಗ್, ಸೊ ವಿ ನೀಡೆಡ್ ಟು ಮೇಕ್ ಕಮಿಟ್ಮೆಂಟ್ಸ್. IoT ಅಂದರೆ ನೆಕ್ಸ್ಟ್ 30,000 ಗಾಡಿಗೆ IoT ಆರ್ಡರ್ ಹಾಕ್ಬೇಕಾಯ್ತು ನಾನು. ಹೆಲ್ಮೆಟ್ ಆರ್ಡರ್ ಹಾಕ್ಬೇಕಾಯ್ತು. ಎಲ್ಲದಕ್ಕೂ ಅಡ್ವಾನ್ಸ್ ಪೇಮೆಂಟ್ಗಳು ಆ ಥರ ಇರೋದು. ಪ್ಲಸ್ ಟೀಮ್ಗಳು ದೊಡ್ಡದಿತ್ತು. ಎಷ್ಟೊಂದು ಜನ, ಒಂದು 3,000 ಜನ ಎಂಪ್ಲಾಯೀಸ್ ಇದ್ದಿದ್ದು ನಾವು. 3,000 ಜನ ಎಂಪ್ಲಾಯೀಸು. ಪೆಟ್ರೋಲ್ ಹಾಕ್ಬೇಕಾಯ್ತಲ್ಲ, ಪೆಟ್ರೋಲ್ ಹಾಕೋದು ಗಾಡಿಗೆ ಎಲ್ಲ ಥರ ಕೆಲಸಗಳು ಇತ್ತು. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಈ ಪೆಟ್ರೋಲ್ ಲೀಗಲಿ ಕ್ಯಾರಿ ಮಾಡೋಂಗಿಲ್ಲ ಅನ್ನೋ ಒಂದು ರೂಲ್ ಇದೆ ಅಲ್ಲ ಇಂಡಿಯಾದಲ್ಲಿ, ಒಂದು ಬಾಟ್ಲಲ್ಲಿ ಕ್ಯಾರಿ ಮಾಡ್ಬೋದು. ಅದೇನೋ ಗೊತ್ತಿಲ್ಲ. ನಾವಂತೂ ಪೆಟ್ರೋಲ್ ನಮ್ದು 2 ಥರ ಇತ್ತು. ಕಸ್ಟಮರ್ಸೇ ಫ್ಯೂಲ್ ಮಾಡಿಸ್ಬೋದು. ಒಂದು 50% ಆಫ್ ಫ್ಯೂಲಿಂಗ್ ವಾಸ್ ಡನ್ ಬೈ ಕಸ್ಟಮರ್ಸ್ ಫ್ಯೂಲ್ ಮಾಡಿ ಕ್ಲೇಮ್ ಮಾಡ್ತಾರೆ ರಿಯಂಬರ್ಸ್ಮೆಂಟ್. ನಮ್ಮ ಫ್ಯೂಲ್ ಸೆನ್ಸರ್ ಯೂಸ್ ಟು ಟೆಲ್ ಎಷ್ಟು ಪೆಟ್ರೋಲ್ ಹಾಕಿದ್ದಾರೆ, ನಿಜವಾಗ್ಲೂ ಹಾಕಿದಾರೆ ಇಲ್ವಾ, ಆಮೇಲೆ ಅದ್ರ ಮೈಲೇಜ್ ಏನು ಬರ್ತದೆ ಅದೆಲ್ಲ ನೋಡಿ ಯಾರಿಗೆ ಮಾತ್ರ, ಒಂದಷ್ಟು ಜನಕ್ಕೆ ಮಾತ್ರ ಪೆಟ್ರೋಲ್ ಹಾಕಕ್ಕೆ ಬಿಡ್ತಾಯಿದ್ವಿ. ಅದರಲ್ಲಿ ಒಂದು 50% ಆಫ್ ಆ ಟಾಸ್ಕ್ ವಾಸ್ ಗೆಟಿಂಗ್ ಕವರ್ಡ್. ಆಮೇಲೆ ನಮ್ಗೆ ಒಂಥರ ಸಾಲ ಸಿಕ್ದಂಗೆ ಹೋಗೋದು, ಒಂದಿನ ಸಾಲ ಸಿಕ್ದಂಗೆ ಪೆಟ್ರೋಲ್ಗೆ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಸೋ ಮೆನಿ ಪೀಪಲ್. ಸಿ ಐ ಟೆಲ್ ಯು ಸಿಂಪಲ್ ಮ್ಯಾಟ್ ಟು ಲುಕ್ ಅಟ್ ಇಟ್. ನಮ್ಮ 3,000 ಜನ ಎಂಪ್ಲಾಯೀಸ್ ಇದ್ರು, 2,000 ಜನ ವೇರ್ ಪೀಪಲ್ ಹೂ ಆರ್ ಡೂಯಿಂಗ್ ಆಲ್ ದಿಸ್ ಗಿಗ್, ಅಂದರೆ ಪೆಟ್ರೋಲ್ ಹಾಕೋದು, ಗಾಡಿ ರಿಪೇರಿ ಮಾಡೋದು ಎಲ್ಲ. ಅದೇ 30,000 ನಾವು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾಯ್ತು ಅಂದರೆ 30,000 ಡ್ರೈವರ್ ಬೇಕಾಗಿರೋದು ನಮಗೆ ಅಲ್ವಾ. ಅಂಡ್ ಕಾಸ್ಟ್ ಆಫ್ ಅ ಡ್ರೈವರ್ ಇಸ್ 15,000 ಅಟ್ಲೀಸ್ಟ್. ಸೊ ಆರ್ ಐಡಿಯಾ ವಾಸ್ ಎಲಿಮಿನೇಟ್ ಡ್ರೈವರ್, ರೈಡರ್ಸೇ ಯೂಸ್ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತು ಓಡ್ಸೋಕ್ಕೆ, ಆವಾಗ ಅಫೋರ್ಡಬಲ್ ಆಗುತ್ತೆ ಅಂತ. ಸೊ ಸ್ಟಿಲ್ ವಿ ಹ್ಯಾಡ್ ಓನ್ಲಿ 1 driver for 10 vehicles ಅನ್ನಂಗಲ್ವಾ. ಸೊ ದ ಮ್ಯಾಥ್ ಸ್ಟಿಲ್ ಪ್ಲೇಸ್ ಔಟ್ ವೆರಿ ಎಫಿಷಿಯಂಟ್ ಸೊಲ್ಯೂಷನ್ ಅಂತ. ಸೊ ದಟ್ ವಾಸ್ ದ ಸೈಜ್. ಆ್ಯಂಡ್ ಪೆಟ್ರೋಲ್ ವೈಸ್ ವಿ ಹ್ಯಾಡ್ ಟು ರೀಫಿಲ್, ದೇರ್ ವಾಸ್ ನೋ ಆಪ್ಷನ್, ರೈಟ್. We used to carry in those, there are cans that you have to use. Petrol water bottle ಎಲ್ಲ ತೊಗೊಳಂಗಿಲ್ಲ, you have to use those proper cans. ಆಮೇಲೆ ನಾವು ಎಲ್ಲರಿಗೂ ಫೈರ್ ಆದರೆ ಏನು ಮಾಡಬೇಕು ಏನು ಅಂತೆಲ್ಲ ಹೇಳ್ತಾ ಇದ್ವಿ. ಎಲ್ಲ ಸಖತ್ ಕಷ್ಟ. ಎಲ್ಲ ಎಷ್ಟೊಂದು ಕಡೆ ಪೊಲೀಸ್ ಹಿಡಿಯೋರು,
ಪೊಲೀಸ್ಗಳಿಗೆಲ್ಲ ಎಜುಕೇಟ್ ಮಾಡಿದ್ವಿ ನಾವು. ಇದಕ್ಕೆ ಹಾಕ್ಲೇಬೇಕು ಪೆಟ್ರೋಲ್, ಯಾರು ಹಾಕ್ತಾರೆ, ಮಾಡಲೇಬೇಕು, ಪರ್ಮಿಷನ್ಸು ಆ ಥರ ಎಲ್ಲ ತೊಗೊಂಡು ಅದಕ್ಕೇನೋ ಒಂದು ಪರ್ಮಿಷನ್ ಬರೋದು, ಲೋಕಲ್ ಪೊಲೀಸ್ ಹತ್ರ ತೊಗೊಬೇಕು. ಲೋಕಲ್ ಪೊಲೀಸ್ ಹತ್ರ ಅವಾಗ ಪರ್ಮಿಷನ್ ತೊಗೊತಾ ಇದ್ವಿ. ಲಾಟ್ ಆಫ್ ವರ್ಕ್ ವಾಸ್ ಹ್ಯಾಪ್ನಿಂಗ್. ಸೊ ಕೋವಿಡ್ ಹಿಟ್ ಆಯಿತು. ಆ್ಯಂಡ್ ದೆನ್ ಕೋವಿಡ್ ಹಿಟ್ ಆಯಿತು. ಏನು ಮಾಡೋದು ಗೊತ್ತಿರಲಿಲ್ಲ. ಫಸ್ಟು ಪೇ ಕಟ್ಗಳು ಮಾಡಿದ್ವಿ ಎಂಪ್ಲಾಯೀಸ್ಗೆಲ್ಲ. ಎಷ್ಟು ಯಾವಾಗ ಲಾಂಚ್ ಆಗೋದು ಗೊತ್ತಿಲ್ವಲ್ಲ. ಒಳ್ಳೆ ಸ್ಯಾಲ್ರಿ ಬಿಲ್ ವಾಸ್ ಅ ಬಿಗ್ ಬಿಲ್ ಫಾರ್ ಅಸ್. ದೆನ್ ಲೀಡರ್ಸ್ ಮಾತ್ರ ಪೇ ಕಟ್ ಹೇಳಿದ್ವಿ. ದೆನ್ ವಿ ಫಿಗರ್ಡ್ ತುಂಬ ದಿನ ಇರುತ್ತೆ ಅಂತ ಒಂದು 20% ಫೈರ್ ಮಾಡಿದ್ವಿ. ಆಮೇಲೆ ಇನ್ನೊಂದಷ್ಟು ಜನ ಫೈರ್ ಮಾಡಿದ್ವಿ. ಆಮೇಲೆ ಈ ಸೈಡ್ ಪ್ರಾಜೆಕ್ಟ್ಸ್, ಆಟೋ ಪ್ರಾಜೆಕ್ಟು, ಕಾರ್ಪೂಲ್ ಪ್ರಾಜೆಕ್ಟು ಅದನ್ನೆಲ್ಲ ಕಿತ್ತಾಕಿದ್ವಿ ಫಸ್ಟು. ಒಂದೇ ಒಂದು ಚೂರು ಕೋರ್ ಟೀಮ್ ಇಟ್ಕೊಂಡಿದ್ವಿ. ಬಟ್ ಒನ್ ಗುಡ್ ಡಿಸಿಷನ್ ದಟ್ ವಿ ಟುಕ್ ಅಂದರೆ ಎಲ್ಲ ಪೆಟ್ರೋಲ್ ಗಾಡಿನೂ ಮಾರಾಕ್ಬೇಡ ಈ ಟೈಮು. ಮಾರಾಕ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಬರೀ ಎಲೆಕ್ಟ್ರಿಕಲ್ ಸ್ಟಾರ್ಟ್ ಮಾಡೋದು ಅಂತ ಅದೊಂದು ಮಾರಕ್ಕೆ ಶುರು ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ನಾವು ಒಂದು 15,000 ಗಾಡಿ ಮಾರಿದ್ದೀವಿ. ಕಿರಾಣಗಳ ಜೊತೆ ಟೈಪ್ ಆಗಿ ಆ್ಯಪಲ್ಲಿ ನೀವು ಬುಕ್ ಮಾಡ್ಬೋದು, ಟೆಸ್ಟ್ ರೈಡ್ ಮಾಡ್ಬೋದು. ಇಷ್ಟ ಆಯಿತು ಅಂದರೆ ಗಾಡಿ ಮನೆಗೆ ಕಳಿಸ್ತೀವಿ ಅಂತ. ಯಾಕೆಂದರೆ ಎಲ್ಲ ಗಾಡಿನೂ ಒಂದೇ ಥರ ಇರೋದಲ್ವ. TVS ಎಷ್ಟು ಯೆಲ್ಲೋ ಕಲರ್ ಗಾಡಿ ಎಷ್ಟು ಓಡಿದೆ ಹೇಳಿ ಅಷ್ಟು ಕಳಿಸ್ಕೊಡ್ತೀವಿ. ಓಡೋ ಮೇಲೆ ದುಡ್ಡು ಡಿಸೈಡ್. So we sold off, like in first 6 months we sold off some 10,000-15,000 scooters. We were one of the highest amount of two-wheelers sold online annange. Amale one of the things that we did was we started scouting for EV companies to buy and integrate atrala. A lot of bets played out well. So that's why we have a EV manufacturing company today, and we have started rentals to delivery boys now. Still we are not doing sharing, but the love is to do sharing at some point in time again. 22 motors ಅಂತ ಆ ಕಂಪ್ನಿ ಕೊಂಡ್ಕೊಂಡ್ವಿ ನಾವು. They were into EV. They were startup. They had a prototype and we bought them out. ಒಬ್ಬ ಫೌಂಡರ್ನ ಕಂಟಿನ್ಯೂ ಮಾಡಿಸ್ಕೊಂಡು ಇವಾಗಲೂ ಇದ್ದಾರೆ. ಪ್ಲಸ್ ಒಂದು ಸ್ವಲ್ಪ ಟೀಮ್ ಸಿಕ್ಕಿದ್ರು. ಸೊ ವಿತ್ ದ್ಯಾಟ್ ವಿ ಬಿಲ್ಡ್ ಆರ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ EV ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳೋದಾದರೆ, ಸೊ ಫಸ್ಟ್ ಆಫ್ ಆಲ್ ಗ್ಯಾಸೋಲಿನ್ ಬೈಕ್ ಅಂದರೆ ಸಿಕ್ಕಾಪಟ್ಟೆ ಪಾರ್ಟ್ಸ್ ಇರುತ್ತೆ, ನೀವೇ ಹೇಳಿದ್ರಿ. EV ಅಂದರೆ ಒಂದು ಮೋಟ್ರ್ ಇರುತ್ತೆ, ವೀಲ್ಸ್ ಇರುತ್ತೆ, ರನ್ ಆಗುತ್ತೆ. ಸೊ ಈ EVಗೆ ಬಟ್ ಬ್ಯಾಟ್ರೀಸ್ ಮೇನ್ ಕಾಂಪೊನೆಂಟ್ ಅಲ್ವಾ? ನೀವು ಸ್ವಾಪೇಬಲ್ ಬ್ಯಾಟ್ರಿನೂ ತಂದಿದ್ದೀರಾ. ಸ್ವಾಪೇಬಲ್ ಅಂದರೆ ಬೇರೆ ಬೇರೆ ಕಂಪ್ನಿ ಬ್ಯಾಟ್ರೀಸು ಎಕ್ಸ್ಚೇಂಜ್ ಆಗಲ್ಲ, ಒಂದೇ ಕಂಪ್ನಿ ಬ್ಯಾಟ್ರಿ ಸ್ವಾಪ್ ಆಗುತ್ತೆ. ನನಗೆ ಒಂದೇ ಕಂಪ್ನಿ ಬ್ಯಾಟ್ರಿ ವಿಲ್ ಬಿ ಸೇಮ್ ಅನ್ನಂಗೆ. ನಾವು ಸ್ಕೂಟರ್ ಶೇರಿಂಗ್ ಟೈಮಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಬ್ಯಾಟ್ರಿ 5-6 ಕಂಪ್ನಿ ಗಾಡಿಗೆಲ್ಲ ಹೋಗಂಗೆ ಮಾಡಿದ್ವಿ. ಯಾಕೆಂದ್ರೆ ಅವಾಗ ನಾವಿನ್ನ ಕೊಂಡ್ಕೊಂತ ಇರ್ಲಿಲ್ವಲ್ಲ, ಒಂದು 5-6 ಕಂಪ್ನಿ ಗಾಡಿಗೆ ಹೋಗಂಗೆ ಮಾಡಿದ್ವಿ ನಾವು. ಬಟ್ ವಿ ಗಾಟ್ ಅ ಬ್ಯಾಟ್ರಿ ಡೆವಲಪ್. ಎಕ್ಸಿಕಾಮ್ ಅಂತ ಒಂದು ಕಂಪ್ನಿ ಇದ್ದಾರೆ, ಅವ್ರ ಜೊತೆ ನಾವು ಬ್ಯಾಟ್ರಿ ಡೆವಲಪ್ ಮಾಡಿದ್ವಿ. ವಿ ಗೆವ್ ದ ಸ್ಪೆಸಿಫಿಕೇಶನ್ಸ್. ಹಿಂಗೆ ಕ್ಯೂಬಾರ್ಡ್ ಇರಬೇಕು, ಇಷ್ಟು kg ಇರಬೇಕು, IoT ಇರಬೇಕು, ಅದ್ರೊಳಗಡೆ ಡೇಟಾ ಕಮ್ಯುನಿಕೇಟ್ ಮಾಡಬೇಕು, ಯಾರು ಕದ್ರೆ ಟ್ರ್ಯಾಕ್ ಮಾಡಂಗಿರಬೇಕು, ರಿಮೋಟ್ಲಿ ಶಟ್ ಡೌನ್ ಮಾಡಂಗಿರಬೇಕು, ಆಮೇಲೆ ವಿ ಕ್ಯಾನ್ ಸ್ಟೋರ್ ಎನರ್ಜಿ ಆ್ಯಂಡ್ ಸೆಂಡ್ ಇಟ್ ಬ್ಯಾಕ್ ಟು ದ ಗ್ರಿಡ್ ಅನ್ನಂಗೆ ಮಾಡಬೇಕು. ಆ ಥರ ಎಲ್ಲ ಮಾಡಿದ್ವಿ ನಾವು. ಆ್ಯಕ್ಚುಲಿ ವಿಜಯವಾಡಲ್ಲೆಲ್ಲ ನಾವು ಸೋಲಾರ್ ಎನರ್ಜಿ ತೊಗೊಂಡ್ಬಿಟ್ಟು ಯೂಸ್ ಮಾಡ್ತೀವಿ ನಾವು ಅದಕ್ಕೆ, ವೀಲಿಂಗ್ ಚಾರ್ಜಸ್ ಎಲ್ಲ ಕೊಟ್ಕೊಂಡು. ಸೊ ವಿ ಡನ್ ಕ್ವೈಟ್ ಅ ಬಿಟ್ ಆಫ್ ವರ್ಕ್ ಆನ್ ದ್ಯಾಟ್. ಸೊ ಬೌನ್ಸ್ ಇನ್ಫಿನಿಟಿಗೆ ಬರೋ ಜರ್ನಿ ಹೇಳಿದ್ರಿ ನೀವು. ಬೌನ್ಸ್ ಇನ್ಫಿನಿಟಿ ಶುರು ಮಾಡೋ ಮುಂಚೆ ಅಂದರೆ ನೀವು ಐ ಥಿಂಕ್ ನಿಮ್ದು EV ಜರ್ನಿ 2019 ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಆ್ಯಂಡ್ ಅದು ಕೂಡ ನಿಮ್ಮ ಪೆಟ್ರೋಲ್ ಬೈಕ್ಸ್ನ EV ಇಂದ ರಿಪ್ಲೇಸ್ ಮಾಡಬೇಕು ಅಂತ ಶುರು ಮಾಡಿದ್ದು ಹೊರತು B2Cಗಾಗಲಿ B2Bಗಾಗಲಿ ಡೆಡಿಕೇಟೆಡ್ ಬೈಕ್ಸ್ನ ಸೆಲ್ ಮಾಡಬೇಕು ಅಂತ ಹೊರಟಿದ್ದಲ್ಲ. ಬಟ್ ಆ ಜರ್ನಿ ಈಗ ಕೋವಿಡ್ ಆದ ತಕ್ಷಣ ನೀವು ಅದನ್ನ ಸ್ವಲ್ಪ ಪಿವೋಟ್ ಮಾಡಿದ್ರಿ. ಇದು ಐ ಥಿಂಕ್ ರೆಂಟಲ್ ಶೇರ್ ಬೇಡ 2 ವರ್ಷ ಆದ್ಮೇಲೆ ನಿಲ್ಸಿದ್ವಿ, ಪಾಸ್ ಮಾಡಿದ್ವಿ ಶೇರ್ಡ್ ಮೊಬಿಲಿಟಿನ. ಆಮೇಲೆ OEM ಆಗಿ ಮಾರೋಣ ಅಂತ ಶುರು ಮಾಡಿದ್ವಿ. ಅಂದ್ರೆ ನೀವು ಈ ಕೋವಿಡ್ ಆದ್ಮೇಲೆ ವಾಪಸ್ ಬೈಕ್ ರೆಂಟಲ್ ಯಾಕೆ ಸ್ಟಾರ್ಟ್ ಮಾಡಿ? ಕೋವಿಡ್ ಟೈಮಲ್ಲೂ ಮಾಡ್ತಾನೆ ಇದ್ವಿ. ಆಕ್ಚುಲಿ ಎಲ್ಲ ಪೆಟ್ರೋಲ್ ಸ್ಕೂಟರ್ ಮಾರಾದ್ಮೇಲೆ ಒಂದಷ್ಟು ಬೇರೆ ಕಂಪ್ನಿದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ತೊಗೊಂಡ್ವಿ. ಒಂದು 10,000 ಮೇಲೆ ಸ್ಕೂಟರ್ ತೊಗೊಂಡಿದ್ವಿ, ಅದನ್ನು ಮಾಡ್ತಾ ಇದ್ವಿ. ಒಂದು 30,000 ರೈಡ್ವರೆಗೂ ಹೋಯ್ತು ಪರ್ ಡೇ. ಬಟ್ ಏನಂದ್ರೆ ಗ್ಲೋಬಲಿ ಮೊಬಿಲಿಟಿ ಕಂಪ್ನಿಗಳಿಗೆ ದುಡ್ಡು ಸಿಗ್ತಾ ಇರಲಿಲ್ಲ. ಅಂದರೆ ಬರ್ಡ್ ಅಂತ, ಲೈಮ್ ಅಂತ 2 ಕಂಪ್ನಿ ಇದೆ US ಅಲ್ಲಿ, ಅದು ಮುಚ್ಚೋಗಿತ್ತು. ಯಾರು ಶೇರ್ಡ್ ಮೊಬಿಲಿಟಿ ಮಾಡ್ತಾ ಇದ್ದಾರೆ ಮಾತಾಡ್ತಾನೂ ಇರಲಿಲ್ಲ ನಮ್ಮದು ಇನ್ವೆಸ್ಟರ್ಸ್. ಆಮೇಲೆ ದಿಸ್ ವಿಲ್ ನೀಡ್ ಮನಿ ಫಾರ್ ಸಮ್ ಮೋರ್ ಟೈಮ್ ಟು ಮೇಕ್ ಥಿಂಗ್ಸ್ ವರ್ಕ್. ಒಂದು ಸ್ಕೂಟರ್ಸ್ ನೀಡ್ ಮನಿ, ವಿಚ್ ಮೀನ್ಸ್ ಐ ಹ್ಯಾವ್ ಟು ಹ್ಯಾವ್ ಎಕ್ವಿಟಿ ಟು ಬಾರೋ ಅಂಡ್ ಪುಟ್ ಸ್ಕೂಟರ್ಸ್. ಒಂದು ಪ್ಲಸ್ ಆಲ್ ಆಫ್ ದಿಸ್ ಟಿಲ್ ಇಟ್ ರೀಚಸ್ ಅ ಪರ್ಟಿಕ್ಯುಲರ್ ಸ್ಕೇಲ್. ನಮ್ಮ ಪ್ರಕಾರ EV ಸ್ಕೂಟ್ರಲ್ಲಿ ಒಳ್ಳೆ ಸ್ಕೂಟರ್ ಆಗಿದ್ರೆ ಒಂದು 30,000 ಸ್ಕೂಟರ್ ಹಾಕಿದ್ರೆ ಮ್ಯಾಥ್ ವರ್ಕ್ ಆಗುತ್ತೆ ನಂಗಿತ್ತು ಅವಾಗ. ಬಟ್ ಅಷ್ಟಕ್ಕೂ ದುಡ್ಡು ಬೇಕಲ್ಲ. ಸೊ ಇರೋ ದುಡ್ಡಲ್ಲಿ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ಎನಿವೇಸ್ ವಿ ಹ್ಯಾವ್ ಬಿಲ್ಟ್ ಅ ಗ್ರೇಟ್ ಎಲೆಕ್ಟ್ರಿಕ್ ಸ್ಕೂಟರ್. ಆವಾಗ ನೋಡಿದ್ರೆ ನೀವು 2021 ನಾವು ಕಂಪ್ನಿ ಎಲ್ಲ OEMನೆಲ್ಲ ಬೈ ಮಾಡಿ ಎಲ್ಲ ಇಂಟಿಗ್ರೇಟ್ ಆಗಿ 2022 ಲಾಂಚ್ ಮಾಡಿದ್ದು. ಆವಾಗ ಇನ್ನು ಇವಾಗಲೂ ಕೂಡ ಯಾರು ಬ್ಯಾಟ್ರಿ ಸ್ವಾಪಿಂಗಲ್ಲಿ ಗಾಡಿಗಳು ಕೊಡೋಲ್ಲ. ರಿಮೂವಲ್ ಬ್ಯಾಟ್ರಿ ಹೀರೋದಿದೆ, ಅದು ಬಿಟ್ಟರೆ ಯಾರ್ದು ಬ್ಯಾಟ್ರಿ ಸ್ವಾಪಿಂಗ್ ಆಪ್ಷನ್ ಇಲ್ಲ. ನಮ್ದೇನು ಥೀಸಿಸ್ ಅಂದರೆ, ಪೆಟ್ರೋಲ್ ಗಾಡಿ ಇವಾಗ ಹತ್ತಿರ 1,20,000 ಆಗುತ್ತೆ. ಪೆಟ್ರೋಲ್ಗೆ $3-3.5 per ಕಿಲೋಮೀಟರ್. ನಮ್ಮದು ಬ್ಯಾಟ್ರಿ ಸ್ವಾಪಿಂಗ್ ಬೌನ್ ಸ್ಕೂಟರ್ನ ಒಂದು 50,000-60,000 ಮಾರಿದ್ರೆ ವಿತ್ ಮಾರ್ಜಿನ್ಸ್ ನಮಗೆ ಜನಕ್ಕೆ ಒಂದು 60,000 ಉಳಿತು ಅಪ್ ಫ್ರಂಟ್.
ನೆಕ್ಸ್ಟ್ ಪೆಟ್ರೋಲ್ಗೆ ₹3.25 ಖರ್ಚು ಮಾಡೋ ಬದಲು ₹1.25 ಖರ್ಚು ಮಾಡಿದ್ರೆ ಬ್ಯಾಟ್ರಿ ಸ್ವಾಪಿಂಗ್ಗೆ, ಬ್ಯಾಟ್ರಿ ಲೈಫು, ಬ್ಯಾಟ್ರಿ ಎಲ್ಲಿ ಚಾರ್ಜ್ ಮಾಡೋದು ಏನು ತಲೆನೋವಿರಲ್ಲ. ನಮ್ದಾಗಲೇ ಸ್ವಾಪಿಂಗ್ ಇನ್ಫ್ರಾ ಆಯ್ತಲ್ಲ, ಅದಕ್ಕೋಸ್ಕರ ವಿ ಹ್ಯಾವ್ ಅ USP ಅಂತ ಲಾಂಚ್ ಮಾಡಿದ್ದು ನಾವು. ಅವಾಗ ಸಬ್ಸಿಡಿನೂ ಜಾಸ್ತಿ ಇರಲಿಲ್ಲ ನಾವು ಲಾಂಚ್ ಮಾಡಿದಾಗ, 5,000 ಏನಾಯ್ತು ಸಬ್ಸಿಡಿ. ಗೌರ್ಮೆಂಟ್ ಇದಕ್ಕಿದ್ದಂಗೆ 65,000 ಸಬ್ಸಿಡಿ ಮಾಡಿದ್ರು. ನಮ್ಮ ಪ್ರಕಾರ ಸಬ್ಸಿಡಿ ಇಟ್ ಸೆಲ್ಫ್ ಇಸ್ ಅ ರಾಂಗ್ ಥಿಂಗ್ ಫಾರ್ ಪರ್ಸನಲ್ ವೆಹಿಕಲ್ಸ್. ಅದೇ ದುಡ್ಡನ್ನ ಗೌರ್ಮೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹಾಕ್ಬೋದಿತ್ತು ಅನ್ಸುತ್ತೆ. ಬಟ್ ನೆವರ್ದಲೆಸ್ ಅದಿದ್ದಾಗ there was no point of removing 65,000 from the equation, doing variabilization ಎಲ್ಲ. ಗೌರ್ಮೆಂಟ್ ಫ್ರೀ ಬ್ಯಾಟ್ರಿ ಕೊಟ್ಟಂಗೆ ಆಗಿದೆ. ಆಮೇಲೆ ಅದು ಬ್ಯಾಟ್ರಿ ಹೆಂಗಿತ್ತು ಅಂದರೆ ಟ್ಯಾಂಕ್ ಸೈಜ್ ಮೇಲೆ ಸಬ್ಸಿಡಿ ಕೊಡ್ತೀವಿ ಅಂತ, ಟ್ಯಾಂಕ್ ದೊಡ್ಡದಿದ್ರೆ ಜಾಸ್ತಿ ಸಬ್ಸಿಡಿ ಕೊಡ್ತೀವಿ ಅಂತ. ಐಡಿಯಲಿ ದ ಸಬ್ಸಿಡಿ ಶುಡ್ ಹ್ಯಾವ್ ಬೀನ್ ಫಾರ್ ಇನೋವೇಷನ್. ಅಂದರೆ ದ ಇನ್ಸೆಂಟಿವ್ಸ್ ವೇರ್ ಫಾರ್ ಲಾರ್ಜರ್ ಬ್ಯಾಟ್ರೀಸ್. ದೊಡ್ಡ ಬ್ಯಾಟ್ರಿಗೆ ದೊಡ್ಡ ಸಬ್ಸಿಡಿ ಅಂತ, ವಿಚ್ ಮೀನ್ಸ್ ನೋ ಒನ್ ವಿಲ್ ಇನೋವೇಟ್. ಅದೇ ಆಗಿದ್ದು ಟಿಲ್ ರೀಸೆಂಟ್ಲಿ. ದಟ್ ಇಸ್ ವಾಟ್ ವಾಸ್ ಹ್ಯಾಪನಿಂಗ್. ಲಾಸ್ಟ್ ವರ್ಷದಿಂದ ಒಂಚೂರು ಕಡಿಮೆ ಮಾಡಿದಾಗ ಎಲ್ಲರೂ ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ. ಬಟ್ ಇಟ್ ಕಿಲ್ಡ್ ಇನೋವೇಷನ್, ಸಬ್ಸಿಡೀಸ್, ಬಿಕಾಸ್ ಯು ಕುಡ್ ಜಸ್ಟ್ ರೇಂಜ್ ಪ್ರಾಬ್ಲಮ್, ದೊಡ್ಡ ಬ್ಯಾಟ್ರಿ ಹಾಕು, ಗೌರ್ಮೆಂಟ್ ದುಡ್ಡು ಕೊಡ್ತಾರೆ. ಏನಂತಾರೆ, ಏನು ಇನೋವೇಷನ್ ಬೇಕಾಗಿಲ್ಲ ಬ್ಯಾಟ್ರಿ ಸ್ವಾಪಿಂಗ್ ಆಗಲಿ ಅದಲ್ಲ. ಆಮೇಲೆ ಬ್ಯಾಟ್ರಿ ಸ್ವಾಪಿಂಗ್ ಸಬ್ಸಿಡಿನೂ ಇರಲಿಲ್ಲ. ಬ್ಯಾಟ್ರಿ ಸ್ವಾಪಿಂಗ್ ವಾಸ್ ಪೀನಲೈಸ್ಡ್ ಇನ್ ಅ ವೇ. ಸೊ ಸ್ಟಿಲ್ ವಿ ಸೋಲ್ಡ್ ಸ್ಕೂಟರ್ಸ್. ಫಸ್ಟ್ ಇಯರ್ ವಿ ಮೇಡ್ about $10 million worth of sales. ನಮ್ಮ ಹತ್ರ ಅಷ್ಟೊಂದು ಡೀಲರ್ಶಿಪ್ ಇರಲಿಲ್ಲ ಅವಾಗ, ಬಟ್ ಮಾರ್ಕೆಟಿಂಗ್ ದುಡ್ಡು ಇರಲಿಲ್ಲ, ಬಟ್ ವಿ ಸ್ಟಿಲ್ ಸೋಲ್ಡ್. ಈ ಸ್ವಾಪಿಂಗ್ ಹೇಗೆ ಸೆಂಟರ್ಸ್ ನಮ್ದು ಸ್ವಾಪಿಂಗ್ ಇನ್ಫ್ರಾ ಇತ್ತಲ್ಲ, ಆದ್ರೆ ಬೈ ದ ಟೈಮ್ ವಿ ಲಾಂಚ್ ಹೇಗಿತ್ತು, ನಮ್ದು ಬೌನ್ಸ್ಗೆ ಅಂತ ಮಾಡ್ಕೊಂಡಿದ್ವಿ. ನಮ್ 1,000 ಗಾಡಿ ಇತ್ತಲ್ವಾ, ಅದಕ್ಕೆ ಒಂದು 250 ಮಾಮ್ ಅಂಡ್ ಪಾಪ್ ಸ್ಟೋರ್ ಅಂದ್ರೆ ಕಿರಾಣಗಳ ಜೊತೆ ಎಲ್ಲ ಟೈಪ್ ಆಗಿದ್ವಿ. ಸ್ಮಾರ್ಟ್ ಬ್ಯಾಟ್ರೀಸ್ ಇರೋದು ಎಲ್ಲ ಇರೋದು ನಮ್ಮ ಹತ್ರ. ಸಂಗೀತ ಮೊಬೈಲ್ ಜೊತೆ ಎಲ್ಲ ಪಾರ್ಟ್ನರ್ ಆಗಿದ್ವಿ ಅವಾಗ. ತುಂಬಾ ಜನ ಪಾರ್ಟ್ನರ್ಸ್ ಇದ್ರು ಬ್ಯಾಟ್ರಿ ಸ್ವಾಪಿಂಗ್ಗೆ. But by the time we launched OEM, we decided to shut down mobility also, which means that swapping infra ಇರಲ್ಲ ಅಂತ. ನೆಕ್ಸ್ಟ್ ಏನು ಸಬ್ಸಿಡಿನೂ ಜಾಸ್ತಿ ಆಗಿರೋದಕ್ಕೆ there was no point of pushing swapping. ನಾವು ವಿತ್ ಬ್ಯಾಟ್ರಿ, ರಿಮೂವಲ್ ಬ್ಯಾಟ್ರಿ, USP ಏನು ಅಂದರೆ ರಿಮೂವಲ್ ಬ್ಯಾಟ್ರಿ, ಫೋನ್ ಥರ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಬೋದು. ಎಲ್ಲ ಸ್ಕೂಟ್ರಲ್ಲೂ ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ಅಂದರೆ ಜನಸಾಮಾನ್ಯರಿಗೆ ಪಾರ್ಕಿಂಗ್ ಸ್ಪೇಸು, ಪ್ಲಗ್ ಪಾಯಿಂಟ್ ಇಲ್ಲ ಅಂದರೆ ಇವಿಗೆ ಸ್ವಿಚ್ ಆಗೋಕ್ಕೂ ಆಗಲ್ಲ ಇವತ್ತು. ಎಲ್ಲ ಕಡೆಯಿಂದ ವೈರ್ ಎಷ್ಟೆಷ್ಟೋ ಹೇಳ್ಕೊಂಡು ಎಲ್ಲ ಮಾಡಬೇಕು, ಎಲ್ಲ ಕಷ್ಟ. ನಮ್ದಲ್ಲಿ ರಿಮೂವಬಲ್ ಬ್ಯಾಟ್ರಿ, ಅದ್ರಲ್ಲಿ IoTನೂ ಇರುತ್ತೆ, ಟ್ರ್ಯಾಕ್ ಮಾಡ್ಬೋದು, ಎನರ್ಜಿ ಏನಾಯಿತು ಅಂತೆಲ್ಲ ನೋಡ್ಬೋದು. ಫೋನ್ ಥರ ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು. ದಟ್ ವಾಸ್ ಅವರ್ USP ವಿತ್ ವಿಚ್ ವಿ ಸ್ಟಾರ್ಟ್ ಸೆಲ್ಲಿಂಗ್. ಫಸ್ಟ್ ಚಾರ್ಜ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಚಾರ್ಜ್ ಮಾಡ್ಬೋದು, ಇಲ್ಲಿ ಇಟ್ಕೊಂಡು ಟೇಬಲ್ ಮೇಲೆ ಚಾರ್ಜ್ ಮಾಡ್ಕೊಬೋದು, ಎಲ್ಲ ಮಾಡ್ಬೋದು. ವಿಚ್ ಮೀನ್ಸ್ ದಟ್ ಅಟ್ ಲೀಸ್ಟ್ ಯು ಕ್ಯಾನ್ ಸ್ವಿಚ್ ಟು EV and save money. We started selling at anywhere from 80,000 to over a period of time 1 lakhವರೆಗೂ ಮಾರೆ ಪ್ರೈಸ್ ಪಾಯಿಂಟ್ ಇತ್ತು. We sold good enough scooters. Our scooters are really good. People love our scooters. ಆ ಥರ ಎಲ್ಲ. Last year, 3 years we have been selling scooters now. Last year we focused on B2B. B2C ಮಾರ್ಕೆಟಿಂಗ್ ಡಾಲರ್ಸ್ ಜಾಸ್ತಿ ಬೇಕು. ಯಾಕೆಂದರೆ ಇಟ್ಸ್ ಅ ಬಿಗ್ ಪರ್ಚೇಸ್, ತುಂಬ ಸತಿ ಫೆಮಿಲಿಯರ್ ಇರಬೇಕು ಅದೆಲ್ಲ. ಸೊ ವಿ ಸ್ಟಾರ್ಟ್ ಡೂಯಿಂಗ್ B2B ಸೇಲ್ಸ್ ಲಾಸ್ಟ್ 1 year. ಸೊ ಲಾಸ್ಟ್ ಇಯರ್ ವಿ ಡಿಡ್ ಕ್ವೈಟ್ ಅ ಬಿಟ್ ಆಫ್ B2B ಸೇಲ್ಸ್. ಬೇರೆ ಬ್ಯಾಟ್ರಿ ಸ್ವಾಪಿಂಗ್ ಅವ್ರ ಜೊತೆ ಇಂಟಿಗ್ರೇಟ್ ಆದ್ವಿ ನಾವು. ಸನ್ ಮೊಬಿಲಿಟಿ ಅಂತ ಒಂದಿದೆ, ಬ್ಯಾಟ್ರಿ ಸ್ಮಾರ್ಟ್ ಅಂತ ಇದೆ, ಅವ್ರ ಜೊತೆ ಎಲ್ಲ ಇಂಟಿಗ್ರೇಟ್ ಆದ್ವಿ. ಸೊ ಇನ್ B2Bಗೆ ನಾವೇನು ಮಾಡಿದ್ವಿ ಅಂದರೆ, B2Bಗೆ ಹೌ ವಿ ಓಪನ್ ಅಪ್ ಅಂದರೆ, ಚಾರ್ಜಿಂಗ್ ಅವ್ರಿಗೂ ಪ್ರಾಬ್ಲಮ್, ಡೌನ್ ಟೈಮ್ ಆಗಲ್ಲ ಅವ್ರಿಗೆ, ಚಾರ್ಜಿಂಗ್ ಎಲ್ಲಿ ಮಾಡೋದು ಗೊತ್ತಿರಲ್ಲ, ಎಲ್ಲ ಮೈಗ್ರೆಂಟ್ ವರ್ಕರ್ಸು PGಗಳಲ್ಲಿ ಇರ್ತಾರೆ, ಅಲ್ಲಿ ಚಾರ್ಜ್ ಮಾಡೋಕ್ಕೂ ಬಿಡಲ್ಲ. ಸೊ ಬ್ಯಾಟ್ರಿ ಸ್ವಾಪಿಂಗ್ ಅಂತ ಇಂಟಿಗ್ರೇಟ್ ಮಾಡಿದ್ವಿ ಸನ್ ಮೊಬಿಲಿಟಿ ಜೊತೆ. ಈ 3PL ಕಂಪ್ನೀಸ್ ಅಂತೀವಿ, ಅವ್ರಿಗೆ ಸ್ಕೂಟ್ರ್ ಮಾರಿ ಬ್ಯಾಟ್ರಿಗೆ ರೈಡರು ಎಲ್ಲಿ ಬೇಕಾದ್ರೂ ಹೋಗಿ ಸ್ವಾಪ್ ಮಾಡ್ಬೋದು, ಆ ಥರ ಅನ್ನಂಗೆ ಮಾಡಿದ್ವಿ. ಸೊ ಅದು ವರ್ಕ್ ಆಯಿತು ಚೆನ್ನಾಗಿ. ಲಾಸ್ಟ್ ವರ್ಷ ಒಂದು 55 ಕೋಟಿ ವರ್ತ್ ಸ್ಕೂಟ್ರ್ ಮಾಡಿದ್ವಿ, ಎಲ್ಲ ವಿತೌಟ್ ಬ್ಯಾಟ್ರಿ. ಆ್ಯಂಡ್ ಏನಂತಾರೆ, ಇಟ್ ವರ್ಕ್ಸ್ ವೆರಿ ವೆಲ್ ಫಾರ್ ರೈಡರ್ಸ್. ಸಿಟೀಸಲ್ಲೇ ಮೋಸ್ಟ್ಲಿ ಎಲ್ಲ ಬ್ಯಾಂಗ್ಳೂರ್, ಡೆಲ್ಲಿ, ಮುಂಬೈ, ಹೈದರಾಬಾದ್ ಆ ಥರ. ಇವಾಗ ಒಂದು 4 ತಿಂಗಳಿಂದ ರೆಂಟಲ್ ಸ್ಟಾರ್ಟ್ ಮಾಡಿದ್ವಿ. B2B ಶುರು ಮಾಡಾದ್ಮೇಲೆ ನೋಡಿದ್ವಿ ನಾವೇ ಮಾಡ್ಬೋದು ಇದೆಲ್ಲ, ಯಾಕೆ ಯಾರ ಮೇಲೆ ಡಿಪೆಂಡ್ ಆಗೋದು. ವಿ ಸ್ಟಿಲ್ ಸೆಲ್ B2B, ಬಟ್ ವಿ ಡಿಸೈಡೆಡ್ ನಾವೇ ರೆಂಟಲ್ ಸ್ಟಾರ್ಟ್ ಮಾಡೋಣ. ಶೇರಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು ಬೇಕು, ಇನ್ನೂ ಒಂದು ಸ್ವಲ್ಪ ಧೈರ್ಯ ಬರಬೇಕು. ಮತ್ತೆ ಅದಕ್ಕೆ ನಮ್ಮ ಮುಂಚೆ ಈಸಿ ಏನು ಅಂತಂದರೆ ಗಿಗ್ ವರ್ಕರ್ಸ್ ಕೊಡೋಣ. ಗಿಗ್ ವರ್ಕರ್ಸ್ 2 wheelers ಬೇಕು ಡೆಲಿವರಿ ಬಾಯ್ಸ್ಗೆ. ಅವರು ಚಿಕ್ಕ ಟೈನಿ ಸ್ಕೂಟ್ರ್ಗಳೇ ನೋಡ್ತಿರಲ್ಲ, ಲೋ ಸ್ಪೀಡ್, ಅದಕ್ಕೇನೆ $250-280 ಕೊಡ್ತಾರೆ. ಇನ್ಶೂರೆನ್ಸ್ ಇರಲ್ಲ, ಆಕ್ಸಿಡೆಂಟ್ಗಳಾಗುತ್ತೆ ಎಲ್ಲ. ಸೊ ಒಳ್ಳೆ ಸ್ಕೂಟ್ರ್ ಕೊಡೋಣ, ವಿಚ್ ದೇ ಕ್ಯಾನ್ ಯೂಸ್, ವಿಚ್ ಇಸ್ ಸೇಫ್, which saves money as compared to petrol or any other scooter, very reliable ಅಂತ. ಬೌನ್ಸ್ ಡೈಲಿ ಅಂತ ಒಂದು ಆ್ಯಪ್ ಲಾಂಚ್ ಮಾಡಿಬಿಟ್ಟು ಅದರಲ್ಲಿ ರೈಡರ್ಸ್ ಕ್ಯಾನ್ ಡೂ KYC, ಪೇ ಅಡ್ವಾನ್ಸ್ ರೆಂಟಲ್ಸ್ ಅಂಡ್ ಸ್ಟಾರ್ಟ್ ಯೂಸಿಂಗ್ ಸ್ಕೂಟರ್ಸ್. ಒಂದು 3,000 ಸ್ಕೂಟರ್ ಹಾಕಿದ್ವಿ ಡೆಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ. ಎಷ್ಟು ಅಡ್ವಾನ್ಸ್ ಕೊಡಬೇಕು ಅವರು? $2,000 ಡೆಪಾಸಿಟು ಪ್ಲಸ್ 3 ದಿನದ ರೆಂಟಲ್ ಅಡ್ವಾನ್ಸ್ ಕೊಡ್ತಾರೆ. ಸೊ ಅದತ್ರ ಒಂದು 230-280 ಇದೆ ರೆಂಟಲ್ಲು, ಡಿಪೆಂಡಿಂಗ್ ಆನ್ ವೇರಿಯಂಟ್ ಟೈಮ್ ಆ ಥರ ಎಲ್ಲ. ಸೊ ಅದತ್ರ ಒಂದು $3,000 ಇದ್ರೆ ದೇ ಕ್ಯಾನ್ ಸ್ಟಾರ್ಟ್. ಆ್ಯಂಡ್ ವಿ ಹ್ಯಾವ್ ಕೆಪ್ಟ್ ಇಟ್ ಪ್ರೈಸಿ ಆಲ್ಸೋ. ಆಮೇಲೆ ಯಾಕಂದ್ರೆ ಒಳ್ಳೆ ಗಾಡಿ ಕೊಡ್ತಾ ಇದೀವಿ. ಆಮೇಲೆ eventually they can end up owning that vehicle ಅಂತ ಆ ಥರ ಏನೋ we can ಇವತ್ತು ಸದ್ಯಕ್ಕೆ ಮೈಗ್ರೆಂಟ್ ವರ್ಕರ್ಸ್ಗೆ ಅದೆಲ್ಲ ಅರ್ಥ ಆಗ್ತಲ್ಲ, ಬಟ್ ವಿ ವಿಲ್ ಗಿವ್ ದಮ್ ದಟ್ ಆಪ್ಷನ್. ಏರ್ಲೈನ್ ಪಾಯಿಂಟ್ಸ್ ಥರ ಮಾಡ್ಬಿಡ್ತೀವಿ, ಇಷ್ಟು ಯೂಸ್ ಮಾಡಿದರೆ ಇಷ್ಟು ಪಾಯಿಂಟ್ಸು ನನಗೆ ದೇ ಕ್ಯಾನ್ ಬೈ ಅ ಯೂಸ್ಡ್ ಬೌನ್ ಸ್ಕೂಟರ್ ಆರ್ ನ್ಯೂ ಬೌನ್ ಸ್ಕೂಟರ್ ಆ ಥರ ನನಗೆ. ಸೊ ದಟ್ ಇಸ್ ದ ಪ್ಲಾನ್. 2019 EVಗೆ ಹೋಗ್ತಾ ಇದ್ದೀರಾ, ಸಾಕಷ್ಟು ಇನೋವೇಷನ್ ಮಾಡಿದ್ದೀರಲ್ಲ, ಇದನ್ನು ಗ್ಲೋಬಲ್ ಎಕ್ಸ್ಪಾನ್ಷನ್ಗೆ
ತಿರ್ಗಾ ನೋಡ್ತಾ ಇದ್ದೀರಾ? ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು, ಇವಾಗಲೂ ಎಕ್ಸ್ಪೋರ್ಟ್ ಮಾಡ್ತೀವಿ ಸ್ಕೂಟರ್ಗಳನ್ನ. ನಾವು ಒಬ್ಬರೇ ಅನ್ಸುತ್ತೆ ರಿಯಲ್ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡೋದು, ಅಂದರೆ ಶ್ರೀಲಂಕಾ, ನೆಪಾಲ್ ಅಲ್ಲ, ದೂರ ಕಳಿಸ್ತೀವಿ. ಕುವೈಟ್ ಕಳಿಸಿದೀವಿ, ಫಿಲಿಪೀನ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇವಾಗ, ಸೌತ್ ಆಕ್ಚುಲಿ ಸಂಜೆ ಟೈಪ್ ಆಗ್ಬಿಟ್ಟು ಇನ್ನೊಂದಷ್ಟು ಕಡೆ ಅವರೆಲ್ಲ ಹೋಗ್ತಾರೋ ಅಲ್ಲಿ ನಾವು ಮಾರ್ತಾ ಇದೀವಿ ಸ್ಕೂಟರ್, ಆ ಥರನೂ ಮಾಡ್ತೀವಿ. ವಿತ್ ಬ್ಯಾಟ್ರಿ, ನಮ್ಮದು ರಿಮೂವಲ್ ಬ್ಯಾಟ್ರಿನೂ ಮಾರಿದ್ದೀವಿ, ಸೌತ್ ಆಫ್ರಿಕಾಗೆ ಮಾರಿದ್ದೀವಿ, ಕುವೈಟಿಗೆ ಮಾರಿದ್ದೀವಿ. ಬೌನ್ ಸ್ಕೂಟರ್ ಒಂದೇ ವಿಚ್ ಆಸ್ ಅ ಯುರೋಪಿಯನ್ ಯೂನಿಯನ್ ಅಪ್ರೂವಲ್ ಅಂತ, ಅಂದರೆ ಸೇಮ್ ಸ್ಕೂಟರ್ ಕ್ಯಾನ್ ಬಿ ಸೋಲ್ಡ್ ಇನ್ ಯುರೋಪ್. ನಾನು ಹೇಳೋದಲ್ಲ ಅಕ್ವೈರ್ ಮಾಡೋಣ ಅಂದ್ಕೊಂಡಿದ್ವಿ ಅಂತ. ಸೊ ನಮ್ಗೆ ಆ ಮಾರ್ಕೆಟ್ ಗೊತ್ತಿತ್ತು. ಸೊ ಅಲ್ಲಿ ಇನ್ನೂ ಎಕ್ಸ್ಪೆನ್ಸಿವ್ ಸ್ಕೂಟರ್ಸು ಚೈನಾಯಿಂದ ತೊಗೊತಾರೆ. ಸೊ ಬೌನ್ಸ್ ಫಸ್ಟಿಂದ ಮಾರ್ಬೋದು ಅಂತ ಸಿ ಅಪ್ರೂವಲ್ ಅಂತ ಬರುತ್ತೆ, ಅದೆಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ. ಸೊ ವಿ ಕ್ಯಾನ್ ಎಕ್ಸ್ಪೋರ್ಟ್ ಟು ಮೋಸ್ಟ್ ಆಫ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್. ರೈಟ್. ಈ ಬ್ಯಾಟ್ರಿಯಲ್ಲಿ 3 ಪ್ಯಾರಾಮೀಟರ್ಸ್ ಇರುತ್ತಲ್ಲ, ರೇಂಜ್ ಮತ್ತು ಕಾಸ್ಟ್ ಮತ್ತು ಸೈಜ್. ಇದರಲ್ಲಿ ಜಾಸ್ತಿ ಇನೋವೇಷನ್ ಯಾವುದ್ರ ಮೇಲೆ ಫೋಕಸ್ ಆಗ್ತಾ ಇದ್ದೀರಾ ನೀವು? ರೇಂಜ್ಗೆ ಅಥವಾ? ನಾವು ಆ್ಯಕ್ಚುಲಿ ಬ್ಯಾಟ್ರಿ ಮಾಡೋದೇ ಇಲ್ಲ, ನಾವು ಬ್ಯಾಟ್ರಿ ಮಾಡಿಸ್ತೀವಿ ಬೇರೆ. ಯಾಕೆಂದರೆ ಕೆಮಿಸ್ಟ್ರಿ ಚೇಂಜ್ ಆಗ್ತಾ ಇರುತ್ತೆ. ರೇಂಜು ನೀವೇನಂದ್ರಿ, ರೇಂಜು, ಕಾಸ್ಟ್ ಆ್ಯಂಡ್ ಸೈಜ್. ಹಾಂ, ಅದಕ್ಕೆ ಇನ್ನೊಂದು ಮೇನ್ ಇಕ್ವೇಷನ್ ಅಂದರೆ ಕೆಮಿಸ್ಟ್ರಿ ಅಂತ. ಓಕೆ. ಸೊ ಇವಾಗ ಮೋಸ್ಟ್ ಆಫ್ ದೆಮ್ ಸ್ಟಿಲ್ ಆರ್ ಆನ್ NMC ಅಂತ, ನಿಕಲ್ ಮ್ಯಾಗ್ನೀಷಿಯಂ ಕೋಬಾಲ್ಟ್ ಅಂತ. ಸೊ NMC ಕೆಮಿಸ್ಟ್ರಿ. ಅದು NMC ಬೆನಿಫಿಟ್ ಏನು ಅಂದರೆ ಚಿಕ್ಕ ಸೈಜು, ಜಾಸ್ತಿ ಎನರ್ಜಿ ಸ್ಟೋರ್ ಮಾಡ್ಬೋದು. ಆದರೆ ಲೈಫ್ ಸೈಕಲ್ 1000 ಸೈಕಲ್ ಬರುತ್ತೆ. ಸೈಕಲ್ ಅಂದರೆ ಚಾರ್ಜ್ ಡಿಸ್ಚಾರ್ಜ್ 1000 ಸೈಕಲ್ ಬರುತ್ತೆ. LFP ಅಂತ ಒಂದಿದೆ. LFP ಏನಂದರೆ ಅಟ್ಲೀಸ್ಟ್ 2 to 3 times ಮೋರ್ ಸೈಕಲ್, ಬಟ್ ಎನರ್ಜಿ ಡೆನ್ಸಿಟಿ ಆಲ್ಸೋ ಇಸ್ ಬ್ಯಾಡ್. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಜಾಗ ಬೇಕು ಎನರ್ಜಿ ಸ್ಟೋರ್ ಮಾಡೋಕ್ಕೆ. ನೆಕ್ಸ್ಟು ಸಾಲಿಡ್ ಸ್ಟೇಟ್ ಅಂತ ಇದೆ, LMFP ಅಂತ ಇದೆ, ಆ ಥರ ಎಲ್ಲ ಇದೆ. ಸೊ ವಿ ಫೀಲ್ ದಟ್ ಬ್ಯಾಟ್ರಿ ಇನೋವೇಷನ್ ಇಟ್ ಸೆಲ್ಫ್ ಇಸ್ ಅ ಕಂಪ್ನಿ. ವಿ ಫೆಲ್ಟ್ ದಟ್ ವಿ ಕಾಂಟ್ ಆ್ಯಡ್ ವ್ಯಾಲ್ಯೂ ವಿತೌಟ್ ಹ್ಯಾವಿಂಗ್ that kind of resources, etc. We'll work with the best guys. So ಒಂದಷ್ಟು ಜನ ಜೊತೆ ಕೆಲಸ ಮಾಡ್ತೀವಿ. We work with multiple companies and we tell what do we need. ಒಂದು ಲೈಫ್ ಜಾಸ್ತಿ ಬೇಕು, ಸೈಜ್ ಕಡಿಮೆ ಇರಬೇಕು, ಸ್ಟಿಲ್ ಬಿ ಏಬಲ್ ಟು ರಿಮೂವ್, ಎನರ್ಜಿ ಡೆನ್ಸಿಟಿ ಹಿಂಗೆ ಆಪ್ಟಿಮೈಸ್ ಮಾಡೋದು. B2B ಆದರೆ ಎನರ್ಜಿ ಡೆನ್ಸಿಟಿ ಪರವಾಗಿಲ್ಲ, ಒಂದು ಸ್ವಲ್ಪ ಹಾಳಾಗಿದ್ರೆ ಪರವಾಗಿಲ್ಲ. ಆಮೇಲೆ ಬ್ಯಾಟ್ರಿ ಸ್ವಾಪಿಂಗಲ್ಲಿ ಮಾಡೋದ್ರಲ್ಲಿ ಏನಂದ್ರೆ ನಾವೇನು ತಲೆ ಕೆಡ್ಸ್ಕೊಂಡು ಅಷ್ಟೇ ಇಲ್ಲ. ಬ್ಯಾಟ್ರಿ we work with just good battery partners. They figure out on the battery life, everything. We pay them per kilometer. ನಾವು per kilometer ಇಷ್ಟು ಅಂತ ಕೊಡ್ತೀವಿ ಅವ್ರಿಗೆ. ಅವ್ರ ಬ್ಯಾಟ್ರಿ ಎಲ್ಲ ತಲೆನೋ ನೋಡ್ಕೊತಾರೆ. ಸೊ ಇವಾಗ ಈ ರೇರ್ ಅರ್ತ್ ಮೆಟಲ್ಸ್ ಮೇಲೆ ಸ್ವಲ್ಪ ಚೈನಾದವರೆಲ್ಲ ಒಂದು ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದ ಸ್ವಲ್ಪ ಇಂಡಿಯಾದಲ್ಲಿ EV ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಒಂದು ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ ಅಂತ ಒಂದು ಏನೋ ನ್ಯೂಸ್ ನೋಡಿದೆ ನಾನು. ಸೊ ನಿಮ್ಗೆ ಏನಾದ್ರು ಅದ್ರದ್ದು ಎಫೆಕ್ಟ್ ಇದೆಯಾ? ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಮೋಟರ್ಸ್ಗೆ ಮ್ಯಾಗ್ನೆಟ್ ಬೇಕೇ ಬೇಕು. ಚೈನಾನೇ ಮೋಸ್ಟ್ ಆಫ್ ದ ಮ್ಯಾಗ್ನೆಟ್ಸ್ ಕಂಟ್ರೋಲ್ ಮಾಡೋದು. ಓಕೆ. ಸೊ ಎಲ್ಲರದು ಸಪ್ಲೈ ಚೈನ್ ಪ್ಲಾನ್ ಮಾಡಿಲ್ಲ ಅಂದ್ರೆ ಹೊಡ್ಸ್ಕೊಂತಾರೆ. ನಾವು ಒಂದು ಕೆಲಸ ಏನು ಮಾಡಿದ್ವಿ ಅಂದರೆ ಅರ್ಲಿ ಡೇಸಲ್ಲಿ EV OEM ಆಗಿದಾಗ ನಾವೇನು ವ್ಯಾಲ್ಯೂ ಆಡ್ ಮಾಡ್ತೀವಿ, ಬ್ಯಾಟ್ರಿ ನಾವು ಮಾಡಲ್ಲ, ಮೋಟ್ರ್ ಬೇರೆಯವ್ರ ತೊಗೊತೀವಿ ಅಂದರೆ ಏನು ಮಾಡ್ತೀವಿ ಅಂದರೆ ವಿ ಫಿಗರ್ಡ್ ವಿ ವಿಲ್ ಕೀಪ್ ದ ಸ್ಕೂಟರ್ ವೆರಿ ಮಾಡ್ಯುಲರ್, ಸ್ಕೇಲ್ ಅಪ್ ಮಾಡೋಕ್ಕೆ, ಸ್ಕೇಲ್ ಡೌನ್ ಮಾಡೋಕ್ಕೆ, ಯಾವುದೇ ಕೆಮಿಸ್ಟ್ರಿ ಬಂದ್ರೂ ಆಗೋಕ್ಕೆ. ಸೊ ಸ್ಕೂಟರ್ ಡಿಸೈನ್ ಇಸ್ ಲೈಕ್ ವೆರಿ ವೆಲ್ ಡನ್ ಫ್ರಮ್ ಅವರ್ ಸೈಡ್. ದೆನ್ ಈ ಥರ ಕೀ ರಿಸ್ಕ್ಗಳನ್ನ ಮಾಡೋಣ ಅಂತ. ಅವಾಗೆಲ್ಲ ಎಲ್ಲರೂ ಸ್ಟುಪಿಡ್ ಅನ್ನಂಗೆ ಅಂದರು ನಮಗೆ, ಅಂದರೆ ವೈ ಆರ್ ಯು ಥಿಂಕಿಂಗ್ ಸೋ ಮಚ್, ಮ್ಯಾಗ್ನೆಟ್ ಎಲ್ಲ ಕೊಡ್ತಾರೆ, ಯಾಕೆ ಕೊಡಲ್ಲ ಅನ್ನಂಗೆ. ವಿ ವರ್ಕ್ ವಿತ್ ಅ ಕಂಪ್ನಿ ಕಾಲ್ಡ್ ಚಾರಾ. ಅವ್ರಿಗೆ ನಾವು ವಿ ಗಿವ್ ದಮ್ ಅ ಮ್ಯಾಂಡೇಟ್ ಟು ಮೇಕ್, ದೇ ವೇರ್ ಮೇಕಿಂಗ್ ಮ್ಯಾಗ್ನೆಟ್ಲೆಸ್, ದೇ ಕಾಲ್ ಇಟ್ ಆಸ್ ಪರ್ಮನೆಂಟ್. ಇದು ಏನಂತಾರೆ, ಒಂದು ಪರ್ಮನೆಂಟ್ ಮ್ಯಾಗ್ನೆಟು, ಒಂದು ಕಾಪರ್ ಬೇಸ್ಡ್ ಇದು ಮಾಡ್ತಾರಲ್ಲ, ಅದಕ್ಕೆ ಇಟ್ಸ್ ಕಾಲ್ಡ್ ಸ್ವಿಚ್ ರಿಲಕ್ಟೆನ್ಸ್ ಮೋಟರ್ಸ್ ಅಂತ. ಸೊ SRM ಮೋಟರ್ಸ್ ಅಂತಾರೆ. ಸೊ ದೇ ವೇರ್ ಮೇಕಿಂಗ್ ದಟ್ ಫಾರ್ ಬಿಗರ್ ಸೈಜ್. ವಿ ಗೇವ್ ದಮ್ ಅ ಕಾಂಟ್ರಾಕ್ಟ್, ದೇ ಮೇಡ್ ಇಟ್ ಫಾರ್ 3 kilowatt ವಿಚ್ ಡಸಂಟ್ ನೀಡ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸೊ ಅದನ್ನೆಲ್ಲ ಕೆಲಸ ಮುಂಚೆನೇ ಮಾಡಿದ್ವಿ. ನಮ್ಮ ಸೈಜ್ಗೆ ಅಂದರೆ ಇಟ್ಸ್ ಅ 3 kilowatt ಆನ್ವರ್ಡ್ಸ್ ಮೇಲೆ ಮ್ಯಾಥ್ ವರ್ಕ್ ಆಗೋದು. ನಮ್ಮದು 1.1 to 2 kilowatt ಮ್ಯಾಥ್ ಆಗ್ತಾ ಇರಲಿಲ್ಲ. ಬಟ್ ವಿ ಹ್ಯಾಡ್ ಅರ್ಲಿಯರ್ ಥಾಟ್ ಥ್ರೂ ಆ್ಯಂಡ್ ಬಿಲ್ಡ್ ಸಮ್ ಸಡನ್ ಥಿಂಗ್ಸ್ ಆನ್ ದ್ಯಾಟ್. ಐ ಥಿಂಕ್ ನೌ ದ್ಯಾಟ್ ಆಸ್ ಆ್ಯಂಡ್ ವೆನ್ ಚೈನಾ ಕೀಪ್ಸ್ ಗಿವಿಂಗ್ ಶಾಕ್, ಎಲ್ಲರೂ ಒಂದು ಸ್ವಲ್ಪ ರಿಲಯಬಲ್, ವಿಲ್ ಆಲ್ ಸ್ಟಾರ್ಟ್ ಥಿಂಕಿಂಗ್ ಏನು ಮಾಡೋದು ಏನು ಅಂತ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್. ಈ ಥರ ಶಾರ್ಟ್ ಟರ್ಮ್ ಸ್ಮಾಲ್ ಶಾಕ್ಸ್ಗಳಿದ್ರೆ ವಿಲ್ ಆಲ್ ಬಿಕಮ್ ಮೋರ್ ಥಾಟ್ಫುಲ್ ಆ್ಯಂಡ್ ಅಜೈಲ್. ಓಕೆ, ಯಾರಾದರೂ ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿರೋರು ಅಥವಾ ಬಯೋಟೆಕ್ ಮಾಡಿರೋರು, ಓಕೆ EV ಇಸ್ ದ ಫ್ಯೂಚರ್, ನಾನು EVಯಲ್ಲಿ ಏನಾದರೂ ಶುರು ಮಾಡ್ತೀನಿ ಅಂತ ಹೋದರೆ ಒಂದು ಫಸ್ಟ್ ಒಂದು 3-4 ಸ್ಟೆಪ್ಸ್ ಹೆಂಗೆ ಶುರು ಮಾಡಬೇಕು ಅವನು? ಒಂದು, ವಿ ಡೋಂಟ್ ನೋ ಇಫ್ EV ಇಸ್ ದ ಫ್ಯೂಚರ್ ಅನ್ನೋಲ್ಲ. ಸೊ ದೇರ್ ಬಂಚ್ ಆಫ್ ಚಾಲೆಂಜಸ್. ಒಂದು, ಎಲ್ಲ ರೇರ್ ಆಯ್ತು, ಚೈನಾ ಬಿಟ್ಟರೆ ಸಪ್ಲೈ ಚೈನ್ ಯಾರ ಹತ್ರನೂ ಇಲ್ಲ. ಎಲ್ಲ ಒಂದಷ್ಟು ಕಂಟ್ರಿಗಳಲ್ಲೇ ಸಿಗೋದು, ಅಂದರೆ ಆಸ್ಟ್ರೇಲಿಯಲ್ಲಿ ಸಿಗುತ್ತೆ, ಇಂಡೋನೇಷ್ಯಲ್ಲಿ ಸಿಗುತ್ತೆ, ಒಂದಷ್ಟು ಆಫ್ರಿಕನ್ ಕಂಟ್ರೀಸಲ್ಲಿ ಸಿಗುತ್ತೆ. ಮೋಸ್ಟ್ ಆಫ್ ದಿಸ್ ಇಸ್ ಓನ್ಡ್ ಬೈ ಚೈನಾ ಆಲ್ರೆಡಿ. ಸ್ಟ್ರಾಟಜಿಕಲಿ ದೇ ಹ್ಯಾವ್ ರೈಟ್ಸ್ ಟು ಮೈನ್, ಆ ಥರ ಎಲ್ಲ. ಇಂಡಿಯಲ್ಲಿ ಇಲ್ಲ ಆ ಥರ. ಸೊ ದರ್ ಬಂಚ್ ಆಫ್ ರೀಸನ್ಸ್ ವೈ EV ಮೈಟ್ ನಾಟ್ ವರ್ಕ್ಔಟ್. ಮ್ಯಾಗ್ನೆಟ್ ಈಸ್ ಅ ಗುಡ್ ಎಕ್ಸಾಂಪಲ್, ಲಿಥಿಯಮ್ ಈಸ್ ಅ ಗುಡ್ ಎಕ್ಸಾಂಪಲ್. ಇವಾಗ್ಲೂ ಎಷ್ಟೊಂದು BMS ಆಗಲಿ, ಅದರ ಕಾಂಪೊನೆಂಟ್ಸ್ ಆಗಲಿ ಎಷ್ಟೊಂದು ಚೈನಾಯಿಂದ ಬರುತ್ತೆ. ಪೀಪಲ್ ಇಂಪೋರ್ಟ್ ಆ್ಯಂಡ್ ದೆನ್ ಸೆಟ್ ಇಟ್ ಅಪ್, ಆ ಥರ ಎಲ್ಲ. So dependencies on China and other strategic is very high. So as a engineer, probably you should not even think is EV the thing annange. Idralli what are the other ways of efficiently doing solutions? Andre should it be EV? Should it be something else?
ಏನು ಅಂತ ಯೋಚನೆ ಮಾಡೋದು ಒಳ್ಳೆಯದು. ಲೆಟ್ ಹಿಮ್ ನಾಟ್ he or she think about EV as the solution and start off with that. Because they have an open mind, they can also think about what are the other things that they can do, ಏನು ಎಂತು ಅಂತ. It can be about a specific motor to remove dependency on a particular thing. It can be about different chemistries, again, which removes dependency on usual thing. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ಫುಲ್ ವೆಹಿಕಲ್ ಮಾಡಬೇಕು ಅಂತಲೇ ಇಲ್ಲ. ದ ಹೋಲ್ ಇಕೋಸಿಸ್ಟಮ್ಗೆ ಎಷ್ಟೊಂದು ವಸ್ತುಗಳು ಬೇಕು, ಎಷ್ಟೊಂದು ಬೇರೆ ಕಡೆಯಿಂದ ಬರುತ್ತೆ. ಅದ್ರದ್ದು ಒಂದು ಸ್ಮಾಲ್ ಪೋರ್ಷನ್ನೇ ಮಾಡ್ಬೋದು. BMS ಮಾಡ್ಬೋದು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮಾಡೋದು. ಹೌ ಟು ರೀಡಿಸೈನ್ ಬ್ಯಾಟ್ರಿ ಏನಾಗುತ್ತೆ ಅಂದರೆ ಇವಾಗ ಸೆಲ್ ಟೆಂಪ್ರೇಚರ್ ಇಂದ ಸೆಲ್ ಲೈಫ್ ಕಡಿಮೆ ಆಗೋದು. ಸೆಲ್ ಟೆಂಪ್ರೇಚರ್ ಏನಕ್ಕೆ ಅಂದರೆ ಇನ್ಹರೆಂಟ್ಲಿ ದ ಸೆಲ್ಸ್ ಆರ್ ಬಿಲ್ಟ್ ಇನ್ ಸಚ್ ವೇ ದಟ್ ಟೆಂಪ್ರೇಚರ್ ಟ್ರ್ಯಾಪ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಕ್ಯಾಥೋಡ್ ಆ್ಯನೋಡ್ ಮೇಲೆ ತುಂಬ ರಿಸರ್ಚ್ಗಳು ಮಾಡ್ಬೋದು. ದೇ ಕ್ಯಾನ್ ಥಿಂಕ್ ಅಟ್ ಅ ಫಂಡಮೆಂಟಲ್ ಲೆವೆಲ್ ವೇರ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಆಫ್ ಅ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾನ್ ಗೋ ಅವೇ. ಸೊ ದೇ ಹ್ಯಾವ್ ಟು ಥಿಂಕ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಪಾಯಿಂಟ್ ಅಂದರೆ ಬೆಸ್ಟ್ ವೇ ಟು ಫಿಗರ್ ಥಿಂಗ್ಸ್ ಔಟ್ ಇಸ್ ಗೋ ಡೂ ಇಂಟರ್ನ್ಶಿಪ್ಸ್. ಅವ್ರಿಗೆ ಬ್ಯಾಟ್ರಿ ಮೇಲೆ ಮಾಡಬೇಕು ಅಂದರೆ ಲೆಟ್ ದೆಮ್ ಗೋ ವರ್ಕ್ ಇನ್ ಅ ಬ್ಯಾಟ್ರಿ ಕಂಪ್ನಿ. ಈವನ್ ಡ್ಯೂರಿಂಗ್ ಕಾಲೇಜ್ ಲೆಟ್ ದೆಮ್ ಗೋ ಅಂಡ್ ಡೂ ಇಂಟರ್ನ್ಶಿಪ್. ಏನಾದ್ರು ಮಾಡಲಿ, ಅಲ್ಲಿ ಫೋಟೋ ಕಾಪಿ ಮಾಡೋದು ಪರವಾಗಿಲ್ಲ, ಬಟ್ ದೆಲ್ ಬಿ ಕ್ಲೋಸರ್ ಟು ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ದೇ ಕ್ಯಾನ್ ಫಿಗರ್ ಔಟ್ ವಾಟ್ ಇಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಏನು ಎಂತು ಅಂತ. ಸೊ ದಟ್ ಇಸ್ ದ ಇಂಟರ್ನ್ಶಿಪ್ಸ್ ಆರ್ ದ ಬೆಸ್ಟ್ ವೇ ಟು ಗೋ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರಿಯಲ್ ಪ್ರಾಬ್ಲಮ್, ಏನು ಮಾಡ್ಬೋದು ಏನು ಅಂತ. ಸೊ ಗೌರ್ಮೆಂಟ್ಸ್ ಏನಾದ್ರು ಮಾಡ್ತಾ ಇದೆಯಾ ಇದಕ್ಕಲ್ಲಿ? ಅಂದರೆ ಈಗ ಸ್ವಲ್ಪ ಡೀಪ್ ಟೆಕ್ ಸೈಡ್ ನಮ್ಮ ಮಾಡ್ತಾರೆ, ಬಟ್ ಯು ಕ್ಯಾಂಟ್, ಅಂದರೆ ನಾವು ಗೌರ್ಮೆಂಟ್ ನಂಬ್ಕೊಂಡಿರೋಕ್ಕಾಗಲ್ವ. ಅಂದರೆ ಗೌರ್ಮೆಂಟ್ ಮಾಡ್ತಾರೆ, ಬಟ್ ನಾವೇನು ಮಾಡ್ಬೋದು ಅಂತಲೂ ಯೋಚನೆ ಮಾಡಬೇಕು. ರೈಟ್, ಗೌರ್ಮೆಂಟ್ ವಿಲ್ ಡೂ ಅಟ್ ದೇರ್ ಲೆವೆಲ್. ಫಾರ್ ಎಕ್ಸಾಂಪಲ್, ಅವರು ಸ್ಟ್ರಾಟಜಿಕ್ ಆಗಿ ಯಾವುದೋ ಒಂದು ಕಂಟ್ರೀಸ್ ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಇಟ್ಕೊಂಡು ಮೈನ್ ಆಕ್ಸಸ್ ಸಿಗ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಪಾಪ ಮೋದಿ ಅವರು ಎಲ್ಲ ಕಡೆ ಓಡಾಡ್ತಾರದು, ಎಲ್ಲರೂ ಕೇಳ್ತಾ ಇರ್ತೀವಿ ಪಾಪ ಏನೋ ಓಡಾಡ್ತಾರೆ ಎಷ್ಟೊಂದು ಕಡೆ ಅಂತ. ಬಟ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಡನ್ ಅಲ್ವಾ, ಹ್ಯಾಸ್ ಟು ಬಿ ಡನ್ ಬೈ ಸಮನ್ ಹ್ಯಾಸ್ ಟು ಥಿಂಕ್ ಫಾರ್ ನೆಕ್ಸ್ಟ್ 20-30 years. That's where we are hoping that central government is going out and doing all of that. So ಅವ್ರು ಮಾಡ್ತಾರೆ, but now we have to think on what is that we can do as a set of people ಅಲ್ಲ. ಸೊ ಒಂದು ಕ್ವಶನ್ ಅಲ್ಲಿ EV ಬಗ್ಗೆ ಇರೋದು, ಒಂದು ಸಾಮಾನ್ಯವಾಗಿ ನಾವು ಪಾಲಿಸಿ ಚರ್ಚೆಗಳಲ್ಲಿ ಕೇಳುವಂಥದ್ದು ಏನಂತಂದರೆ, EV ವೆಹಿಕಲ್ಸ್ ಆಗಲಿ EV ಟೆಕ್ನಾಲಜಿ ಆಗಲಿ ನಿಜವಾಗ್ಲೂ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದೆಯಾ ಅಂತ. ಅಂದರೆ ಆಯ್ತಪ್ಪ, ನೀವು ಎಲ್ಲ ಇಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರು EVದು ಎಲ್ಲ ಕ್ರಿಯೇಟ್ ಮಾಡ್ಕೊಂಡು EV ವೆಹಿಕಲ್ಸ್ ತರ್ತೀರಾ, ಇಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಬಟ್ ಅದಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ಮೀನ್ಸ್ ಎಲ್ಲ ಅದೇನಂದ್ರೆ ಅದು ಒಂದಷ್ಟು ಇವಾಗ ChatGPT ಕೇಳಿದ್ರೆ ಆನ್ಸರ್ ಹೇಳ್ಬಿಡ್ತಿದಲ್ಲ. ಸಖತ್ ಸಿಂಪಲ್. ಏನು ಅಂತಂದ್ರೆ ನಮ್ಮ ಇಂಡಿಯಾದು 70% ಇಸ್ ಕೋಲ್ ಬೇಸ್ಡ್ ಅಂಡ್ 30% ಇಸ್ ರಿನ್ಯೂವಬಲ್ ಅನ್ನಂಗೆ. ಸೊ ದಟ್ 30% ಸೇವಿಂಗ್ಸ್ ಇಸ್ ದೇರ್ ಒಂದು. ಅಂಡ್ ಎನಿವೇಸ್ ಆಸ್ ಅಂಡ್ ವೆನ್ ದ ಕಂಟ್ರಿ ಬಿಕಮ್ಸ್ ಮೋರ್ ರಿನ್ಯೂವಬಲ್ ಡಿಪೆಂಡೆಂಟ್ ಇಟ್ಸ್ ಬೆಟರ್ ಅಂತ. ಬಟ್ ನನ್ನ ಪ್ರಕಾರ ದಟ್ ಕ್ವಶನ್ ಇಟ್ ಸೆಲ್ಫ್ ಇಸ್ ರಾಂಗ್. ಅಂದ್ರೆ ದ ಕ್ವಶನ್ ಶುಡ್ ನಾಟ್ ಬಿ ವೆದರ್ ದ ವೆಹಿಕಲ್ ಶುಡ್ ಬಿ ಎಲೆಕ್ಟ್ರಿಕ್ ಆರ್ ಪೆಟ್ರೋಲ್. ದ ಕ್ವಶನ್ ಶುಡ್ ಬಿ ವೈ ಡು ವಿ ನೀಡ್ ಅ ವೆಹಿಕಲ್. ಅಂದ್ರೆ ಟುಡೇ ವಿ ಆರ್ ಥಿಂಕಿಂಗ್ ಅಬೌಟ್ ಎವ್ರಿ ಒನ್ ಶುಡ್ ಹ್ಯಾವ್ ಅ 2-wheeler, ಎವ್ರಿ ಒನ್ ಶುಡ್ ಹ್ಯಾವ್ ಅ 4-wheeler. ದಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಫ್ಲಾಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಏನಾಗುತ್ತೆ, ಎಲ್ಲರಿಗೂ ಗಾಡಿ ಸಿಕ್ತು, ಡಿಸ್ಪೋಸಲ್ ಮನಿ ಜಾಸ್ತಿ ಆಯಿತು, ತೊಗೊಂಡ್ರು ಅನ್ಕೊಳ್ಳಿ, ಫರ್ಗೆಟ್ ಔಟ್ ಎಮಿಷನ್, ಟ್ರಾಫಿಕ್ ಜಾಮ್ಗಳಾಗುತ್ತೆ, ರೈಟ್, ವಿಚ್ ಮೀನ್ಸ್ ದೇರ್ ವೋಂಟ್ ಬಿ ಎನಫ್ ಸ್ಪೇಸ್. ಫ್ಲೈಓವರ್ಗಳ ಮೇಲೆ ಫ್ಲೈಓವರ್ಗಳು ಕಟ್ತೀವಿ. Globally, we have understanding examples saying that flyovers or more lanes will not solve the problem. So fundamental question is how to solve for carbon emission is by thinking how can we move people efficiently. ಬಸ್ಗಳು ಸಿಂಪಲ್ ವೇ, ಇಫ್ ಯು ವಾಂಟ್ ಕಟ್ ಕಾರ್ಬನ್ ಎಮಿಷನ್ ಅಂದರೆ ಡೀಸೆಲ್ ಬಸ್ಸೇ ಇರಲಿ, ಬಟ್ ಇಫ್ ಇಟ್ ಕ್ಯಾನ್ ಮೂವ್ 100 people at once, ಇಟ್ ಇಸ್ ಮೋರ್ ಎಫಿಷಿಯಂಟ್. ಇಫ್ ಯು ಅಲೋ ಪೀಪಲ್ ಟು, ನಮ್ದು ಇಲ್ಲಿ ಕಾರ್ಪೂಲ್ ಬ್ಯಾನ್ ಆಗಿದಿರುತ್ತಲ್ಲ, ಇಲ್ಲಿ ನಂಗೆ ಗೊತ್ತಿರಂಗೆ ಕಾರ್ಪೂಲ್ ಬ್ಯಾನ್ ಆಗಿತ್ತು ಕರ್ನಾಟಕದಲ್ಲಿ, ಮತ್ತೆ ಏನಾಯ್ತು ಗೊತ್ತಿಲ್ಲ. They should encourage carpooling. How do you take vehicles off the road is the problem statement. Just because you did EV, you're not solving anything, right? Still, it takes a bunch of things. And you're just postponing the problem. And you're shifting from one to another. So I think as a nation, we have to think on how do we make things work right from city planning in the ಎಷ್ಟೊಂದೆಲ್ಲ. ಬಟ್ ಒಂದ್ಸತಿ ಅನ್ಸುತ್ತೆ ನಾವು ಒಬ್ಬರೇ ಏನು ಕಿತ್ತಾಕಲ್ಲ ನನಗೆ, ರೈಟ್? ಸೊ ಇಟ್ಸ್ ಅರ್ಲಿ ಟು ಸೇವ್ ಥರ. ಅಂದರೆ ಯು ಕ್ಯಾನ್ ಡೂ ಓನ್ಲಿ ಸೋ ಮಚ್. ಕ್ಯಾನ್ ಯು ಪುಷ್ ಟು ಹ್ಯಾವ್ ಸಮ್ ಹೈಪರ್ ಲೋಕಲ್ ಇದು? ಕ್ಯಾನ್ ಯು ಪುಷ್ ಯುವರ್ ಪೊಲಿಟಿಷಿಯನ್ಸ್ ಟು ಪ್ರಾಬ್ಲಿ ಪುಟ್ ಸೈಕಲ್ ಲೇನ್ಸ್? ಫುಟ್ಪಾತ್ ಹಾಕಿದ್ರೆ ಸಾಕು, ನಡ್ಕೊಂಡು ಹೋಗ್ತಾರೆ ಜನ ಎಷ್ಟೊಂದು ಕಡೆ, ರೈಟ್? ಎಲ್ಲರೂ ಇಂಡಿಯಾದವರೆಲ್ಲ ಯುರೋಪ್ ಹೋಗಿದ ತಕ್ಷಣ 100,000 ಸ್ಟೆಪ್ಸ್ ಆಟೋಮೆಟಿಕ್ ಆಗಿರುತ್ತೆ. ಏನಕ್ಕೆ? ನಡೆಯೋಕ್ಕೆ ಜಾಗ ಇದೆ, ಸೇಫ್ ಆಗಿದೆ. ಅಂಡ್ ಅಟ್ಲೀಸ್ಟ್ ಬೆಂಗಳೂರಲ್ಲಿ ವಿ ಕ್ಯಾಂಟ್ ಇವನ್ ಕಂಪ್ಲೇಂಟ್ ಅಬೌಟ್ ವೆದರ್ ಚೆನ್ನಾಗಿಲ್ಲ ಅಂತ. ವರ್ಷ ಪೂರ್ತಿ ಮಜಾ ಇದಿರುತ್ತೆ, ರೈಟ್? ಧೂಳು, ಏನಂತಾರೆ, ಎಲ್ಲ ಕಡೆ ಗುಂಡಿಗಳು, ಪಾಪ ಒಂದು ಚೂರು ವಯಸ್ಸಾಗಿದ್ರೆ ಆ ಫುಟ್ಪಾತ್ ಮೇಲೆ ಹತ್ತಿ ಇಳಿಯೋಕ್ಕಾಗಲ್ಲ, ಆ ಥರ ಎಲ್ಲ. ಸೊ ಐ ಥಿಂಕ್ ಇಫ್ ವಿ ಕ್ಯಾನ್ ಶಿಫ್ಟ್ ದ ಪ್ರಾಬ್ಲಮ್ ಫ್ರಮ್ ಈಸ್ ಎಲೆಕ್ಟ್ರಿಕ್ ವೆಹಿಕಲ್ ಗುಡ್ ಆರ್ ಪೆಟ್ರೋಲ್ ವೆಹಿಕಲ್ ಗುಡ್ ಇಂದ ಹಿಡಿದು, I think we should start asking the right questions. So again, for kids, we should ask them, how will you redesign people moving from point A to point B? Fundamental. And this is a problem which is going to be there as long as we are going to be social beings, as long as humans are going to be there.
ಪ್ರಾಬ್ಲಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಗೋಯಿಂಗ್ ಟು ಬಿ ದಟ್. ಟೆಲಿಪೋರ್ಟ್ ಏನಾಗೋವರೆಗೂ ಬರೋಂಗೋರು ಇಲ್ಲಿಂದ ಅಲ್ಲಿಗೆ ತಕ್ಷಣ ಹೋಗೋಕ್ಕಾಗಲ್ಲ ಅನ್ನೋವರೆಗೂ ವಿ ಹ್ಯಾವ್ ಟು ಮೂವ್ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಮನೇಲೆ ಎಲ್ಲ ಮಾಡೋಕ್ಕಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರೂ ಜನ ಬೋರ್ ಅಂತ ಆಚೆ ಹೋಗಲೇಬೇಕು. ಸೊ ಹ್ಯೂಮನ್ಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಆನ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ನಾವು ವಿ ಹ್ಯಾವ್ ಟು ಫಿಗರ್ ಔಟ್ ಹೌ ಡು ವಿ ಮೂವ್ ಎಫಿಷಿಯೆಂಟ್ಲಿ. ದಟ್ ವಿಲ್ ಬಿ ಫನ್. ಗ್ರೇಟ್. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಈಗ ಇನ್ನು ಮುಂದಿನ ಒಂದು 5 ವರ್ಷದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸದ್ಯಕ್ಕೆ ಡೆಲಿವರಿ ಬಾಯ್ಸಿಗೆ ಗಾಡಿ ಕೊಡ್ತೀವಿ. ದಟ್ ಒಂದು ಲಕ್ಷ ಗಾಡಿ ಹಾಕಿದ್ರೆ ಅವ್ರಿಗೆ ಒಂದು $100 million ಇನ್ ರೆವೆನ್ಯೂ ಆಗುತ್ತೆ. ಮಧ್ಯದಲ್ಲಿ ಯಾವಾಗಾರು ಇಫ್ IPO ಇಸ್ ದ ರೈಟ್ ವೇ, ವಿ ವಿಲ್ ಥಿಂಕ್ ಆಫ್ IPO ಎಕ್ಸೆಟ್ರಾ. ವಿ ವಿಲ್ ಕೀಪ್ ಇನೋವೇಟಿಂಗ್ ಆನ್ ವೆಹಿಕಲ್, ವಿಲ್ ಕೀಪ್ ಇನೋವೇಟಿಂಗ್ ಫಂಡಮೆಂಟಲಿ ಹೆಂಗೆ ಕಡಿಮೆ ರೇಟಿಗೆ ಜನಕ್ಕೆ ಕೊಡ್ಬೋದು ಈ 2-wheeler ಅಂತ. ಅದೊಂದು ಯೋಚನೆ ಮಾಡ್ತೀವಿ. ಆ್ಯಂಡ್ ವಿಲ್ ಕೀಪ್ ಅವರ್ ಮೈಂಡ್ಸ್ ಆ್ಯಂಡ್ ಐಸ್ ಓಪನ್ ಆನ್ ವಾಟ್ ಇಸ್ ದ ರೈಟ್ ಥಿಂಗ್ ಟು ಡೂ ಅಂತ. ಪರ್ಫೆಕ್ಟ್. ಹಾಸನದಲ್ಲಿ ಯಾವಾಗ ಕಾಣ್ಬೋದು ಬೌನ್ಸ್? ಮುಂಚೆ ಇತ್ತು ಸ್ಕೂಟರ್ ಶೇರಿಂಗ್ ಟೈಮಲ್ಲಿ. ಹಾಸನಲ್ಲಿ ಚಿಕ್ಕ ಟೌನ್ಗಳಲ್ಲಿ ಹಾಸನ್ ವಾಸ್ ಒನ್ ಆಫ್ ದ ಪಾಯಿಂಟ್ಸ್. ಬಟ್ ಇವಾಗ ಡೆಲಿವರಿ ಬಾಯ್ಸ್ ಕೊಡೋದ್ರಿಂದ ಹಾಸನ್ ಇಸ್ ನಾಟ್ ಅ ವೆರಿ ಬಿಗ್ ಮಾರ್ಕೆಟ್. ಬಟ್ ಇವಾಗಲೂ ಇನ್ನೊಂದಷ್ಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ತಾಲೂಕುಗಳಿಗೆಲ್ಲ ಬೇರೆ ಥರದ ಏನೋ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡ್ತೀವಿ ಏನಾದ್ರು ಒಂದು ಸ್ವಲ್ಪ ವಿ ವಿಲ್ ಟ್ರೈ ಟು ಗೆಟ್ ಲೋಕಲ್ ಆಂಟ್ರಪ್ರಿನರ್ಸ್ ಟು ಡೂ ಸಮಥಿಂಗ್ ಅಂತ. ದೇ ಕ್ಯಾನ್ ಬೈ ಆರ್ ಸ್ಕೂಟರ್ಸ್, ವಿಲ್ ಗಿವ್ ದ ಟೆಕ್, ವಿಲ್ ಗಿವ್ ಆಲ್ ದ ಸಪೋರ್ಟ್, ಆ್ಯಂಡ್ ದೇ ಕ್ಯಾನ್ ರನ್ ಲೋಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥರ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ. ವಿಲ್ ಅಟ್ ದ ರೈಟ್ ಟೈಮ್ ವಿತ್ ಬ್ಯಾಂಡ್ವಿಡ್ತ್ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್. ಏನಂದರೆ ಬೇರೆ ಬೇರೆ ವಿಚಾರದ ಬಗ್ಗೆ ನಿಮ್ದೊಂದು ಕ್ವಿಕ್ ಸ್ಟ್ಯಾಂಡ್ಸ್ ತೊಗೊಳ್ಳೋಣ ಅನ್ನೋ ಥರ. ಓಕೆ. ಏನಪ್ಪ ಅಂದರೆ ಈಗ AI ಬರ್ತಾ ಇದೆ. AI ಡಿಸ್ರಪ್ಷನ್ ಎವ್ರಿವೇರ್ ಅದನ್ನು ಮಾತಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಒಂದು ಲಾಸ್ಟ್ 30 ವರ್ಷದಲ್ಲಿ ನಾವು ಸರ್ವಿಸ್ ಎಕಾನಮಿ ಏನು ಬಿಲ್ಡ್ ಮಾಡ್ಕೊಂಡಿದ್ವಿ, ಅದ್ರದ್ದು ಸಾಕಷ್ಟು ಡಿಸ್ರಪ್ಷನಿಂದ ತೊಂದರೆ ಆಗುತ್ತೆ ಅನ್ನೋ ಥರದ್ದು ಕಾಣಿಸ್ತಾ ಇದೆ. ಆಪರ್ಚುನಿಟೀಸು ಕ್ರಿಯೇಟ್ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಸೊ ನೀವು ಹೇಗೆ ನೋಡ್ತೀರಾ AI? ವಾಟ್ಸ್ ಯುವರ್ ಪರ್ಸ್ಪೆಕ್ಟಿವ್ AI? ಆಮೇಲೆ ನಿಮ್ಮ ಒಂದು ವರ್ಕ್ ಲೈನಲ್ಲಿ ಕೂಡ ಏನಾದ್ರು ಸಾಕಷ್ಟು AIದು ನೀವು ಬಳಕೆ ಮಾಡ್ತಿದ್ದೀರಾ? ಐ ಥಿಂಕ್ ಎಲ್ಲ ಫೌಂಡರ್ಸು ChatGPT ಅಂತ ಹುಚ್ಚಾಬಟ್ಟೆ ಯೂಸ್ ಮಾಡ್ತಾರೆ. ChatGPT, ಪರ್ಪ್ಲೆಕ್ಸಿಟಿ ಎಲ್ಲ. ಒಂದಂದರೆ ಇಟ್ ಡಸ್ ಅನ್ ಅಮೇಸಿಂಗ್ ಜಾಬ್ ಆನ್ ಅ ಲಾಟ್ ಆಫ್ ಥಿಂಗ್ಸ್. ಇಟ್ ಸ್ಟಿಲ್ ಇಸ್ ನಾಟ್ ಅಟ್ ದ್ಯಾಟ್ ಪ್ಲೇಸ್ ಅಂದ್ರೂ ಯು ಕ್ಯಾನ್ ಬ್ರೈನ್ ಸ್ಟಾರ್ಮ್ ವಿತ್ ChatGPT. ಮೇಲ್ ಡ್ರಾಫ್ಟ್ ಮಾಡೋದನ್ನ ಕರೆಕ್ಟಾಗಿ ಮಾಡು ಅಂತ ಕೇಳ್ಬೋದು. ವಾಟ್ಸಪ್ ಮೆಸೇಜ್ನ ಕೇಳ್ಬೋದು. ಯಾರ ಹತ್ರ ಏನೋ ನೆಗೋಸಿಯೇಷನ್ ಹೋಗ್ತಾ ಇರೋ ಅಂದರೆ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗೆ ನೆಗೋಷಿಯೇಟ್ ಮಾಡಲಿ ಅಂದರೆ ಅದು ಆನ್ಸರ್ ಹೇಳುತ್ತೆ. ಅಗ್ರಿಮೆಂಟ್ ಡ್ರಾಫ್ಟ್ ಮಾಡುತ್ತೆ. ಅಗ್ರಿಮೆಂಟ್ ಬಂದಿರೋದನ್ನ ಅಪ್ಲೋಡ್ ಮಾಡಿದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಯೋಚನೆ ಮಾಡಬೇಕು ಅಂದರೆ ಹೇಳುತ್ತೆ. ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂ ಹೇಳು ಅಂದರೆ ಹೇಳುತ್ತೆ. ಒಂದು ಲಾಯರು, ಒಂದು CA ಪ್ಲಸ್ ಒಂದು ಎಕ್ಸ್ಪರ್ಟ್ ಮಾಡೋದನ್ನು ಒಂದು 2 ಸೆಕೆಂಡಲ್ಲಿ ಮಾಡಿಬಿಡುತ್ತೆ. ರೈಟ್. ಸೊ ಐ ಥಿಂಕ್ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಫ್ರಮ್ ವೇರ್ ವಿ ಆರ್. ಇಟ್ಸ್ ಆಲ್ ಅಬೌಟ್ ಬ್ಲೈಂಡ್ ಸ್ಪಾಟ್ ರೆಡ್ಯೂಸ್ ಮಾಡುವಂಥದ್ದು ಎಲ್ಲದು. ಅದೊಂದು. ಬಟ್ ಸಿ ನಾವು ಫಂಡಮೆಂಟ್ಲಿ what are the skill sets that you should is valuable as a career becomes questioned ಅಲ್ಲ ಇವಾಗ. ಅಂದರೆ ಮುಂಚೆ ಏನಂತಾರೆ ಓದು ಇದಾಗ್ತೀಯಾ ಈ ಕೆಲಸ ಇರುತ್ತೆ ಅಂತ. ಇವಾಗ ಐ ಥಿಂಕ್ ಗೋಲ್ಡ್ಮನ್ ಸ್ಯಾಕ್ಸಲ್ಲೇ ಯಾರೋ ಹೇಳಿದ್ದು ಅವ್ರದ್ದು IPOಗೆ ಡಾಕ್ಯುಮೆಂಟ್ಸ್ ಡ್ರಾಫ್ಟ್ ಮಾಡೋದು 98% ಇವಾಗ AI ಯೂಸ್ ಮಾಡುತ್ತಂತೆ. ಲಾಸ್ಟ್ 2-3% ಮಾಡೋದು. ಅದೆಷ್ಟೋ 3 ವಾರ 4 ವಾರ ಆಗೋದನ್ನ 15-20 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಮ್ಯಾಜಿನ್ ದ ಕೈಂಡ್ ಆಫ್ ಜಾಬ್ಸ್ ವಿಚ್ ವಿಲ್ ಗೋ ಅವೇ ಫಾರ್ ಶೂರ್. ರೈಟ್. ಸೊ ಅದು ಜಾಬ್ಸ್ ಇವಾಗ ಹೋಗ್ತದೆ. ಬಟ್ ಇವಾಗಿನ ಮಕ್ಳಿಗೆ ಏನು ಹೇಳ್ಕೊಡ್ತೀರಾ ಅನ್ನೋದು ಕ್ವಶನ್ ಫಂಡಮೆಂಟಲಿ ಇದೆ ಅಲ್ವಾ. ಅಂದರೆ ವಾಟ್ ಯು ಅಪ್ಸ್ಕಿಲ್ ದೆಮ್ ಅಲ್ವಾ. ಸೊ ಪೇರೆಂಟ್ಸ್ ಇವಾಗ ಅದೊಂದು ದೊಡ್ಡ ಇಟ್ಸ್ ಗೋಯಿಂಗ್ ಟು ಬಿ ಫನ್ ಟೈಮ್ಸ್. ಇಟ್ಸ್ ತುಂಬ ಅದೇ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಟೈಮ್ಸ್. ಇಟ್ ಮೈಟ್ ಆಲ್ಸೋ ಬಿ ವೆರಿ ಚಾಯೋಟಿಕ್. ಬಟ್ ಐ ಥಿಂಕ್ ಫಸ್ಟ್ ಪ್ರಿನ್ಸಿಪಲ್ಸ್ ಯೋಚನೆ ಮಾಡೋದು, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್, ಸೆಕೆಂಡ್ ಆರ್ಡರ್ ಥಿಂಕಿಂಗ್, ಇವೆಲ್ಲ ಒಂಚೂರು ಫೌಂಡೇಶನಲ್ ಆಗಿ ಹೇಳ್ಕೊಡೋದು ಅದೆಲ್ಲ. ಆಲ್ ಆಫ್ ದಟ್ ಇಸ್ ವಿಲ್ ಕಂಟಿನ್ಯೂ ಟು ಬಿ ಇಂಪಾರ್ಟೆಂಟ್. ಬಟ್ ಐ ಥಿಂಕ್ ಇಫ್ ಶಾರ್ಟ್ ಟರ್ಮಲ್ಲಿ ದರ್ ಕ್ಯಾನ್ ಬಿ ಲಾಟ್ ಆಫ್ ಡಿಸ್ರಪ್ಷನ್ಸ್ ಅಲ್ಲ. ಅಂದರೆ ಇಫ್ ಪೀಪಲ್ ಲೂಸ್ ಜಾಬ್ಸ್, ಹೌ ವಿಲ್ ಎಕನಾಮೀಸ್ ವರ್ಕ್, ವಾಟ್ ವಿಲ್ ಹ್ಯಾಪನ್ ಟು ಪೀಪಲ್? ಅಂದರೆ ಫಂಡಮೆಂಟಲ್ ಥಿಂಗ್ಸ್ ವಿಲ್ ಚೇಂಜ್ ಅಲ್ಲ. ಆಫ್ಟರ್ ಸಮ್ ಟೈಮ್ ಇಟ್ ಮೈಟ್ ಸ್ಟೆಬಿಲೈಸ್. ಅದು ಇದು ಅಲ್ಲ, ನ್ಯೂ ಜಾಬ್ಸ್ ಮೇ ಗೆಟ್ ಕ್ರಿಯೇಟೆಡ್ ಎಲ್ಲ ಆಗ್ಬೋದು. ಏನೇನಾಗುತ್ತೋ ನೋಡಬೇಕು. ಬಟ್ I think there will be fundamental shift in the way we live, eat, think, everything. ಕಂಪ್ಯೂಟರ್ಸ್ ಮತ್ತು ಇಂಟರ್ನೆಟ್ ಬಳಸೋದು ಒಂದು ಲಿಟ್ರಸಿ ಸ್ಕಿಲ್ ಥರ ಲಾಸ್ಟ್ ಒಂದು 2-3 ಡೆಕೆಡ್ಸಲ್ಲಿ ಆಗಿದೆ. ಸೊ ಡು ಯು ಥಿಂಕ್ AI ಯೂಸ್ ಮಾಡೋ ಸ್ಕಿಲ್ಸ್ ಕೂಡ ಒಂದು ಫಂಡಮೆಂಟಲ್ ಲಿಟ್ರಸಿ ಸ್ಕಿಲ್ ಥರ ಆಗುತ್ತೆ? ಇಲ್ಲ, ಈಸಿಯಾಗಿ ಹೋಗುತ್ತೆ. ಸಿ ವಾಟ್ಸಪ್ ಯೂಸ್ ಮಾಡಬೇಕು ಅಂದರೆ ವಾಟ್ಸಪ್ ಆ್ಯಪ್ ಓಪನ್ ಮಾಡಿ ಟೈಪ್ ಮಾಡಿ ಎಲ್ಲ ಹೇಳ್ಕೊಡ್ಬೇಕು. ನಮ್ಮ ತಂದೆ ತಾಯಿಗಾರು ಹೇಳ್ಕೊಡ್ಬೇಕಂದ್ರೆ ಇಟ್ ಟು ಕಾಲ್ ದಟ್. AI ಬಂದಾದ್ಮೇಲೆ ಹೆಂಗಾಗುತ್ತೆ ಅಂದರೆ ಸುಮ್ಮನೆ ವಾಯ್ಸಲ್ಲಿ ಹೇಳಿದ್ರೆ ಇಟ್ ವಿಲ್ ಡೂ ಲಾಟ್ ಆಫ್ ದೀಸ್ ಥಿಂಗ್ಸ್. ಅಂದರೆ ಒಂದು ವಾಯ್ಸ್ ಕಳಿಸಿದ್ರೆ ಬುಕ್ ಮಿ ಅ ಟಿಕೆಟ್ ಫ್ರಮ್ ಡೆಲ್ಲಿ ಟು ಮುಂಬೈ ಅಂದರೆ ಇನ್ ಸಮ್ ಟೈಮ್ ಸಮನ್ ವಿಲ್ ದ AI ವಿಲ್ ಡೂ ಎವ್ರಿಥಿಂಗ್. ಯು ಜಸ್ಟ್ ಹ್ಯಾವ್ ಟು ಗಿವ್ ಆಕ್ಸೆಸ್ ಟು ಇಟ್ಸ್ ಬ್ಯಾಂಕ್ ಅಕೌಂಟ್, ಟೆಲ್ ಏನು ಅಂತ. ಸೊ ಪ್ರಾಬ್ಲಿ ದಟ್ ಲಿಟ್ರಸಿ ರಿಕ್ವೈರ್ಡ್ ಫಾರ್ ಬೇಸಿಕ್ ಥಿಂಗ್ಸ್ ವಿಲ್ ಗೋ ಅವೇ. ಇವತ್ತು ನೀವು ಚಾಟ್ ನಮ್ಮ ತಂದೆಗೆ ಹೋಗ್ಬಿಟ್ಟು ಮೇಕ್ ಮೈ ಟ್ರಿಪಲ್ ಬುಕ್ ಮಾಡೋ ಅಂದರೆ ಪಾಪ ಹಿ ಕಾಂಟ್, ರೈಟ್? ಬಟ್ ವಿತ್ AI he might be able to, right? So a lot of things might also become much simpler.
So it's again duration based ala. Today prompting might be a key thing, but prompting also people will make it easy. So I think it will go through its evolution, but a lot of these fundamental challenges might go away. It can be just voice and asking AI what to do. Hello ottade. So even the extent I use AI for a lot of things today, I think people might also forget basic things, right? How to draft an email, how to fundamentally think. Because you just ask ChatGPT ಈ ಥರ ವಾಯ್ಸಲ್ಲಿ ಕೇಳಿದ್ರು ಈ ಥರ ಮೇಲ್ ಕಳಿಸ್ಬೇಕು, ಇದು ಪಾಯಿಂಟ್ಸ್ ಹಾಕೊಂಡು ಡ್ರಾಫ್ಟ್ ಮಾಡೋದು ಟಾಕಲ್ಲಿ ಡ್ರಾಫ್ಟ್ ಮಾಡೋದು. ದೆನ್ ಐ ಟೆಲ್ ಇಟ್ ಮೇಕ್ ಇಟ್ ಡೋಂಟ್ ಲುಕ್ ಲೈಕ್ ಅನ್ AI ನನಗೆ. ಯಾಕೆಂದರೆ ಎಷ್ಟೊಂದು ಗ್ರಾಮರಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡುತ್ತೆ ಅಂದರೆ ಅದು ಲೈಫಲ್ಲಿ ಯಾರು ಯೂಸೇ ಮಾಡ್ತಾರಲ್ಲ. M- ಅಂತ ಇದೆ. M- ಯಾರಿಗೂ ಯೂಸ್ ಮಾಡೋದು ಯಾವಾಗ ಅಂತಾನೆ ಗೊತ್ತಿರಲಿಲ್ಲ ಅಲ್ವಾ. ಇವಾಗ ಮೇಲಲ್ಲಿ M- ನೋಡಿದ್ರೆ ಗೊತ್ತಾಗುತ್ತೆ, ಓ ChatGPT ಇದು ಅಂತ. ಸೊ ಹೌ ಡು ಯು ಮೇಕ್ ಇಟ್ ನಾಟ್ ಲುಕ್ ಲೈಕ್ AI ಆಲ್ಸೋ ಇಸ್ ಅ ಕೀ ಥಿಂಗ್. So it's a very interesting times on how human perceive things. ಏನಾಗುತ್ತೆ ಏನು ಎಲ್ಲ. ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂತಂದ್ರೆ ಆಂಟ್ರಪ್ರಿನರ್ಶಿಪ್ಗೆ ಒಂದು ಅಟ್ಲೀಸ್ಟ್ ನಾಲೆಜ್ ಬೇಸ್ಡ್ ಎಕಾನಮಿಲಿ ಏನಾದ್ರೂ ಒಂದು ಮಾಡೋದಕ್ಕೆ ಹೊರಟ್ರೆ ಒಂದು ನಾಲೆಜ್ ಒಂದು ಬ್ಯಾರಿಯರ್ ತರ ಇತ್ತು. ಆ ಬ್ಯಾರಿಯರ್ನ ಆಲ್ಮೋಸ್ಟ್ ಇದು ರಿಡ್ಯೂಸ್. ಅಬ್ಸಲ್ಯೂಟ್ಲಿ. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮಗೆ ಮುಂಚೆ ಎಲ್ಲ ಅಂದ್ರೆ ನಿಮ್ ಒಂದಷ್ಟು ಜನ ಸ್ಮಾರ್ಟ್ ಹುಡುಗರು ಗೊತ್ತಿರೋರು ಹುಡುಗರು ಅವ್ರನ್ನ ಫೋನ್ ಮಾಡಿ ಕೇಳ್ತಾರೆ, ಇದು ಹೆಂಗ್ ಅನ್ಕೊಂತೀಯಾ, ಇದೇನಂತೀಯಾ ಅಂತ. ChatGPT ಕೇಳ್ಬೋದು. ಎಕ್ಸಾಂಪಲ್ ನಾನು ಮೊನ್ನೆ ಅದೊಂದು ಬಿಸ್ನೆಸ್ ಮಾಡಲ್ ಯೋಚನೆ ಮಾಡ್ತಾರೆ ಏನ್ರದು ರ್ಯಾಂಡಮ್ ಆಗಿ. ಸೊ ಕೇಳಿದೆ ChatGPT, ವಾಟ್ ಯು ಥಿಂಕ್ ಅಬೌಟ್ ದಿಸ್ ಬಿಸ್ನೆಸ್. ಫುಲ್ ನೀಟಾಗಿ ಒಂದು ಪ್ಲಾನ್ ಹಾಕೊಟ್ಬಿಡ್ತು. ಅದಕ್ಕೆ ಇಲ್ಲಿದ್ದು GST ಗೊತ್ತು, ಇಲ್ಲಿದ್ದು UPI ಗೊತ್ತು, ಹೆಂಗ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹಾಕಿದೆ ಎಲ್ಲ. ಸೊ ಇಟ್ ಕ್ಯಾನ್ ಬಿ ಅ ಗ್ರೇಟ್ ಕಂಪ್ಯಾನಿಯನ್. ಯು ಆಸ್ಕಿಂಗ್ ದ ಕ್ವಶನ್ ಟು ಮೀ ಆನ್ ಈಗ ಇಂಜಿನಿಯರ್ ಮಕ್ಕಳು ಏನ್ ಮಾಡಬೇಕು ಅಂದ್ರೆ ಪ್ರಾಬ್ಲಿ ಐ ಆಮ್ ನಾಟ್ ದ ರೈಟ್ ಗೈ ಟು ಆನ್ಸರ್. ChatGPT ಕೇಳಿದ್ರೆ ಚೆನ್ನಾಗಿ ಆನ್ಸರ್ ಹೇಳ್ಬೋದು. ನೀವು ಫ್ರೆಷರ್ಸ್ನ ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ದೆಮ್ ಟು ಸಾರ್ಟ್ ಆಫ್ ಪರ್ಸ್ಯೂ ಆಂಟ್ರಪ್ರಿನರ್ಶಿಪ್ ಬಿಕಾಸ್ AI ಮೇಕ್ಸ್ ಇಟ್ ಈಸಿಯರ್. ಅಂಡ್ ಆಲ್ಸೋ ಈವನ್ ಟು ಗೆಟ್ ಸ್ಟಾರ್ಟೆಡ್ ಅಲ್ಲ. ನಾನು ಎಷ್ಟೊಂದು ಜನಕ್ಕೆ ಇವಾಗ ನಾನು ಹೇಳ್ತಾರೆ ChatGPT ಕೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ ಪ್ರಾಬ್ಲಿ ವಿಲ್ ಗಿವ್ ಯು ದ ರೈಟ್ ಆನ್ಸರ್ ಅಂಡ್ ಕರೆಕ್ಟ್ ಆನ್ಸರ್. ದೆನ್ ಯು ಚೆಕ್ ವಿತ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್, ಆಸ್ಕ್ more questions to figure out if it's a refined one, question it, ask it's rational ಎಲ್ಲ ಅದೆಲ್ಲ ಹೇಳುತ್ತೆ. But I think a lot of things you can ask ChatGPT than human beings. Including me, yeah. So you're probably in 10 months you will have a AI doing the podcast. Never know, because you'll know what to ask. ನಿಜ. ಬಟ್ ಅಂದ್ರೂ ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ವಿಸ್ಡಮ್ ಇದೆಯಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಇನ್ನೊಂದಿಷ್ಟು ಕಾಲ ಅದ್ರದ್ದು ಬೇಡಿಕೆ ಇರುತ್ತೆ. I think at least brainstorming ಅಂತೂ ಮೆಂಟಲ್ ಆಗಿ ಮಾಡುತ್ತೆ. ಅಂದ್ರೆ ಯು ಕೀಪ್ ಆಸ್ಕಿಂಗ್ ಇಟ್ ದ ಕ್ವಶನ್ಸ್ ಅಂಡ್ ಇಟ್ ವಿಲ್ ಕೀಪ್ ರಿಫೈನಿಂಗ್. ಎಷ್ಟೊಂದು ಪೀಪಲ್ ಹ್ಯಾವ್ ಟೆಂಡೆನ್ಸಿ ಆಫ್ ನಾಟ್ ಲುಕಿಂಗ್ ಅಟ್ ಥೆರಪಿಗೆಲ್ಲ ಹೋಗಲ್ಲ. ChatGPT ಹತ್ರ ಮಾತಾಡ್ಬೋದು. ChatGPT ಕೇಳ್ಬೋದು, ಟೆಲ್ ಮಿ ವಾಟ್ ಆಮ್ ಐ ಗುಡ್ ಅಟ್, ವಾಟ್ ಆಮ್ ಐ ನಾಟ್ ಗುಡ್ ಅಟ್, ಆಸ್ಕ್ ಮಿ ಸಮ್ ಕ್ವಶನ್ಸ್ ಅಂತ. ಅದು ಕೇಳುತ್ತೆ ಒಂದಷ್ಟು ಕ್ವಶನ್ಸ್. ಬೇಸ್ಡ್ ಆನ್ ಇಟ್ ವಿಲ್ ಟೆಲ್ ಈ ಫಂಡಮೆಂಟ್ಲಿ ಯು ಆರ್ ಲೈಕ್ ದಿಸ್, ಯು ಗಾಟ್ ಟು ಸಾಲ್ವ್ ಫಾರ್ ದಿಸ್ ಅಂತ. ಅದಕ್ಕೆ ಮೊನ್ನೆ ಒಂದು ಕನ್ನಡ ಗಾದೆ ಚೇಂಜ್ ಮಾಡಿದ್ದು, ಒಂದೇನೋ ಒಂದು ತಮಾಷೆ ನಡೀತಾ ಇತ್ತು. ಏನಂದ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಪ್ರಾಂಪ್ಟ್ ಬಲ್ಲವನಿಗೆ ಅಜ್ಞಾನವಿಲ್ಲ ಅಂತ. ಕರೆಕ್ಟ್, ವೆರಿ ವೆರಿ ಟ್ರೂ. ಓವರ್ ಆಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ಬೆಂಗಳೂರು ನೋಡಿದ್ರೆ ಅಥವಾ ಓವರ್ ಆಲ್ ಇಂಡಿಯಾದಲ್ಲಿ ನೋಡಿದ್ರೆ ಯಾವ ಡೈರೆಕ್ಷನಲ್ಲಿ ನಡೀದು ಹೋಗ್ತಾ ಇದೆ? ಫಂಡಿಂಗ್ ಆಗಿರ್ಬೋದು. ಐ ಥಿಂಕ್ ಗುಡ್ ಅಲ್ವಾ? ಅಂದರೆ ಇನ್ನು ಐ ಥಿಂಕ್ ಅದೇ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಸಪೋರ್ಟ್ ಸಿಸ್ಟಮ್ಸ್ ಫ್ರಮ್ ಸರ್ಟನ್ ಥಿಂಗ್ಸ್ ಆನ್ ಹೌ ವಿ ಆರ್ ಬಿಲ್ಡ್ ಅಲ್ವಾ. ನಮ್ಮ ಅಪ್ಪ ಅಮ್ಮನ ಹತ್ರ ಜಾಸ್ತಿ ಸೇವಿಂಗ್ಸ್ ಇದ್ದು ಇವಾಗ ಇಮಿಡಿಯೇಟಾಗಿ ಊಟ ತಿನ್ನಿಕ್ಕೆ ಪ್ರಾಬ್ಲಮ್ ಇಲ್ಲ ಅಂದರೆ ವಿಲ್ ಸಿ ಮೋರ್ ಆಂಟ್ರಪ್ರನರ್ಸ್. Because they'll be like, okay, I'll take some chances. Right. I'll take 1 or 2 bets. So that risk taking also comes with certain cushion that you have, right? Atra ella nange. So for that, fundamentally, we as a country, we still don't have money. And still we don't celebrate failures. Ellaru heltare SFL ella, even in India today, we still don't celebrate failures. Andre ellaru helodenandre US ಅಲ್ಲಿ SFL particularly, they celebrate failures, failed founders. There is no problem on failing, trying things out. ಇಲ್ಲೆಲ್ಲ ಇನ್ನು ಇಂಡಿಯಾದಲ್ಲಿ ಆ ಕಲ್ಚರ್ ಬಂದಿಲ್ಲ. ಸೊ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ವಿಚ್ ಇವೆಂಚುಲಿ ವಿಲ್ ಹ್ಯಾಪನ್. ನಥಿಂಗ್ ಟು ಡೂ ವಿತ್ ಹೂ ವಿ ಆರ್ ಆರ್ ವಾಟ್ ವಿ ಆರ್. ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿ ಇಷ್ಟೇ ವರ್ಷ ಆಗಿರೋದು, ದುಡ್ಡು ಇಷ್ಟೇ ಇರೋದು, ಜಾಬ್ಸ್ ಇಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಮೋರ್ ಸಕ್ಸಸ್ಫುಲ್ ಫೌಂಡರ್ಸ್, ಯು ವಿಲ್ ಹ್ಯಾವ್ ಮೋರ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಫಾರ್ ಆಂಟ್ರಪ್ರಿನರ್ಶಿಪ್, ಮೋರ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ, ದಿಲ್ ಬಿ ಮೋರ್ ಏಂಜಲ್ ಇನ್ವೆಸ್ಟರ್ಸ್ ಹೂ ಕ್ಯಾನ್ ಇನ್ವೆಸ್ಟ್. ಸೊ ಇಟ್ಸ್ a matter of time that we'll all become great as a country, right? So ಇನ್ನೊಂದು ಪ್ರಶ್ನೆ ಅಲ್ಲಿ ಏನೊಂದೀಗ ನೀವು Tier 2, Tier 2, 3 ಟೌನ್ಸ್ ಇಂದ ಬಂದವರ ಒಂದು ರೆಪ್ರೆಸೆಂಟೇಟಿವ್ ಕೂಡ ಆಗಿರೋದ್ರಿಂದ ಏನಂತಂದ್ರೆ, ಯೂಶಲಿ ಈಗ IIT IIM ಪೆಡಿಗ್ರಿ ಇಲ್ಲ ಅಂದ್ರೆ, ಆಮೇಲೆ ಏನೋ ಬಿಗ್ ಸಿಟೀಸ್ ಇಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಫಂಡ್ ರೈಸ್ ಮಾಡೋದ್ರಲ್ಲಿ ತುಂಬಾ ಚಾಲೆಂಜಿಂಗ್ ಇರುತ್ತೆ. ಬಿಗ್ ಸಿಟೀಸ್ ಏನ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. IIT IIM ಇಸ್ ಲೈಕ್
ಅದು IIM ಪಾಪ ಅನ್ಫಾರ್ಚುನೇಟ್ಲಿ IIM ಇನ್ನು ಅಷ್ಟೊಂದು ಚೆನ್ನಾಗಿ ಕನ್ಸಿಡರ್ ಮಾಡಲ್ಲ. IT ಇಸ್ ದ ಯೂಶುವಲ್ ಇದು. ಓಕೆ. ಅದು ಹೆಂಗಾಗಿದೆ ಅಂದರೆ ಇಟ್ಸ್ VCಗಳಲ್ಲಿರೋರು IIT ಅವರು, ದೊಡ್ಡ ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡಿರೋ IIT ಅವರು. ಸೊ ಹೆಂಗಾಗುತ್ತೆ ಅಂದರೆ ಬೈ ಡಿಫಾಲ್ಟ್ ಇವಾಗ ನಿಮ್ಮ ಸೀನಿಯರ್ ಎಲ್ಲೋ ಕೆಲಸ ನಿಮ್ಮ ಸ್ಟಾರ್ಟ್ಅಪ್ ಮಾಡಿದ್ದಾನೆ ಅಂದರೆ ಸೀನಿಯರ್ ವಿಲ್ ಆಲ್ವೇಸ್ ಗೋ ಟು ಹಿಸ್ ಪೂಲ್ ಆಫ್ ಪೀಪಲ್. ಸೊ ಅಲ್ಲಿಂದ ರಿಕ್ರೂಟ್ಮೆಂಟ್ ಆಗೋದು ಒಂದು ಸ್ವಲ್ಪ IIT ಇಂದ ಈಸಿಯಾಗಿ ಸಿಗ್ತಾರೆ. ಸೀನಿಯರೋ ಕಲೀಗೋ ಯಾರೋ ಇನ್ನೊಬ್ಬ ಅವ್ನು VCಲಿ ಇರ್ತಾನೆ, ಸೊ ಇಂಟ್ರೊಡಕ್ಷನ್ ಸಿಗುತ್ತೆ ಆ ಥರ. ದಟ್ ಬೈ ಡಿಫಾಲ್ಟ್ ದಟ್ ನೆಟ್ವರ್ಕ್ ಇಸ್ ಬಿಂಗ್ ಬಿಲ್ಡ್ ಲೈಕ್ ದಟ್, ಆ್ಯಂಡ್ ಇಟ್ ವರ್ಕ್ಸ್ ವೆಲ್ ಫಾರ್ ಎವ್ರಿ ಒನ್. ಅಲ್ರಲ್ಲಿ ಅದು ನಡೀತದೆ. ಸೊ ದಿಸ್ ಹ್ಯಾಸ್ ಟು ಟೇಕ್ ಟೈಮ್ ಅಂಡ್ ಹ್ಯಾಪನ್. ಅಂದರೆ ನಾನ್ IIT ಗೈಸ್ ಶುಡ್ ರೇಸ್ ಮನಿ. ವಿ ವಿಲ್ ನಾಟ್ ಹ್ಯಾವ್ ಬಯಸ್ ಸೇಯಿಂಗ್ ದಟ್ ನನಗೆ IITನೋ IIM ಅಂತ ಬಯಸ್ ಇರಲ್ಲ. ನಮ್ಮ ಪ್ರಕಾರ ಓದಿದಾನೋ ಓದಿಲ್ಲ ಅಂತಲೂ ಇಟ್ ಶುಡ್ ನಾಟ್ ಬಿ ಬಯಸ್. ಫಂಡಮೆಂಟ್ಲಿ ಏನು ಯೋಚನೆ ಮಾಡ್ತಾರೆ ಏನು ಅಂತ. ದಟ್ ವಿಲ್ ಆಲ್ಸೋ ಓವರ್ ಅ ಪೀರಿಯಡ್ ಆಫ್ time start, and we have seen very good investments for non-IIT folks also over a period of time. But still it is not very usual compared to the number of founders who are IIT. ಹೆಂಗೆ ಅಂದರೆ ಇಮ್ಯಾಜಿನ್ ಮಾಡಿ, ನೀವೊಂದು ಫ್ಯಾಮಿಲಿ ಇದ್ದೀರಾ ಅಂತ, ನಿಮ್ಮ ಅಣ್ಣ ಒಂದು ಸ್ಟಾರ್ಟ್ಅಪ್ ಮಾಡಿದ್ದಾನೆ, ನಿಮ್ಮ ಪಕ್ಕದ ಮನೆಯವ್ರು ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಅವಾಗ ಸ್ಟಾರ್ಟ್ಅಪ್ ಅಂತ ಅನ್ಸಲ್ಲ, ಅವ್ರು ಟ್ರೈ ಮಾಡಿ ನೋಡ್ಬೋದು ಅಂತ ಆಗುತ್ತೆ. ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಹೈರ್ ಮಾಡೋದು, ಯಾರು ಫಂಡಿಂಗ್ ಎಲ್ಲ ಹೇಳಕ್ಕೆ ಯಾರು ಇದಾರಲ್ವ. ಸೊ ದಟ್ ವಿಲ್ ನೆಟ್ವರ್ಕ್ ಎಫೆಕ್ಟ್ ವಿಲ್ ಕಿಕ್ ಇನ್ ಆ್ಯಂಡ್ ವಿಲ್ ಹ್ಯಾಪನ್ ಅನ್ನಂಗಿರುತ್ತೆ IIT ಅವ್ರಿಗೆಲ್ಲ. ಸೊ over a period of time it will happen. Yeah. ಈಗ ಎನಿ ಬಿಸ್ನೆಸ್ ಯಾರಾದರೂ ಒಬ್ಬ ಶುರು ಮಾಡ್ತಾ ಇದ್ರೆ, ಅಗೇನ್ EV ಅಂತಲ್ಲ, ಎನಿ ಬಿಸ್ನೆಸ್ ಅಥವಾ ಕಂಪನಿ, ಏನಾದರೂ ಒಂದು 3 ಲೆಸನ್ಸ್ ಹೇಳೋದಿದ್ರೆ ನಿಮ್ಮ ಒಂದು ಲಾಸ್ಟ್ 12-15 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ 3 ಸಕ್ಸಸ್ ಮಂತ್ರನೋ ಅಥವಾ 3 ಲೆಸನ್ಸ್? ಇಲ್ಲ ಆ್ಯಕ್ಚುಲಿ ಸಕ್ಸಸ್ ಮಂತ್ರ ಅಂತ. They should not lie to themselves. That is the only mantra. So you should not fool yourself, and you should have an open mind probably for everything in life, right? If you're not fooling yourself and you have an open mind and no ego on, probably some ego is also good alwa andre, but I don't know. Not being stupid is great anange andre. Have an open mind, ask for help. Really works. And fundamentally another fundamental thing to do is ask why you do what you're doing. ಏನಕ್ಕೆ ಮಾಡ್ತಾ ಇರ? ದುಡ್ಡುಗೋಸ್ಕರ ಮಾಡ್ತಾ ಇರ? ಖುಷಿ ಸಿಗುತ್ತೆ ಅಂತ ಮಾಡ್ತಾ ಇರ? And keep asking that question, so you know that you're spending time on the right things. ನಿಮ್ಮ ಜರ್ನಿಯಲ್ಲಿ ಸಾಕಷ್ಟು ಬೇಗವಾಗಿ ಪಿವೋಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಅಲ್ವಾ? ಇದು ಅಂದರೆ ಓವರ್ ಥಿಂಕ್ ಮಾಡ್ತಾ ಇರಲಿ, ಒಂದು ಅಪಾರ್ಚುನಿಟಿ ಇದೆ ಅಂದರೆ ಸಖತ್ತಾಗಿ ಗ್ರ್ಯಾಬ್ ಮಾಡ್ಕೊಂಡಿದ್ದೀರಾ ಅದನ್ನ. ಸೊ ಇದು ಎಷ್ಟು ಮುಖ್ಯ ಒಂದು ಆಂಟ್ರಪ್ರಿನರ್ಗೆ? ಐ ಥಿಂಕ್ ಇಟ್ಸ್ ವೆರಿ ಸಬ್ಜೆಕ್ಟಿವ್ ಅಲ್ಲ. ನಮಗೆ ವಿ ವಾಂಟೆಡ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ಹೋದ್ವಿ ಆ ಥರ. ಆ್ಯಂಡ್ we fundamentally believe that we can do anything anta. Stupidity no hire bodu. So that has helped us. Andre if we hire the right guys, have an open mind, we can build anything anta namdu edo. So we have gone after that, and anything that we have done, we've had a thesis ಏನಕ್ಕೆ ಏನು ಅಂತ. ಆಮೇಲೆ ಟ್ರೈ ಮಾಡೋಕ್ಕೆ ಭಯ ಪಟ್ಟಿಲ್ಲ ನಾವು. ಅದಕ್ಕೋಸ್ಕರ we have been able to do things. We are okay to fail. Most of the times ನಮ್ಮದು ಐಡಿಯಲಿ ಲೆನ್ಸ್ ಹಾಕೊಳೋದು ಜನ ಏನಂತಾರೆ ಅಂತ ಯೋಚನೆ ಮಾಡಲ್ಲ. That has helped us. We are okay being called stupid. We are okay taking very risky bets. ಆ ಥರ ಎಲ್ಲ. ಒಂದೇನಂದರೆ ಮದುವೆ ಆಗಿರಲಿಲ್ಲ, ದುಡ್ಡು ಬೇಕಾಗಿರಲಿಲ್ಲ, we were okay with tight budgets, running small places, ಆ ಥರ ಎಲ್ಲ. That also made us more ability to take more risk. So we have been fortunate. ಸ್ವಲ್ಪ ಚೇಂಜ್ ಆಗಿದೆಯಾ ಪೋಸ್ಟ್ ಮ್ಯಾರೇಜ್? ಸ್ವಲ್ಪ ಆಗುತ್ತಲ್ಲ, ಅಂದರೆ ಸೇವಿಂಗ್ಸ್ ಬೇಕು ಅಂತ ಗೊತ್ತಾಗುತ್ತೆ. ಮದುವೆ ಆಗ್ಬೇಕಾದ್ರೆ ಗೊತ್ತಾಗುತ್ತೆ ಸೇವಿಂಗ್ಸ್ ಬೇಕು, ಮದುವೆ ಆಗಿ ಇಷ್ಟು ದುಡ್ಡು ಬೇಕು ಅಂತ. ದೆನ್ ಯು ವಿಲ್ ರಿಯಲೈಸ್ ದ್ಯಾಟ್ ಮನೆ ತೊಗೊಬೇಕಂದ್ರೆ ಎಷ್ಟೊಂದು ದುಡ್ಡು ಬೇಕು ಅಂತ, ರೈಟ್? ಲಾಟ್ರಿನೇ ಗೆಲ್ಬೇಕು ಆಲ್ಮೋಸ್ಟ್ ಮನೆ ತೊಗೊಬೇಕಂದ್ರೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಇಟ್ಸ್ ಆಲ್ಸೋ ಆನ್ ವಾಟ್ ಯು ವಾಂಟ್ ಫ್ರಮ್ ಲೈಫ್, ವಾಟ್ ಟ್ರೇಡ್ ಆಫ್ಸ್ ಆರ್ ಯು ಓಕೆ ಟು ಡೂ, ಆ ಥರ ಎಲ್ಲ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಯು ಕ್ಯಾನ್ ಟೇಕ್ ರಿಸ್ಕ್. ಸೊ ಒಂದೆರಡು ಫಿಲಾಸಾಫಿಕಲ್ ಥಾಟ್ಸ್. ಮನಿ, ನಿಮ್ಮ ಪ್ರಕಾರ ಮನಿ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್? ದುಡ್ಡು ಟೂಲ್, ಎನೇಬ್ಲರ್. ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್. ದೇ ಶೇಪ್ ಯು ಅಲ್ಲ. ಅಂದರೆ ಹೌ ಯು ಥಿಂಕ್, ಲಾಟ್ ಆಫ್ ದೀಸ್ ಥಿಂಗ್ಸ್ ಡಿಪೆಂಡ್ ಆನ್ ವೇರ್ ಯು ಗ್ರೋ ಅಪ್, ಹೌ ಯು ಗ್ರೋ ಅಪ್, ವಾಟ್ ಯು ವರ್ ಟೋಲ್ಡ್ ಇನ್ ದ ಇನಿಷಿಯಲ್ ಡೇಸ್. ಬೋತ್ ಪ್ರೋಸ್ ಆ್ಯಂಡ್ ಕಾನ್ಸ್. ಅಂದರೆ ಯು ಹ್ಯಾವ್ ಅ ರಫ್ ಚೈಲ್ಡ್ಹುಡ್ ಆಲ್ಸೋ, ಇಟ್ ವಿಲ್ ಹೆಲ್ಪ್. ಇಟ್ ಆಲ್ಸೋ ಬಾಯ್ಲ್ಸ್ ಡೌನ್ ಟು ಹೌ ಯೋರ್ ಮೈಂಡ್, ಅದೆಲ್ಲ ಹೇಳ್ತಾರಲ್ಲ ಏನಂತಾರೆ, there is no past and your mind just creates the version of past that helps you make a case anage. Andre even if you remember ಚಿಕ್ಕವರಿದ್ದಾಗ ಏನೋ ಆಗಿದ್ರೆ there will be bunch of things, but your mind will weave a story that helps you in that particular point in time. Right. So you can change that antanu ಹೇಳ್ತಾರೆ. That those are new learnings that I'm also having. How the only thing which matters is right here right now and what you do about it.
ಬಟ್ ಗೆಟಿಂಗ್ ಈಸಿಯರ್ ಸೆಟ್ ದೆನ್ ಡನ್ ಅಲ್ಲ ಅಂದರೆ ಈಸಿಯರ್ ಟು ಬಟ್ ಕಾನ್ಸ್ಟೆಂಟ್ಲಿ ವಿ ಕ್ಯಾನ್ ಕೀಪ್ ಆಸ್ಕಿಂಗ್ ಅವರ್ ಮೈಂಡ್ ಸೆಯಿಂಗ್ that is the only thing which matters and why we do what we do and going in the right direction. Awesome. What gives you hope and what gives you despair about the country? ಕಂಟ್ರಿನಾ ಕಂಟ್ರಿ ವೈಸು ಮಗು ಅಂದಮೇಲೆ ಗೊತ್ತಾಯಿತು ಇಲ್ಲಿ ನಾವು ಮಗುನ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಎಷ್ಟು ಕಷ್ಟ ಇಲ್ಲ. ರೋಡಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಸ್ಟ್ರಾಲಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಫುಟ್ಪಾತ್ ಇಲ್ಲ, ಎಲ್ಲರೂ ಹಾಂಕ್ ಮಾಡ್ತಾಯಿರ್ತೀವಿ, ಧೂಳು, ಒಂದು ಮನೆ ಕನ್ಸ್ಟ್ರಕ್ಷನ್ನು ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಫುಲ್ ಧೂಳು. ಅಂದರೆ ಇಲ್ಲಿ ವಿ ಡೋಂಟ್ ಗಿವ್ ಅಬೌಟ್ ಕೆಮಿಕಲ್ಸು, ಡಸ್ಟು, ಏನೂ ಇಲ್ವೇ ಅಲ್ಲ. ಸೊ ಅದೆಲ್ಲ ಮುಂಚೆ ರಿಯಲೈಸ್ ಆಗಲಿಲ್ಲ. ಪಾಪು ಬಂದ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಶೇಟ್ ಪಾಪ ಇದೆಲ್ಲ ಇದಾಗ್ತದೆ, ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಗ್ರೇಟ್ ಅನ್ನಂಗೆ. ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಕಷ್ಟ, ಮಗುನ ಇಟ್ಕೊಂಡು ಒಂದು ಕಡೆ, ಆ್ಯಂಡ್ ವಿ ಡೋಂಟ್ ಹ್ಯಾವ್ ಪೆಡೆಸ್ಟ್ರಿಯನ್ ವಾಕ್ ವೇ ಎಲ್ಲ ಅಲ್ವಾ. ಸೊ ದಟ್ ಇಸ್ ಬೀನ್ ದ ಓನ್ಲಿ ಇದು. ಬಟ್ ಐ ಆಲ್ಸೋ ಫೀಲ್ ದಟ್ ಇಫ್ ಯು ಕಂಪೇರ್ ಏನಂತಾರೆ ಅದು, ಯು ಹ್ಯಾವ್ ಟು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಇಲ್ಲಿನ್ನ ಏನೇನೋ ಜೆನೆಟಿಕ್ ಲಾಟ್ರಿ ಅಲ್ಲ, ಇಲ್ಲಿ ಹುಟ್ಟಿ ಎಲ್ಲ ಆಗಿ ಎಲ್ಲ ಇದ್ದಿದ್ದೀವಿ, ಎಲ್ಲ ಪಾಪ ಇನ್ನು ಸೊಮಾಲಿಯಲ್ಲ ಹುಟ್ಟಿದ್ರೆ ಇನ್ನೂ ಕಷ್ಟ ಆಗಿರೋದು. ಅಟ್ಲೀಸ್ಟ್ ಇಲ್ಲಿ ಏನು ಯಾರು ಬಂದ್ಕಂತ ಒಂದು ಶೂಟ್ ಮಾಡ್ತಲ್ಲ. ಬಟ್ ಐ ಥಿಂಕ್ if we can educate kids in early days and be more responsible for ourselves, right, for our own health, it will be better. ಅಂದರೆ ನಾನು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೆ ಮನೆ ಮುಂದೆ, ಡಾಕ್ಟ್ರು, ಇಂಜಿನಿಯರು ಕವರ್ ಮಾಡಿಸಿ ಅಂತ ಕಿತ್ತಾಡ್ಬೇಕಾಯ್ತು, ಪೊಲೀಸ್ ಕರೆಸ್ಬೇಕು ಎಲ್ಲ. ಇದು ಯಾರು ಹೇಳ್ಬೇಕಾ? ಅಂದರೆ ಧೂಳಾಗ್ತದೆ ಸುತ್ತಮುತ್ತ ಇರೋರಿಗೆ ಅಂದರೆ ಕವರ್ ಮಾಡಿಸ್ಬೇಕು, ರೈಟ್? ವೆರಿ ಬೇಸಿಕ್ ಸ್ಟಫ್. ಬಟ್ ಐ ಥಿಂಕ್ ವಿಲ್ ಗೆಟ್ ದೇರ್ ಸಮ್ ಟೈಮ್. ದಟ್ ಇಸ್ ಮೈ ಓನ್ಲಿ ಡಿಸಪಾಯಿಂಟ್ಮೆಂಟ್ ಫಾರ್ ನೌ. ಬಟ್ ಯಾ, ನೀವು ಬೆಂಗಳೂರಿಗೆ ಬಂದ ದಿನಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಈಗಿರೋ ಸ್ಥಿತಿ ನೋಡಿದಾಗ ಏನು ಅನ್ಸುತ್ತೆ? ಅದು ಆಲ್ಸೋ ಏನಂತಾರೆ, ವೆರಿ ಏನಂತಾರೆ, ಮುಂಚೆ ಹಾಸ್ಟೆಲ್ ಇದ್ದು ವಿ ಪುರಮಲ್ಲಿ ಆರಾಮಾಗಿದ್ದು, ನೀಡ್ಸ್ ಏನೂ ಇರಲಿಲ್ಲ, ಫುಡ್ ಸ್ಟ್ರೀಟ್ಗೆ ಹೋಗ್ತೀನಿ ಅದೇ ದೊಡ್ಡದು. ಸೊ ಆರ್ ವರ್ಲ್ಡ್ ವ್ಯೂ ವಾಸ್ ಆಲ್ಸೋ ವೆರಿ ಡಿಫ್ರೆಂಟ್ ಅಲ್ವಾ. ಸೊ ವಾಸ್ ವೆರಿ ಡಿಫ್ರೆಂಟ್. ಐ ಥಿಂಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಆಲ್ಸೋ ಆರ್ ಆಸ್ಕ್ ಆ್ಯಂಡ್ ವಾಂಟ್ಸ್ ಚೇಂಜ್. ಬಟ್ ಐ ಥಿಂಕ್ ಒಂದು ಒಳ್ಳೇದಂತಂದರೆ ಅವಾಗ ಇನ್ನು ಮರಗಳು ಜಾಸ್ತಿ ಇತ್ತು, ಟ್ರಾಫಿಕ್ ಕಡಿಮೆ ಇತ್ತು. ದಟ್ ಹ್ಯಾಸ್ ಚೇಂಜ್ಡ್. ಐ ಥಿಂಕ್ ವಿ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಆಸ್ ಅ ಸಿಟಿ, ಬಟ್ I'm very hopeful. I'm generally an optimistic person. All of this will get better. Awesome. ನಿಮ್ಮದು ಫೇವ್ರೇಟ್ ಫುಡ್ ಹೇಳೋದಾದರೆ? ನಮ್ಮಮ್ಮಂದು ವಾಂಗಿಬಾತು, ಅಕ್ಕಿ ರೊಟ್ಟಿ ಎಲ್ಲ. ಸೊ ನನಗೆ ಹೆಂಡತಿ ಹೇಳ್ತಾ ಇರ್ತಾಳೆ, ಅದು ಹೆಂಗೆ ನಿಂಗೆ ಚಿತ್ರಾನ್ನ ಇಸ್ ಅ ವೀಕ್ನೆಸ್. ನನಗೆ ಚಿತ್ರಾನ್ನ ಮಾಡಿಬಿಟ್ರೆ ಹಬ್ಬ, ಅದು ನಮ್ಮಮ್ಮ ಮಾಡಿರೋದು ಚಿತ್ರಾನ್ನ ಇಸ್ ಲೈಕ್ ಮೈ ಇದು. ನನಗೆ ಆಚೆ ಹೋದರೆ ನಾನು ನನಗೆ ಬೆಂಗಳೂರು ಕೆಫೆ ಇಡ್ಲಿ ಚಟ್ನಿ ಇಷ್ಟ. ಅದು ಬಿಟ್ಟರೆ ನಾನು ತುಂಬ ಕಾಫಿ ಕುಡಿತೀನಿ. ಸೊ ನಾನೇ ಕಾಫಿ ಬ್ರೂ ಮಾಡ್ತೀನಿ, ಒಳ್ಳೊಳ್ಳೆ ಪೌಡ್ರ್ ಟ್ರೈ ಮಾಡ್ತಾ ಇರ್ತೀನಿ, ಬ್ಲ್ಯಾಕ್ ಕಾಫಿ. ಸೊ ಅದೊಂದು ಕಾಫಿ ಪೌಡ್ರು, ಒಳ್ಳೊಳ್ಳೆ ಕಾಫಿ ಹುಡುಕ್ತಾ ಇರ್ತೀನಿ, ಕಾಫಿ ಪೌಡ್ರು ಬ್ರೂ ಮಾಡಿ. ಐ ವಿಲ್ ಕೀಪ್ ಟ್ರೈಯಿಂಗ್ ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ. ಸೊ ಕಾಫಿ ಈಸ್ ಲೈಕ್ ಲೀಗಲ್ ಡ್ರಗ್. ಸೊ ಫ್ರೀ ಟೈಮಲ್ಲಿ ಮೂವೀಸು, ಬುಕ್ಸು? ತುಂಬ ಅಂದರೆ ಬೋತ್. ಬುಕ್ಸ್ ಆಡಿಬಲ್ ಕೇಳಿಸ್ಕೊತೀನಿ, ಓದ್ತಾ ಇರ್ತೀನಿ, ಅದೆಲ್ಲ ಮಾಡ್ತಾ ಇರ್ತೀನಿ. ಬಟ್ ಐ ಆಮ್ ಅ ಕಾಂಟೆಂಟ್ ಪರ್ಸನ್. ನನಗೆ ಫಾರ್ ಮಿ ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಫ್ರಮ್ ವರ್ಕ್ ಅಂದರೆ ವಾಚಿಂಗ್ ಸೀರೀಸ್. ಕನ್ನಡ ಮೂವೀಸ್ ನೋಡ್ತೀರಾ? ಕನ್ನಡ ಮೂವೀಸು ಎಲ್ಲ ಯಾವುದೇ ಚೆನ್ನಾಗಿರೋ ಮೂವೀಸು ನೋಡ್ತೀನಿ. ಮಲಯಾಳಂ ಬರಲ್ಲ, ಮಲಯಾಳಂದು ನೋಡ್ತೀನಿ, ಕನ್ನಡದು ನೋಡ್ತೀನಿ. ಕನ್ನಡದಲ್ಲಿ ಇತ್ತೀಚೆಗೆ ನೋಡಿದ್ದೆ ಯಾವ್ದಾದ್ರು? ಕನ್ನಡದಲ್ಲಿ ಇತ್ತೀಚೆಗೆ ಯಾವ್ದು ನೋಡಿದೆ? ನನ್ನ ಹೆಂಡತಿ ಏನೂ ನೋಡಲ್ಲ, ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮುಂಚೆ ನನಗೂ ಮದುವೆ ಆಗಲಿಲ್ಲ, ನನ್ನ ಕೋಫೌಂಡ್ರಿಗೂ ಮದುವೆ ಆಗಲಿಲ್ಲ, ಎಲ್ಲ ಯಾವ ಬೇಕೋ ಅವಾಗ ಎಲ್ಲಿಗೆ ಫಿಲಮ್ ಹೋಗ್ಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಇವಾಗ ಹೆಂಡತಿ TV ಮೂವಿ ಏನೂ ಇಷ್ಟನೇ ಇಲ್ಲ, ಸಖತ್ ಕಷ್ಟ ಅಂದರೆ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ನಾವಿದು ಎಡಿಟ್ ಮಾಡಬೇಕಾ? ಹಾಂ, ಇಲ್ಲ ಗೊತ್ತಿರೋದು ಅವಳಿಗೂ. ಯಾವ್ದು ನೋಡಿದ್ದೀರಾ ನೀವು ಕನ್ನಡದ ಹೊಸ ಚೆನ್ನಾಗಿದೆ? ಇತ್ತೀಚೆಗೆ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಚೆನ್ನಾಗಿದೆ. ಚೆನ್ನಾಗಿದೆ, ನೈಸ್. ಹೌದಾ? ನೋಡ್ತೀನಿ. ಇಂಟ್ರೆಸ್ಟಿಂಗ್ ಮೂವಿ. ನಾನು ಇದು ನೋಡಿದ್ದೆ, ಅದು ಉಪ್ಪಿನಕಾಯಿ ಹಾಕೋದು ಒಂದು ಬಂದಿತ್ತಲ್ಲ, ಅದು ಮರ್ತೋಗ್ಬಿಟ್ಟಿದೆ. ಅದು ಅಯ್ಯರ್ ಏನದು, ಆಚಾರ್ಯ. ನನ್ನ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೋಗಿದ್ದೆ, ಅದು ಸಗದಾಯಿತು. ಓಕೆ, ವೆರಿ ನೈಸ್ಲಿ ಡನ್ ಮೂವಿ, ವೆರಿ ಹ್ಯಾಪಿ ಮೂವಿ. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಕನ್ನಡದಲ್ಲಿ? ಕನ್ನಡದಲ್ಲ, ರಾಜ್ಕುಮಾರ್. There is no one who beats Rajkumar in all of his things. Right. I think Rajkumar is like one of the greatest artists. ಅವ್ರದ್ದು ಯಾವ್ದಾದ್ರು ಫೇವ್ರೆಟ್ ಮೂವಿ? ಅವ್ರದಾ? ಬಂಗಾರದ ಮನುಷ್ಯ ಅಲ್ವಾ, ಅದೇ ಅಲ್ವಾ ಪಿಜಂದು. ಸೊ ಆಡಿಸಿ ನೋಡು, ಬಿಡಿಸಿ ನೋಡು, ಕಸ್ತೂರಿ ನಿವಾಸ. ಯಾವ್ದು ಫುಲ್ಲು ಬೇಜಾರಾಗೋಗುತ್ತೆ, ಆದರೆ ಚೆನ್ನಾಗಿದೆ ಅದು. ಇವಾಗ ಇನ್ನೂ ಅರ್ಥ ಆಗುತ್ತೆ ಅದು, ಪಾಪ ಇನ್ನೂ ಎಷ್ಟು ಕಷ್ಟಪಡ್ತಾ ಇತ್ತು ಅಂತ. ರಾಜ್ಕುಮಾರ್ದು ಎಲ್ಲದೂ ಮಜಾ ಆಯಿತು. ಅಂದರೆ ಐ ಥಿಂಕ್ ಮಯೂರ ಎಲ್ಲ ಸಖತ್ತಾಗಿತ್ತು. ನಾನು DD1 DD9 ನೋಡ್ಕೊಂಡು ಹುಟ್ಟಿರೋದು. ಸೊ
ಕೇಬಲ್ ಟಿ ವಿ ಎಲ್ಲ ಇರಲಿಲ್ಲ. ಸೊ ಎಲ್ಲ ಡಿ ಡಿನಲ್ಲಿ ಏನು ಬರುತ್ತೋ ಎಲ್ಲ ನೋಡಿದ್ದೀನಿ. ಬಬ್ರು ಆನ ಇಷ್ಟ ನಂಗೆ ಅದ್ರದ್ದು, ಚೆನ್ನಾಗಿತ್ತು. ಪರ್ಫೆಕ್ಟ್. ಸೊ ರಾಜ್ಕುಮಾರ್ದೆಲ್ಲ ಎಲ್ಲ ಥರದ್ದು ನೋಡಿದ್ದೀನಿ ಮೋಸ್ಟ್ಲಿ. ದೋಸ್ ಆರ್ ಕ್ಲಾಸಿಕ್ಸ್. ವಾಟ್ಸ್ ಯುವರ್ ಟೇಕ್ ಆನ್ ಜೆನ್ಸಿ? ಎಲ್ಲರೂ ಮನುಷ್ಯ ದೇರ್ ಓನ್ ಥಿಂಗ್ಸ್ ಅಲ್ಲ, ಅಂದರೆ ಅವ್ರದ್ದು ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್ ಎಲ್ಲ ಸಾರ್ಟೆಡ್ ಇದೆ ಅಲ್ವಾ, ಅಂದರೆ ವಿಚ್ ಇಸ್ ಗುಡ್. ಫಸ್ಟ್ ಟೈಮ್ ದರ್ ಆಸ್ಕಿಂಗ್ ಏನು ಕೆಲಸ ಮಾಡಬೇಕು ಅಂತ, ವಿಚ್ ಇಸ್ ಗ್ರೇಟ್. ಆ್ಯಂಡ್ ವಿಲ್ ಬಿ ಫನ್ ಟೈಮ್ಸ್, ರೈಟ್? ಅಂದರೆ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಹೌ ವಾಟ್ ಡಿಡ್ ಯು ಹ್ಯಾವ್ ವೆನ್ ಯು ಆರ್ ಗ್ರೋಯಿಂಗ್ ಅಪ್ ಅನ್ನಂಗೆ. ಸೊ ರಿಸೋರ್ಸಸ್ ಇದೆ ಅಂದರೆ ದ ವೇ ಕಿಡ್ಸ್ ವಿಲ್ ಥಿಂಕ್ ಇಸ್ ಡಿಫ್ರೆಂಟ್, ವಿಚ್ ಇಸ್ ಗ್ರೇಟ್, ರೈಟ್? ಅಂದರೆ ದೇ ಕ್ಯಾನ್ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಥಿಂಕ್ ಅಬೌಟ್ ನನಗೆ ನಿಜಾಲು ಇಷ್ಟ ಇದೆಯಲ್ವಾ ಇದು ಮಾಡೋಕ್ಕೆ ಅಂತ. ದೇ ಕ್ಯಾನ್ ಪರ್ಸ್ಯೂ ವಾಟ್ ದೇ ರಿಯಲಿ ಲವ್. ಇಟ್ಸ್ ಗ್ರೇಟ್. ಇಫ್ ಯು ಪರ್ಸ್ಯೂ ವಾಟ್ ಯು ರಿಯಲಿ ಲವ್, ಗ್ರೇಟ್ ಥಿಂಗ್ಸ್ ವಿಲ್ ಕಮ್ ಔಟ್. ಇಟ್ ಕ್ಯಾನ್ ಬಿ ಆರ್ಟ್, ಇಟ್ ಕ್ಯಾನ್ ಬಿ ವರ್ಕ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್? ಸೊ ಇಟ್ಸ್ ಗ್ರೇಟ್. ಐ ಥಿಂಕ್ as long as people do what they love and they can figure out what they love, great. If you have to choose between Hassan and Bangalore? And Tota is Saklesh Balapateli. So Tota. Okay. Tota is nice. Hassan is also nice. Hassan Bangalore tarane weather alla. ಆರಾಮ ಓಡಾಡ್ಬೋದು ಎಲ್ಲಿಂದ ಎಲ್ಲಿಗಾರು ಆ ಥರ ಎಲ್ಲ. ಬಟ್ ನಾನು 15-17 ವರ್ಷ ಆಯಿತು ಬಂದು. ಸೊ ಇಟ್ ಹ್ಯಾಸ್ ಆಲ್ಸೋ ಚೇಂಜ್ ಅ ಲಾಟ್. ಬಟ್ ಅಲ್ಲಿ ಸ್ಟ್ರೀಟ್ ಫುಡ್ ಇಸ್ ಲೈಕ್ ಗ್ರೇಟ್. ಅಲ್ಲಿ ಚುರ್ಮುರಿ ಮತ್ತು ಇದು ಹೆಸರು ಮಾಡ್ತಾ ಹೋಗ್ಬಿಟ್ಟಿದೆ. ಅವ್ರು ಮಾಡೋದು ಈಸ್ ಅನ್ ಆರ್ಟಿಸ್ಟ್. ಸೊ ಅದು ಆಮೇಲೆ ಅಲ್ಲಿ ದೋಸೆ ವೆಂಕಟೇಶ್ ಅಂತ ಇದ್ರು. ಹಿ ವಾಸ್ ಅನ್ ಆರ್ಟಿಸ್ಟ್ ಅಗೇನ್. ಯೂಸ್ ಟು ಮೇಕ್ ಲೈಕ್ ಅನ್ಬಿಲೀವಬಲ್ ದೋಸೆ. ಸೊ ಅದೆಲ್ಲ ಚೆನ್ನಾಗಿತ್ತು. ಅವಾಗೆಲ್ಲ ಜಾಸ್ತಿ ತಿನ್ನಲಿಲ್ಲ. ಇವಾಗ ಅನ್ಸುತ್ತೆ ದೋಸೆ ವೆಂಕಟೇಶ್ ಇಲ್ಲ ಇವಾಗ. ಹಿ ಡಸಂಟ್ ಮೇಕ್ ಇಟ್ ಎನಿಮೋರ್. ಸೊ ಮಜಾ ಇದೆ. ಹಾಸನ್ ಹ್ಯಾಸ್ ಇಟ್ಸ್ ಓನ್ ನೈಸ್ ಥಿಂಗ್ಸ್. ಹಾಸನ್ ಇಸ್ ಆಲ್ವೇಸ್ ಅ ಗುಡ್ ಫೀಲಿಂಗ್. Great. ನಿಮ್ಗೆ ಡ್ರೈವಿಂಗ್ ಅಂದ್ರೆ ಇಷ್ಟ ಅನ್ಸುತ್ತಲ್ಲ? ಅಂದರೆ ಮೋಟರ್ ಸೈಕಲ್ ಓಡಿಸ್ತೀನಿ. ಕಾರ್ ಓಡಿಸೋಕ್ಕೂ ಇಷ್ಟನೇ. ಓಡಿಸ್ತಾ ಇರ್ಬೇಕಾದ್ರೆ ಎಷ್ಟೊಂದು ಯೋಚನೆ ಮಾಡ್ಬೋದು ಒಂದು. ಆಮೇಲೆ ಇಟ್ಸ್ ನೈಸ್. ಮೋಟರ್ ಸೈಕಲ್ ಓಡಿಸೋದು ಸಗದ್ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thanks for doing this. ಚೆನ್ನಾಗಿ ಮಾತುಕತೆ ಆಯಿತು. ಒಂಥರ ಡೀಪ್ಲಿ ಇಮರ್ಸಿವ್, ಲಾಟ್ಸ್ ಆಫ್ ಇನ್ಸೈಟ್ಸ್ ಅಂಡ್ ಲಾಟ್ಸ್ ಆಫ್ ಪರ್ಸ್ಪೆಕ್ಟಿವ್. ಭಾಳ ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮೊದಲನೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.